ರೀಸೆಂಟ್ ಆಗಿ ಬಾಂಗ್ಲಾದೇಶದಿಂದ ವಲಸಿಗರು ಬಂದಾರತ್ತ ಅವ್ರನ್ನ ತೆಗಿಬೇಕತ್ತ ಆಪರೇಷನ್ ಡೆಲ್ಟಾ ಹಂಟ್ ಅಂತ ಮಾಡಿದ್ರಲ್ಲ, ಯಾವ ಸ್ಟೇಟ್ ಒಳಗೆ ಮಾಡಿದ್ರು? ಗುಜರಾತ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಎಲ್ಲಿ? ಗುಜರಾತ್. ಇದು ಕ್ವಶನ್ ಯಾಕೆ ಕನ್ಫ್ಯೂಸ್ ಆಗಿರ್ತೈತೆ ಅಂದ್ರೆ ಬಾಂಗ್ಲಾದೇಶದವ್ರು ಈಗ ಯಾಕಂದ್ರೆ ಪಶ್ಚಿಮ ಬಂಗಾಳದಾಗ ಹೊಸ ಗೌರ್ಮೆಂಟ್ ಬಂದೈತಲ್ಲ, BJP ಅಲ್ಲೇ ಮಾಡಿರ್ತಾರ ಅನಿಸ್ತದೆ. ಒಂದೇ ಆಪ್ಷನ್ ಪಶ್ಚಿಮ ಬಂಗಾಳ ಹಾಕಿರ್ತಾನ. ಬಟ್ ಆಪರೇಷನ್ ಡೆಲ್ಟಾ ಹಂಟ್ ಎಲ್ಲಿ ಮಾಡಿದ್ರಂದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಲ್ಲ ಆಚರಿಸ್ತಾರೆ ಈ ಸರಿ ಅಜರ್ಬೈಜಾನ್ನ ಬಾಕು. ಇದನ್ನೇನೈತಿ ಥೀಮ? ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ನೆನಪಿರ್ತೈತಲ್ಲ. ನೆಕ್ಸ್ಟ್ ವೆರಿ ಗುಡ್. ರೀಸೆಂಟ್ ಆಗಿ ಮೆಟ್ಟೆ ಪೆಡ್ರಿಕ್ಸನ್ ಅಂತ ಒಂದು ಕಂಟ್ರಿದು ಪ್ರೈಮ್ ಮಿನಿಸ್ಟರ್ ಆಕಾರ. ಯಾವ ಕಂಟ್ರಿದು? ಈ ಕಂಟ್ರಿ ಹೊಳ್ಳಮುಳ್ಳ ಹೇಳಿವ್ ನಾವು. ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಐತಿಲ್ಲ, ಅದ್ರೊಳಗೂ ಈ ಕಂಟ್ರಿ ಬರ್ತೈತಿ. ಯಾವ್ದು ಆಪ್ಷನ್ ಕೊಡ್ಲಿ? ಡೆನ್ಮಾರ್ಕ್, UK. ಡೆನ್ಮಾರ್ಕ್ ನೆನಪಿರ್ತೈತಲ್ಲ. ಡೆನ್ಮಾರ್ಕ್ ರೀಸೆಂಟ್ ಆಗಿ ಯಾರಾಗ್ಯಾರ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮೆಟ್ಟೆ ಪೆಡ್ರಿಕ್ಸನ್. ಒನ್ ಲೈನರ್ ಹಾಕಿರ್ತಾರೆ ಇವ್ರು. ಮೆಟ್ಟೆ ಪೆಡ್ರಿಕ್ಸನ್ ಯಾವ ಕಂಟ್ರಿದು ಪ್ರೈಮ್ ಮಿನಿಸ್ಟರ್ ಆಗಿ ರೀಸೆಂಟ್ ಆಗಿ ಆದ್ರೆ ಅಂದ್ರೆ ಡೆನ್ಮಾರ್ಕ್ದು. ಸೇಮ್ ಹಂಗ ಬ್ರಿಟನ್ದಾಗ್ಯಾರಲ್ಲ, ಯಾರು ಹೇಳ್ರಿ? ಯಾರ? ಬರ್ನ್ಹ್ಯಾಮತ್ ಬರ್ತಾರೆ. ನೆನಪೈತಲ್ಲ, ಬ್ಯಾಂಡಿ ಬರ್ನ್ಹ್ಯಾಮತ್ ಬರ್ತಾರೆ. ಯಾರಿದ್ರಿ? ಯಾರು ಮೊದಲು? ಯಾರ? ಕೀರ್ ಸ್ಟಾರ್ಮರ್ ಎತ್ತಿದ್ರು. ನೆನಪಿರ್ತಾವಲ್ಲ ಎರಡು. ನೆಕ್ಸ್ಟ್ ಇದನ್ನ ಡೆನ್ಮಾರ್ಕ್ ಅಂತ ಬಂದ್ರೆ ಎದ್ರ ಸಲ್ಮಂದ್ ಅಂದ್ರೆ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ ಮಾಡ್ತಿಲ್ಲ. ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಎದಕ್ಕೆ ಮಾಡ್ತಾರೆ ಕರ್ನಾಟಕದಾಗ, ಸಾರಿ ಇಂಡಿಯಾದಾಗ? ಎದ್ರ ಸಲ್ಮಂದ್ ಮಾಡ್ತಾರೆ? ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ ಮಾಡ್ತಾರೆ. ಡೆನ್ಮಾರ್ಕ್ ಮತ್ತು UK ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾವ. ಇನಿಷಿಯೇಟಿವ್ ಎದಕ್ಕೆ ಮಾಡ್ತಾರೆ? ಆಪ್ಷನ್ ಕೊಡ್ಲಿ? ನಾನ್ ರಿನ್ಯೂವೇಬಲ್ ಎನರ್ಜಿ ಸಲ್ಮಂದ, ನಾನ್ ಫಾಸಿಲ್ ಫ್ಯೂಯಲ್ ಸಲ್ಮಂದ. ನಾನ್ ಫಾಸಿಲ್ ಫ್ಯೂಯಲ್ ನೆನಪಿಟ್ಕೊರೋದು. ನೆಕ್ಸ್ಟ್ ರೀಸೆಂಟ್ ಆಗಿ 100th ರಾಮ್ಸರ್ ಸೈಟ್ ಆಗೈತ್ಲ, ಯಾವ್ದ? ಸಹರ್ ತಾಲ್ ಅಥವಾ ಜಯಪ್ರಕಾಶ್ ನಾರಾಯಣ್. ಎಷ್ಟನೇದಂದ್ರೆ ಅದು 100th ಆತ. ಯಾವ ಸ್ಟೇಟ್ನಾಗ ಬರ್ತೈತೆ ಅಂದ್ರೆ ಉತ್ತರ ಪ್ರದೇಶ. ಭಾರತದ ಮೊದಲ ರಾಮ್ಸರ್ ಸೈಟ್ ಅಂತ ಕೇಳ್ರ? ಚಿಲ್ಕಾ. ನೆನಪಿರ್ತೈತಲ್ಲ. ಭಾರತದ ಮೊದಲ ರಾಮ್ಸರ್ ಸೈಟ್ ಯಾವ್ದಂದ್ರೆ ಚಿಲ್ಕಾ. ಭಾರತದ ಅತಿ ದೊಡ್ಡ ರಾಮ್ಸರ್ ಸೈಟ್ ಅಂದ್ರೆ ಸುಂದರ್ಬನ್. ಎಲ್ಲಿ ಕಂಡು ಬರ್ತೈತಿ? ಪಶ್ಚಿಮ ಬಂಗಾಳ. ಭಾರತದ ಅತಿ ಚಿಕ್ಕ ರಾಮ್ಸರ್ ಸೈಟ್ ಅಂತ ಕೇಳ್ರ? ರೇಣುಕಾ ಸಾಗರ್. ಎಲ್ಲಿ ಬರ್ತದ್ರಿ? ಹಿಮಾಚಲ್ ಪ್ರದೇಶ್. ಇನ್ನು ಹೇಳ್ರಿ ನೋಡು, ಭಾರತದ ರಾಮ್ಸರ್ ಸೈಟ್ ಬಂದಾಗ ಮಾಂಟ್ರಿಕ್ಸ್ ರೆಕಾರ್ಡ್ಸ್ ಅಂತ ಬರ್ತಾವ. ಅದ್ರೋಗಿ ಯಾವ ಹಿಡ್ದು? ವೆರಿ ಗುಡ್. ಕಿಯೋಲಾಡಿಯೋ ಮತ್ತು ಇನ್ನೊಂದು ಲೋಕ್ಟಾಕ್. ನೆನಪಿರ್ತಾವಲ್ಲ ಎರಡು. ಯಾಕಂದ್ರೆ ಈಗ ರಾಮ್ಸರ್ ಸೈಟ್ ಹೇಳ್ರಿಲ್ಲ, ಟೋಟಲ್ ಎಷ್ಟು ಅದಾವ ಅಂದ್ರೆ 100 ರಾಮ್ಸರ್ ಸೈಟ್ ಅದಾವ. ರಾಮ್ಸರ್ ಒಪ್ಪಂದಕ್ಕೆ ಇಂಡಿಯಾ ಯಾವ ಇಯರ್ದಾಗ ಇದನ್ನ ಸೇರ್ತದ್ರಿ? 1982ದಾಗ, 1982 ಸೇರ್ತದೆ. ಬಟ್ ರಾಮ್ಸರ್ ಅಗ್ರಿಮೆಂಟ್ ಆಗಿದ್ದೆ ಅಂದ್ರೆ 71. ರಾಮ್ಸರ್ ದಿನ ಅಥವಾ ಜೌಗು ದಿನ ಅಂತ ಯಾವಾಗ ಆಚರಿಸ್ತಂದ್ರೆ ಫೆಬ್ರವರಿ 2. ನೆನಪಿರ್ತೈತಲ್ಲ. ಟೋಟಲ್ ಇಂಡಿಯಾದಾಗ ಬಂದಾಗ 100 ಅದಾವು. ಇಂಡಿಯಾದಾಗ ಮೊದಲು ಯಾವ್ದಂದ್ರೆ ಚಿಲ್ಕಾ ಒಡಿಸ್ಸಾದಾಗ. ಭಾರತದ ಅತಿ ದೊಡ್ಡ ಅಂದ್ರೆ ಸುಂದರ್ಬನ್ ಪಶ್ಚಿಮ ಬಂಗಾಳ. ಅತಿ ಚಿಕ್ಕ ಅಂದ್ರೆ ರೇಣುಕಾ ಸಾಗರ್ ಹಿಮಾಚಲ್ ಪ್ರದೇಶ. ಅದ್ರೋಗಿ ಇನ್ನೇನಂದ್ರೆ ಮಾಂಟ್ರಿಕ್ಸ್ ರೆಕಾರ್ಡ್ಸ್ ಅಂತ ಕೊಡ್ತಾರೆ. ಮಾಂಟ್ರಿಕ್ಸ್ ರೆಕಾರ್ಡ್ ಎದಕ್ಕೆ ಕೊಡ್ತಾರೆ ಅಂದ್ರೆ ಮಾನವನಿಂದ ಅವನತಿ ಒಂದು ಪ್ಲೇಸಸ್ ಇರ್ತಾವಲ್ಲ ಅಂಥವ್ಕೆ ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕೊಡ್ತಾರೆ. ಟೋಟಲ್ 100 ಒಳಗೆ ಇಂಡಿಯಾದಾಗ ಮಾಂಟ್ರಿಕ್ಸ್ ರೆಕಾರ್ಡ್ನಾಗ ಎಷ್ಟು ಅದಾವ ಅಂದ್ರೆ 2 ಅದಾವ. ಯಾವ್ಯಾವ? ಕಿಯೋಲಾಡಿಯೋ ಮತ್ತು ಲೋಕ್ಟೆಕ್. ಕಿಯೋಲಾಡಿಯೋ ಎಲ್ಲಿ ಕಂಡು ಬರ್ತೈತಿ? ರಾಜಸ್ಥಾನ್. ಲೋಕ್ಟೆಕ್ ಬಂದ್ರ ಏನ್ ಹೇಳ್ರಿ? ಲೋಕ್ಟೆಕ್ ಫೇಮಸ್ ತೇಲುವ ಸರೋವರ ಅಂತ ಕರೀತಾರಲ್ಲ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಮಣಿಪುರದಾಗ. ನೆನಪಿರ್ತೈತಿ. ಅಲ್ಲಿ ಕರ್ನಾಟಕದಾಗ ರಾಮ್ಸರ್ ಸೈಟ್ಸ್ ಎಷ್ಟು ಅದಾವ? 4 ಅದಾವ. ಕರ್ನಾಟಕದ ಮೊದಲ ರಾಮ್ಸರ್ ಸೈಟ್ ಯಾವ್ದಂದ್ರೆ ರಂಗನತಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ 3 ಯಾವ ಹೇಳ್ರಿ? ಅಂಕ ಸಮುದ್ರ. ಎಲ್ಲಿ? ಅಂಕ ಸಮುದ್ರ ಬಂದಾಗ ವಿಜಯನಗರ. ನೆಕ್ಸ್ಟ್ ಮಾಗಡಿ ಬಂದಾಗ ಗದಗ್. ನೆಕ್ಸ್ಟ್ ಇನ್ನೊಂದು ಉಳಿತು ಅಘನಾಸಿನಿ ಬಂದಾಗ ಎಲ್ಲಿ? ಉತ್ತರ ಕನ್ನಡ. ಕರೆಕ್ಟ್. ನೆಕ್ಸ್ಟ್ ಇದನ್ನ ಅಮ್ಮನಿಗಾಗಿ ಒಂದು ಗಿಡ ಅಂತ ಹೇಳಿದ್ದಿಲ್ಲ, ಅದನ್ನ ಕರ್ನಾಟಕದಾಗ ರೀಸೆಂಟ್ ಆಗಿ ಜೂನ್ 5ಕ್ಕೆ ಎಲ್ಲಿ ಮಾಡ್ತಾರ? ವಿಜಯನಗರದಾಗ. ನೆನಪಿ ವಿಜಯನಗರದ ಯಾವ ತಾಲೂಕ್ನಾಗ ಮಾಡ್ತಾರೆ? ಆಪ್ಷನ್ ಕೊಡ್ಲಿ? ಚಿಕ್ಕ ಜೋಗಿಹಳ್ಳಿ ಹಳ್ಳಿ ಆತ ತಾಲೂಕ್ ಬಂದಾಗ. ಹೊಸಪೇಟೆ, ಕೂಡ್ಗಿ, ಆಮೇಲೆ ಯಾವ್ದು ಬರ್ತೈತಿ ಇನ್ನೊಂದು ತಡಿ ಎಲ್ಲಿ ಮಾಡ್ತಾರೆ? ಕೂಡ್ಲಿಗಿ. ನೋಡು, ಕೂಡ್ಲಿಗಿದಾಗ ಮಾಡ್ತಾರೆ. ಕೂಡ್ಲಿಗಿ ಆ ಪ್ಲೇಸ್ ನೆನಪಿಟ್ಕೋರಿ. ಯಾಕಂದ್ರೆ ವಿಜಯನಗರ ಡಿಸ್ಟಿಕ್ನಲ್ಲಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ವಿಜಯ ಮಾಡಿದ್ರ. ಬಟ್ ಈ ಸರಿ ಅಮ್ಮನಿಗಾಗಿ ಅಥವಾ ಏಕ್ ಪೇಡ್ ಮಾಕೆ ನಮ್ ಇನಿಷಿಯೇಟಿವ್ ಬರ್ತೈತಲ್ಲ, ಅದ್ರದ್ದು ಎಲ್ಲಿ ಮಾಡ್ರ ಅಂದ್ರೆ ಚಿಕ್ಕ ಜೋಗಿಹಳ್ಳಿ ಮಾಡ್ತಾರೆ. ಅದೆಲ್ಲಿ ಬರ್ತೈತೆ ಅಂದ್ರೆ ಕೂಡ್ಲಿಗಿದಾಗ. ಗೊತ್ತೈತಲ್ಲ ವಿಜಯನಗರದಾಗ ಎಷ್ಟು ತಾಲೂಕುಗಳು ಬರ್ತಾವ? ಟೋಟಲ್ 6 ತಾಲೂಕುಗಳು ಬರ್ತಾವ. 4H 2K 4H ಅಂದ್ರೆ ಇದು 4 ಬರ್ತಾವ. H ಅಂದ್ರೆ ಹೊಸಪೇಟೆ. ನೆಕ್ಸ್ಟ್ ಇನ್ನೊಂದು ಹಗರಿಬೊಮ್ಮನಹಳ್ಳಿ, ಹೂವಿನಹಡಗಲಿ. ನೆಕ್ಸ್ಟ್ ಇನ್ನೊಂದು ಹರಪನಹಳ್ಳಿ. 4 ಅದು KD 2 ಅಂದ್ರೆ ಕೂಡ್ಲಿಗಿ ಮತ್ತು ಆತ್ಲ ಹೆಚ್ಚದಾಗ ಆತ್. ಮತ್ತೆ ಹೊಸಪೇಟೆ ಬಂದೆ. ಇದು ರೀಸೆಂಟ್ ಆಗಿ ಏಕ್ ಪೇಡ್ ಮಾಕೆ ನಾಮ ಎಲ್ಲಿ ಮಾಡ್ರತ್ ಕೇಳ್ರ? ವಿಜಯನಗರದ. ಕರ್ನಾಟಕದಾಗ ಫಸ್ಟ್ ಇದನ್ನ ಜೂನ್ 5ಕ್ಕೆ ಪರಿಸರ ದಿನ ಆಚರಿಸ್ತಾರಲ್ಲ, ಪ್ರತಿ ಸರ ಮಾಡ್ತಾರೆ. ಇದು ಏಕ್ ಪೇಡ್ ಮಾಕೆ ನಾಮ್ ಇನಿಷಿಯೇಟಿವ್ ಯಾವ ಇಯರ್ದಾಗ ತರ್ತಾರೆ ಅಥವಾ ಯಾರು ತರ್ತಾರೆ ಇದನ್ನ? ನರೇಂದ್ರ ಮೋದಿ ತಂದಿರ್ತಾನೆ. ಅದ್ರ ಮೇಲೆ ಏನ್ ಕೇಳಿದ್ರೆ ಏಕ್ ಪೇಡ್ ಮಾಕೆ ನಾಮ್ ತಂದಾಗ 2024 ಫಸ್ಟ್ ಯಾವ ಗಿಡ ಪ್ಲಾಂಟೇಶನ್ ಮಾಡಿದ್ರತ್? ಆಲದ ಮರ. ವೆರಿ ಗುಡ್. ನೆನಪದಲ್ಲ. ನೆಕ್ಸ್ಟ್ ರೀಸೆಂಟ್ ಆಗಿ ಇದು ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಅಂತ ನ್ಯೂಸ್ ನಾಗಿತ್ರಿ. ಯಾವ ಕಂಟ್ರಿ ಕಂಡು ಬರ್ತೈತಿ? ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಗೊತ್ತೈತಲ್ಲ. ಯಾವ ರಿವರಿಗೆ ಕಟ್ತಾರಂದ್ರ ಬ್ರಹ್ಮ. ಕರೆಕ್ಟ್. ಪದ್ಮಾ ಬ್ಯಾರೇಜ್ ಬ್ರಿಡ್ಜ್. ಕರೆಕ್ಟ್. ಸಾರಿ, ಭಾರತದಾಗ ಬರ್ತೈತಿ. ಸಾರಿ, ಭಾರತದಾಗ ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಅಂತ ಕಟ್ತಾರ. ಇದ ಪದ್ಮಾ ಭಾರತದಾಗ ಬರ್ತದೆ, ಬಾಂಗ್ಲಾದೇಶದಾಗ ಬರ್ತದೆ ನೋಡ್ಲೆ. ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಗಂಗಾ ರಿವರ್ಗೆ ಬಾಂಗ್ಲಾದೇಶದಾಗ ಕಟ್ತಾರ. ಪರಕ್ಕ ಡ್ಯಾಮ್ ಬಂದ್ರೆ ನಮ್ಮಲ್ಲಿ ಬರ್ತೈತಿ ನೋಡ. ಇದನ್ನ ಪದ್ಮಾ ಬ್ಯಾರೇಜ್ ಅಂತ ಬರ್ತೈತಿಲ್ಲ, ಬಾಂಗ್ಲಾದೇಶದಾಗ ಹರಿದೋಕತ್ತಲ್ಲ. ಬಾಂಗ್ಲಾದೇಶದಾಗ ಗಂಗಾ ಮತ್ತ ಯಾವ್ದಂದ್ರೆ ಬ್ರಹ್ಮಪುತ್ರ ನದಿ ಹರಿತಾವ. ಬ್ರಹ್ಮಪುತ್ರ ಬಾಂಗ್ಲಾದೇಶದಾಗ ಏನ್ ಕರೀತಾರೆ? ಯಾವ್ದ? ಜಮುನಾ. ನೆಕ್ಸ್ಟ್ ಗಂಗಾ ನದಿಗೆ ಬಂದ ಯಾವ್ದ?
ಪದ್ಮಾ ಅಂತ ಕರಿತಾರೆ. ಅವು ಎರಡು ಮುಂದೆ ಹೋಗಿ ಒಂದು ಮೇಘನಾ ರಿವರ್ ಅಂತ ಕೊಡ್ತಾವೆ, ಅಲ್ಲಿಂದ ಮೇಘನಾಗಿ ಹರಿತಾವ. ಗೊತ್ತಲ್ಲ ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಅಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಬಾಂಗ್ಲಾದೇಶದಾಗ ಪರಕ್ಕ ಡ್ಯಾಮ್ ಅಂತ ಬಂದಾಗ ಇಲ್ಲಿ ಬರ್ತೈತೆ. ನಮ್ಮಲ್ಲಿ ಯಾವ ನದಿ ಕಟ್ತಾರ ಅಂದ್ರೆ ಅದನ್ನ ಗಂಗಾ ರಿವರ್ಗೆ ನೆನಪಿರ್ತದೆ. ಜಗತ್ನಾಗ ಅತಿ ದೊಡ್ಡ ಡ್ಯಾಮ್ ಕಟ್ಬೇಕಂದ್ರೆ ಯಾವ ರಿವರ್ಗೆ? ಬ್ರಹ್ಮಪುತ್ರ. ಇವು ಮೂರು ಹೇಳ್ಬಿಡ್ತೀರಿ ಜಗತ್ತಿನ ಅಥವಾ ವರ್ಷದ ಇವು ಗ್ರ್ಯಾಂಡ್ ಸ್ಲಾಮ್ ಮೇಲೆ ಸ್ಪೋರ್ಟ್ಸ್ ಮೇಲೆ ಕೇಳಿರ್ತಾನೆ. ಗ್ರ್ಯಾಂಡ್ ಸ್ಲಾಮ್ಸ್ ಅಂತ ಬರ್ತಾವ ಗೊತ್ತೈತಲ್ಲ, ಟಾಪ್ 4 ಬರ್ತಾವಲ್ಲ. ಒಂದೇದು ಯಾವ್ದು? ಆಸ್ಟ್ರೇಲಿಯಾ. ಎರಡನೇದ ಫ್ರೆಂಚ್. ಮೂರನೇದ ಯಾವ್ದ? ವಿಂಬಲ್ಡನ್. ನಾಲ್ಕನೇದ USA. ಇದ್ರೊಳಗೆ ಇದನ್ನ ಅತಿ ಹಳೆಯದಾದ ಯಾವ್ದಂದ್ರ ವಿಂಬಲ್ಡನ್. ವೆರಿ ಗುಡ್. ಹಾರ್ಡ್ ಕೋರ್ಟ್ನಾಗ ಎಷ್ಟು ನಡೀತಾವ ಇದ್ರೊಳಗೆ? ಎರಡು. ಯಾವ್ಯಾವ? ಆಸ್ಟ್ರೇಲಿಯಾ ಮತ್ತು ಅಮೇರಿಕಾದ ಅಥವಾ US ಓಪನ್ ಅಂತ ಕರೀತಾರೆ. ಯಾವ್ದು ಕ್ಲೇ ಕೋರ್ಟ್ನಾಗ ನಡೀತೈತ್ರಿ? ಫ್ರೆಂಚ್ ಓಪನ್. ಆಮೇಲೆ ಇನ್ನೊಂದು ಯಾವ್ದ? ಗ್ರಾಸ್ ಕೋರ್ಟ್ನಾಗ ಯಾವ್ದ? ಈ 3 ಕೋರ್ಟ್ ಆಗ್ಯಾವ. ಯಾಕಂದ್ರೆ US ಓಪನ್ ಇನ್ನೂ ಆಗಿಲ್ಲ. ವರ್ಷದಿಂದ ಸ್ಟಾರ್ಟ್ ಆಕವಲ್ಲ. ಈಗ ಜುಲೈ ತನ ಬಂದಾಗ ಯಾವ್ದು ನಡೀತೈತೆ ಅಂದ್ರೆ ವಿಂಬಲ್ಡನ್ ನಡೆದೈತಿ. ಇನ್ನು ಯಾವ್ದು ಉಳಿದೈತೆ ಅಂದ್ರೆ US ಓಪನ್ ನಡೆದೈತೆ. ಅದ್ರ ಮೇಲೆ ಕೇಳಂಗಿಲ್ಲ. ಬಟ್ ಇವು 3 ಹೇಳ್ಬಿಡ್ತೀರಿ. ಫಸ್ಟ್ ಆಸ್ಟ್ರೇಲಿಯಾ ಓಪನ್ದಾಗ ಮೆನ್ ವಿನ್ನರ್ ಯಾರ್ರಿ? ಕಾರ್ಲೋಸ್ ಅಲ್ಕರಾಜ್. ಆಮೇಲೆ ಆಸ್ಟ್ರೇಲಿಯನ್ ಮೂರು ಮೆನ್ನ ವುಮೆನ್ ಹೇಳ್ಬಿಡ್ರೆ. ಮೆನ್ ಆಸ್ಟ್ರೇಲಿಯನ್ ಯಾವ್ಯಾವ ಅಂದ್ರೆ ಸಿರೀಸ್ ಹಾಕಿರ್ತಾವ. ಆಸ್ಟ್ರೇಲಿಯನ್ ಆದ ಕೂಡಲೇ ಯಾವ್ದಕ್ಕಂದ್ರೆ ಫ್ರೆಂಚ್, ಅದಾದ ಕೂಡಲೇ ಯಾವ್ದಕ್ಕಂದ್ರೆ ವಿಂಬಲ್ಡನ್. US ಓಪನ್ ಅಂತೂ ನೆನಪಿಟ್ಕೊಳ್ಳೋಕೆ, ಯಾಕಂದ್ರೆ ಈಗ ರೀಸೆಂಟ್ ಆಗಿ ಆಗಿಲ್ಲ. ಅದು 25ರಾಗ ಆಗೈತಿ, 26ದ ಆಗಿಲ್ಲ. ಇವು 3 ಯತ್ನ ಆಸ್ಟ್ರೇಲಿಯಾದಾಗ ಬಂದಾಗ ಯಾರಂದ್ರೆ ಕಾರ್ಲೋಸ್ ಅಲ್ಕರಾಜ್ ಅಂತ ಬರ್ತಾರೆ. ಆಮೇಲೆ ಅದ್ರ ನೆಕ್ಸ್ಟ್ ಬರೋದು ಯಾವ್ದಾರ ಫ್ರೆಂಚ್ ಓಪನ್ದಾಗ ಯಾರ್ರಿ? ಅಲೆಕ್ಸಾಂಡರ್ ಜ್ವರೇವ್ ಅಂತ ಬರ್ತಾರೆ. ನೆನೆಸ್ಬಿಟ್ಕೋರಿ. ನೆಕ್ಸ್ಟ್ ಅಲೆಕ್ಸಾಂಡರ್ ಜ್ವರೇವ್ ಆದ್ಮೇಲೆ ಯಾವ್ದು ಬರ್ತೀನ? ವಿಂಬಲ್ಡನ್ ದ ಜಾನಿಕ್ ಸಿನ್ನರ್. CAG ಅಂತ ನೆನಪಿಟ್ಕೋ. CAJ ಅಂತ ಬರ್ತೈತೆ ನೋಡಿ. ಕಾಗತ್ತ ಹಿಂಗೇನು ನೆನಪಿಟ್ಕೋತೀರಿ ಇಟ್ಕೋ. ಅಂದ್ರೆ ಮೆನ್ಸ್ದು ವಿನ್ನರ್ಗಳು ನೆನಪಿದ್ರತ್ತೀನಿ. ಅಲ್ಲಿ 1 ಲೈನರ್ದಾಗ ಕೇಳಿ, ಆಪ್ಷನ್ದಾಗ ಕೇಳಿ ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ನ CAG ಅಂತ ನೆನಪಿರ್ತೈತಲ್ಲ. CAJ ಆಕತ್ತನ? CAJ ಆಕತ್. ಕರೆಕ್ಟ್. CAJ ಅದ. CAG ಟೈಪ್ ನೆನಪಿಟ್ಕೊಂಡ್ಬಿಡ, ಅಲ್ಲಿ ಗೊತ್ತಾಕತ್ತೆ. CAJ ಅಂತ. ಒಂದೇದು ಯಾರು ಹೇಳ್ರಿ? ಆಸ್ಟ್ರೇಲಿಯನ್ ಬಂದಾಗ ಕಾರ್ಲೋಸ್ ಅಲ್ಕರಾಜ್. ಎ ಅಂದ್ರೆ ಯಾರಂದ್ರೆ ಅಲೆಕ್ಸಾಂಡರ್ ಜ್ವರೇವ್ ಅಂತ ಬರ್ತಾರೆ. ಅವು ಸಿರೀಸ್ ಗೊತ್ತಾಗತ್ತಲ್ಲ. ಆಸ್ಟ್ರೇಲಿಯಾ ಆದ ಕೂಡಲೇ ಫ್ರೆಂಚ್ ಆದ ಕೂಡಲೇ ವಿಂಬಲ್ಡನ್ ಆದ ಕೂಡಲೇ US ಬರ್ತದೆ. US ಅಂತೂ ನಡೆದಿಲ್ಲ. CAJ ಆತಲ್ಲ. ನೆಕ್ಸ್ಟ್ ಮಹಿಳೆಯರು ಬಂದಾಗ ಹೇಳ್ರಿ ಒಂದೆರಡು. ಎಲೆನಾ ರೆಬೆಕಿನಾ ಅಂತ ಬರ್ತಾರೆ. ಎಲೆನಾ ರೆಬೆಕಿನಾ. ನೆಕ್ಸ್ಟ್ ಮೀರಾ ಆಂಡ್ರೋಮೋ ಆದ್ಮೇಲೆ ಹೆಂಗೆ ಕೇಳಿರ್ತಾರೆ ಇವು ಕ್ವಶನ್. ಅವರು ಕೇಳಾಗ ಭಾಳ ಟಫ್ ಮಾಡ್ಬೇಕಂತ ಕೇಳಿರಂಗಿಲ್ರಿ. ಯಾವ್ದಾರ ದೇಶದ ವಿಶೇಷ ಅಥವಾ ಪ್ರಶ್ನೆ ಇರ್ತಾರಲ್ಲ, ಏನ್ ಕೇಳ್ತಾರೆ ಗೊತ್ತಾನ? ರಷ್ಯಾದಿಂದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಅಥವಾ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಯಾರು ಕೇಳ್ತಾರೆ? ರಷ್ಯಾದಿಂದ ಆದ ಮೊದಲ ಮಹಿಳೆ ಅವ್ರು ಯಾರಂದ್ರೆ ಮೀರಾ ಆಂಡ್ರೋಮೋವಾ ಅಂತ ಬರ್ತಾರೆ. ಅವ್ರ ಮೇಲೆ ಡೈರೆಕ್ಟ್ ಮೀರಾ ಆಂಡ್ರೋಮೋವಾ ಯಾವ ದೇಶದಿಂದ ಫಸ್ಟ್ ಟೈಮ್ ಇದನ್ನ ಗ್ರ್ಯಾಂಡ್ ಸ್ಲಾಮ್ ಆಗ್ಯಾರ ಹಿಂಗೆ. ಈ ದೇಶದ ಎಲ್ಲರ ವಿಶೇಷ ಇದ್ರತ್ತೆ ಅವ್ರ ಮೇಲೆ ಹೈಲೈಟ್ ಮಾಡ್ತಿರ್ತಾರೆ. ಅದಕ್ಕೆ ಮೆನ್ಸ್ದಾಗ ಗೊತ್ತದು ಅಲ್ಲಿ 3 ಸೀರೀಸ್ ಬಂದಾಗ. ಈಗ ವುಮೆನ್ಸ್ದಾಗ ಹೇಳ್ರಿ. ಒಂದೇದು ಯಾವ್ರಿ? ಎಲೆನಾ ರೆಬೆಕಾನಾ ಅಂತ ಹೇಳ್ರ. EM ಕೋಡ್ ಹಾಕತ್ತೇನೆ. ಅದಕ್ಕೊಂದು ಯಾವ್ದಾರ EM ಆಕತ್ತೆ. ಕರೆಕ್ಟ್. ಲಾಸ್ಟ್ ಇಲ್ಲ ಲಿಂಡಾ ಅಂತ ಬರ್ತಾರ ನಾವು. ಲಿಂಡಾ ಅಂತ. EM ಅಂತ ನೆನಪಿಟ್ಕೋರಿ. EM ಅಂತ ನೆನಪಿಟ್ಟು. E ಅಂದ್ರೆ ಯಾರ? ಎಲೆನಾ ರೆಬೆಕಾನಾ. M ಅಂದ್ರೆ ಯಾರ್ರಿ? ಮೀರಾ ಆಂಡ್ರಿಮೋವಾ. L ಅಂದ್ರ ಲಾಸ್ಟ್ ಬರ್ತಾರೆ ಯಾರ? ಲಿಂಡಾ ಅಂತ ಬರ್ತಾರೆ ನೋಡಿ. ಲಿಂಡಾ ಏನತ್ತೈತೆ ಅವ್ರದ್ದು ಮುಂದೆ ಹೆಸರು? ಲಿಂಡಾ ನೋಸ್ಕೋವಾ. ಕರೆಕ್ಟ್. ಈ ಲಿಂಡಾ ನೋಸ್ಕೋವಾ ಗೊತ್ತದು ಅಲ್ಲ. 3 ಓಪನ್ಸ್ ಹೇಳಿ ನೋಡಿ. ಇವ್ರ ಮೇಲೆ 1 ಲೈನರ್ ಹಾಕಿರ್ತಾರ ಅಥವಾ ಹೆಂಗ ಹಿಂದ ಮುಂದೆ ಮಾಡ್ಕೇಳ್ರಿ. ಇವ್ರ ಪರ್ಫೆಕ್ಟ್ ನೆನಪಿಟ್ಕೊಂಡವ್ರ. ವಿನ್ನರ್ಸ್ ಯಾರ ಅಥವಾ ಮೆನ್ಸ್ ವಿನ್ನರ್ ಯಾರ, ವುಮೆನ್ ವಿನ್ನರ್ ಯಾರ, ಅಥವಾ ರಷ್ಯಾದಿಂದ ಮೊದಲ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಯಾರ ಅಂತ ಹಿಂಗೆ ಕೇಳಿರ್ತಾರೆ. ಅದ್ರ ಸಲುವಾಗಿ ಲಾಸ್ಟ್ ಒಮ್ಮೆ ಹೇಳ್ಬಿಡ್ತೀರಿ. ಇವು ಸೀರೀಸ್ ಅಂತೂ ಗೊತ್ತದ. ಈಗ ಹೇಳ್ರಿ ಆಸ್ಟ್ರೇಲಿಯಾದ ಮೆನ್ಸ್ ಸೀರೀಸ್ ಹೇಳ್ಬಿಡ್ರಿ. ಮೆನ್ದಾಗ ಯಾರು? ಕಾರ್ಲೋಸ್ ಅಲ್ಕರಾಜ್. ಎರಡನೇದ ಅಲೆಕ್ಸಾಂಡರ್ ಜ್ವರೇವ್. ಆಮೇಲೆ J ಅಂದ್ರೆ ಯಾರಂದ್ರೆ ಜಾನಿಕ್ ಸಿನ್ನರ್. ವುಮೆನ್ ಒಳಗೆ ಎಲೆನಾ ರೆಬೆಕಾನಾ. EML ಅಂತೈತೆ. ಎಲೆನಾ ರೆಬೆಕಾನಾ. M ಅಂದ್ರೆ ಯಾರಂದ್ರೆ ಮೀರಾ ಆಂಡ್ರಿಮೋವಾ ಅಂತೂ ಇಂಪಾರ್ಟೆಂಟ್ ನೋಡ್ರಿ. ಕೇಳ್ಬೋದು. ಯಾಕಂದ್ರೆ ರಷ್ಯಾ ವಾರ್ನಾಗ ಐತಲ್ಲ. ಇಲ್ಲ ರಷ್ಯಾದಿಂದ ಮೊದಲ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಯಾರತ್ ಕೇಳ್ಬೋದು. ಯಾರಂದ್ರೆ ಮೀರಾ ಆಂಡ್ರಿಮೋವಾ. ಅದಾದ್ಮೇಲೆ ಯಾರಂದ್ರೆ ಲಿಂಡಾ ನೋಸ್ಕೋವಾ ಅಂತ ಬರ್ತೈತಿ. ಯಾವ ಇದಕ್ಕೆ ಬರ್ತೈತ್ರಿ? ಯಾವ್ದು? ಜಕ್ ರಿಪಬ್ಲಿಕ್. ಯಾವ್ದು? ಸಾರಿ, ಕಂಟ್ರಿ ಬಂದಾಗ ಜಕ್ ರಿಪಬ್ಲಿಕ್ ಅಂತ ಬರ್ತೈತಿ. ಓಕೆ. ನೆಕ್ಸ್ಟ್ ರೀಸೆಂಟ್ ಆಗಿ ಬರ್ತೈತಿ ಇದು WMCC ಅಂತ ಬರ್ತೈತಿ. WMCC ವರ್ಕಿಂಗ್ ಮೀಟಿಂಗ್ ಅವ್ನ ಏನಂತ ಕರೀತಾರೆ ಅಂದ್ರೆ ಅದಕ್ಕೆ ವರ್ಕಿಂಗ್ ಮೆಕ್ಯಾನಿಸಮ್ ಫಾರ್ ಕನ್ಸಲ್ಟೇಷನ್ ಅಂಡ್ ಕೋಆರ್ಡಿನೇಷನ್ ಅಂತ ಒಂದು ಕಂಪ್ನಿ ಆರ್ಗನೈಸೇಷನ್ ಐತಿ. ಇದು ಯಾವ ಕಂಟ್ರಿದವ್ರು ಮಾಡ್ತಾರೆ ಹೇಳ್ರಿ? ಇದು ರೀಸೆಂಟ್ ಆಗಿ ಹೇಳಿದೆ. WMCC ಅಂತ ಡೈರೆಕ್ಟ್ ಕೇಳಿರ್ತೀನಿ. ಇದು ಅಥವಾ ಯಾವ ಕಂಟ್ರಿ ಐತಿ? ಇಂಡಿಯಾ ಇದ್ರೊಳಗೆ ಏನೇನು ಗೊತ್ತಾ? ಇಂಡಿಯಾದ ಏನು ಮಾಡ್ರೆ ಗೊತ್ತಾನೆ? ಇಂಡಿಯಾ ಮತ್ತು ಆ ಕಂಟ್ರಿ ಕೂಡಿ ಜಾಯಿಂಟ್ ಆಗಿದ್ರೊಳಗೆ ಸೈನ್ ಮಾಡ್ಕೋತೈತಿ. ಇಂಡಿಯಾ ಕಂಟ್ರಿ ಜೋಡ ಆಲ್ರೆಡಿ ಏನಂದ್ರೆ ಯಾವುದು ಇದ್ರೊಳಗೆ ಬಾರ್ಡರ್ ಒಳಗೆ ಅದು ಕ್ರೈಸಿಸ್ನಾಗ ಹೋಗಂಗಿಲ್ಲ ಅಥವಾ ಅಗ್ರಿಮೆಂಟ್ ಮಾಡ್ಕೋತಿರಂಗಿಲ್ಲ. ಬಟ್ ಫಸ್ಟ್ ಟೈಮ್ ಏನು ಮಾಡಿವಿ ಅಂದ್ರೆ ಆ ಕಂಟ್ರಿ ಜೋಡ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಅಥವಾ ಆರ್ಗನೈಸೇಷನ್ದಾಗ ಯಾವ್ದು ಹೇಳಿ? WMCC ಅಂತ ವರ್ಕಿಂಗ್ ಮೆಕ್ಯಾನಿಸಮ್ ಅಂಡ್ ಕನ್ಸಲ್ಟೇಷನ್ ಕೋಆರ್ಡಿನೇಷನ್ ಅಂತ ಕರೀತಾರೆ. ಕೋಆರ್ಡಿನೇಷನ್ ಅಂದ್ರೆ ಕೋಆಪರೇಷನ್, ಸಹಕಾರ ಕೊಡು. ಆ ಕಂಟ್ರಿ ಜೋಡ ಏನ ಸಹಕಾರ ಕೊಡು ಸಲ್ಮಂದ್ ಅಥವಾ ಕೋಆರ್ಡಿನೇಟ್ ಮಾಡು ಸಲ್ಮಂದ್ ಮಾಡ್ತೀವಿ. ಯಾವ ಕಂಟ್ರಿ ಜೋಡ ಮಾಡ್ತಾರೆ? ಇಂಡಿಯನ್ ಬಾರ್ಡರ್ ಕಂಟ್ರಿ ಜೋಡನ ಐತಿ. ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ್ ಮೂರಾಗ. ಚೀನಾದವ್ರ ಜೋಡ WMCC ಅಂದ್ರೆ ನೆನಪಿಟ್ರಿ. ಯಾಕೆ ಚೀನಾ ಜೋಡ ಅಂದ್ರೆ ರೀಸೆಂಟ್ ಆಗಿ ಚೀನಾದ ಕ್ರೈಸಿಸ್ ಆಗುತ್ತೆ. ಅಕ್ಷಯ್ ಚೀನಾದಾಗ ಬರ್ತಾರ ಅಂತೇಳಿ. ಅದೇ ಬಾರ್ಡರ್ದ ಏನು ಕ್ರೈಸಿಸ್ ಐತಿಲ್ಲ, ನಾವು ಬಾರ್ಡರ್ ಪ್ರೊಟೆಕ್ಟ್ ಮಾಡ್ಬೇಕಂತ ಅವ್ರದ್ದೊಂದು WMCC ಮೀಟಿಂಗ್ ಅಂತ ಐತಿ. ಆ ಮೀಟಿಂಗ್ದಾಗ ಇಂಡಿಯಾದವ್ರು ಪಾರ್ಟಿಸಿಪೇಟ್ ಮಾಡ್ರೆ ಯಾವ 2 ಕಂಟ್ರಿ ಬರ್ತದೆ? ಇಂಡಿಯಾ ಮತ್ತು ಚೀನಾ. ಇವು ಯಾಕೆ ಚೀನಾದ ಮೇಲೆ ಅದನ್ನ ಇದನ್ನ ಕೇಳ್ಬೇಕಂತ. ಇಲ್ಲಿ ಇನ್ನೊಂದು ಏನು ಕೇಳ್ತಾನೆ ಅಂದ್ರೆ ನಮ್ದು ಯುನೆಸ್ಕೋದ ವರ್ಲ್ಡ್ ಇದನ್ನ ಮೆಮೊರಿ ರೆಕಾರ್ಡ್ ಅಂತ ಬರ್ತೈತಲ್ಲ, ಅದಕ್ಕೂ ಇಂಡಿಯಾ ಮತ್ತು ಚೀನಾ ಕೂಡ ಒಂದು ಬುಕ್ ರೆಫರ್ ಮಾಡ್ಯಾರ. ಯಾವ ಬುಕ್ ಹೇಳ್ರಿ? ಯಾವ್ದ? CUK. ಯಾರ್ದಿದ? ವುಯೆನ್ ಸ್ಟ್ಯಾಂಗ್ನ CUK ಬುಕ್ ರೆಫರ್ ಮಾಡ್ಯಾರ. ನೆನಪೈತಲ್ಲ? ವರ್ಲ್ಡ್ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ಅಂತ ಕರಿತಾರಲ್ಲ. 2 ಕಂಟ್ರಿ ಕೂಡ ರೆಫರ್ ಮಾಡಿದ್ದು ಯಾವ್ದಂದ್ರೆ CUK. ಈಗ ಇಂಡಿಯಾದು ಯಾವ್ದು ಹೇಳ್ರಿ ಮೆಮೊರಿ ಆಫ್ ದ ರೆಕಾರ್ಡ್ದಾಗ?
ಹಾ ವೆರಿ ಗುಡ್. ಭರತನಾಟ್ಯಂ ಐತಿ. ನೆಕ್ಸ್ಟ್ ಭಗವದ್ಗೀತಾ, ಭರತನಾಟ್ಯ, ಇನ್ನೊಂದು ಯಾವ್ದು ಬರ್ತದೆ? ಅದೇ ಭಗವದ್ಗೀತಾ, ಭರತನಾಟ್ಯ, ಇನ್ನೊಂದು ಯಾವ್ದು ಬರ್ತದೆ ನೋಡು? ಪಂಚತಂತ್ರ ಅದಲ್ಲ. ನಾ ಏಷ್ಯಾ ಪೆಸಿಫಿಕ್ ಯುನೆಸ್ಕೋ ರೀಜನ್ ಹೇಳತ್ತಿಲ್ಲ, ಓನ್ಲಿ ಯುನೆಸ್ಕೋ ಒಂದ ಭಗವದ್ಗೀತಾ ಒಂದ, ನಾಟ್ಯಶಾಸ್ತ್ರ ಒಂದ್ ಬರ್ತದೆ. ಹಾ ಶಾಂತಿನಿಕೇತನ್ ಆರ್ಕೈವ್ಸ್, ಕರೆಕ್ಟ್. ಶಾಂತಿನಿಕೇತನ್ ಆರ್ಕೈವ್ಸ್. ಇವು ಇನ್ನೊಮ್ಮೆ ಹೇಳ್ತಾನೆ ಎರಡು ನೆನಪಿಟ್ಕೋರೆ. ಈಗ ಇಂಡಿಯಾ ಚೀನಾ ಜೋಡ ಯಾವ್ದು WMCC ಮೀಟಿಂಗ್ ಡೈರೆಕ್ಟ್ ಎಲ್ಲರ WMCC ಮೀಟಿಂಗ್ ಅಥವಾ ಇಂಡಿಯಾ ಇತ್ತೀಚೆಗೆ ಚೀನಾ ಜೋಡ ಬಾರ್ಡರ್ ಕ್ರೈಸಿಸ್ ಮ್ಯಾನೇಜ್ ಮಾಡೋ ಸಲ್ಬಂದ್ ಯಾವ ಒಂದು ಮೀಟಿಂಗ್ ಮಾಡಿತ್ತಂದ್ರೆ WMCC ಮೀಟಿಂಗ್ ಅಂತ ಕರೀತಾರೆ. ಆ ಮೀಟಿಂಗ್ದಾಗ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿತ್ರಿ, ಚೀನಾ ಇಂಡಿಯಾ ಕೂಡಿ. ಸೇಮ್ ಹಂಗ ಚೀನಾ ಮತ್ತು ಇಂಡಿಯಾ ಕೂಡಿ ಯುನೆಸ್ಕೋದ ಮೆಮೊರಿ ಆಫ್ ದ ವರ್ಲ್ಡ್ ಅಂದಾಗ ಜಗತ್ನಾಗ ಯಾವ್ದಾರ ಮೆಮೊರಿ ಅತ್ತಾವ್ ಏನಂದ್ರೆ ಆರ್ಕೈವ್ಗಳನ್ನ ಸೇವ್ ಮಾಡಿ ಇಡ್ತಾರೆ, ಯಾಕಂದ್ರೆ ಮುಂದಿನ ಜನರೇಷನ್ ಗೊತ್ತಾಗ್ಬೇಕಂತೇಳಿ. ಅಂತದ್ರೋಗಿ ಇಂಡಿಯಾ ಮತ್ತು ಚೀನಾ ಕೂಡಿ ಎರಡು ಕೂಡಿ ಯುನೆಸ್ಕೋ ರೆಫರ್ ಮಾಡೋ. ಯಾಕಂದ್ರೆ ಯುನೆಸ್ಕೋ ನಮ್ದಲ್ಲ, ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಹೇಳ್ರಿ? ಫ್ರಾನ್ಸ್ನ ಪ್ಯಾರಿಸ್ನ ಬರ್ತೈತಲ್ಲ. ಯುನೆಸ್ಕೋ ಅದ ಏನಾರ ಸೈಂಟಿಫಿಕ್ ಇರ್ತಲ್ಲ, ಅವ್ನು ರಿಸರ್ಚ್ ಮಾಡಿ ಅವ್ನು ಪ್ರೊಟೆಕ್ಟ್ ಮಾಡಿ ಇಡ್ತಿರ್ತದೆ. ಅದ್ರೊಳಗೆ ಇಂಡಿಯಾ ಮತ್ತು ಚೀನಾ ಕೂಡಿ ಯಾವ್ದು ಮಾಡ್ರಿ ಅಂದ್ರೆ CUK ಬುಕ್. CUK ಬರ್ದವ್ರು ಯಾರ್ರಿ? ಓಎನ್ಸ್ ಥ್ಯಾಂಕ್, ಕರೆಕ್ಟಾ. ಅದ್ರೊಳಗೆ ಡೈರೆಕ್ಟ್ ಇದೇನಂದ್ರೆ ಇಂಡಿಯಾ ಚೀನಾ ಕೂಡ ಬಂದಾಗ ಇಂಡಿಯಾದು ಸ್ವಂತ ಮೂರು ಅದಾವ. ಮೂರು ಯಾವ್ಯಾವ ಅಂದ್ರೆ ಒಂದೇದ ನಾಟ್ಯಶಾಸ್ತ್ರ, ಭಗವದ್ಗೀತಾ, ಇನ್ನೊಂದು ಯಾವ್ದಂದ್ರೆ ಶಾಂತಿನಿಕೇತನ್ ಅಂತ ಬರ್ತದೆ. ಶಾಂತಿನಿಕೇತನ್ ಎಲ್ಲಿ ಬರ್ತದೆ? ಪಶ್ಚಿಮ ಬಂಗಾಳದಾಗ ಬರ್ತೈತೆ ಅಲ್ಲ ಶಾಂತಿನಿಕೇತನ್, ರವೀಂದ್ರನಾಥ್ ಟಾಗೋರ್ದಲ್ಲ. ಶಾಂತಿನಿಕೇತನ್ ಅಂತ ಅದ್ರದ್ದು ಆರ್ಕೈವ್ಸ್. ಶಾಂತಿನಿಕೇತನ್ ಇದನ್ನ ಶಾಂತಿನಿಕೇತನ್ ಅಂತ ಐತ್ಲ, ಅಲ್ಲಿ ಆರ್ಕೈವ್ಸ್ ಅಂದ್ರೆ ಏನಂದ್ರೆ ಅಲ್ಲಿ ಏನು ಏನತ್ತೀವಿ ಆರ್ಕೈವ್ಸ್ಗೆ ಏನತ್ತಾರ ಕನ್ನಡದಾಗ? ಆರ್ಕೈವ್ಸ್ಗೆ ಬರವಣಿಗೆಗಳ, ಕರೆಕ್ಟ್. ಆರ್ಕೈವ್ಸ್ ಅಂದ್ರೆ ಅಲ್ಲಿ ಹಳಿ ಕಾಲದಾಗ ಏನು ಶಾಂತಿನಿಕೇತನ್ ಸ್ಥಾಪನೆ ಮಾಡಿದ್ರಲ್ಲ ಆ ಟೈಮ್ನಾಗ ಬರೆದಿದ್ದು ಬರವಣಿಗೆಗಳೇನದಲ್ಲ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡೋರು. ಆರ್ಕೈವ್ಸ್ ಅಂದ್ರೆ ಹಳಿ ಕಾಲದವ್ರು ಏನು ಬರೆದಿಟ್ಟಿರ್ತಾರಲ್ರಿ, ಈಗ ಭಗವದ್ಗೀತಾ ಹಳಿ ಕಾಲದಾಗ ಬರ್ದಿರ್ತಾರಲ್ಲ ಅಂತ ಆರ್ಕೈವ್ಸ್ಗಳು ಬುಕ್ಗಳು ಹತ್ತಿಲ್ಲ ಅವನ್ನೆಲ್ಲ ಬರೆದಿಡುದು. ಅದನ್ನ ಏನು ಮಾಡ್ತಾರಂದ್ರೆ ಮೂರು ಕೂಡಿ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ದಾಗ ಅದಾವ. ಯಾವ್ಯಾವ್ದು ಅಂದ್ರೆ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ದಾಗ ನಾಟ್ಯಶಾಸ್ತ್ರ, ಭಗವದ್ಗೀತಾ, ಶಾಂತಿನಿಕೇತನ್, ಮೂರು ಗೊತ್ತಾದವ್ರು. ಇನ್ನು ಇದಾದ್ಮೇಲೆ ಇನ್ನೊಂದು ಇದು ಓನ್ಲಿ ಏನಂದ್ರೆ ಪೂರ್ತಿ ಯುನೆಸ್ಕೋ ಕನ್ಸಿಡರ್ ಮಾಡಿದಾಗ ಜಗತ್ತಿನ ಎಲ್ಲಾ ಸ್ಟೇಟ್ಗಳು ಬರ್ತಾವ್ರಿ, ಎಲ್ಲಾ ಕಂಟ್ರಿಗಳನ್ನ ಕನ್ಸಿಡರ್ ಮಾಡಿದಾಗ ಇವ್ನು ಸೇರಿಸಿದಾಗ. ಅದಾದ್ಮೇಲೆ ಇನ್ನು ಏನಂತ ಕರೀತಾರೆ ಅಂದ್ರೆ ಏಷ್ಯಾ ಪೆಸಿಫಿಕ್ ಅಂತ ಕರೀತಾರೆ. ಏಷ್ಯಾ ಮತ್ತು ಪೆಸಿಫಿಕ್ ರೀಸನ್ದಾಗ ಏನು ಬರ್ದಿರ್ತಾರಲ್ಲ ಅಥವಾ ಏನಾರ ಬುಕ್ ಇರ್ತಾವ, ಏನಾರ ಸೈಂಟಿಫಿಕ್ ರಿಸರ್ಚ್ ಏನೋ ಪಾರಂಪರಿಕ ಇರ್ತಲ್ಲ ಅವ್ನು ಸೇರಿಸ್ತಾರ. ಅವ್ರೊಳಗೆ 3 ಸೇರ್ತಾವ ಇಂಡಿಯಾದಿಂದ. ಇವು 2 ಇಂಡಿಯಾದಿಂದ ಡೆಡಿಕೇಟೆಡ್ ಆಗಿ ಹೇಳತ್ನ. ಚೀನಾ ಜೋಡ ಬಂದಾಗ CUK ಒಂದ, ಉಳ್ಕಿದ್ದೇನು ಬರ್ತಾವಲ್ಲ ಇವೆಲ್ಲ ಸ್ವಂತ ಇಂಡಿಯಾದವ್ರದಿಂದನ ರಿಕಗ್ನೈಸ್ ಮಾಡ್ಯಾರ. ಇವು 3 ಆದವ ಮೆಮೊರಿ ಆಫ್ ದ ವರ್ಲ್ಡ್ದಾಗ. ಇನ್ನು ಏಷ್ಯಾ ಪೆಸಿಫಿಕ್ ಮೆಮೊರಿ ಆಫ್ ದ ವರ್ಲ್ಡ್ದಾಗ 3 ಹೇಳ್ರಿ. ಪಂಚತಂತ್ರ, ವೆರಿ ಗುಡ್. ಪಂಚತಂತ್ರ ಯಾರ್ದ? ವಿಷ್ಣು ಶರ್ಮನ ಪಂಚತಂತ್ರ. ನೆಕ್ಸ್ಟ್ ರಾಮಚರಿತ ಮಾನಸ ಯಾರ್ದ? ತುಳಸಿದಾಸನ ರಾಮಚರಿತ ಮಾನಸ. ನೆಕ್ಸ್ಟ್ ಸಹೃದಯ, ಹೃದಯ ಲೋಕ್ಯನ್ ಯಾರ್ದದ? ಆನಂದ ವರ್ಮನ್. ಸಹೃದಯ, ಹೃದಯ ಲೋಕ್ಯನ್ ಗೊತ್ತಾದವಲ್ಲ ಎರಡು. ಮೆಮೊರಿ ಆಫ್ ದ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ಕೇಳಿದಾಗ ಅವು 3. ಆಮೇಲೆ ಇದು ಏಷ್ಯಾ ಪೆಸಿಫಿಕ್ ಮೆಮೊರಿ ಆಫ್ ದ ವರ್ಲ್ಡ್ ಕೇಳಿದಾಗ ಇವು 3. ಇಂಡಿಯಾ ಚೀನಾ ಕೂಡ ರೀಸೆಂಟ್ ಆಗಿ ಯಾವ್ದನ್ನ ರೆಫರ್ ಮಾಡ್ಯಾವತ್ ಕೇಳ್ರ? CUK ಗೊತ್ತಲ್ಲ. CUK ಯಾರ್ದಂದ್ರ ಓಎನ್ಸ್ ಥ್ಯಾಂಕ್. ಆಮೇಲೆ ಗೋಕೋಕಿ ಯಾರ್ದಂದ್ರ ಪಾಯಿಯಾನದ. ಇವು 2 ಬರ್ತಾವಲ್ಲ, ಕನ್ಫ್ಯೂಸ್ ಮಾಡೋ ಸಲ್ಬಂದ್ ಇವನ ಆಪ್ಷನ್ ಹಾಕಿರ್ತಾನೆ. ಅದ್ರ ಸಲ್ಬಂದ್ ಕಂಟ್ರಿದಾಗ ಫಸ್ಟ್ ಟೈಮ್ ಭಾರತದ ಮೊದಲ ಸ್ಪೆಷಲ್ ಎಕನಾಮಿಕ್ ಝೋನ್ ಅರ್ಬನ್ ಅಥವಾ ಪಬ್ಲಿಕ್ ಪಾರ್ಟ್ನರ್ಶಿಪ್ ದಿಂದ ಎಲ್ಲಿ ಮಾಡ್ಯಾರ? ಇನ್ನೊಮ್ಮೆ ಕೇಳತ್ ನೋಡ್ರಿ. ಸ್ಪೆಷಲ್ ಅಥವಾ ವಿಶೇಷ ಆರ್ಥಿಕ ಕ್ವಶನ್ ಏನ್ ಕೇಳಿರ್ತಾನಂದ್ರೆ ಭಾರತದ ಮೊದಲ ಖಾಸಗಿ ವಿಶೇಷ ಆರ್ಥಿಕ ವಲಯ ಇತ್ತೀಚೆಗೆ ಯಾವ ಒಂದು ಯೂನಿಯನ್ ಟೆರಿಟರಿದಾಗ ಅಥವಾ ಸ್ಟೇಟ್ನಾಗ ಡಿಕ್ಲೇರ್ ಮಾಡೋದ್ ಕೇಳ್ತಾನೆ. ಯಾವ್ದ? ಪಾಂಡಿಚೇರಿದಾಗ. ನೆನಪಿರ್ತೈತಿಲ್ಲ ಪಾಂಡಿಚೇರಿದ ಏನ್ ಮಾಡ್ರಿ ಅಂದ್ರ ಭಾರತದಾಗ ಅದಾವ ವಿಶೇಷ ಆರ್ಥಿಕ ವಲಯಗಳಂದ್ರೆ ಗೊತ್ತಕ್ಕ. ವಿಶೇಷ ಆರ್ಥಿಕ ವಲಯ ಅಂದ್ರೆ ಅಲ್ಲಿ ಆರ್ಥಿಕ ಉತ್ತೇಜನ ಕೊಡು ಸಲ್ಬಂದ್ ಅದನ್ನ ವಲಯನ ಪ್ರೊಟೆಕ್ಟ್ ಮಾಡಿ ಇಟ್ಟಿರ್ತಾರ. ಅಂತದ್ ಇಂಡಿಯಾದ ಮೊದಲ ವಿಶೇಷ ಆರ್ಥಿಕ ವಲಯ ಯಾವ್ದು ಕೇಳ್ರ? ಇನ್ನೊಮ್ಮೆ ಹೇಳತ್ನ ಖಾಸಗಿ ಅತ್ ಕೇಳಿರತ್ತೇಳಿ. ಪಾಂಡಿಚೇರಿ. ಭಾರತದ ಮೊದಲ ವಿಶೇಷ ಆರ್ಥಿಕ ವಲಯ ಅಂದ್ರೆ ಕಾಂಡ್ಲಾ ಅಂತ ಬರ್ತೈತಿ. ಆಮೇಲೆ ಭಾರತದ ಮೊದಲ AI ನಿರ್ಮಿತ ವಿಶೇಷ ಆರ್ಥಿಕ ವಲಯ ಅಂತಂದಾಗ ನವರಾಯ್ಪುರ. ಎಲ್ಲಿ ಬರ್ತೈತಿ? ಛತ್ತೀಸ್ಗಢ. ಗೊತ್ತಾದ್ವಲ್ಲ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕೇಳ್ತಾರೆ. ಭಾರತದ ಮೊದಲ ಸ್ಪೆಷಲ್ ಎಕನಾಮಿಕ್ ಅಂದ್ರೆ ಕಾಂಡ್ಲಾ. ಅದಾದ್ಮೇಲೆ ಇನ್ನೊಂದು AI ಆಟೋಮೇಟೆಡ್ ಅಂದ್ರೆ ಪೂರ್ತಿ ಕೃತಕ ಬುದ್ಧಿ ಮತ್ತೆ ಇನ್ಸ್ಟಾಲ್ ಮಾಡಿದ್ದು ಎಲ್ಲಿ ಅಂದ್ರೆ ಛತ್ತೀಸ್ಗಢದ ನವರಾಯ್ಪುರ. ಇನ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ದಾಗ ಮಾಡ್ಯಾರ ಎಲ್ಲಿ ಅಂದ್ರೆ ಪಾಂಡಿಚೇರಿ. ಯಾರ್ದಾರ ಪಾಂಡಿಚೇರಿ ಮುಖ್ಯಮಂತ್ರಿ? ಓಕೆ. ನೆಕ್ಸ್ಟ್ ಸಮಾಧಾನ್ ದೀದಿ ಅಂತ ಇತ್ತೀಚೆಗೆ ಒಂದು ಪೋರ್ಟಲ್ ಮಾಡಿರ್ತಾರ್ರಿ. ಸಮಾಧಾನ್ ದೀದಿ ಅಂತ ಇದನ್ನ ಯಾರು ಮಾಡ್ತಾರೆ ಹೇಳ್ರಿ? ಇದ್ರದ್ದು ವಿಶೇಷತೆ ಏನೈತೆ ಅಂದ್ರೆ ಕರ್ನಾಟಕದಾಗ ಹೆಂಗ್ ಪ್ರಜಾ ಸೇವಾ ಇಲಾಖೆ ತರಲ್ಲ ಸೇಮ್ ಹಂಗ ಸಮಾಧಾನ್ ದೀದಿ ಅಂತ ಐತಿ. ಇದು ಸೆಂಟ್ರಲ್ ಲೆವೆಲ್ಗೆ ಬರ್ತದೆ ಸಮಾಧಾನ್ ದೀದಿ ಅಂತ. ಇದನ್ನ ಯಾವ ಒಂದು ಇದನ್ನ ಡಿಪಾರ್ಟ್ಮೆಂಟ್ ದವ್ರು ಲಾಂಚ್ ಮಾಡ್ತಾರೆ. ಸಮಾಧಾನ್ ದೀದಿ ಡಿಪಾರ್ಟ್ಮೆಂಟ್ ಆಫ್ ನರೇಂದ್ರ ಮೋದಿ ಅಂಡರ್ ಬರ್ತದೆ ನೋಡೋದು. ಡಿಪಾರ್ಟ್ಮೆಂಟ್ ಯಾವ್ದು ಹೇಳಿ? ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಗ್ರೇವಿಯನ್ಸಸ್ ಅಂತ ಕರಿತಿಲ್ಲ. ಏನಂದ್ರೆ ವೈಯಕ್ತಿಕ ಮತ್ತು ಕುಂದುಕೊರತೆಗಳ ನಿವಾರಣಾ ಇಲಾಖೆ ಅಂತ ಬರ್ತೈತಿ. ಇದು ನರೇಂದ್ರ ಮೋದಿ ಕಡೆನೇ ಇರ್ತೈತಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು ಇರ್ತಾರಲ್ಲ ಅವ್ರ ಕಡೆ ಇರ್ತೈತಿ. ಇವೇನಂದ್ರೆ ಕುಂದುಕೊರತೆಗಳಂದ್ರೆ ಜನರಿಗೆ ಏನಾರ ತೊಂದರೆ ಆತತ್ತೇಳಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕಲ್ಲ. ಈಗ ನಮ್ಮಲ್ಲಿ ಪ್ರಜಾ ಸೇವಾ ಇಲಾಖೆ ಎದಕ್ಕೆ ಮಾಡತ್ತಾರಂದ್ರೆ ಅದ್ರ ಏನೋ ಮಿನಿಸ್ಟ್ರಿ ಬೇರೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಪ್ರಜೆಗಳಿಗೆ ಸೇವೆ ಒದಗಿಸ್ಬೇಕು. ಯಾವ ಸೇವೆ ಒಳಗೆ ಇಲ್ಲಿಗಲ್ ಆತು, ಕರಪ್ಷನ್ ಆತು, ಭ್ರಷ್ಟಾಚಾರ ಆತ್ರ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋ ಸಲ್ಬಂದ ಯಾವ್ದು ಇಲಾಖೆ ಮಾಡತ್ತೀವಿ ಅಂದ್ರೆ ಪ್ರಜಾ ಸೇವಾ ಇಲಾಖೆ ಕರ್ನಾಟಕದಾಗ ಮಾಡತ್ತಾರಲ್ಲ. ಸೇಮ್ ಹಂಗ ನರೇಂದ್ರ ಮೋದಿ ಅಂಡರ್ ಅಥವಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ
ತಮಿಳ್ನಾಡು ಯಾವ್ದು ಬರ್ತೈತೆ ಅಂದ್ರೆ ಪರ್ಸನ್ ವಿತ್ ಗ್ರೇವಿಯನ್ಸಸ್ ಅಂತ ಬರ್ತದೆ, ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸ್ ಪೆನ್ಷನ್ ಸಿಸ್ಟಮ್ ಅಂತ ಏನು ಬರ್ತೈತಲ್ಲ ಆ ಡಿಪಾರ್ಟ್ಮೆಂಟ್ದವ್ರ ಸಮಾಧಾನ ದೀದಿ ಪೋರ್ಟಲ್. ಈ ಸಮಾಧಾನ ದೀದಿ ಪೋರ್ಟಲ್ ವಿಶೇಷತೆ ಏನಂದ್ರೆ ಆ ಪೋರ್ಟಲ್ದಿಂದ ಏನು ಮಾಡ್ತಾರ, ಯಾರಿಗೆ ಏನೋ ಕುಂದು ಕೊರತೆಗಳು ಬಂದು ಅಂತೇಳಿ ಅದನ್ನ ಏನಂದ್ರೆ ಆ ಪೋರ್ಟಲ್ನಾಗ ಕಂಪ್ಲೇಂಟ್ ಮಾಡ್ಬೋದು. ಈ ಕರ್ನಾಟಕದಾಗ ಐತೆ ನೋಡ್ರಿ, ಇಲ್ಲಿ ಬೆಂಗಳೂರಾಗ ಮಾಡ್ತಿರಲ್ಲ ನಾ ಇದನ್ನ ಸಿದ್ದರಾಮಯ್ಯದಾಗ ಏನಂತಾರ ಜನಸ್ಪಂದನ್ ಕಾರ್ಯಕ್ರಮ ಅಂತ ಮಾಡ್ತಿದ್ರೆ ನೆನಪೈತಲ್, ಜನಸ್ಪಂದನ ಏನಂತಾರ, ಜನಸೇವಕ ಜನಸ್ಪಂದನ ಅಲ್ಲ ಕರೆಕ್ಟ್, ಜನಸ್ಪಂದನ ಅಂತ ಮಾಡ್ತಿದ್ರು ನೋಡಿ. ಜನಸ್ಪಂದನ ಅಂದ್ರೆ ಜನರು ಇಲ್ಲಿಂದ ಯಾವುದೋ ಹಳ್ಳಿದಿಂದ ಬೆಂಗಳೂರಿಗೆ ಹೋಗಿ ಅವ್ರದ್ದೆಲ್ಲ ಲೆಟರ್ ಮುಟ್ಟಿಸ್ತಾರೆ ನೋಡಿ, ನಮಗೆ ಹಿಂಗೆ ನಮ್ಮಲ್ಲಿ ಇಲ್ಲಿ ಸೇವೆಗಳು ಸಿಗವಲ್ದವ್ರಿ ಅಥವಾ ಏನಾರ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಥ ಪ್ರಾಬ್ಲಮ್ ಆದ್ರೂ ಓದಿ ಹೇಳ್ತಿದ್ರಲ್ಲ, ನಮ್ಮಲ್ಲಿ ನಮ್ಮ ತಾಲೂಕ್ನಾಗ ತಹಸೀಲ್ದಾರ್ ಹಿಂಗೆ ಕೊಡತ್ತಿಲ್ಲ ಅಂತೇಳಿ. ಸೇಮ್ ಹಂಗೆ ಮಾಡಕ್ಕೆ ಮೇಂಟೈನ್ ಮಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಕಡೆ ಅದು ಇರ್ತೈತಿ, ಯಾವ್ದಂದ್ರೆ ಪೆನ್ಷನ್ ಪಬ್ಲಿಕ್ ಗ್ರೇವಿಯನ್ಸಸ್ ಅಂತ ಇರ್ತೈತಲ್ಲ ಆ ಡಿಪಾರ್ಟ್ಮೆಂಟ್ದವ್ರು ರೀಸೆಂಟ್ ಆಗಿ ಒಂದು ಪೋರ್ಟಲ್ ಲಾಂಚ್ ಮಾಡ್ರಿ, ಯಾವ್ದು ಕರಿತೀವಿ ಅಂದ್ರೆ ಅದಕ್ಕೆ ಸಮಾಧಾನ ದೀದಿ. ವೆರಿ ಗುಡ್. ನೆಕ್ಸ್ಟ್ ಇದು ಪಾರ್ಲಿಮೆಂಟ್ ಒಂದು ಹೇಳ್ಬಿಡ್ತೀರಿ, ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಯಾರ್ದಾರ, ಬಿಮಲ್ ಪಟೇಲ್ ಅಂತ ಬರ್ತಾರೆ, ನ್ಯೂ ಆರ್ಕಿಟೆಕ್ಚರ್. ಇದ್ರದ್ದು ಕೆಪಾಸಿಟಿ ಮೇಲೂ ಕೇಳಿರ್ತಾರೆ ನೋಡ್ರಿ, ಕೆಪಾಸಿಟಿ ಎಷ್ಟೈತೆ ಅಂದ್ರೆ ಟೋಟಲ್ ಎಷ್ಟೈತಿ 888, ಎರಡು ನೆನಪಿರ್ತಾವಲ್ಲ 888 ಮನಿದ KS ಕಾಲ್ ಫಾರ್ಮೇಟ್ ಆಗಿ 384, ಎರಡು ನೆನಪಿ. ಲೋಕಸಭೆದ 888 ಐತಿ, ಆಮೇಲೆ ಆ ರಾಜ್ಯಸಭೆದ ಎಷ್ಟೈತಿ ಅಂದ್ರೆ ಅವು ಎರಡು ಕೂಡ್ರೆ ಟೋಟಲ್ ಎಷ್ಟು ಆಕತ್ಲೆ ಅದ ಏನಂದ್ರೆ ಟೋಟಲ್ ಸ್ಟ್ರೆಂತ್. ಯಾರು ಬಿಲ್ಡ್ ಮಾಡ್ತಾರೆ ಇದನ್ನ ಆಪ್ಷನ್ ಕೊಡ್ತೀನಿ, L&T ದವ್ರ ಟಾಟಾದವ್ರು, ಟಾಟಾ L&T, ಟಾಟಾದವ್ರು L&T ಅಲ್ಲ ಟಾಟಾದವ್ರು ಬಿಲ್ಡ್ ಮಾಡಿದ್ದು ಯಾವ್ದಂದ್ರೆ ನ್ಯೂ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಥವಾ ಹೊಸ ಸಂಸತ್ ಅಂತ ಕರಿತೀವಲ್ಲ. ಹಳಿ ಸಂಸತ್ಗೆ ಏನಂತ ಹೆಸರು ಕೊಟ್ಟಾರ, ಸಂವಿಧಾನ ಭವನ. ನೆನಪಿರ್ತೈತಲ್ಲ, ಹಳಿ ಸಂಸತ್ತಿಗೆ ಏನಂತ ಕೊಟ್ರಂದ್ರೆ ಸಂವಿಧಾನ ಭವನ. ಅವ್ನು ಕ್ವಶನ್ ಇಲ್ಲಿ ಮರ್ಜ್ ಮಾಡ್ಬೇಕತ್ತಿಲ್ರಿ, ಹೆಂಗ್ ಬೇಕಾದ್ ಕೇಳ್ಬೋದು, ಅದಕ್ಕೆ ಹೇಳತ್ನ ಸಂವಿಧಾನ ಭವನ ಅಂತ ಯಾವ್ದು ಕರಿತಾರ, ಓಲ್ಡ್ ಪಾರ್ಲಿಮೆಂಟ್ಗೆ. ಹೊಸ ಪಾರ್ಲಿಮೆಂಟ್ದಾಗ 3 ಗೇಟ್ ಮಾಡ್ಯಾರ್ರಿ, 3 ಗೇಟ್ ಹೊಸದ ಹೆಸರು ಕೊಟ್ರೆ ಏನೇನು ಹೇಳಿ, ಜ್ಞಾನ ಕರ್ಮ ಶಕ್ತಿ. ನೆನಪಿರ್ತೈತಲ್ಲ, ಆರ್ಕಿಟೆಕ್ಚರ್ ಯಾರಂದ್ರೆ ಬಿಮಲ್ ಪಟೇಲ್ ಅಂತ ಬರ್ತಾರೆ, ನೆನಪಿರ್ತೈತಲ್ಲ ಓಲ್ಡ್ ಇದ್ಯಾವ್ದ ನ್ಯೂ ಪಾರ್ಲಿಮೆಂಟ್. ಈಗ ಸಂವಿಧಾನ ಭವನ ಅಂತ ಹಳಿ ಪಾರ್ಲಿಮೆಂಟ್ ಕರೀತಾರೆ. ಕರ್ನಾಟಕದಾಗ ಒಂದು ಸಂವಿಧಾನ ಭವನ ಅಂತ ಮಾಡ್ಬೇಕನ್ನತ್ತಾರ, ಎಲ್ಲಿ ಮಾಡ್ಬೇಕಂದ್ರೆ ಕರ್ನಾಟಕದ ರೀಸೆಂಟ್ ಆಗಿ ಇನಿಷಿಯೇಟಿವ್ ತರತ್ತಾರ. ಆಪ್ಷನ್ ಕೊಡ್ಲಿ, ಮಂಡ್ಯ, ತುಮಕೂರು, ಧಾರವಾಡ. ನೆನಪಿರ್ತೈತಿಲ್ಲ, ಕರ್ನಾಟಕದ ಮೊದಲ ಸಂವಿಧಾನ ನಿರ್ಮಾಣ ಆಗಿಲ್ಲ, ಇನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಇವ್ರ ಮೇಲೆ ಕೇಳಿರ್ತಾರೆ, ಕರ್ನಾಟಕದಾಗ ಸಂವಿಧಾನ ಭವನ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ತಂದ್ರ ಈಗ ಹೆಂಗ್ ಕನ್ನಡ ಭವನ ಅಥವಾ ಸಾಂಸ್ಕೃತಿಕ ಭವನ ಇರ್ತಾವಲ್ಲ, ಸೇಮ್ ಹಂಗ ಸಂವಿಧಾನ ಭವನ ಅಂದ್ರೆ ಸಂವಿಧಾನ ರಿಲೇಟೆಡ್ ಎಲ್ಲ ಇರ್ತೈತೆ. ಅಂತದ್ ಭವನ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ತಾರಂದ್ರ ಮಂಡ್ಯದಾಗ. ನೆನಪಿರ್ತೈತಲ್ಲ, ಸಂವಿಧಾನ ಭವನ ಎಲ್ಲಿ ಮಾಡ್ತಾರಂದ್ರ ಮಂಡ್ಯದಾಗ ಒಂದು ಹೇಳ್ರಿ ನೋಡು ತಾಲೂಕ್ನ ಇತ್ತೀಚೆಗೆ ಸಾವಯವ ಮುಕ್ತ ತಾಲೂಕ್ ಮಾಡ್ಬೇಕಂದ್ರೆ ಯಾವ್ದ, ಪಾಂಡವಪುರ. ಕರ್ನಾಟಕದ ಮೊದಲ ಸಾವಯವ ಯಾವ್ದು ಮಾಡ್ತಂದ್ರೆ ವೆರಿ ಗುಡ್, ಜೊಯ್ಡಾ. ನೆಕ್ಸ್ಟ್ ಜೊಯ್ಡಾ ಎಲ್ಲಿ ಕಂಡು ಬರ್ತದೆ, ರೀಸೆಂಟ್ ಆಗಿ ಹೈಡ್ರಾ ಅಂತ ನ್ಯೂಸ್ನಾಗ ಐತಿ. ಇದು ಹೈಡ್ರಾ ಅನ್ನೋದೇನಂದ್ರೆ ಹಿಟ್ಲರ್ ಕಾಲ್ನಾಗ ಅಥವಾ ಹೈಡ್ರಾ ಅಂದ್ರೆ ಏನ್ರ ಹೊಲ ಒತ್ತುವರಿ ಮಾಡಿರ್ತಾರಲ್ಲ ಅಂತ ಆಸ್ತಿಗಳನ್ನ ಏನಂದ್ರೆ ನಾವು ಒಳ್ಳೆ ಇಸ್ಕೋದು, ಅದ ಏನಂದ್ರೆ ಹೈಡ್ರಾ ಪ್ರಾಜೆಕ್ಟ್ ಅಂತ ಕರೀತಾರೆ. ಯಾವ ಸ್ಟೇಟ್ನಾಗ ನ್ಯೂಸ್ನಾಗ ಇತ್ತಿದ, ಇದ್ರ ಸಲ್ಮಾನ್ ಪ್ರೊಟೆಸ್ಟ್ ಇದನ್ನ ಏನಂತಾರ ಪ್ರೊಟೆಸ್ಟ್ ಅದು ಆಗಿದ್ದು ಯಾವ ಸ್ಟೇಟ್, ಆಪ್ಷನ್ ಕೊಡ್ಲಿ, ಕೇರಳ, ಹೈದರಾಬಾದ್, ಆಂಧ್ರ, ಕರ್ನಾಟಕ. ಹೈದರಾಬಾದ್ ಗೊತ್ತಾತಲ್ಲ. ಹೈಡ್ರಾ ಅಂತ ಏನಂದ್ರೆ ಮತ್ತ ನಾ ಕರೇಜ್ ಸಿಸ್ಟಮ್ ಅಂತ ಹೇಳಿದ್ದು ನೆನಪೈತಲ್ಲ, ಕರೇಜ್ ನ್ಯೂಸ್ನಾಗ ಐತಿ. ಯಾಕಂದ್ರೆ ಬಿದರ್ನಾಗ ಏನ್ ಮಾಡ್ತೀರಿ ಅಂದ್ರೆ ಅಂಡರ್ ವಾಟರ್ ಟನಲ್ಗಳು ಮಾಡ್ತೀರಿ. ಟನಲ್ ಅಂದ್ರೆ ಕೆನಾಲ್ ಟೈಪ್. ಈ ಕೆನಾಲ್ಗಳೆಲ್ಲ ಹೆಂಗಿರ್ತಾವ ಅಂದ್ರೆ ಭೂಮಿ ಮ್ಯಾಲ ಇರ್ತಾವಲ್ಲ, ಅಲ್ಲಿ ನೀರು ಬರೋದು ಕಾಣಿಸ್ತಿರ್ತೈತಿ. ಇವು ಅಂಡರ್ ವಾಟರ್ ಅಂದ್ರೆ ಭೂಮಿ ಕೆಳಗೆ. ಎದಕ್ ಮಾಡ್ತೀರಿ ಅಂದ್ರೆ ಅರ್ಬನ್ ಒಳಗೆ ಎಲ್ಲರ ತೆಗೆದು ಬಿಟ್ರೆ ಯಾರು ಬಂದ್ ಬಿಡ್ತಾರಲ್ಲ, ಅದಕ್ಕೆ ಏನ್ ಮಾಡ್ತೀರಿ ಅಂದ್ರೆ ತಳಗ್ ನೀರು ಹೋಗುದು ಮಾಡ್ತಿದ್ರೆ ಮ್ಯಾಲ ಮತ್ತೆ ಹೈವೇ ರೋಡ್ ಗತ್ಲೆ ಮಾಡಿ ಪ್ರೊಟೆಕ್ಟ್ ಮಾಡ್ತೀರ. ಅದು ಕರೇಜ್ ಸಿಸ್ಟಮ್ ಅಂತ ಬಹಮನಿ ಸುಲ್ತಾನ್ ಟೈಮ್ನಾಗ. ಸೇಮ್ ಹೈಡ್ರಾ ಅನ್ನೋದು ಏನಂದ್ರೆ ಹಿಟ್ಲರ್ ಕಾಲ್ನಾಗ. ಹೈಡ್ರಾ ಏನ್ ಮಾಡ್ತಾರೆ ಗೊತ್ತಾನ, ಹೈದರಾಬಾದ್ದಾಗ. ಅದ್ರದ್ದು ವಿಶೇಷತೆ ಅಥವಾ ಪ್ರೊಟೆಸ್ಟ್ ಯಾಕೆ ಮಾಡತ್ತೀರಿ ಅಂದ್ರೆ ಹೈಡ್ರಾ ಸಿಸ್ಟಮ್ನಾಗ ಏನ್ ಮಾಡ್ತಾರೆ ಅಂದ್ರೆ ಈಗ ನಮ್ಮಲ್ಲಿ ಆಸ್ತಿ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಇವು ಕೆರಿಗಳನ್ನ ಅಥವಾ ಹೊಲ ಏನ್ ಬೇಕಾದ್ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ ಗೌರ್ಮೆಂಟ್ ಜಮೀನುಗಳು, ಅದನ್ನ ಏನ್ ಮಾಡತ್ತೀರಿ ಅಂದ್ರೆ ಹೊಳ್ಳಿ ತಗೊಳತ್ತೀರಿ ಗೌರ್ಮೆಂಟ್ ಜಮೀನು ಒತ್ತುವರಿ ಮಾಡಿರ್ತಾರಲ್ಲ ಅವ್ರನ್ನ ತಗಸ್ಬೇಕಂತ. ಅದಕ್ಕೆ ಯಾವ ಪ್ರಾಜೆಕ್ಟ್ ಅಂತ ಕರಿತೀವಿ ಅಂದ್ರೆ ಹೈಡ್ರಾ ಪ್ರಾಜೆಕ್ಟ್ ಅಂತ ಕರೀತಾರೆ. ನೆನಪಿಟ್ಕೋರ. ಇದು ಎದರ್ ಸಲ ಅಂದ್ರೆ ಈ ಕರ್ನಾಟಕದಾಗ ಹೇಳ್ತಿರ್ತಾರೆ ನೋಡ್ರಿ, ಹಳ್ಳಿ ಕಡೆ ಅದು ಎಲ್ಲರ ಅರಣ್ಯ ವ್ಯಾಪ್ತಿ ಇರ್ತೈತೆ ಅಥವಾ ಅರಣ್ಯದ ಭೂಮಿ ಇರ್ತೈತೆ, 1 ಎಕರೆ 2 ಎಕರೆ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ, ಅಂತವನ್ನೆಲ್ಲ ಒತ್ತುವರಿ ತೆರವು ಮಾಡತ್ತಿದ್ರ ಅದೇ ಯಾವ್ದಂದ್ರೆ ಹೈಡ್ರಾ ಅಂತ ಬರ್ತೈತಿ. ಯಾರದಾರ ತೆಲಂಗಾಣದ ಚೀಫ್ ಮಿನಿಸ್ಟರ್ ಅವಾಗ ಅದು ಅಪೋಸ್ ಮಾಡಿದ್ರು ನೋಡ್ರಿ. ಅದಕ್ಕೆ ಅಪೋಸ್ ಮಾಡಿದ್ರೆ ಯಾರದಾರ ರೇವಂತ್ ರೆಡ್ಡಿ ಅಲ್ಲ, ಕಾಂಗ್ರೆಸ್. ನೆಕ್ಸ್ಟ್ ಇದು ವೆಂಕಿತಾ ಮೋಹನ್ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ರತ್ತೆ. ಅದಕ್ಕೆ ಬಾರ್ ಕೌನ್ಸಿಲ್ ಇಂದ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ನೇಮಕವಾದವರ ಜಡ್ಜಸ್ ಕರಿತೀವಿ, ನೆನಪಿರ್ತೈತಲ್ಲ. ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಆರೋಗ್ಯ, ಇದನ್ನ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಇದನ್ನ ಏನದು ಜನ್ ಆರೋಗ್ಯ ಯೋಜನೆ ಅಂತ ಬರ್ತದೆ. ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತ ಬರ್ತದೆ. PM ಏನಂತ ಕರಿತಾರೆ, ಅದಕ್ಕೆ PMJAY ಅಂತ ಕರಿತಾರೆ. ಕರೆಕ್ಟ್, ಜನ್ ಆರೋಗ್ಯ ಯೋಜನೆ ಅಂತೇಳಿ. ಇತ್ತೀಚೆಗೆ ಇಂಡಿಯಾದಾಗ ಟೋಟಲ್ ಎಷ್ಟದ ಅಂದ್ರೆ 36 ಅದಾವ್ರಿ. 28 ಸ್ಟೇಟ್ಗಳ 8 ಯೂನಿಯನ್ ಟೆರಿಟರಿ ಕೂಡ 36 ಅದಾವಲ್ಲ, ಅದ್ರಾಗ ಒಂದು ಸ್ಟೇಟ್ ಇದನ್ನ ಬಿಟ್ಟಿತ್ತ, ಉಳ್ಕಿದ್ದು ಎಲ್ಲ ಅಡಾಪ್ಟ್ ಮಾಡ್ಕೊಂಡು ರೀಸೆಂಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವ್ದ ವೆಸ್ಟ್ ಬೆಂಗಾಲ್. ನೆನಪಿರ್ತೈತಿಲ್ಲ, ಪಶ್ಚಿಮ ಬಂಗಾಳ. ಅದ್ರ ಮೇಲೆ ಅದನ್ನ ಕೇಳ್ಬೇಕತ್ತಿಲ್ಲ. ಜನ್ ಆರೋಗ್ಯ ಯೋಜನೆ ಅಂಡಾರ ಎಷ್ಟು ಕೊಡ್ತಾರ ಒಂದು ಫ್ಯಾಮಿಲಿಗೆ, ಅಥವಾ ಒಂದ್ ಫ್ಯಾಮಿಲಿಗೆ ಕೊಡ್ತಾರ ಅಥವಾ ಒಂದು ಫ್ಯಾಮಿಲಿ ಒಂದು ಮನುಷ್ಯ ಕೊಡ್ತಾರ. ಒಂದು ಫ್ಯಾಮಿಲಿಗೆ ಎಷ್ಟು 5 ಲಕ್ಷ. ಇದ್ರದ್ದು ಕಂಡೀಷನ್ ಏನೈತೆ, APL ದವ್ರು ಕೊಡ್ತಾರ ಅಥವಾ BPL ದವ್ರು. ಓನ್ಲಿ BPL ದವ್ರಿಗೆ. APL ದಾಗ ಬಂದಾಗ 1.5 ಅಲ್ಲ, APL ಬಂದಾಗ ಅಬೋ ಪವರ್ಟಿ ಲೆವೆಲ್ ಇರ್ತಾರಲ್ಲ ಅವ್ರಿಗೆ 1.5 ಲ್ಯಾಕ್. ಇದು ಏನಂದ್ರೆ ಇನ್ಸೂರೆನ್ಸ್ ಸ್ಕೀಮ್ ಇದ್ದಂಗ ಎವ್ರಿ ಇಯರ್ ಕೊಡ್ತಾರ ಅಥವಾ ಒಂದು 5 ಇಯರ್ಸ್ ಒಮ್ಮೆನೂ. ಇದು ಎವ್ರಿ ಇಯರ್ 5 ಇಯರ್ಸ್
ಎವ್ರಿ ಇಯರ್ ನೆನಪಿಟ್ಕೋರು. ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಒಂದು ಮನಿಗೆ ಕೊಡ್ತಾರೆ. ಒಂದು ಮನಿಗೆ ಒಂದು ಕುಟುಂಬ ಅಂತ ಕೇಳಿದಾಗ ಒಂದು ಕುಟುಂಬಕ್ಕೆ ಕೊಡ್ತಾರೆ. ಯಾಕಂದ್ರೆ ಇವು ಕನ್ಫ್ಯೂಸ್ ಏನ್ ಮಾಡ್ತಿರ್ತಾರೆ ಗೊತ್ತಾ, ಈ ಜಲ್ ಜೀವನ್ ಮಿಷನ್ ಅಂಡಾರ ಒಂದು ಮನಿಗೆ 55 ಲೀಟರ್ ಕೊಡ್ತಾರೆ, ಒಂದು ಮನುಷ್ಯಾಗ 55 ಲೀಟರ್. ಒಂದು ಮನ್ಯಾಗ ಎಷ್ಟು 10 ಜನ ಇದ್ರೆ ಪ್ರತಿಯೊಬ್ಬರಿಗೆ 10 ಜನಕ್ಕೂ ಒಬ್ಬೊಬ್ರಿಗೆ 55 ಲೀಟರ್ ಕೊಡ್ತಾರೆ. ಬಟ್ ಇದು ಏನ್ ಜನ್ ಆರೋಗ್ಯ ಯೋಜನೆ ಐತ್ಲ, ಇದ್ರೊಳಗೆ ಒಂದು ವರ್ಷಕ್ಕೆ ಅಂತಂದ್ರೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಗೌರ್ಮೆಂಟ್ದವ್ರು. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಹೆಸರಿನಾಗ ಗೊತ್ತಾಗ್ಬಿಡ್ತೈತಿ. ಜನ್ ಆರೋಗ್ಯ ಬಂದ್ರೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ರೀಸೆಂಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದು ಸ್ಟೇಟ್ ಯಾವ್ದು ಕೇಳ್ರ, ಪಶ್ಚಿಮ ಬಂಗಾಳ. ನೆನಪಿರ್ತೈತಿಲ್ಲ, ಪಶ್ಚಿಮ ಬಂಗಾಳದಾಗ ಬರ್ತಾರಲ್ಲ ಅಪರಾಜಿತ್ ಬಿಲ್ ಅಂತ ಕೇಳಿರ್ತಾರೆ. ಅಪರಾಜಿತ್ ಬಿಲ್ ಅಂತ ಯಾಕಂದ್ರೆ ಇಂಡಿಯಾದಾಗ ಟೋಟಲ್ ಇದು ನ್ಯೂಸ್ನಾಗ ಇದ್ದಿತ್ತು ನೋಡಿ. ಅದು ಆರ್ಜೆಕರ್ ಮೆಡಿಕಲ್ ಕಾಲೇಜ್ ಅಲ್ಲ, ಆರ್ಜೆಕರ್ ಮೆಡಿಕಲ್ ಕಾಲೇಜ್ ರೇಪ್ ಕೇಸ್ ಆಗಿತ್ತು. ಸುಪ್ರೀಂ ಕೋರ್ಟ್ನಾಗ ತುರ್ತು ಇದನ್ನ ಮಾಡಿ ಕರೆದಿದ್ರಲ್ಲ, ಆ ಟೈಮ್ನಾಗ ಹೇಳಿದ್ರ ಇದು ಯಾವ್ದಂದ್ರೆ ಅಪರಾಜಿತ್ ಬಿಲ್ ಅಂತ ತರ್ತಾರ. ಯಾವ ಸ್ಟೇಟ್ನಾಗ ತರ್ತಾರ ಅಂದ್ರೆ ಪಶ್ಚಿಮ ಬಂಗಾಳದಾಗ. ಈ ಅಪರಾಜಿತ್ ಬಿಲ್ ಮೇನ್ ಮೋಟೋ ಏನಿರ್ತಂದ್ರೆ ರೇಪಿಸ್ಟ್ಗಳು ಯಾರು ಇರ್ತಾರಲ್ಲ ಅಥವಾ ರೇಪ್ ಅದು ಹಿಂಗ್ ಹಾಕಿರ್ತಾವಲ್ಲ ಅಂತವ್ರು ಡೈರೆಕ್ಟ್ ತುರಂತ ಏನಂದ್ರೆ ಕಾನೂನುಗಳು ತರಬೇಕಂತ ಮಾಡಿದ್ದು ಯಾವ ಸ್ಟೇಟ್ ಅಂದ್ರೆ ಇದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರ್ದಾರ ಪ್ರೆಸೆಂಟ್, ಯಾರೇ? ಸುವೇಂದು ಅಧಿಕಾರಿ. ವೆರಿ ಗುಡ್. ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ನಾಗ ಎಷ್ಟು ಸ್ಲ್ಯಾಬ್ಸ್ಗಳನ್ನ ಬಿಟ್ಟಾರ್ರಿ? ಎಷ್ಟು? 2 ಸ್ಲ್ಯಾಬ್ಗಳು. ಯಾವ್ಯಾವ ಸ್ಲ್ಯಾಬ್? 5 ಮತ್ತು 18. ನೆನಪಿರ್ತೈತಲ್ಲ. GST ಬಂದಿದ್ದು ಯಾವ ಇಯರ್ ಅಂತ ಕೇಳ್ರ. ಈ GST ದಾಗ ಒಂದು ಕ್ವಶನ್ ಕೇಳ್ತಿರ್ತಾರ. GST ಅಧ್ಯಕ್ಷತೆ ಯಾರು ವಹಿಸ್ತಿರ್ತಾರೆ? GST ಕೌನ್ಸಿಲ್ ಹಣಕಾಸು ಸಚಿವರು ಇರ್ತಾರೆ. GST ಕೌನ್ಸಿಲ್ನಾಗ ವೋಟಿಂಗ್ ಪವರ್ ಹೈಯೆಸ್ಟ್ ಸೆಂಟ್ರಲ್ಗೆ ಇರ್ತೈತೆ, ಸ್ಟೇಟ್ಗೆ ಇರ್ತದೆ. ಸ್ಟೇಟ್ ಇದು ಕನ್ಫ್ಯೂಸ್ ಯಾಕಿರ್ತದ್ರೆ GST ರಿಫಾರ್ಮ್ ಮಾಡೋರ ಅಥವಾ ಸೆಂಟ್ರಲ್ ನಿರ್ಮಲಾ ಸೀತಾರಾಮನ್ ಇರ್ತಾರ ಅಂತೇಳಿ ಸ್ಟೇಟಿಗೆ ಪವರ್ ಇಲ್ಲ. ಸೆಂಟ್ರಲ್ಗೆ 1/3 ಬರ್ತೇಳಿ, ಸ್ಟೇಟ್ಗೆ ಇಟ್ಟಿರ್ತಾರೆ 2/3 ವೋಟಿಂಗ್ ಪವರ್. ವೋಟಿಂಗ್ ಪವರ್ ಯಾಕಂದ್ರೆ ಈಗ GST ಸ್ಲ್ಯಾಬ್ಸ್ ಚೇಂಜ್ ಮಾಡಿರಲ್ಲ, ಅವಾಗ ಸ್ಟೇಟ್ 2/3 ವೋಟಿಂಗ್ ಪವರ್ ಇರ್ತೈತೆ. ಅಂದ್ರೆ ಎಷ್ಟಂದ್ರೆ 3 ವೋಟ್ ಅದಾವತ್ತೇಳಿ ಅದ್ರೊಳಗೆ 2 ವೋಟ್ ಇವ್ರದ್ದು ಇರ್ತೈತಿ, 1 ವೋಟ್ ಅವ್ರದ್ದು ಇರ್ತೈತಿ. ಇದೇನಂದ್ರೆ ಇದನ್ನೇನಂತಾರ ವೋಟಿಂಗ್ ಪವರ್ ಅಂತ ಕರೀತಾರ. GST ಕೌನ್ಸಿಲ್ ಇದನ್ನ ಮೀಟಿಂಗ್ ಆಗೋದು ಯಾವ ಆರ್ಟಿಕಲ್ ಪ್ರಕಾರ ಇರ್ತೈತ್ರಿ? 279 ನೆನಪಿರ್ತೈತಲ್ಲ. ಯಾವ ತಿದ್ದುಪಡಿ ಅಂತ ಹೇಳಿ? 101, 102ನೇ ತಿದ್ದುಪಡಿ ಬಂದಾಗ ಹಿಂದುಳಿದ ವರ್ಗಗಳ ಆಯೋಗ ಯಾವ ವಿಧಿ ಒಳಗೆ ಬರ್ತೈತಿ? ಇದು ಕ್ವಶನ್ ಕೇಳ್ಯಾರ. ಹಿಂದುಳಿದ ವರ್ಗಗಳ ಆಯೋಗ. ಇವು ಕ್ವಶನ್ ವಿಧಿ ಮೇಲೆ ಡೈರೆಕ್ಟ್ ಕೇಳ್ತಿರ್ತಾರೆ. 338 ಬಿ ದಾಗ ಬರ್ತೈತಿ. ನೆನಪಿರ್ತೈತಿಲ್ಲ. 338 ಬಿ ಬಂದ್ರೆ ಹಿಂದುಳಿದ ವರ್ಗಗಳ ಆಯೋಗ. 102ನೇ ತಿದ್ದುಪಡಿ. 103ನೇ ತಿದ್ದುಪಡಿ ಬಂದಾಗ EWS ಹೇಳಿ ನೋಡು. EWS ನಮ್ಮಲ್ಲಿ ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿನ ಅಥವಾ ಮೂಲಭೂತ ಹಕ್ಕನ್ನು ವೈಲೇಟ್ ಮಾಡತ್ತೆ. ಕ್ವಶನ್ ಏನ್ ಕೇಳಿದ್ ಗೊತ್ತಾನ? EWS ಗೆ ಸಂಬಂಧಿಸಿದ ಕೇಸ್ ಯಾವ್ದೈತಿ ಅಥವಾ ಪ್ರಕರಣ ಯಾವ್ದೈತಿ ಅಂತ ಕೇಳಿರ್ತಾರೆ. ಒಂದು ಪ್ರಕರಣದಾಗ ಹೇಳ್ತಾರ ಅದನ್ನ. EWS ಬೇಸಿಕ್ ಸ್ಟ್ರಕ್ಚರ್ನ ವೈಲೇಟ್ ಮಾಡಂಗಿಲ್ಲ ಅಂತೇಳಿ. ಸೇಮ್ ಹೆಂಗ್ ಕೇಶವಾನಂದ ಭಾರತಿ ಇತ್ಲ, ಸೇಮ್ EWS ನು ವೈಲೇಟ್. ಯಾಕೆ EWS ಬರ್ತಾರ ಗೊತ್ತಾನ? ಈಗ EWS ದಾಗ ಏನೈತೆ ಅಂದ್ರೆ 8 ಲಕ್ಷಕ್ಕಿಂತ ಕೆಳಗಿದ್ದವ್ರು ಏನ್ ಮಾಡ್ಬೇಕಂದ್ರೆ ಅವ್ರ EWS ಅಥವಾ ಎಕನಾಮಿಕ್ ವೀಕರ್ ಸೆಕ್ಷನ್ ಕೊಡ್ತಾರಲ್ಲ, ಇದು ರೈಟ್ ಟು ಈಕ್ವಾಲಿಟಿನ ವೈಲೇಟ್ ಮಾಡ್ತೈತೆ ಅಂತ ಹೇಳ್ತಾರೆ. ಯಾಕೆ 8 ಲಕ್ಷ ಮೇಲೆ ಇದ್ದವ್ರಿಗೆ ರಿಸರ್ವೇಶನ್ ಕೊಡಂಗಿಲ್ಲ ಅಂತ ಕೇಳ್ತಿರ್ತಾರೆ. ಅದು ರೈಟ್ ಟು ಈಕ್ವಾಲಿಟಿನ ಎಲ್ಲರ ವೈಲೇಟ್ ಮಾಡ್ತೈತೆ ಅಂತ ಹೇಳಿ ಅದ್ರ ಸಲ್ಮಂದ ಒಂದು ಕೇಸ್ ಹಾಕಿದ್ರು. ಇದು ಮೂಲಭೂತ ನಮ್ದು ಸಂವಿಧಾನದ ಅಥವಾ ಬೇಸಿಕ್ ಸ್ಟ್ರಕ್ಚರ್ ವೈಲೇಟ್ ಮಾಡ್ತೈತೆ ಇಲ್ಲ ಅಂತೇಳಿ ವೈಲೇಟ್ ಮಾಡಂಗಿಲ್ಲ ಅಂತ ಒಂದು ಪ್ರಕರಣದಾಗ ಹೇಳ್ತಾರೆ. ಯಾವ್ದು? ಎಸ್, ಜನ್ ಹಿತಾಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ನೆನಪಿಟ್ಕೋರ. ಅದು ಪ್ರಕರಣ ಕೇಳೇನ. ಜನ್ ಹಿತಾಯ ಪ್ರಕರಣ ಅಂತ ಬರ್ತೈತಿ. ಎದಕ್ಕೆ ಸಂಬಂಧ ಬರ್ತೈತೆ ಅಂದ್ರೆ EWS ನೆನಪಿರ್ತೈತಲ್ಲ. EWS ಯಾವ ತಿದ್ದುಪಡಿ? 103. 104ನೇ ತಿದ್ದುಪಡಿ ಆಂಗ್ಲೋ ಇಂಡಿಯನ್ ರದ್ದತಿ ಮತ್ತು SC/ST ಮೀಸಲಾತಿನ 10 ವರ್ಷ ಮುಂದೆ ಹಾಕಿದ್ದು. ಹೇಳ್ಬಿಡ್ತೀರೇನು? SC/ST ಬಡ ಎಲ್ಲ ವಲ್ಲತ್ ಹೇಳ್ರಿ. 8 SC/ST ಮೀಸಲಾತಿ ಇನ್ಕ್ರೀಸ್ ಮಾಡ್ಕೋತೋಕಾರಲ್ಲ, 10 ವರ್ಷ ಹಾಕೋತೋಕಾರ. ಇನ್ನ ಯಾವಾಗ ಅಂದ್ರೆ ಈಗ ಪ್ರೆಸೆಂಟ್ 2030 ತನ ಹೋತ್ರಿ. 10 ವರ್ಷ ಇನ್ಕ್ರೀಸ್ ಮಾಡ್ಬೇಕಾರ. ಮೊದಲು 60ರಾಗ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿದಾಗ ಹೇಳ್ರಿ ಪಟಕ್ನ. 1ನೇದು ಯಾವ್ದಂದ್ರೆ 8ನೇ ತಿದ್ದುಪಡಿ. 8 ಆದ್ಮೇಲೆ 23. ಇವು ಯಾಕೆ ಕೇಳೇನ್ ಗೊತ್ತಾನ? ಕ್ವಶನ್ ಡೈರೆಕ್ಟ್ ಆಗಿ ಯಾವ್ದಾರ ತಿದ್ದುಪಡಿ ಕೊಟ್ಟು ಇದು ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ತಾನೆ. SC/ST ಮೀಸಲಾತಿ 10 ವರ್ಷ ಎಲ್ಲಿ ಇನ್ಕ್ರೀಸ್ ಮಾಡ್ತಾರೆ ಹೇಳ್ರಿ? ರಾಜ್ಯಸಭೆದಾಗ, ವಿಧಾನ ಪರಿಷತ್ನಾಗ, ಲೋಕಸಭೆದಾಗ, ವಿಧಾನಸಭೆದಾಗ. ಯಾವ ಎರಡರಾಗಿದ್ರು? ವಿಧಾನಸಭೆ ಮತ್ತು ಲೋಕಸಭೆದಾಗ. ಇದು ಇನ್ನೊಂದು ನೆನಪಿಟ್ಕೋರೆ. ಮೀಸಲಾತಿ ಅಂತ ಹೇಳತ್ತೇನೆ. ರಾಜ್ಯಸಭೆ ಆಗ್ಲಿ ವಿಧಾನ ಪರಿಷತ್ ಆಗ್ಲಿ ಇವಕ್ಕೆ ಮೀಸಲಾತಿ ಸಂಬಂಧ ಬರಂಗಿಲ್ಲ, ಮೀಸಲಾತಿ ಇರಂಗಿಲ್ಲ. ಅಲ್ಲಿ ನೆನಪಿಟ್ಕೊ. ಎಲ್ಲಿ ಬರ್ತಾವ ಅಂದ್ರೆ ವಿಧಾನಸಭೆದಾಗ ಬರ್ತೈತಿ. ಬಿಟ್ರೆ ಎಲ್ಲಿ ಬರ್ತದೆ ಅಂದ್ರೆ ಲೋಕಸಭೆದಾಗ. SC/ST ಸ್ಥಾನಮಾನಗಳು ಇರ್ತಾವಲ್ಲ. ಈಗ ಹೇಳ್ರಿ 1ನೇದು ಏನಂದ್ರೆ 8 ಆದ್ಮೇಲೆ 23. 23 ಆದ್ಮೇಲೆ 45. ಎಷ್ಟು? 3 ಅದು 8 ಅದಾವಲ್ಲ ಅವು. ಎಷ್ಟು? ಈ 8, 23, 45. ನೆಕ್ಸ್ಟ್ 62, 61, 62 ಕರೆಕ್ಟ್. 62 ಆದ್ಮೇಲೆ 79 ಮೇಲೆ ಕೇಳಿದ್ ನೋಡಿ. 79ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಿಸೈತೆ ಅಂತ ಒಂದು ಕೇಳೋಣ. ಅದಕ್ಕೆ 79 ಆದ್ಮೇಲೆ 95 ಆದ್ಮೇಲೆ ಡೈರೆಕ್ಟ್ ಬರುದ 104. ಗೊತ್ತಾದ? ಲಾಸ್ಟ್ ಇನ್ನೊಮ್ಮೆ ಹೇಳ್ಬಿಡ್ರಿ. 1ನೇದ 8 ಆದ್ಮೇಲೆ 23 ಆದ್ಮೇಲೆ 45 ಆದ್ಮೇಲೆ 62 ಆದ್ಮೇಲೆ 79 ಆದ್ಮೇಲೆ 95 ಆದ್ಮೇಲೆ 104. ಇವು ಎದ್ರ ಸಲ್ಮಂದ ಅಂತೇಳಿ SC/ST ಮೀಸಲಾತಿನ 10 ವರ್ಷ ಇನ್ಕ್ರೀಸ್ ಮಾಡಿದ್ದು. ಈಗ 104ನೇ ತಿದ್ದುಪಡಿ ಹಂಗೈತ್ಲ ಡೈರೆಕ್ಟ್ ಇದ್ರೊಳಗೆ ಕೇಳಿದ್ ನೋಡ್ರಿ. ಯಾವ್ದ 79ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಿಸೈತೆ ಅಂತ ಕೇಳಿರ್ತಾನೆ. ಇವು ಟೋಟಲ್ ನೆನಪಿಟ್ಕೊಂಡ್ರಿ. SC/ST ಮೀಸಲಾತಿ 7 ನಾ 8 ಅಂದೆ. 7 8, 23, 45, 62, 95, 79, 95, 104. 7 ಕರೆಕ್ಟ್. ನಾ 8 ನೆನಪಿರ್ತಾವಲ್ಲ. 104, 105ನೇ ತಿದ್ದುಪಡಿ ಬಂದಾಗ
ನೆನಪ ಕನ್ಫ್ಯೂಸ್ ಆದವನ್ ಮತ್ತೆ ಇನ್ನೊಮ್ಮೆ ಹೇಳ್ಬಿಡ್ರಿ, ಏನಾಗಲ್ಲ ಕನ್ಫ್ಯೂಸ್ ಆಗಲ್ಲ, ಇನ್ನೊಮ್ಮೆ ಹೇಳ್ರಿ. 8 23 45 62 79 95 104 ನೆನಪಿರ್ತದೆ. 95ನೇದು ಅದಕ್ಕೆ ಬರ್ತೈತೆ, 96ನೇದು ಅದಕ್ಕೆ ಬರ್ತೈತೆ ಅಂದ್ರೆ ಒಡಿಸ್ಸಾ ಭಾಷೆ ಐತೆ, ಒಡಿಸ್ಸಿ ಭಾಷೆ ಇರ್ತದಿಲ್ಲ, ಅದನ್ನ ಒಡಿಯಾತ್ ಮಾಡ್ತಾರೆ. 97 ಬಂದಾಗ ಸಹಕಾರಿ ಸಂಘಗಳು, 98 ಬಂದಾಗ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ, 99 ಬಂದಾಗ ಕೊಲಿಜಿಯಂ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ, NJAC ತಂದಿರ್ತಾರೆ. ಅದು 99 ಬಂದ್ರ ಅದನ್ನ ಹೇಳಿದೆ. 100 ಬಂದಾಗ ಬಾಂಗ್ಲಾದೇಶ್ ಅಥವಾ ಗಡಿ ಬರ್ತೈತಿ. 101 ಹಿಡಿದ ಹೇಳ್ಕೊತ ಬಂದ್ರಿ. ಈಗ ಅದು 105ನೇದಕ್ಕೆ ಬಂದ್ರೆ 105 ಆತಲ್ಲ, 106ನೇದು ಹೇಳ್ರಿ. 105ನೇದು ಹೇಳ್ರಿ, ಹೇಳಿಲ್ಲ 105ನೇದು ಏನ OBC ಕರೆಕ್ಟ್. OBC ಏನು 105. ಇವು ಏನ್ ಕನ್ಫ್ಯೂಸ್ ಮಾಡಿರ್ತಾನೆ, ಎರಡು ಕನ್ಫರ್ಮ್ ನೆನ್ಪಿಟ್ಕೊಂಡ್ರೆ 2 ಬರ್ತಾವ. 100 ಹಿಂಗೆ ಏನ್ ಕೇಳಿರ್ತಾನೆ ಗೊತ್ತಾನೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ OBCಗೆ ಸಂಬಂಧಿಸಿದ ಕೆಳಗಿನ ಯಾವ ತಿದ್ದುಪಡಿಗಳದಾವ ಅಂದ್ರೆ 102 ಮತ್ತು 105 ಎರಡು OBCಗೆ ಬರ್ತಾವ. ಮತ್ತೆ ಎಲ್ಲರ 105 ಬ್ಯಾರೆ ಕೈತಿ, 102 ಇಲ್ಲ. OBCದ ಈ 102ರಾಗ ಏನ್ ಮಾಡ್ತಾರೆ ಅಂದ್ರೆ 338B ಒಳಗ ಒಂದ ಏನಂದ್ರ ಇದನ್ನ ಆಯೋಗ ಸ್ಥಾಪನೆ ಮಾಡೋದು ಯಾವ್ದಂದ್ರೆ OBC ಬಗ್ಗೆನೇ ಹೇಳ್ತೈತಿ. ಅದಾದ್ಮೇಲೆ 105ನೇ ತಿದ್ದುಪಡಿ ಒಳಗೆ ಏನ್ ಹೇಳ್ತಾರೆ ಅಂದ್ರೆ OBC ಇರ್ತೈತಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಅವ್ರನ್ನ ಯಾರನ್ನ ಡಿಕ್ಲೇರ್ ಮಾಡ್ಬೇಕಲ್ಲ OBC ಒಳಗೆ, ಯಾವ ಜಾತಿ ಬರ್ತೈತಿ ಯಾವ ಜಾತಿ ಇಲ್ಲ ಅದ್ ಮೊದಲು ಯಾರು ಮಾಡ್ತೀರ ಅಂದ್ರೆ ರಾಷ್ಟ್ರಪತಿ ಮಾಡ್ತಾರೆ, ಈ ಗವರ್ನರ್ ಮಾಡೋ ಅಧಿಕಾರ ಕೊಡ್ತಾರ. ಅದ ತಿದ್ದುಪಡಿ ಯಾವ್ದಂದ್ರೆ 105ನೇದು. 106ನೇ ತಿದ್ದುಪಡಿ ಬಂದಾಗ ನಾರಿ ಶಕ್ತಿ ವಂದನ ಅಧಿನಿಯಮ ನೆನಪಿರ್ತೈತಲ್ಲ. ನಾರಿ ಶಕ್ತಿನೂ ಇಂಪಾರ್ಟೆಂಟ್. ನಾರಿ ಶಕ್ತಿ ವಂದನ ಅಧಿನಿಯಮ ನಮ್ಮ ಇದನ್ನ ಲೋಕಸಭೆದಾಗ ಅಥವಾ ಸಂಸತ್ನಾಗ ಪಾಸ್ ಆಗಿದ್ದು ಯಾವ ಇಯರ್? 23, 24, 25. 23ನಾಗ ನಾರಿ ಶಕ್ತಿ ವಂದನ ಅಧಿನಿಯಮ ಬಿಲ್ ಪಾಸ್ ಆಗೈತೆ, ನೆನಪಿಟ್ಕೋರಿ. ಮತ್ತೆ ಅದು ಕೊಲ್ಯಾಪ್ಸ್ ಆಗಿಲ್ಲ. ಈಗ 131ನೇ ಮಸೂದೆ ಐತ್ಲ, ಅದ್ರದ ಮರ್ಜ್ ಮಾಡ್ಕೊಳಕ್ ಹೋಗ್ಬೇಡ. 106ನೇ ಯಾವ್ದಾರ ತಿದ್ದುಪಡಿ ಆಗೈತೆ ಅಂದ್ರೆ ಅದು ಬಿಲ್ ಪಾಸ್ ಆದಾಗ ತಿದ್ದುಪಡಿ ಆಗಿರ್ತೈತೆ. 106ನೇ ತಿದ್ದುಪಡಿ ಪ್ರಕಾರ ಆಲ್ರೆಡಿ ಏನಂದ್ರೆ ನಾರಿ ಶಕ್ತಿ ವಂದನ ಅಧಿನಿಯಮ ಅಥವಾ ಇನ್ನೊಂದು ಏನ್ ಕರಿತೀವಿ ಅದಕ್ಕ ನಾರಿ ಶಕ್ತಿ ವಂದನ ಅಧಿನಿಯಮ, ಮತ್ತೇನತ್ತಾರ ಮಹಿಳಾ ಅಧಿನಿಯಮ ಅಥವಾ ನಾರಿ ಶಕ್ತಿ ವಂದನ ಅಧಿನಿಯಮ ಬರ್ತದಲ್ಲ 2023 ಬರ್ತದೆ. ಅದ್ರ ಆರ್ಟಿಕಲ್ ಹೇಳ್ಬಿಡ್ತೀರಿ. ಎಷ್ಟು % ರಿಸರ್ವೇಶನ್ ಕೊಡ್ಬೇಕಂದಾರ? 33%. ಎಲ್ಲೆಲ್ಲಿ ರಿಸರ್ವೇಶನ್ ಇದೆ? ಲೋಕಸಭೆ, ವಿಧಾನಸಭೆ ಮತ್ತು ಡೆಲ್ಲಿ ಕನ್ಸಿಡರ್ ಮಾಡಿರತ್ತೆ. ಬೇರೆ ಕಡೆ ವಿಧಾನಸಭೆ ಇದ್ದಲ್ಲಿ ಕೊಡಂಗಿಲ್ಲತ್ತಲ್ಲ, ಅಲ್ಲಿ ಕೊಡ್ತಾರ. ಮತ್ತೆ ನೆನಪಿಟ್ಕೋರು, ಅವು 3 ಆರ್ಟಿಕಲ್ ಹೈಲೈಟ್ ಮಾಡ್ಯಾರ. ನೆನಪಿರ್ತೈತಲ್ಲ, ಗೊತ್ತಾತ. ಒಮ್ಮೆ ಆರ್ಟಿಕಲ್ ಹೇಳ್ಬಿಡ್ತೀರಿ. ಯಾವ ಇಯರ್ದಿಂದ ಜಾರಿಗೆ ತರೋರ್ದಾರ ಇದನ್ನ? 2029ರಿಂದ ಎಷ್ಟು ವರ್ಷ ತನ ಜಾರಿಗೆ ಬರ್ತೈತಿ? ಇವು ಏನ್ ಕನ್ಫ್ಯೂಸ್ ಆಗಿರ್ತಾವ ಅಂದ್ರೆ, ಈಗ SC ST ಹೇಳಿದಿವಲ್ಲ 104ನೇ ತಿದ್ದುಪಡಿ ಪ್ರಕಾರ 10 ವರ್ಷ ಮುಂದೆ ಹಾಕಿರಲ್ಲ SC ST. ಸೇಮ್ ನಾರಿ ಶಕ್ತಿ ವಂದನ ಅಧಿನಿಯಮ ಇನ್ ಕರೆಂಟ್ ಜಾರಿಗೆ ಬರ್ತೈತಿ. ಅದು ಎಷ್ಟು ವರ್ಷ ಜಾರಿ ಇರ್ತೈತೆ ಅಂದ್ರೆ 15 ವರ್ಷ. 2029ರಿಂದ ಬರ್ತೈತಿ. ಇನ್ ತಿದ್ದುಪಡಿ ಹೇಳ್ಕೊತವ್ರಿ. ಲೋಕಸಭೆದಾಗ ರಿಸರ್ವೇಶನ್ ಕೊಡ್ಬೇಕಾರ ಯಾವ ತಿದ್ದುಪಡಿ ಬರ್ತದೆ, ಯಾವ ಆರ್ಟಿಕಲ್ ಬರ್ತದೆ? ಯಾವ್ದ 339 330A ಅಲ್ಲ, 330A. ಈ ಕಡೆ ಲೋಕಸಭೆ ಬಂದಾಗ 330A. ಈ ರಿಸರ್ವೇಶನ್ ಅಥವಾ ಈ ತಿದ್ದುಪಡಿ ಆದ್ರೆ ಸಂವಿಧಾನ ಸೇರ್ಸ್ಬೇಕಾದ್ರೆ ಒಂದು ಆರ್ಟಿಕಲ್ ಹೈಲೈಟ್ ಆಗ್ಬೇಕಲ್ಲ, ಅದು ಆರ್ಟಿಕಲ್ ಯಾವ್ದಂದ್ರೆ 330A ಅಂತ ಬರ್ತೈತಿ. ಎಲ್ಲಂದ್ರೆ ಲೋಕಸಭೆ ಆದ್ಮೇಲೆ ಬರುದು ಎಲ್ಲಂದ್ರೆ ವಿಧಾನಸಭೆದಾಗ ಯಾವ್ದ್ರಿ? 332 332A ಬರ್ತದೇನ? 332A ಕರೆಕ್ಟ್. 330A 330A ಅಲ್ಲಿ ಲೋಕಸಭೆದಾಗ. ವಿಧಾನಸಭೆದಾಗ ಬಂದಾಗ 332A ಅಂತ ಬರ್ತದೆ. ಇವು 2 ಆರ್ಟಿಕಲ್ ನೆನಪಿರ್ತಾವಲ್ಲ, 2 ಲೋಕಸಭೆದಾಗ ಅಥವಾ ವಿಧಾನಸಭೆದಾಗ. ಅದಾದ್ಮೇಲೆ ಇದನ್ನ ಯಾವ್ದಂದ್ರ ಡೆಲ್ಲಿಗೆ ಒಂದು ಬರ್ತೈತಿ. ಯಾವ್ದಂದ್ರ 339AA ಅಂತ ಬರ್ತದೆ. 239AA ಅಂತ ಬರ್ತದೆ. 239AA ಗೊತ್ತಾದಲ್ಲ. 3 ಆರ್ಟಿಕಲ್ ಒಮ್ಮೆ ಲಾಸ್ಟ್ ಹೇಳ್ಬಿಡ್ತೀರಿ. ಲೋಕಸಭೆದಾಗ ಯಾವ್ದ? 330A. ಅದಾದ್ಮೇಲೆ ವಿಧಾನಸಭೆದಾಗ ಬಂದ 332A. ಅದಾದ್ಮೇಲೆ 239AA ಬರ್ತೈತಿ. ಎಲ್ಲಿ ಅಂದ್ರ ಡೆಲ್ಲಿ. ನೆಕ್ಸ್ಟ್ ಇನ್ನೊಂದು ತರ 15 ವರ್ಷ ತನ ಪೀರಿಯಡ್ ಬಂದಿದ್ದು ಒಂದು ಆರ್ಟಿಕಲ್ ಐತೆ ಅಂತ ಹೇಳಿದ್ವಿ. ಯಾವ್ದ್ರಿ? 334A ಏನ A ಅಟ್ಟಲ್ಲ, ಅದು 334A ಕರೆಕ್ಟ್. 334A 15 ವರ್ಷ ತನ ಸೇರ್ಸಂದಿದ್ದು ಗೊತ್ತಾದವಲ್ಲ. ಎಲ್ಲ ಆರ್ಟಿಕಲ್ಸ್ 4 ಆರ್ಟಿಕಲ್ ಹೇಳಿ ಮತ್ತೆ ಎಲ್ಲ ಮೇಲೆ ಹೋಗಿ ಒಂದಿರಿ. ಲಾಸ್ಟ್ ಇನ್ನೊಮ್ಮೆ ಹೇಳ್ಬಿಡ್ರಿ. ಲೋಕಸಭೆದಾಗ ಯಾವ್ದು ಬರ್ತದೆ? 330A. ಅದಾದ್ಮೇಲೆ 332A ಬಂದ್ರೆ ವಿಧಾನಸಭೆದಾಗ. 239A ಬಂದ್ರೆ ಯೂನಿಯನ್ ಟೆರಿಟರಿದಾಗ ಬರ್ತದೆ. 239 ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಇವು ಎಲ್ಲ ಎಲ್ಲಿ ಬರ್ತಾವ ಅಂದ್ರೆ ಯೂನಿಯನ್ ಟೆರಿಟರಿದು ಹೇಳಿದ್ಲ ಆರ್ಟಿಕಲ್. ಇನ್ನೊಂದು ಯಾವ್ದೋ ಆರ್ಟಿಕಲ್ ಹೇಳಿದ್ವಿ ಚಂಡೀಗಢಗೆ ಬರ್ತದೆ. ಗೊತ್ತೈತಿ 240 ಆರ್ಟಿಕಲ್ ಯಾವ್ದಕ್ ಬರ್ತೈತೆ ಅಂದ್ರೆ ಚಂಡೀಗಢಗೆ ಏನ್ ಮಾಡತ್ತಾರ ಅಂದ್ರೆ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್ ದಾಗ ತರ್ಬೇಕನ್ನತ್ತಾರಲ್ಲ. ಇವು ಅಡ್ಮಿನಿಸ್ಟ್ರೇಷನ್ ಅಥವಾ ಯೂನಿಯನ್ ಟೆರಿಟರಿ ಬಂದ್ರೆ 210ನೇ ಭಾಗದಾಗ ಬರ್ತಾವಲ್ಲ ಇವು ಯೂನಿಯನ್ ಟೆರಿಟರಿ. ಇಲ್ಲ ಎಷ್ಟನೇ? 8ನೇ ಭಾಗನಾಗ ಯಾವಂದ್ರೆ ಯೂನಿಯನ್ ಟೆರಿಟರಿಗಳು ಬರ್ತಾವ. ಅದ್ರೊಳಗೆ ಬರ್ತೈತಿ ಇದು ಆರ್ಟಿಕಲ್ 239AA ಬರ್ತಂದ್ರೆ ತಿಳಿ ಎಲ್ಲಿ ಅಂದ್ರೆ ಡೆಲ್ಲಿಗೆ ಬರ್ತೈತಿ. ಇನ್ನೊಂದು ಯಾವ್ದು ಹೇಳಿದ್ವಿ? 334A1 ಬರ್ತೈತಿ. ಅದೇನಂದ್ರೆ 15 ವರ್ಷ ಲಿಮಿಟ್ ಮಾಡಿದ್ವಿ. ಯಾವ್ದು ಅಧಿನಿಯಮ ಹೇಳಿದ್ವಿ ಈಗ? ನಾರಿ ಶಕ್ತಿ ವಂದನ ಅಧಿನಿಯಮ ಅಥವಾ ಮಹಿಳಾ ಅಧಿನಿಯಮ ಬರ್ತೈತಿ. ಯಾವ ತಿದ್ದುಪಡಿ ಅಂತ ಕೇಳ್ರ? 106. ನೆಕ್ಸ್ಟ್ KKRDB ಅಂತ ಬರ್ತದೆ. KKRDB ಮಾಡಿದ್ವಲ್ಲ, ಅದನ್ನೇನು ಹೇಳೋದು ಬೇಡ, ರಿವಿಷನ್ ಮಾಡಿ KKRDB. ನೆಕ್ಸ್ಟ್
ಇದು ರೀಸೆಂಟ್ ಆಗಿ ಪ್ರಾಜೆಕ್ಟ್ ಜೀರೋ ಅಂತ ಮಾಡ್ತಾರೆ, ಕರಪ್ಷನ್ ಕಡಿಮೆ ಮಾಡೋ ಸಲ್ಮಂದ ಒಂದು ಸ್ಟೇಟ್ದವ್ರ ಪ್ರಾಜೆಕ್ಟ್ ಜೀರೋ ಇನಿಷಿಯೇಟಿವ್ ಅಂತ ತರ್ತಾರೆ. ಯಾರ ಕೇರಳದವ್ರು. ವೆರಿ ಗುಡ್. ಇಂಡಿಯಾದಾಗ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಲ್ಮಂದ್ ಸಪ್ರೇಟ್ ಆಗಿ ಇಲಾಖೆ ಅಥವಾ ಮಿನಿಸ್ಟ್ರಿ ಮಾಡಿದವ್ರ ಕೇರಳದವ್ರು. ಯಾರ? ಕುನಾಲ್ ಕುಟ್ಟಿ. ವೆರಿ ಗುಡ್. ಸೆಕೆಂಡ್ ಬಂದಾಗ ತಮಿಳ್ನಾಡ್ದ ಒಂದು ಹೆಸರು ಏನು ಹೇಳಿದ್ರೆ ಕುಮಾರನ್ ಅಲ್ಲ, ಕುಮಾರನ್. ಹಾ, ಆರ್ ಕುಮಾರನ್ ಕರೆಕ್ಟ್. ನೆಕ್ಸ್ಟ್ ಇದೊಂದು ನ್ಯೂಸ್ನಾಗ ಇತ್ತು ನೋಡ್ರಿ, ಇದ್ರ ನಾ ಹೈಲೈಟ್ ಆಗೋ ಒಟ್ಟ ಹೇಳತ್ನ. ಮತ್ತೆ ರೀಸೆಂಟ್ ಆಗಿ LPG ಕ್ರೈಸಿಸ್ ಆಗಿತ್ತಲ್ಲ, ಆ ಟೈಮ್ನಾಗ LPG ಅಂದಾಗ ಸಿಲಿಂಡರ್ಗಳು ಕೊಡ್ತಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಬ್ಸಿಡಿ ಸ್ಕೀಮ್ ಇತ್ತು. ಯಾವ ಸ್ಕೀಮ್ ಹೇಳಿ ನೋಡು? PM ಉಜ್ವಲ, PM ಉಜ್ವಲ. ಮತ್ತೆ ಉಜ್ವಲ ಡಿಫ್ರೆನ್ಸ್ ಮಾಡ್ಕೊರೆ, ನೆನಪಿಟ್ಕೊರಿ. ಯಾಕೆ ಹೇಳ್ತಾನಂದ್ರೆ ಈಗ LPG ಕ್ರೈಸಿಸ್ ಆಗಿತ್ತಲ್ಲ, ಸಿಲಿಂಡರ್ಗಳು ಸಿಗುವಲ್ಲ ಅನ್ನತ್ತಿದ್ರಲ್ಲ. LPG ಫುಲ್ ಫಾರ್ಮ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. PM ಉಜಾಲ ಒಂದ್ ಬರ್ತೈತಿ, ಉಜ್ವಲ ಒಂದ್ ಬರ್ತೈತಿ. ಉಜ್ವಲ ಬಂದ್ರೆ ಏನ ಸಿಲಿಂಡರ್ಗಳು ಕೊಡ್ತಾರ, ಉಜಾಲ ಬಂದ್ರ LED ಬಲ್ಬ್. LED ಬಲ್ಬ್ಗಳನ್ನ ಉಚಿತವಾಗಿ ಕೊಡ್ತಾರ. ಉಜ್ವಲ ಸ್ಕೀಮ್ ಒಳಗ ಮೊದಲು ಏನ್ ಮಾಡ್ತಿದ್ರೆ ವರ್ಷಕ್ಕೆ 12 ಸಿಲಿಂಡರ್ ಕೊಡ್ಬೇಕಂದ್ರೆ ಈಗ ಡಿಕ್ರೀಸ್ ಮಾಡಿ 4ಕ್ಕೆ ಬಂದಾರ. ಹೌದಾ? ಈ ಸಬ್ಸಿಡಿ ಕೊಡ್ತಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಆಪ್ಷನ್ ಕೊಡ್ಲಿ. ಮಿನಿಸ್ಟ್ರಿ ಆಫ್ ಪವರ್, ಮಿನಿಸ್ಟ್ರಿ ಆಫ್ ಎನರ್ಜಿ, ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಎನರ್ಜಿದಾಗ ಬರ್ತೈತಿ. ನೆನಪಿಟ್ಕೊಂಡು ಮಿನಿಸ್ಟ್ರಿ ಆಫ್ ಎನರ್ಜಿ. ಮಿನಿಸ್ಟ್ರಿ ಆಫ್ ಎನರ್ಜಿದಾಗ ಬರ್ತೈತಿ. ಯಾವ್ದಂದ್ರೆ PM ಉಜ್ವಲ ಸ್ಕೀಮ್ ಅಂತ ಬರ್ತದೆ. ಪ್ರಧಾನ ಮಂತ್ರಿ ಉಜ್ವಲ ಫುಲ್ ಫಾರ್ಮ್ ಹೇಳ ಮತ್ತೆ ಏನತ್ತಾರ? ಏನತ್ತಾರ ಹೊಡಿ ಒಮ್ಮೆ. ಪೆಟ್ರೋಲಿಯಂ ಇಲ್ಲ ನೋಡು, ಉಜ್ವಲ ಫುಲ್ ಫಾರ್ಮ್ ಮಾಡಿ ಒಮ್ಮೆ. ಪೆಟ್ರೋಲಿಯಂ ಬರ್ತದೆ, ಮಿನಿಸ್ಟ್ರಿ ಆಫ್ ಎನರ್ಜಿ ಅದಕ್ಕೆ. ಮಿನಿಸ್ಟ್ರಿ ಆಫ್ ಅದು ಉಜ್ವಲ ಸ್ಕೀಮ್ ಫುಲ್ ಫಾರ್ಮ್. ಅದನ್ನು ಸ್ಕೀಮ್ಸ್ ಫುಲ್ ಫಾರ್ಮ್ ಕೇಳತ್ನ. ಉಜ್ವಲ ಕರೆಕ್ಟ್. PM ಎನರ್ಜಿ ಇದನ್ನ ಮಿನಿಸ್ಟ್ರಿ ಆಫ್ ಎನರ್ಜಿ ಅಂಡರ್ ಬರ್ತದೆ. ಪೆಟ್ರೋಲ್ದಾಗ ಬರ್ತದೆ, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಫುಲ್ ಫಾರ್ಮ್ ಇಲ್ಲ ಬಿಡ. PM ಉಜ್ವಲ ಪಕ್ಕ ಅಲ್ಲ. ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಕರೆಕ್ಟ್. ಓಕೆ. ಉಜ್ವಲ ಸ್ಕೀಮ್ ಇದನ್ನಿಲ್ಲ, ಫುಲ್ ಫಾರ್ಮ್ ಬಿಡಿ. PM ಉಜ್ವಲ ಗೊತ್ತಲ್ಲ ಎದ್ರ ಸಲ ಬಂದಂದ್ರೆ ಸಿಲಿಂಡರ್ಗಳು ಕೊಡ್ತಿದ್ರಿ ಉಚಿತವಾಗಿ. ವರ್ಷದಾಗ 12 ಸಿಲಿಂಡರ್ ಕೊಡ್ತೀರಾ, ಬಟ್ ಈಗ ಡಿಕ್ರೀಸ್ ಮಾಡ್ರ. ಅದ್ರ ಮೇಲೆ ಕೇಳ್ಬೋದು PM ಉಜ್ವಲ ಸ್ಕೀಮ್ ಎದಕ್ಕೆ ಸಂಬಂಧಿಸೈತಿ ಅಥವಾ ಉಜಾಲ ಎದಕ್ಕೈತೆ? ಈಗ LPG ಕ್ರೈಸಿಸ್ ಆಗಿದ್ದಿಲ್ಲ ಆ ಟೈಮ್ನಾಗ. ಯಾಕಂದ್ರೆ 14.2 ಹೌಸ್ ಹೋಲ್ಡ್ ಏನು LPG. ಮತ್ತೆ ಇದನ್ನು ಕೇಳಿರ್ತಾರ, PM ಉಜ್ವಲ ಸ್ಕೀಮ್ ಅಂಡರ ಇವು ಕಮರ್ಷಿಯಲ್ ಗ್ಯಾಸಸ್ ಅಥವಾ ಸಿಲಿಂಡರ್ ಕೊಡ್ತಾರೆ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಕೊಡಂಗಿಲ್ಲ ಸಬ್ಸಿಡಿ ಒಳಗೆ. ಯಾಕಂದ್ರೆ ಈಗ ಕ್ರೈಸಿಸ್ ಆಗಿದ್ದ ಅದ್ರ ಮೇಲೆ ಇವು ಕಮರ್ಷಿಯಲ್ ಎಲ್ಲ ಅಂಗಡಿ ಒಳಗೆ ರೇಟ್ ಜಾಸ್ತಿ ಆಗ್ಯಾವಲ್ಲ, ಅದನ್ನ ಕೇಳಿ ಎಲ್ಲರ PM ಉಜ್ವಲ ಸ್ಕೀಮ್ನಾಗ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾವ ಅಂದ್ರೆ ಸಿಗಂಗಿಲ್ಲ. ಓನ್ಲಿ ಏನಂದ್ರೆ ಹೌಸ್ ಹೋಲ್ಡ್ ಸಿಲಿಂಡರ್ 14.2 ಸಮಥಿಂಗ್ ಇರ್ತೈತಲ್ಲ ಅಷ್ಟ ಸಿಲಿಂಡರ್ ಸಿಗ್ತಿರ್ತಾವ. ಯಾವ್ದು ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಎಷ್ಟು ಅದೇನು ಡಾಟಾ ಏನ್ ಕೇಳಂಗಿಲ್ಲ ಎಷ್ಟು ಕೊಡ್ತಾರತ್ತ, ಬಟ್ ಎದ್ರ ಸಲ್ಮಂದ್ ಉಜಾಲ ಸ್ಕೀಮ್ ಉಜಾಲ ಎನರ್ಜಿ ಅಂಡರ್ ಬರ್ತಿರ್ಬೇಕಂತ. ಹೌದಲ್ಲ? ಅದು ಪವರ್ ಬರ್ತದೆ. ಉಜಾಲ ಕರೆಕ್ಟ್. ಉಜಾಲ LED ಬಲ್ಬ್ ಕೊಡ್ತಾರೆ, ಉಜ್ವಲ ಬಂದ್ರೆ ಸಿಲಿಂಡರ್ಗಳು ಕೊಡ್ತಾರೆ. ಎರಡು ನೆನಪಿಟ್ಕೋರ ರೀಸೆಂಟ್ ಆಗಿ. ನೆಕ್ಸ್ಟ್ ಇದು ಪೀಪಾದ ಹೇಳಿದ್ರಲ್ಲ, ಪೀಪಾದ ಏನು ರಿವಿಷನ್ ಬೇಡಲ್ಲ ಮಾಡ. ಪೀಪಾದ ಹೇಳಿ ನೋಡು. ಪೀಪಾದ ಎಲ್ಲಿ ಕಂಡಕ್ಟ್ ಮಾಡಿದ್ರೆ 3 ಕಂಟ್ರಿ ಬರ್ತವೆ. ಯಾವ್ರಿ? ಯಾವ? ಮೆಕ್ಸಿಕೋ, ಕೆನಡಾ, ಅಮೇರಿಕಾ. ಮೆಕ್ಸಿಕೋ, ಅಮೇರಿಕಾ, ಕೆನಡಾ 3 ಮಾಸ್ಕೆಟ್ ಬಂದಾಗ ಮೊಯೋ ಜಾಯು ಕ್ಲಚ್ ಮಾಪ್ಲೆ ಹಿಂಗ ಸೀರೀಸ್ನ ಬಂದಾಗ ನೆನಪಿಟ್ಕೋತಿರಿಲ್ಲ. ಫಸ್ಟ್ ಇನಾಗ್ರೇಷನ್ ಎಲ್ಲಿ ಆಗಿತ್ತಂದ್ರ ಮೆಕ್ಸಿಕೋದಾಗ, ಲಾಸ್ಟ್ ಎಂಡ್ ಆಗಿದ್ದಂದ್ರ ಎಲ್ಲಿ? ಅಮೇರಿಕಾದ ನ್ಯೂ ಜೆರ್ಸಿ. ಹೇಳ್ರಿ ಯಾವ ಟಾಪ್ ಗೆದ್ದಿದ್ದು? ಸ್ಪೇನ್. ಗೊತ್ತದಾವಲ್ಲ ಮತ್ತೆ ಅವ್ನು ರಿವಿಷನ್ ಮಾಡಿಸೋದೇನೈತೆ. ಪೀಪಾದಾಗ ಎಷ್ಟು ಯೂನಿಯನ್ಗಳು ಬರ್ತಾವ ಕೇಳ್ರ? 6 ಯೂನಿಯನ್ದಾಗ ಬರ್ತಾವ. ಈ ಸರಿ ಪೀಪಾದಾಗ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿತ್ತು ಇಲ್ಲ ಅಂದ್ರೆ ಇಲ್ಲಲ್ಲ, ಮಾಡಿಲ್ಲಲ್ಲ. ಕನ್ಫರ್ಮ್ ನೆನಪಿಟ್ಕೊಂಡ್ಬಿಡ್ರಿ ಅವ ಅಷ್ಟ. ಮತ್ತೇನು ಪೀಪಾದ ಹೆಡ್ ಕ್ವಾರ್ಟರ್ ಕೇಳ್ರಿ ನಾಳೆ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಂತ ಬರ್ತದೆ. ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ಜ್ಯೂರಿಚ, ಫ್ರಾನ್ಸ. ಜ್ಯೂರಿಚದ ಪೀಪಾದ ಹೆಡ್ ಕ್ವಾರ್ಟರ್ ಹೇಳತ್ನ. ಪೀಪಾದ ಕಂಡಕ್ಟ್ ಮಾಡೋರು ಇವ್ರು. ಪೀಪಾ ವರ್ಲ್ಡ್ ಕಪ್ ಅಂತ ಕಂಡಕ್ಟ್ ಮಾಡ್ತಾರ. ಬಟ್ ಪೀಪಾದ ಅನ್ನೋದ ಸಂಸ್ಥೆ ಐತಲ್ಲ ನಮ್ದಂಗೆ. ಈಗ ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ದುಬೈ ಅಂತ ಯಾವ್ದದ? ದುಬೈ ಅಂತ ಹೇಳ್ತೀವಲ್ಲ, ಸೇಮ್ ಹಂಗ ಇದ್ರದ ಪೀಪಾದ ಹೆಡ್ ಕ್ವಾರ್ಟರ್. ಇನ್ ಕೇಸ್ ಕೇಳಿದತ್ತೇಳಿ ಎಲ್ಲಿ ಬರ್ತೈತೆ ಅಂದ್ರೆ ಜ್ಯೂರಿಚ್. ಎಲ್ಲಿ ಬರ್ತೈತೆ? ಸ್ವಿಟ್ಜರ್ಲ್ಯಾಂಡ್ ನ ಜ್ಯೂರಿಚ್. ನೆನಪೈತಲ್ಲ. ನೆಕ್ಸ್ಟ್ ಯೋಗ ಚಾಂಪಿಯನ್ಶಿಪ್ ಗೊತ್ತೈತೆ. ರೀಸೆಂಟ್ ಆಗಿ ಮೆಟ್ರಾಲಜಿಕ್ ಯೋಗ ಚಾಂಪಿಯನ್ಶಿಪ್ ಗೊತ್ತೈತಲ್ಲ. ಟಾಪ್ ಗೆದ್ದಿದ್ದು ಯಾವ ಯೋಗ ಚಾಂಪಿಯನ್ಶಿಪ್? ಅಹಮದಾಬಾದ್ ಯಾವ ಪ್ಲೇಸ್ನಾಗ ಆಕತ್ ಹೇಳ್ರಿ? ಗುಜರಾತ್ನ ಅಹಮದಾಬಾದ್ ಮುಂದೆ ಎಲ್ಲಿ? ಆಪ್ಷನ್ ಕೊಡ್ಲಿ? ಹೇಳ. ಎರೇನಾ ಅಲ್ಲ, ಏನ್ ಪ್ಲೇಸ್ ಅದ? ಏಕ್ ಅರೇನಾ ಅಂತ ಬರ್ತದೆ ನೋಡಿ. ಏಕ್ ಅರೇನಾ. ಪ್ಲೇಸ್ಗಳನ್ನು ಕನ್ಫ್ಯೂಸ್ ಮಾಡ್ತಿರ್ತಾನೆ, ಅದಕ್ಕೆ ಹೇಳ್ತಾನೆ. ಯೋಗ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ ಇದ? 1ನೇ ಆವೃತ್ತಿ. ಯೋಗ ಚಾಂಪಿಯನ್ಶಿಪ್ ಜಗತ್ನಾಗ 1ನೇ ಆವೃತ್ತಿ ನೋಡ್ರಿ. ವರ್ಲ್ಡ್ ದಾಗ ಕಂಡಕ್ಟ್ ಮಾಡಿದ್ ಯೋಗ ಚಾಂಪಿಯನ್ಶಿಪ್ ಅಂತ ಮಾಡ್ರೆ ಫಸ್ಟ್ ಆವೃತ್ತಿ ಬರ್ತದೆ. ಫಸ್ಟ್ ಆವೃತ್ತಿದಾಗ ಗೆದ್ದವ್ರು ಯಾರಂದ್ರೆ ಫಸ್ಟ್ ಭಾರತ, ನೆಕ್ಸ್ಟ್ ಜಪಾನ, 3 ಬಂದಾಗ ಅರ್ಜೆಂಟೀನಾ. ಇದು ಎಲ್ಲಿ ನಡೀತಂದ್ರ ಗುಜರಾತ್ನ ಅಹಮದಾಬಾದ್. ಪ್ಲೇಸ್ ಕೊಟ್ಟಿರ್ತಾನೆ ಗುಜರಾತ್ನ ಅಹಮದಾಬಾದ್ನ ಏಕ್ ಅರೇನಾ ಅಂತ ಕೊಟ್ಟಿರ್ತಾನೆ. ಗುಜರಾತ್ನ ಗಾಂಧಿನಗರ
ಗಾಂಧಿನಗರದ ಏಕ್ ಅರೇನಾ ಹಿಂಗೆ ಕೊಟ್ಟಿರ್ತಾನೆ. ಗುಜರಾತ್ನ ಅಹಮದಾಬಾದ್ ಪ್ಲೇಸ್ ಎಲ್ಲಿ ಬರ್ತದ್ರ ಏಕ್ ಅರೇನಾ ನೆನಪಿರ್ತದೆ. ಯೋಗ ಚಾಂಪಿಯನ್ಶಿಪ್ ಬಂದಾಗ ಅಂತಾರಾಷ್ಟ್ರೀಯ ಯೋಗ ಎಲ್ಲಿ ನಡೆಸ್ತಾರೆ ಯೋಗ ದಿನ. ಇವೆರಡು ಯೋಗ ಚಾಂಪಿಯನ್ಶಿಪ್ ಅಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಚಾಂಪಿಯನ್ಶಿಪ್ ದಾಗ ಯಾರ್ಯಾರು ಏನು ಉನ್ನತ ಸ್ಥಾನ ಮಾಡ್ಬೇಕಲ್ಲ ಅದನ್ನ ನಡೆಸಿದ್ದೆ ಅಂದ್ರೆ ಅಹಮದಾಬಾದ್ದಾಗ. ಬಟ್ ಅದರ ಅಂತಾರಾಷ್ಟ್ರೀಯ ದಿನ ಎಲ್ಲಿ ಮಾಡ್ತಾರ ಕೇಳ್ರ ಕಲ್ಕತ್ತಾದಾಗ ಏನಿತ್ರಿ ಥೀಮ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಬರ್ತದೆ. ರೀಸೆಂಟ್ ಆಗಿ ಹೇಳ್ರಿ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ದವ್ರು ರೀಸೆಂಟ್ ಆಗಿ ಒಂದು ಇದನ್ನ ಮಾಡ್ತಾರೆ, ಅದ್ರದ್ದು ರೀಜನಲ್ ಕ್ವಾರ್ಟರ್ ಅಂತ ಮಾಡ್ತಾರೆ. ರೀಜನಲ್ ಹೆಡ್ ಕ್ವಾರ್ಟರ್ ಎಲ್ಲಿ ಮಾಡ್ಯಾರಿ? ಎಲ್ಲಿ? ಕಾಶ್ಮೀರ್, ಜಮ್ಮು ಕಾಶ್ಮೀರ್. ಟೋಟಲ್ ಎಷ್ಟು ಬರ್ತಾವ ಕೇಳ್ರ? 7 ಬರ್ತಾವ. ನೆನಪಿರ್ತೈತಲ್ಲ ಯಾರಾದ್ರ IMD ಡೈರೆಕ್ಟರ್ ಜನರಲ್ ಮೃತ್ಯುಂಜಯ್ ಮೊಹಪಾತ್ರ. ಯಾಕಂದ್ರೆ ಇಂಡಿಯಾದಾಗ ಏನಂತ ಕರಿತಾರೆ ಮೃತ್ಯುಂಜಯ್ ಮೊಹಪಾತ್ರ? ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾರಲ್ಲ. ಸೈಕ್ಲೋನ್ ರಿಸರ್ಚ್ ಸೆಂಟರ್ ಅಂತ ಮಾಡ್ತಾರೆ ಇಂಡಿಯಾದಾಗ ಫಸ್ಟ್ ಸೈಕ್ಲೋನ್ ರಿಸರ್ಚ್ ಸೆಂಟರ್ ಒಡಿಸ್ಸಾದ ಬಾಲಾಸೋರ್. ನೆನಪಿರ್ತೈತಲ್ಲ ಸೈಕ್ಲೋನ್ ರಿಸರ್ಚ್ ಸೆಂಟರ್ ಅಂತ ಬರ್ತೈತಲ್ಲ ಒಡಿಸ್ಸಾದ ಬಾಲಾಸೋರ್. ಸೈಕ್ಲೋನ್ಗಳು ಹಾಕಿರ್ತಲ್ಲ ಬಂಗಾಳ ಕೊಲ್ಲಿದಾಗ ಹೈಯೆಸ್ಟ್ ಸೈಕ್ಲೋನ್ಗಳು ಬರ್ತಿರ್ತಾವ ನೋಡ್ರಿ, ಅದ್ರ ಮೇಲೆ ಕೇಳಿರ್ತಾರ. ಸೈಕ್ಲೋನ್ ರಿಸರ್ಚ್ ಸೆಂಟರ್ ಎಲ್ಲಿ ಮಾಡ್ತಾರೆ ಅಂದ್ರೆ ಒಡಿಸ್ಸಾದ ಬಾಲಾಸೋರ. ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರಿತಾರೆ ಅಂದ್ರೆ ಮೃತ್ಯುಂಜಯ್ ಮೊಹಪಾತ್ರ. ಅವ್ರು ಎದರದ್ದು ಡೈರೆಕ್ಟರ್ ಅದಾರ ಅಂದ್ರೆ IMD ಮೇಲೆ ಯಾಕೆ ಹೈಲೈಟ್ ಮಾಡತ್ತೀವಿ ಅಂದ್ರೆ ಈಗ ರೀಸೆಂಟ್ ಆಗಿ ಜನವರಿ 26 ಸ್ತಬ್ಧ ಚಿತ್ರ ಆಗಿತ್ತು. IMDಗೂ 150 ವರ್ಷ ಆಗೈತೆ. ಅದಕ್ಕೂ 150 ವರ್ಷ ಆಗಿ ಸ್ಥಾಪನೆ ಆಗಿ 150 ವರ್ಷ ಅಂದ್ರೆ ಮೈನಸ್ ಮಾಡಿಬಿಟ್ಟಿರ್ತೀನಿ. ಅದು ಎಷ್ಟು ಇಯರ್ನಾಗ ಪೌಂಡ್ ಆಗಿದ್ದತ್ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಲ್ಲ IMD ಟೋಟಲ್ ಎಷ್ಟು ಅದಾವ ಅಂದ್ರೆ 7 ಅದಾವ. 7 ಗೊತ್ತಾಗತ್ತಲ್ಲ. ಉತ್ತರದಾಗ ಡೆಲ್ಲಿ, ದಕ್ಷಿಣದಾಗ ಚೆನ್ನೈ, ಪಶ್ಚಿಮದಾಗ ಮುಂಬೈ, ಕಲ್ಕತ್ತಾ. ನೆಕ್ಸ್ಟ್ 4 ಎಟ್ಟದು ಈಗ 4 ಅದು 4 ಆದ್ಮೇಲೆ ಇನ್ನು ಮಧ್ಯದಾಗ ಯಾವ್ದು ಬರ್ತೈತಿ ಹೇಳಿ? ಯಾವ್ದ? ನಾಗಪುರ್ 5 ಅದು. ನೆಕ್ಸ್ಟ್ ಇಲ್ಲೊಂದು ಬರ್ತೈತಿ ಗುವಾಹಟಿ, ಅಸ್ಸಾಂ 6 ಆಯ್ತು. ಆಮೇಲೆ ಜಮ್ಮು ಕಾಶ್ಮೀರ್. ವೆರಿ ಗುಡ್. ಜಮ್ಮು ಏನೇನಂತ ಪ್ಲೇಸ್ ಜಮ್ಮು. ಲಕ್ನೋದ್ ಹೇಳತ್ತಿಲ್ಲ ಅವ್ ಜಮ್ಮು ಏನೋ ಹೇಳತ್ತಾನ. ಜಮ್ಮು ಪ್ಲೇಸ್ನಾಗ ಐತೆ ಹೇಳತ್ತಿ. ಕರೆಕ್ಟ್ ಜಮ್ಮು ಪ್ಲೇಸ್ನಾಗ ಐತಿ. ಈಗ ಅಸ್ಸಾಂದಾಗ ಗುವಾಹಟಿ ಹಂಗಿದಿಲ್ಲ, ಅದು ಮಾಡೋದು ಜಮ್ಮುದಾಗ. ಬಟ್ ಯಾವ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಕಳಿಸ ಜಮ್ಮು ಕಾಶ್ಮೀರ ತಾಕ್ರಿ. ಅದಕ್ಕೆ ಇನ್ ಹೇಳಿ ಲಕ್ನೋದಾಗೂ ಮಾಡತ್ತಾರ ಮಾಡ್ಬೇಕಂದಾರ ಮಾಡ್ಬೇಕಂದಾರ. ಓಕೆ ನೆಕ್ಸ್ಟ್ ನೆಕ್ಸ್ಟ್ ರೀಸೆಂಟ್ ಆಗಿ ಗೋಸ್ಟ್ ಮರ್ಮರ ಅಂತ ಒಂದು ನ್ಯೂಸ್ ನಾಗಿತ್ರಿ. ಯಾವ ಕಂಟ್ರಿದ ಒಂದು ಆರ್ಟಿಫಿಷಿಯಲ್ ಜಗತ್ತಿಗೆ ಗೊತ್ತಿರ್ಲಾರ್ದ ಟೆಕ್ನಾಲಜಿ ಅದ ಕಂಟ್ರಿದವ್ರು ಫೌಂಡ್ ಮಾಡಿದ್ರಿ. ಗೋಸ್ಟ್ ಮರ್ಮರ ಯಾವ್ದ? ಅಮೆರಿಕಾದವ್ರು. ಗೋಸ್ಟ್ ಮರ್ಮರ ಗೊತ್ತೈತಲ್ಲ ನ್ಯೂಸ್ನಾಗ ಎದಕ್ ಬಂದಿತ್ತಂದ್ರ ಔಟ್ ಆಫ್ ಕಂಟ್ರಿ ಏನಂದ್ರೆ ಜಗಳ ನಡೆದಾಗ ಅವ್ರು ಹಿಂಗ್ ಬಚಾವಾಗಿರ್ತಾರಲ್ಲ ಅಥವಾ ಎಲ್ಲರ ಹೋಗಿ ಸೇಫ್ ಆಗಿ ನಿಂತಿರ್ತಾರಲ್ಲ ಅವ್ರನ್ನ ಏನಂದ್ರೆ ಡಿಟೆಕ್ಟ್ ಮಾಡೋದಿರ್ತದ್ರಿ. ಅದು ಡಿಟೆಕ್ಟ್ ಮಾಡಿದ್ದು ಒಂದು ತಂತ್ರಜ್ಞಾನ ಅಂತ ಕರಿತೀವಿ. ಎದ್ರ ಮೇಲೆ ಡಿಟೆಕ್ಟ್ ಮಾಡ್ತೈತಿ ತಂತ್ರಜ್ಞಾನ? ಹೃದಯ ಬಡಿತದ ಮೇಲೆ. ಗೋಸ್ಟ್ ಮರ್ಮರ ಇದು ಜಗತ್ತಿಗೆ ಗೊತ್ತಿರ್ಲಾರ್ದಂತ ತಂತ್ರಜ್ಞಾನ ಅಂತ ಕರಿತಾರ ನೋಡಿ. ಯಾಕಂದ್ರೆ ಚೀನಾದವ್ರು ಭಾಳ ಹುಡುಕಾಡಿದ್ರಿ ಇಂಥದ್ದು ಹೆಂಗ್ ಟೆಕ್ನಾಲಜಿದಾಗ ಹಿಂಗ್ ಕಂಡಿಡಿದ್ರು ಅಂತೇಳಿ. ಅವ್ರು ಹೋಗಿ ಹಿಂಗೆ ಎಲ್ರ ಬರ್ಪದು ಬಿದ್ದಿರ್ತೈತಲ್ಲ ಅಂತಲ್ಲಿ ಹೋಗಿ ಕೆಳಗೆ ಕೂತಿದ್ರು ಹಾರ್ಟ್ ಎಲ್ರ ಹೃದಯ ಬಡಿತ ಸ್ಟಾರ್ಟ್ ಇರ್ತೇಳಿ ಅದ್ರ ಆವಾಜ್ ಮೇಲೆ ಕಂಡು ಹಿಡಿತೈತೆ. ಅದ ಯಾವ್ದು ಟೆಕ್ನಾಲಜಿ ಅಂದ್ರೆ ಗೋಸ್ಟ್ ಮರ್ಮರ. ಅದು ಹೆಸರಿನಾಗ ಕೊಟ್ರ ದೇವ್ ಇದ್ದಂಗ ಅಂತೇಳಿ ಗೋಸ್ಟ್ ಮರ್ಮರ. ನೆಕ್ಸ್ಟ್ ಹೌಕ್ ಅಂತ ಹೇಳಿದ್ದಿಲ್ಲ. ಹೌಕ್ ಯಾವ ಸ್ಟೇಟ್ ಇದ್ದಿದ್ದು? ಕೇರಳದಾಗ ತರ್ತಾರೆ. ಎದ್ರ ಸಲ ಮಂದಿ ಹೌಕ್ ಫುಲ್ ಫಾರ್ಮ್? ವೆರಿ ಗುಡ್ ಹೇಳ್ರಿ ಕರೆಕ್ಟ್. ಹೌಕ್ ಫುಲ್ ಫಾರ್ಮ್ ಕೇಳತ್ನಿ HAWK ಅಂತ ಬರ್ತೈತಿ. ಎಸ್ ಹಾಲಿಸ್ಟಿಕ್ ಆಕ್ಟಿವಿಟಿ ವಾಚ್ ಕರ್ನಲ್. ಕರ್ನಾಟಕ ಅಲ್ಲ ಕರ್ನಲ್. ಹಾಲಿಸ್ಟಿಕ್ ಆಕ್ಟಿವಿಟಿ ವಾಚ್ ಸಾರಿ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್. ಕರೆಕ್ಟ್. ಹಾಸ್ಟೈಲ್ ಅಂತ ಬರ್ತದೆ. ಹಾಸ್ಟೈಲ್ ವಾಚ್ ಆಕ್ಟಿವಿಟಿ ಕರ್ನಲ್ ಅಂತ ಬರ್ತದೆ. ಇದು ಫಸ್ಟ್ ಇಂಡಿಯಾದಾಗ ತಂದಿದ್ದು. ಇದೇನಂದ್ರೆ ವೈಲ್ಡ್ ಲೈಫ್ ಪೋರ್ಟಲ್ ಅಂತ ಕರೀತಾರೆ. ವೈಲ್ಡ್ ಲೈಫ್ ಎನಿಮಲ್ ಕ್ರೈಸಿಸ್ ಹಾಕಿರ್ತಲ್ಲ ಅದ್ರ ಸಲ್ಮಾನ್ ಡೆಡಿಕೇಟೆಡ್ ಆಗಿದ್ದ ಒಂದು ಪೋರ್ಟಲ್ ಐತಿ. ಅದೇ ಯಾವ್ದಂದ್ರೆ ಹೌಕ್ ಪೋರ್ಟಲ್. ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ ಭಾರತದಾಗ ಮೊದಲ ಸ್ಟೇಟ್ ಯಾವ್ದಂದ್ರೆ ಕೇರಳ. ರೀಸೆಂಟ್ ಆಗಿ ಕರ್ನಾಟಕದವರು ತರದನ್ನ ಹೌಕ್ ಅಂತ ಗೊತ್ತಾತಲ್ಲ. ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ ಫುಲ್ ಫಾರ್ಮ್ ಅದು. ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್. ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ ಅಂತ ಬರ್ತದೆ. ಗೊತ್ತಲ್ಲ ಕೇರಳದ. ನೆಕ್ಸ್ಟ್ ಇದು ಇಂಡಿಯಾದಾಗ ಫಸ್ಟ್ ಬಾರ್ಡರ್ ಮಾಡೆಲ್ ವಿಲೇಜ್ ಅಂತ ಮಾಡ್ತಾರೆ. ಬಾರ್ಡರ್ ಮಾಡೆಲ್ ವಿಲೇಜ್ ಅಂದ್ರೆ ಗಡಿ ಯೋಜಿತ ಗ್ರಾಮ ಅಂತ ಕರೀತಾರೆ. ಎಲ್ಲಿ ಮಾಡ್ಯಾರ? ಚುರ್ಮುರಿ. ಎಲ್ಲಿ ಕಂಡು ಬರ್ತದ್ರಿ? ಲಡಾಖ್ನ ಚುರ್ಮುರ್ ಅಂತ. ಯಾವ್ದೋ ಚಾಂಗ್ತಾಂಗ್ ಡಿಸ್ಟಿಕ್ ನಾಗ ಬರ್ತದೆ. ಗೊತ್ತಾತಲ್ಲ. ಇನ್ನೊಮ್ಮೆ ನಾವು ಗ್ರಾಮಗಳ ಮೇಲೆ ಕೇಳ್ತಾರೆ ಭಾರತದ ಮೊದಲ ಗಡಿ ಗ್ರಾಮ ಅಂತ ಕೇಳ್ರ ಅಥವಾ ಭಾರತದ ಮೊದಲ ಗಳ್ಳಿ ಅಥವಾ ಯಾವ್ದತ್ ಕರೀತಾರೆ ಅಂದ್ರೆ ಗ್ರಾಮ ಯಾವ್ದಂದ್ರೆ ಮನ. ಎಲ್ಲಿ ಕಂಡು ಬರ್ತದೆ ಮನ? ಎಲ್ಲಿ? ಚಮೋಲಿ ಡಿಸ್ಟಿಕ್. ಎಲ್ಲಿ ಬರ್ತದೆ? ಉತ್ತರಾಖಂಡದ ಚಮೋಲಿ ಡಿಸ್ಟಿಕ್ ನಾಗ. ಇದು ಭಾರತದ ಮೊದಲ ಗ್ರಾಮ ಅಂತ ಕರೀತಾರೆ. ಯಾವ್ದಂದ್ರೆ ಮನ ಅಂತ ಬತ್ತ. ಇನ್ನು ಭಾರತದ ಮೊದಲ ಏನಂತ ಕೇಳಿ ಅಂದ್ರೆ ಗಡಿ ಯೋಜಿತ ನಗರ ಅಂತ ಕರೀತಾರೆ. ಅಂದ್ರೆ ಗಡಿ ಒಳಗಿರೋದ ಯೋಜಿತ ಅಂದ್ರೆ ನಮ್ಮಲ್ಲಿ ಭಾರತದ ಮೊದಲ ಯೋಜಿತ ಅಂದ್ರೆ ಚಂಡೀಗಢ ಕೇಳ್ತೀವಲ್ಲ ಸೇಮ್ ಹಂಗ ಗಡಿ ಒಳಗಿದ್ದಿದ್ದ ಅಥವಾ ಬಾರ್ಡರ್ ಒಳಗಿದ್ದಿದ್ದು ಮೊದಲ ಮಾಡೆಲ್ ವಿಲೇಜ್ ಯಾವ್ದತ್ತಂದ್ರ ಚುರ್ಮುರಿ ಅಂತ ಬರ್ತೈತಿ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಚಾಂಗ್ತಾಂಗ್ ಡಿಸ್ಟಿಕ್. ಇದು ಯಾಕಂದ್ರೆ ಚಾಂಗ್ತಾಂಗ್ ಡಿಸ್ಟಿಕ್ ಯಾಕೆ ವಿಶೇಷ ಐತೆ ಅಂದ್ರೆ ಹೊಸ ಡಿಸ್ಟಿಕ್ ಆಗೈತಿ ರೀಸೆಂಟ್ ಆಗಿ ಲಡಾಖ್ನಾಗ. ಇದಾದ್ಮೇಲೆ ಭಾರತದ ಮೊದಲ ಗಡಿ ಸೌರ್ಯ ಗ್ರಾಮ ಅಂತ ಕೇಳಿರ್ತಾರ. ಅದ್ ಯಾವ್ದಂದ್ರ ಯಾವ್ದ ಸೌರ್ಯ ಗಡಿ ಗ್ರಾಮ ಯಾವ್ದಂದ್ರೆ ಮೊಸಾಲಿ ಅಂತ ಬರ್ತೈತಿ. ಎಲ್ಲಿ ಬರ್ತೈತ್ರಿ?
ಮೊಸಾಲಿ ಗೊತ್ತಾಗತ್ತವಲ್ಲ. ಒಂದೇದ್ ನೋಡ್ರಿ, ಭಾರತದ ಮೊದಲ ಗಡಿ ಗ್ರಾಮ ಅಥವಾ ಭಾರತದ ಮೊದಲ ಹಳ್ಳಿನ ಯಾವ್ದಂದ್ರ ಮನಾತ್ ಬರ್ತದೆ, ಚಮೋಲಿ ಡಿಸ್ಟಿಕ್, ಉತ್ತರಾಖಂಡ್. ಕರೆಕ್ಟಾ? ಅದಾದ್ಮೇಲೆ ಗಡಿ ಒಳಗ ಮಾಡೆಲ್ ಆಗಿ ವಿಲೇಜ್ ಮಾಡ್ಯಾರ. ಅಂದ್ರೆ ಏನಂದ್ರೆ ಯೋಜಿತವಾಗಿ ಯೋಜನಾಬದ್ಧವಾಗಿ ನಿರ್ಮಾಣ ಮಾಡಿದ್ದು ಯಾವ್ದಂದ್ರ ಚುರ್ಮುರಿ ಹತ್ ಬರ್ತೈತಿ, ಚಾಂಗ್ತಾಂಗ್. ಅದಾದ್ಮೇಲೆ ನಮ್ಮಲ್ಲಿ ಸೋಲಾರ್ ರೂಪ್ ಟಾಪ್ ಸಿಸ್ಟಮ್ ಅಂತಂದ್ರಲ್ಲ, ಆ ಟೈಮ್ನಾಗ ಸೋಲಾರ್ ರೂಪ್ ಟಾಪ್ ಅಡಾಪ್ಟ್ ಮಾಡ್ಕೊಂಡ್ರೆ ಭಾರತದ ಮೊದಲ ಸೌರ್ಯ ಗ್ರಾಮ ಅಂದಾಗ ಮೊದೇರಾ ಹತ್ ಬರ್ತೈತೆ. ಹಂಗ ಗಡಿ ಒಳಗೆ ಇದ್ದಿದ್ದು ಯಾವ್ದತ್ ಬರ್ತೈತೆ ಅಂದ್ರೆ ಮೊಸಾಲಿ. ಅದಕ್ಕೆ ಎರಡು ಎಲ್ಲಿ ಬರ್ತಾವ ಅಂದ್ರೆ ಗುಜರಾತ್ನಾಗ ಬರ್ತಾವ, ಮೊಸಾಲಿ ಮತ್ತ ಇದನ್ನ ಯಾವ್ದ ಇನ್ನೊಂದು ಯಾವ್ದು ಮೊದೇರಾ. ಎರಡು ಎಲ್ಲಿ ಬರ್ತಾವ ಅಂದ್ರೆ ಗುಜರಾತ್ನಾಗ. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಹೇಳ್ರಿ, ರೀಸೆಂಟ್ ಆಗಿ ಇನಿಷಿಯೇಟಿವ್ ಅತ್ ನೋಡಿ, ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ತರ್ತಾರಲ್ಲ, ಇದು ಎದ್ರ ಸಲ್ಮನ್ ತರ್ತಾರ? ಆಪ್ಷನ್ ಕೊಡ್ತೇನೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸಲ್ಮಂದ ಅಥವಾ ಅನ್ಕ್ಲೇಮ್ಡ್ ಫಂಡ್ ಸಲ್ಮನ್. ಎರಡು ಆಪ್ಷನ್ ಕೊಟ್ಟಿನಿ, ನಾನ್ ಪರ್ಫಾರ್ಮಿಂಗ್ ಸಲ್ಮನ್ ತರ್ತಾರ, ಅನ್ಕ್ಲೇಮ್ಡ್ ಫಂಡ್. ಇದ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ ಕೇಳೋಣ, ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಅಥವಾ ಇನ್ನೊಂದು ಏನಂತಾರ ಅಂದ್ರೆ ಯುವರ್ ಮನಿ ಯುವರ್ ರೈಟ್ ಅಂತ ಕೇಳ್ತಾರ. ಅದು ಕರೆಕ್ಟಾ? ಇದನ್ನ ಎದ್ರ ಸಲ್ಮನ್ ತರ್ತಾರ ಅಂತ ಕೇಳ್ರ? ಅನ್ಕ್ಲೇಮ್ಡ್ ಫಂಡ್, ನಾನ್ ಪರ್ಫಾರ್ಮಿಂಗ್ ಅಸೆಟ್, ಎದ್ರ ಸಲ್ಮನ್? ಅನ್ಕ್ಲೇಮ್ಡ್ ಫಂಡ್ ಸಲ್ಮನ್. ಗೊತ್ತಾತಲ್ಲ ಅನ್ಕ್ಲೇಮ್ಡ್ ಫಂಡ್ ಅಂತಂದ್ರೆ ಯಾವ ಹೇಳ್ರಿ? ಅನ್ಕ್ಲೇಮ್ಡ್ ಫಂಡ್ ಅಂದ್ರ ಎಷ್ಟು ವರ್ಷದ್ದು ಇರ್ತಾವ ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ? 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದು ಅಂತೇಳಿ ಅವ್ನ ಏನ್ ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ನಮ್ಮ ಫಂಡ್ ಡೆಪಾಸಿಟ್ ಮಾಡಿರ್ತೀವಿ, ಪಿ ಎಫ್ ಆಗಲಿ ಏನ್ರ ನಮ್ಮ ಏನ್ ಇದನ್ನ ಪಿ ಎಫ್ ಅದು ಗೌರ್ಮೆಂಟ್ ಜಾಬ್ನಾಗ ಆಗಲಿ ಪ್ರೈವೇಟ್ ಜಾಬ್ನಾಗ ಅಕೌಂಟ್ನಾಗ ಇಟ್ಕೋತ ಹೋಗಿರ್ತಾರಲ್ಲ, ಅವ್ರು ಎಲ್ಲರ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಹೋದ್ರ ಅಂತೇಳಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದು ಅನ್ಕ್ಲೇಮ್ಡ್ ಆಗಿರ್ತೈತೆ. ಅಂದ್ರೆ ಮನೆಯವ್ರಿಗೆ ಗೊತ್ತಿರಲ್ಲ ರೊಕ್ಕ ತೆಗೆದು, ಅದೇನು ಅನ್ಕ್ಲೇಮ್ಡ್ ಆಗಿ ಉಳಿದಿರ್ತೈತಲ್ಲ ಅಂತ ಫಂಡ್ ಈಗ ಸಲ್ಮಂದ ಪೋರ್ಟಲ್ ಮಾಡ್ಯಾರ. ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಅಂದ್ರೆ ಯುವರ್ ಮನಿ ಯುವರ್ ರೈಟ್, ನೀವು ಯಾವಾಗ ಬೇಕಾದ ಹೋಗಿ ತರಬಹುದು ಅಂತೇಳಿ ಅವ್ರ ಸಲ್ಮನ್ ಸಪ್ರೇಟ್ ಪೋರ್ಟಲ್ ಮಾಡ್ಯಾರು. ಬಡ ಹೇಳ್ಕೊತ ಹೋಗ್ತೀರಿ. ಉದ್ಗಮ್ ಪೋರ್ಟಲ್ ಯಾರು ಮಾಡ್ತಾರೆ? RBI ದವರ ಉದ್ಗಮ್ ಪೋರ್ಟಲ್ ಅಂತ ಮಾಡ್ತಾರೆ. ಭೀಮಾ ಭರೋಸಾ ಪೋರ್ಟಲ್ ಅಂತ ಬಂದ್ರ LIC ಇದ್ರ ಮ್ಯಾಲ ಕೇಳಿರ್ ನೋಡಿ, ಇವು ಕ್ವಶನ್ ಹಿಂಗ ಕೇಳಿರ್ತಾರ, ನೆನಪಿಟ್ಟವ್ರು. ಉದ್ಗಮ್ ಪೋರ್ಟಲ್ ಅಂತ ಇವು ಕ್ವಶನ್ ಕನ್ಫ್ಯೂಸ್ ಅದಕ್ಕೆ ಮಾಡಿರ್ತಾನೆ ಅಂದ್ರೆ, ಈ ಉದ್ಗಮ್ ಪೋರ್ಟಲ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸಲ್ಮಂದ್ ಐತೋ ಅನ್ಕ್ಲೇಮ್ಡ್ ಫಂಡ್ ಸಲ್ಮಂದ್ ಐತೋ ಹಿಂಗ್ ಕೇಳಿರ್ತಾರ. ಅದಕ್ಕೆ ಎದ್ರ ಸಲ್ಮಂದ್ ಅಂದ್ರೆ ಅನ್ಕ್ಲೇಮ್ಡ್ ಫಂಡ್ ಸಲ್ಮಂದ್ ಇರ್ತೈತಿ. ಉದ್ಗಮ್ ಪೋರ್ಟಲ್ ಯಾರು ಮಾಡ್ತಾರ ಅಂದ್ರೆ RBI. ಹಂಗ ಭೀಮಾ ಭರೋಸಾ ಪೋರ್ಟಲ್ ಬಂದ್ರ LIC ದವ್ರು. ವೆರಿ ಗುಡ್. ಆಮೇಲೆ ಮಿತ್ರ ಪೋರ್ಟಲ್ ಏನತ್ತ ಯಾರ್ದ? ಏನು ಭೀಮಾ ಭರೋಸಾ ಪೋರ್ಟಲ್? ಇದನ್ನ LIC ದಲ್ಲ. ಇಲ್ಲ, ರೆಗ್ಯುಲೇಟ್ ಮಾಡೋರು. ಕರೆಕ್ಟ್, LIC ದವ್ರ ತಂದಿದ್ದ. ರೆಗ್ಯುಲೇಟ್ ಮಾಡೋರು ಅಂದ್ರೆ ಅದಕ್ಕೇನಂತಾರ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆಪಾಸಿಟರಿ ಅದ್ ಸಿಸ್ಟಮ್. ಇದು ನೆನಪಿಟ್ಕೋ. IRDA. ಕರೆಕ್ಟ್, IRDA ಏನೈತಲ್ಲ ಇಂಡಿಯಾದಾಗ ಯಾರ ಇನ್ಶೂರೆನ್ಸ್ ಮಾಡ್ರೆ IRDA ನ ರೆಗ್ಯುಲೇಟ್ ಮಾಡ್ತದೆ. ರೆಗ್ಯುಲೇಟ್ ಮಾಡೋದು ಅದು IRDA. ಮತ್ತೆ LIC ದ ಇರ್ಬೇಕು ನೋಡು. ಭೀಮಾ ಭರೋಸಾ ಪೋರ್ಟಲ್ ಲಾಂಚ್ಡ್ ಬೈ LIC ಅತ್ತೈತೋ. LIC ಅಂಡ್ IRDA ಮ್ಯಾನೇಜ್ ಮಾಡೋರು ಅವರು. IRDA ಕರೆಕ್ಟ್ ಐತೆ. IRDA ಲಾಂಚ್ ಮಾಡಿದಾರ ಅವ್ರ. ಮತ್ತೆ LIC ಸಂಬಂಧ ಬರಲ್ಲ ಅದಕ್ಕೆ ನೋಡಿ. LIC ಇರ್ಬೋದು. ಕರೆಕ್ಟ್. ಭೀಮಾ ಪಾಲಿಸಿ ಮಾಡಿದ LIC ಏನಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕಂಪ್ನಿನ. ಇಂಡಿಯಾದಾಗ IRDA ಇರುವುದು ಎದ್ರ ಸಲ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಮಾಡಕ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಮಾಡೋದು ಯಾವ್ದಂದ್ರೆ IRDA ನ ಮಾಡ್ತದೆ. ಅದ್ರೋಗಿ ಅವ್ರ ತಂದಾರತ್ ಹೇಳಿದ ಪಕ್ಕಲ್ಲ. ಯಾಕಂದ್ರೆ ನಾ LIC IRDA ಕರೆಕ್ಟ್ ಐತೆ. ಅದನ್ನು ಬರ್ದಿನ್ ಬಿಡ. IRDA ಆತ ಅಂದ್ರೆ LIC ಅಂದ್ರೆ ಈಗ ನಮ್ಮ ಗೌರ್ಮೆಂಟ್ದು ಎಲ್ಲ ಇದನ್ನ ಇನ್ಶೂರೆನ್ಸ್ ಅದು ಇಟ್ಟಿರ್ತಿಲ್ಲ ಈಗ. ಕರೆಕ್ಟ್ ನೀ ಹೇಳೋದು ಹೇಳ್ತ ನೋಡಿ ಇನ್ನೊಮ್ಮೆ. IRDA ದವ್ರು ತರ್ತಾರೆ. ಕರೆಕ್ಟಾ? IRDA ದವ್ರು ತಂದ್ರೆ IRDA ದವ್ರು ಡೆಪಾಸಿಟ್ ಮಾಡ್ಕೋತಾರ? ಮಾಡ್ಕೊಳಂಗಿಲ್ಲ. IRDA ದವ್ರು ರೊಕ್ಕ ಡೆಪಾಸಿಟ್ ಮಾಡಲ್ಲ, ರೆಗ್ಯುಲೇಟ್ ಮಾಡ್ತಿರ್ತಾರೆ. ಕರೆಕ್ಟ್. LIC ದವ್ರು ಮಾಡ್ತಾರೆ. ಈಗ RBI ದಾಗ ನಾವು ರೊಕ್ಕ ಡೆಪಾಸಿಟ್ ಮಾಡ್ತೀವಿ ಮಾಡಂಗಿಲ್ಲ. ಬ್ಯಾಂಕ್ಗಳು ಹೆಂಗ್ ರೆಗ್ಯುಲೇಟ್ ಮಾಡ್ತಾರಲ್ಲ RBI ರೆಗ್ಯುಲೇಟ್ ಹೆಂಗ್ ಮಾಡ್ತಿಲ್ಲ ಸೇಮ್ IRDA. ಕರೆಕ್ಟ್ ಐತೆ. IRDA ಏನಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆಪಾಸಿಟರಿ ಸಿಸ್ಟಮ್ ಅಂತ ಕರೀತಾರಲ್ಲ, ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಾರ. ಅದು LIC ಏನೋ ಲಿಂಕ್ ಮಾಡಿ ಕೊಟ್ಟಾನ ನೋಡು. ಅದು LIC ಏನೋ ಕೊಟ್ಟಾನ ಅದಕ್ಕೆ. ಬಟ್ ಭೀಮಾ ಭರೋಸಾ ಪೋರ್ಟ್ ಮನ್ ಕ್ವಶನ್ ಕೇಳಿದಾಗ ಅವ್ನು LIC ನ ಕೊಟ್ಟಾನ. ಅದಕ್ಕೆ ಹೇಳಿ ಅದು ಯಾವುದೋ ಇದ್ರ ಎಕ್ಸಾಮ್ನ ಕೇಳಿದ್ ನೋಡೋದು. ಏನತ್ತ ಹೇಳಿ, ಏನೋ ತೋರಿಸಿದ್ಲ. ಇಲ್ಲಿ ಹೇಳ ಕರೆಕ್ಟ್ ಇದ್ರೆ ಹೇಳ. ಅದಕ್ಕೆ IRDA ಲಾಂಚ್ ಮಾಡೈತಲ್ಲ, IRDA ನೆನಪಿಟ್ಕೋರಿ. ಅದಕ್ಕೇನು ಅದು ಕರೆಕ್ಟ್ ಮನ್ ಕ್ವಶನ್ ಕೇಳಿದ್ದವ. ಅದಕ್ಕೆ ಕೇಳಿ ಅದು ಏನು ಕೊಟ್ಟಿದ್ದ, ಅದು ಯಾವುದೋ ಎಕ್ಸಾಮ್ನಾಗ ಕೇಳಿದ್ದಲ್ಲ, ಅದು IRDA ಪಕ್ಕ ಹಾಕೋಣ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆಪಾಸಿಟರಿ ಇನ್ನೊಂದಿನ ಅಥಾರಿಟಿ ಆಫ್ ಇಂಡಿಯಾ ಐತಲ್ಲ, ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ನೆನಪಿಟ್ಕೋರಿ. ಯಾವ್ದು ಹೇಳಿದ್ವಿ? ಉದ್ಗಮ್ ಪೋರ್ಟಲ್ ಒಂದು ಹೇಳಿದ್ವಿ. ಉದ್ಗಮ್ ಪೋರ್ಟಲ್ ತಂದವ್ರು ಯಾರಂದ್ರೆ RBI ದವ್ರ. ಆಮೇಲೆ ಯಾವ್ದೋ ಭೀಮಾ ಭರೋಸಾ ಪೋರ್ಟಲ್ ಬಂದ್ರೆ IRDA. ಮತ್ತೆ ಇನ್ನೊಂದು ಬರ್ತದೆ ಯಾವ್ದಂದ್ರೆ ಮಿತ್ರ ಪೋರ್ಟಲ್ ಅಂತ ಬರ್ತದೆ. ಕರೆಕ್ಟ್. ಮಿತ್ರ ಪೋರ್ಟಲ್ ಅಂತ ಬಂದಾಗ ಮ್ಯೂಚುವಲ್ ಯಾವ್ದು ಸೆಬಿದವ್ರ ಮ್ಯೂಚುವಲ್ ಫಂಡ್ ಇದು ಯಾವ್ದು? ಮಿತ್ರ ಪೋರ್ಟಲ್ ತಂದವ್ರು ಮ್ಯೂಚುವಲ್ ದವ್ರ ಸೆಬಿದವ್ರು? ಸೆಬಿ ಮ್ಯೂಚುವಲ್ ಅಲ್ಲ, ನೀವು ಹೊಸ ಹೇಳತ್ತಿರಲ್ಲ ಎಲ್ಲ. ಮಿತ್ರ ಮ್ಯೂಚುವಲ್ ಫಂಡ್ ದವ್ರು ತರಂಗಿಲ್ಲ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸಲ್ಮಂದ ಸೆಬಿ ಇವೆಲ್ಲ ಮೂರು ಉಲ್ಟಾ ಆದಲ್ಲ. ಸೆಬಿ ಐತಿ. ಮೂರು ನೆನಪಿಟ್ಕೊಂಡ್ಬಿಡ್ರಿ. ಮತ್ತೆ ಎರಡು ಹೊಸ ಅದು ನೋಡಿ.
ಮ್ಯೂಚುವಲ್ ಫಂಡ್ ಏನೈತೆ ನೋಡ್ಬೇಕು ಇನ್ನೊಮ್ಮೆ ಇರ್ಲಿ ಬಿಡು. ಇನ್ನೊಮ್ಮೆ ಯಾವ್ಯಾವ ಪೋರ್ಟಲ್ ಹೇಳಿದೀಗ? ಉದ್ಗಮ್ ಪೋರ್ಟಲ್ ಯಾರಂದ್ರೆ RBI ದವ್ರ, ಆಮೇಲೆ ಯಾವ್ದ ಭೀಮಾ ಭರೋಸಾ ಪೋರ್ಟಲ್ ಬಂದ IRDAI, ಆಮೇಲೆ ಇನ್ನೊಂದು ಯಾವ್ದಂದ್ರ ಇದು ಯಾವ್ದು ಮಿತ್ರಾ ಪೋರ್ಟಲ್ ಹೇಳಿದಿಲ್ಲ, ಸೆಬಿದವ್ರ, ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಕರೆಕ್ಟ್ ಅಲ್ಲ ಮೂರು. ಆಮೇಲೆ ಮತ್ತೊಂದು ಯಾವ್ದು ಪೋರ್ಟಲ್ ಐತೆ? ಮೂರು ಅದಾವಲ್ಲ, ಅನ್ಕ್ಲೇಮ್ಡ್ ಫಂಡ್ಸ್ ಅಲ್ಲಿ ಮತ್ತೊಂದು ಯಾವ್ದು ಬತ್ತಾ? ಮೂರು ಅಲ್ಲ ಮೂರು. ನೆಕ್ಸ್ಟ್ ನೆನಪಿಟ್ಕೊಂಡ್ರೆ ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ಗೊತ್ತಾತಲ್ರಿ ಎರಡು. ಇವು ಪೋರ್ಟಲ್ ಏನ್ ಕೇಳಿರ್ತಾರೆ, ಯುವರ್ ಮನಿ ಯುವರ್ ರೈಟ್ ಅಂತ ಇನಿಷಿಯೇಟಿವ್ ತಂದಾರ, ಅಥವಾ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಬರ್ತೈತಲ್ಲ, ಇದ್ರ ಅಂಡರ್ ಇವು ಮೂರು ಪೋರ್ಟಲ್ ಬರ್ತಾವೆ. ಎದ್ರ ಸಲ್ಮಂದ್ರೆ ಅನ್ಕ್ಲೇಮ್ಡ್ ಫಂಡ್ ಸಲ್ಮಂದ್ ಅಂತ ಹೇಳ್ತೀನಿ. ಮೂರು ಹೇಳ್ಬಿಡ್ರಿ. ಒಂದೇದು ಯಾವ್ದಾರ ಉದ್ಗಮ್ ಪೋರ್ಟಲ್ ಯಾರು ಲಾಂಚ್ ಮಾಡ್ತಾರ? RBI ದವ್ರು. ಅದಾದ್ಮೇಲೆ ಭೀಮಾ ಭರೋಸಾ ಪೋರ್ಟಲ್ ಬಂದ್ರ ಯಾರ IRDAI ಅಂತ ಬರ್ತೈತಿ. ಆಮೇಲೆ ಇನ್ನೊಂದು ಯಾವ್ದು ಯಾವ್ದು ಮಿತ್ರಾ ಪೋರ್ಟಲ್ ಅಂತ ಬಂದಾಗ ಸೆಬಿದವ್ರು. ಇವು ಮೂರು ನೆನಪಿರ್ತೈತೆ. ಇನ್ನು ಇದ್ರನ್ನ ಬಿಟ್ಟು ಏನ್ ಕೇಳಿರ್ತಾರ ಅಂದ್ರೆ ಇದನ್ನ ಯುವ ಪೋರ್ಟಲ್ ಕೊಟ್ಟು ಏನ್ ಕೇಳಿರ್ತಾರ ಗೊತ್ತನ್ರಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲಿ ಮಂದಿ ಯಾವ ಪೋರ್ಟಲ್ ಬರ್ತೈತೆ ಅಂತ ಕೇಳ್ತಾರೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬೇರೆ ಮತ್ತೆ ಅನ್ಕ್ಲೇಮ್ಡ್ ಫಂಡ್ ಬೇರೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಎಷ್ಟು ದಿನ ಅನ್ಕ್ಲೇಮ್ಡ್ ಇದ್ರೆ ಉಳಿತೈತೆ ಹೇಳ್ರಿ? ಯಾರ 90 ದಿನಕ್ಕೆ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನ್ ಕೇಳಿದ್ರು ಗೊತ್ತ? ಬಾಡ್ ಬ್ಯಾಂಕ್ ಅಂತ ಬರ್ತಾವಲ್ಲ, ಇದು ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ತಾರೆ. ಬಾಡ್ ಬ್ಯಾಂಕ್ ಅಂತ ಕೇಳಿದ್ರಲ್ಲ, ಬಾಡ್ ಬ್ಯಾಂಕ್ ಅಂತ ಹೇಳಿ. ಇದು ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಬಾಡ್ ಬ್ಯಾಂಕ್ ಎದ್ರ ಸಲ್ಮಂದ್? ಬಾಡ್ ಬ್ಯಾಂಕ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸಲ್ಮಂದ್ ಸಂಬಂಧಿಸೈತೆ, ಅನ್ಕ್ಲೇಮ್ಡ್ ಫಂಡ್ ಸಲ್ಮಂದ್ ಸಂಬಂಧಿಸೈತೆ. ಯಾವ್ದ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮತ್ತೆ ಅನ್ಕ್ಲೇಮ್ಡ್ ಫಂಡ್ ಡಿಫ್ರೆನ್ಸ್ ಐತೆ ನೋಡ್ರಿ. ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ನಮ್ದ ರೊಕ್ಕ ಡೆಪಾಸಿಟ್ ಮಾಡಿಟ್ಟಿರ್ತೀವಿ, ಅವ್ನ ಎಲ್ಲರೂ ನಾವು ಕ್ಲೇಮ್ ಮಾಡ್ಕೊಳಿಕತ್ತೀನಿ, ಅಲ್ಲೇ ಉಳಿದಿರ್ತಾವ, ಹೊಳಿ ಬೇಕಾದಾಗ ತಗೊಂಡ್ಬರ್ಬೇಕು. ಬಟ್ ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಲ್ಲಿ ನಾವು ಬ್ಯಾಂಕ್ದಿಂದ ಲೋನ್ ತಗೊಂಡಿರ್ತೀವಿ. ಲೋನ್ ತಗೊಂಡ 3 ತಿಂಗಳ ಮೇಲೆ ಎಲ್ಲರೂ ನಾವು ಟ್ರಾನ್ಸಾಕ್ಷನ್ ಕೊಡ್ಲಿಲ್ಲ ಅಥವಾ ಬಡ್ಡಿ ಕಟ್ಟಲಿಲ್ಲ, ಪ್ರಿನ್ಸಿಪಲ್ ಕೊಡ್ಲಿಲ್ಲ ಅಂತೇಳಿ ಅವಾಗ ಏನ್ ಮಾಡ್ತಾರಂದ್ರೆ ಅದು NPA ಅಕೌಂಟ್ನಾಗ ಹೋಗತಿ. NPA ಅಕೌಂಟ್ನಾಗ ಎಷ್ಟು ದಿನಕ್ಕೆ ಹೋಗತಿ ಅಂದ್ರೆ 90 ದಿನ. 3 ತಿಂಗಳು ಆದ್ಮೇಲೆ NPA ಅಕೌಂಟ್ ಹೋಗತಿ. ಅದನ್ನ ಯಾರು ರೀಕನ್ಸ್ಟ್ರಕ್ಷನ್ ಅಥವಾ ತರ್ತಾರಂದ್ರೆ ಬಾಡ್ ಬ್ಯಾಂಕ್ ನವ್ರ ಇರ್ತಾರೆ. ಈ ಬಾಡ್ ಬ್ಯಾಂಕ್ ಅನ್ನೋದ ಏನಂದ್ರೆ ಪ್ರೈವೇಟ್ ಏಜೆನ್ಸಿ ಇದ್ದಂಗ. ಅವ್ರು ಬರೀ ರೊಕ್ಕ ಇನ್ಶೂರೆನ್ಸ್ ಅವ್ನ ಏನ್ ಮಾಡ್ತಾರಂದ್ರೆ ಕ್ಲೇಮ್ ಮಾಡ್ಕೋ ಸಲ್ಮಂದ್ ಇವ್ರು ಗೊತ್ತಾದಲ್ಲ. ಎರಡು NPA ಬೇರೆ ಮತ್ತೆ ಅನ್ಕ್ಲೇಮ್ಡ್ ಫಂಡ್ ಬೇರೆ. ಇದು ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಓನ್ಲಿ ಬರ್ತೇನೆ. ಎದ್ರ ಸಲ್ಮಂದ್ ಬರ್ತೈತೆ ಅಂದ್ರೆ ಅನ್ಕ್ಲೇಮ್ಡ್ ಫಂಡ್ ಸಲ್ಮಂದ್ ಅಷ್ಟೇ ಬರ್ತದೆ. ಅದರ ಹೆಸರು ಇನ್ನೊಂದು ಏನ್ ಕರೀತಾರೆ? ಯುವರ್ ಮನಿ ಯುವರ್ ರೈಟ್. ನೆಕ್ಸ್ಟ್ ಇದು ಪ್ರಶಸ್ತ 2.0 ಆ್ಯಪ್ ಅಂತ ಬರ್ತೈತೆ ಅಂತ ಹೇಳಿದ್ವಿ, ಅದನ್ನು ಮಾಡಿದ್ವಿ. ಎದ್ರ ಸಲ್ಮಂದ್ ಅಥವಾ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಹೇಳ್ರಿ? ಯಾರ್ ಮಿನಿಸ್ಟ್ರಿ? ಎಜುಕೇಶನ್ ಮಿನಿಸ್ಟ್ರಿ. ಎದ್ರ ಸಲ್ಮಂದ್ ತರ್ತಾರೆ ಪ್ರಶಸ್ತಿ ಆ್ಯಪ? ಇದು ಕ್ವಶನ್ ಏನ್ ಕೇಳಿರ್ತಾರೆ ಗೊತ್ತ? ಪ್ರಶಸ್ತಿ ಆಪತ್ತು ಹಾಕಿರ್ತಾರೆ, ಇದ್ರೊಳಗೆ ಯಾರು ಫಲಾನುಭವಿಗಳು ಬರ್ತಾರ ಅಂತ ಕೇಳ್ತಾರೆ. ಎಲ್ಲ ಫಲಾನುಭವಿಗಳು ಬರ್ತಾರ ಅಥವಾ ಅಂಗವಿಕಲರು ಅಷ್ಟ ಬರ್ತಾರ? ಅಂದ್ರೆ ಅಂಗವಿಕಲರ ಅಂತ ಇರ್ತಾರಲ್ಲ ಅವ್ರು ಅಷ್ಟ ಬರ್ತಾರೆ. ಇದು ಪ್ರಶಸ್ತಿ ಆಪತ್ತು ನೆನಪಿಟ್ಕೋರಿ. ಅಥವಾ ಹಾಲಿಸ್ಟಿಕ್ ಆಪತ್ತು ಬರ್ತೈತಿ. ಎಜುಕೇಶನ್ ಪರ್ಪಸ್ ಬಂದಿದ್ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ದವ್ರು ತರ್ತಾರೆ. ಇದ್ರೊಳಗೆ ಎಷ್ಟು ಡಿಸೇಬಿಲಿಟಿ ಕನ್ಸಿಡರ್ ಮಾಡ್ತಾರಂದ್ರೆ 17, 21, 22, 7, 21 ಎಷ್ಟ? 21. ಇದ್ರ ಮೇಲೆ ಕ್ವಶನ್ ಏನ್ ಕೇಳಿದೆ ಅಂದ್ರೆ ಮೊದಲು ಇಂಡಿಯಾದಾಗ ಆಕ್ಟ್ ಬಂದಿರ್ತೈತೆ 1995 PWD ಆಕ್ಟ್ ಅಂತ ಕರೀತಾರೆ. ಸಾರಿ, ಅವಾಗ ಪರ್ಸನ್ ವಿತ್ ಡಿಸೇಬಿಲಿಟಿ ಆಕ್ಟ್ ಅಂತ ತರ್ತಾರೆ. ಆ ಟೈಮ್ನಾಗ ಎಷ್ಟು ಡಿಸೇಬಿಲಿಟಿ ಇದ್ದು? 7 ಇದ್ದು. ಅದು ಇನ್ಕ್ರೀಸ್ ಯಾವ ಇಯರ್ದಾಗ ಆಕತಿ? ಇದು ಕ್ವಶನ್ ಕನ್ಫ್ಯೂಸ್ ಆಗಬಾರ್ದ. ಅಮೆಂಡ್ಮೆಂಟ್ ಯಾವಾಗ ಆಕತಿ ಅಂದ್ರೆ 2016. ಅದ ಟೈಮ್ನಾಗ 21 ನಾಳೆ ಎಲ್ಲರ ಪ್ರೆಸೆಂಟ್ ಇಂಡಿಯಾದಾಗ ಡಿಸೇಬಿಲಿಟಿ ಅಥವಾ ಅಂಗವಿಕಲತೆ ಎಷ್ಟು ಕನ್ಸಿಡರ್ ಮಾಡ್ತಾರೆ ಅಂದ್ರೆ 21 ಕನ್ಸಿಡರ್ ಮಾಡ್ತಾರೆ. ಅದು ಯಾವ ಇಯರ್ದಾಗ ಇನ್ಕ್ರೀಸ್ ಆಗೈತೆ ಅಂದ್ರೆ 2016. ಅದ್ರ ಸಲ್ಮಂದ ಯಾವ್ದು ಆ್ಯಪ್ ಅಂತ ಹೇಳಿ? ಪ್ರಶಸ್ತಿ ಆ್ಯಪ್ ಅಂತ ಹೇಳಿ. ಈ ಪ್ರಶಸ್ತಿ ಆ್ಯಪ್ ಬಂದಾಗ ಓನ್ಲಿ ಸ್ಟೂಡೆಂಟ್ಸ್ಗೆ ಹತ್ರ. ಇದಾದ್ಮೇಲೆ ಜಗತ್ನಾಗ ಇದನ್ನ ಇಂಡಿಯಾದಾಗ ಟೋಟಲ್ ಕನ್ಸಿಡರ್ ಮಾಡಿದಾಗ ಒಂದು ಇದನ್ನ ಮಾಡ್ಯಾರ. ಯಾವ್ದು ಇದನ್ನ ಮಾಡ್ಯಾರ ಹೇಳ್ರಿ? ಇನಿಷಿಯೇಟಿವ್. ಇನ್ನೊಂದು ಕೇಳತ್ನ ಯಾವ್ದು ಒಂದು ಸ್ಕೀಮ್ ತರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಈಗ ಸ್ಟೂಡೆಂಟ್ಸ್ ಅಲ್ಲಿ ಮಂದಿ ಯಾವ್ದತ್ತ? ಪ್ರಶಸ್ತಿ ಆತ. ಇದು ಓನ್ಲಿ ಡಿಸೇಬಲ್ ಇದ್ದು ಸ್ಟೂಡೆಂಟ್ ಯೂಸ್ ಆತಲ್ಲ. ಹಂಗ್ ಬಿಟ್ಟ ಇನ್ಯಾರಂದ್ರೆ ಎಜುಕೇಟೆಡ್ ಇರಂಗಿಲ್ಲ, ಏನು ಇರಂಗಿಲ್ಲ ಅಂತವ್ರು ಏನಂದ್ರೆ ಡಿಸೇಬಲ್ ಅಥವಾ ಅಂಗವಿಕಲ ಇರ್ತಾರ. ಅವ್ರಿಗೆ ಇಂಡಿಯಾದಾಗ ಯೂನಿವರ್ಸಲ್ ಆಕ್ಸೆಸ್ ಸಿಗ್ಬೇಕತ್ತ ಯಾವ ಯೋಜನೆ ತರ್ತಾರೆ ಅಂದ್ರೆ ಸುಗಮ್ಯ ಭಾರತ ಅಭಿಯಾನ ತರ್ತಾರ ಅಥವಾ ಯೂನಿವರ್ಸಲ್ ಆಕ್ಸೆಸ್ ಅಭಿಯಾನ ಅಂತ ಮಾಡ್ತಾರೆ. ಅದ್ ನೆನಪಿಟ್ಕೊರಿ. ಯಾರ್ ಸಲ್ ಮಂದಿ ಐತೆ ಅಂದ್ರೆ ಅದು ಪರ್ಸನ್ ವಿತ್ ಡಿಸೇಬಿಲಿಟಿ. ಎರಡು ಕಾಯ್ದೆಗಳು ಗೊತ್ತಾದ. ಒಂದೇದು ಯಾವ ಇಯರ್ದಾಗ ಬಂದಿರ್ತೈತೆ ಅಂದ್ರೆ 1995 ಅಮೆಂಡ್ಮೆಂಟ್ ಆಗಿದ್ದಂದ್ರ 2006. ಪ್ರೆಸೆಂಟ್ ಎಷ್ಟದಾವ ಅಂದ್ರೆ 2016. ನಾ 2016 ಕರೆಕ್ಟ್. ರಾವೀರ್ ಸ್ಕೀಮ್ ಅಂತ ಬರ್ತೈತೆ. ರಾವೀರ್ ಅಂತ ಇದು ಎದ್ರ ಸಲ್ಮಂದ್ ಬರ್ತೈತ್ರಿ? ರಾವೀರ್ ಸ್ಕೀಮ್. ರಾವೀರ್ ಸ್ಕೀಮ್ ಗೊತ್ತಲ್ಲ? ಯಾವ ಸ್ಕೀಮ್ ಇದು ಪಾರ್ಟ್ ಆಗಿ ಬರ್ತೈತೆ ಅಂದ್ರೆ ರಾಹತ್ ಸ್ಕೀಮ್. PM ರಾಹತ್ ಸ್ಕೀಮ್ ಅಂತಂದಿರ್ತಾರಲ್ಲ, PM ರಾಹತ್ ಸ್ಕೀಮ್ ಎದ್ರ ಸಲ್ಮಂದ್ ತರ್ತಾರ? ಆಕ್ಸಿಡೆಂಟ್. ಇವು ಸ್ಕೀಮ್ಗಳ ಮೇಲೆ 1 ಲೈನರ್ ಹಾಕಿರ್ತಾರ. ಈಗ ಡೈರೆಕ್ಟ್ ಹೆಂಗ್ ನಾವು ಜನ್ ಆರೋಗ್ಯ ಯೋಜನೆ ಎತ್ತಿದಿಲ್ಲ, ಜನ್ ಆರೋಗ್ಯ ಅಂದ್ರೆ ಇನ್ಶೂರೆನ್ಸ್ ಕೊಡ್ತಾರೆ 1 ವರ್ಷಕ್ಕೆ 5 ಲಕ್ಷ. ಸೇಮ್ ಹಂಗ PM ರಾಹತ್ ಸ್ಕೀಮ್ ಅಂದ್ರೆ ಅದ್ರೊಳಗೆ ಇನ್ಶೂರೆನ್ಸ್ ಕೊಡಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರೆ 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಆಕ್ಸಿಡೆಂಟ್ ಆದವ್ರಿಗೆ ತುರಂತ ಅಲ್ಲಿ ಏನಂದ್ರೆ ಗೋಲ್ಡನ್ ಅವರ್ನಾಗ ಚಿಕಿತ್ಸೆ ಸಿಗ್ಬೇಕಂತ ಮಾಡ್ತಾರೆ. ಯಾವ ಸ್ಕೀಮ್ ಅಂದ್ರೆ PM ರಾಹತ್ ಸ್ಕೀಮ್. ಆಮೇಲೆ ರಾವೀರ್ ಸ್ಕೀಮ್ ಎದಿರ್ತಂದ್ರೆ ಅದ್ರ ಪಾರ್ಟ್ ಆಗಿ ರಾವೀರ್ ಸ್ಕೀಮ್ ಮೇನ್ ಮೋಟೋ ಯಾವ ಒಂದು ಇದ್ರ ಜೋಡ ಮರ್ಜ್ ಮಾಡ್ತಾರೆ ಹೇಳ್ರಿ? ಯಾವ ಒಂದು ಕಂಪ್ನಿದವ್ರ ಜೋಡ? ರ್ಯಾಪಿಡೋ ಕಂಪ್ನಿದವ್ರ ಜೋಡ ರೀಸೆಂಟ್ ಆಗಿ ಸೈನ್ ಮಾಡ್ಕೊಂಡಾರ. ರಾವೀರ್ ಸ್ಕೀಮ್ ಎದಕ್ಕಂದ್ರೆ ಗೋಲ್ಡನ್ ಅವರ್ನಾಗ ಆಕ್ಸಿಡೆಂಟ್ ಆಗಿರ್ತೈತಲ್ಲ ಆ ಟೈಮ್ನಾಗ ಡಾಕ್ಟರ್ಗಳಿಗೆ ಮುಟ್ಟಿಸ್ಬೇಕನ್ನ. ಸೇಮ್ ಹಂಗ ಕರ್ನಾಟಕ ಆರೋಗ್ಯ ಇಲಾಖೆದವ್ರು ರೀಸೆಂಟ್ ಆಗಿ ಪ್ಲಾಟಿನಮ್ ಅವರ್ ಅಂತಂದ್ರೆ ಎಷ್ಟು ನಿಮಿಷ ಕೊಟ್ಟಾರ? 10 ನಿಮಿಷ, 20 ನಿಮಿಷ, 10 ನಿಮಿಷ. ನೆನಪಿರ್ತೈತಲ್ಲ? ಪ್ಲಾಟಿನಮ್ ಅವರ್. ಈ ಗೋಲ್ಡನ್ ಅವರ್ ಅಂತೂ ಕೇಳಿರ್ತೀರಿ. ಗೋಲ್ಡನ್ ಅವರ್ ಅಂದ್ರೆ 1 ಅವರ್ ಕರೆಕ್ಟಾ? ಪ್ಲಾಟಿನಮ್ ಅವರ್ ಅಂದ್ರೆ 10 ಸೆಕೆಂಡ್, 10 ನಿಮಿಷ ಹೆಂಗ್ ಬತ್ತಂದಿರ್. ಮತ್ತ ಇದೇನು ಪ್ಲಾಟಿನಮ್ ಅವರ್ ಎದಕ್ ಮಾಡ್ತಾರ ಅಂದ್ರೆ ಆರೋಗ್ಯ ಹೇಳಿದ್ನೆಲ್ಲ ಆರೋಗ್ಯ ಕವಚ ಅಂಡರ್ ಈ ಆಂಬುಲೆನ್ಸ್ ಇರ್ತವಲ್ಲ ಸ್ಟ್ಯಾಂಡರ್ಡ್ ನ್ಯಾಷನಲ್ ಲೆವೆಲ್ಗೆ ಸ್ಟ್ಯಾಂಡರ್ಡ್ ಆಗಿ ಒಂದು
ಆಂಬುಲೆನ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ ಎಷ್ಟು ನಿಮಿಷನಾಗ ಹೋಗ್ಬೇಕು 20 ನಿಮಿಷ. ಇದು ಸ್ಟ್ಯಾಂಡರ್ಡ್ ನೋಡ್ರಿ ನ್ಯಾಷನಲ್ ಲೆವೆಲ್ಗೆ. ಇದು ಪ್ಲಾಟಿನಮ್ ಅವರ್ ಮರ್ಜ್ ಮಾಡಕ್ಕೆ ಅದಕ್ಕೆ ಮತ್ತೆ ಗೋಲ್ಡನ್ ಅವರ್ ಅಂದಾಗ 60 ಮಿನಿಟ್ಸ್ ಅದು ಕೊಟ್ರೆ ಹಾಕಿ ಬರ್ಬೇಡಿ. ಟೋಟಲ್ ಗೋಲ್ಡನ್ ಅವರ್ ಬತ್ತತ್ತೀನಿ 60 ನಿಮಿಷ. ಯಾಕಂದ್ರೆ ಒಂದು ತಾಸು ಗೋಲ್ಡನ್ ಅವರ್ ಅಂತ ಕರೀತಾರೆ. ಗೋಲ್ಡನ್ ಅವರ್ ಟೈಮ್ನಾಗ ಆಂಬುಲೆನ್ಸ್ ರೀಚ್ ಆಗ್ಬೇಕಲ್ಲ, ಅದಕ್ಕೆ ಏನಂತ ಅಂದ್ರೆ ಸ್ಟ್ಯಾಂಡರ್ಡ್ ನ್ಯಾಷನಲ್ ಲೆವೆಲ್ಗೆ ಐತಿ. ಸ್ಟ್ಯಾಂಡರ್ಡ್ ಒಂದು ಆಂಬುಲೆನ್ಸ್ದಾಗ ಒಬ್ಬ ಪೇಷಂಟ್ ತೊಗೊಂಡ್ರತ್ತೀನಿ ತುರ್ತು ಪರಿಸ್ಥಿತಿ ಒಳಗೆ 20 ನಿಮಿಷನಾಗ ರೀಚ್ ಆಗ್ಬೇಕು. ಅದನ್ನ ನಮ್ಮ ಕರ್ನಾಟಕದಾಗ ಏನ್ ಮಾಡ್ರ ಅಂದ್ರೆ ಪ್ಲಾಟಿನಮ್ ಅವರ್ ಅಂತ ಮಾಡ್ರಿ. ಇನ್ನೊಂದು ಏನಂದ್ರೆ ಭಾರತದಾಗ ಮೊಟ್ಟ ಮೊದಲ ಬಾರಿಗೆ ಇದನ್ನ ಬೈಕ್ ಆಂಬುಲೆನ್ಸ್ ತಂದ ರಾಜ್ಯ ಯಾವ್ದು? ಕರ್ನಾಟಕ. ನೆನಪೈತಲ್ಲ, ಬೈಕ್ ಆಂಬುಲೆನ್ಸ್ ಜಾರಿಗೆ ತಂದ ಮೊದಲ ರಾಜ್ಯ ಯಾವ್ದಂದ್ರೆ ಕರ್ನಾಟಕ. ಭಾರತದಾಗ ನೋಡ್ರಿ ಇವ್ ಎದ್ರ ಸಲ್ಮಂದ್ ಮಾಡ್ತಾರಂದ್ರೆ ಸಿಟಿ ಒಳಗೆ ಟ್ರಾಫಿಕ್ ಜಾಸ್ತಿ ಇರ್ತೈತಲ್ಲ, ದೊಡ್ಡದ ಆಂಬುಲೆನ್ಸ್ ಗಾಡಿಗೆ ಹೋಗಕ್ ಜಾಗ ಸಿಗಂಗಿಲ್ಲ. ಇವ್ರೇನ್ ಬೈಕ್ ಮೇಲೆ ಕುಣ್ಸೊಂದು ಹೋಗಂಗಿಲ್ಲ. ಭಾಳ ಆಕ್ಸಿಡೆಂಟ್ ಆಗಿದ್ರೆ ಅವ್ರು ಏನ್ ಮಾಡ್ತಾರಂದ್ರೆ ತುರಂತ ಅಥವಾ ಏಡ್ ಇರ್ತಾವಲ್ಲ ಅವ್ರ ಕಡೆ ಏನ್ ಫಸ್ಟ್ ಏಡ್ ಅವ ಇವ ಅಂತಾವ್ ತಗೊಂಡ್ ಹೋಗಿ ಅವ್ರಿಗೆ ಏನ್ ಬದುಕ್ಸೋ ಚಾನ್ಸಸ್ ಇರ್ತದಲ್ಲ ಅದನ್ನ ಟ್ರೈ ಮಾಡ್ತಿರ್ತಾರೆ. ಅದ್ರ ಸಲ್ಮಂದ ಕರ್ನಾಟಕ ಇದನ್ನ ಭಾರತದಾಗ ಮೊದಲ ಬೈಕ್ ಆಂಬುಲೆನ್ಸ್ ಎಲ್ಲಿ ತರ್ತಾರಂದ್ರ ಕರ್ನಾಟಕ. 2015 ಅಲ್ಲ ಆಂಬುಲೆನ್ಸ್ 15-16 ಟೈಮ್ನಾಗ ತರ್ತಾರ. ಬಟ್ ಭಾರತದಾಗ ಮೊದಲ ಈ ಬೈಕ್ ಆಂಬುಲೆನ್ಸ್ ಎಲ್ಲಿ ಬರ್ತೈತೆ ಅಂದ್ರೆ ಕರ್ನಾಟಕದಾಗ ಬರ್ತೈತೆ. ನೆನಪಿರ್ತೈತಲ್ಲ, ಈಗ ಪ್ಲಾಟಿನಮ್ ಅವರ ಗೋಲ್ಡನ್ ಅವರ ಏನ ಕನ್ಫ್ಯೂಸ್ ಮಾಡ್ರೆ ನೆನಪಿಟ್ಕೋರಿ. ಪ್ಲಾಟಿನಮ್ ಅವರ್ ಅಂದ್ರೆ ಎಷ್ಟು ನಿಮಿಷ ಕೊಟ್ರೆ ಕರ್ನಾಟಕದಾಗ ಅಂದ್ರೆ 10 ಮಿನಿಟ್ಸ್. ನೆಕ್ಸ್ಟ್ ಅಲ್ಲಿ ಇದನ್ನ ಹೇಳ್ರಲ್ಲ, ರಾವೀರ್ ಸ್ಕೀಮ್ ಎದರ್ಕತ್ ಗೊತ್ತಲ್ಲ. ರಾವೀರ್ ಯಾರು ದೊಡ್ಡ ಮರ್ಜ್ ಮಾಡ್ಕೋತೀರಿ ರೀಸೆಂಟ್ ಆಗಿ? ರ್ಯಾಪಿಡ್ ಜೋಡೋ. ನೆಕ್ಸ್ಟ್ ಇದು ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತದೆ ರೀ. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಪೋರ್ಟ್ ಅಂಡ್ ಶಿಪ್ಪಿಂಗ್, ಆಮೇಲೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಯಾವ್ದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇವು ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಲ್ಯಾಂಡ್ ಪೋರ್ಟ್ ಅಂದ್ರೆ ಭೂ ಬಂದರು ಅಂತ ಕೊಟ್ಟಿರ್ತಾನೆ. ಅದ್ರ ತಳಗಿಂದ ಬಂದರು ಇಲಾಖೆ ಅಂತ ಹಾಕಿರ್ತಾನೆ. ಬಂದರು ಇಲಾಖೆ ಅಂಡರ್ ಬರಂಗಿಲ್ಲ. ಯಾವ ಇಲಾಖೆ ಅಂಡರ್ ಬರ್ತೈತ್ರಿ? ಇದ ಯಾವ್ದ? ಹೋಮ್ ಅಫೇರ್ಸ್ ಅಂಡರ್ ಬರ್ತೈತಿ. ಯಾವ್ದು? ಭಾರತದ ಮೊದಲ ಲ್ಯಾಂಡ್ ಪೋರ್ಟ್ ಯಾವ್ದಾಗಿರ್ತೈತಿ? ಭಾರತದ ಮೊದಲ ಲ್ಯಾಂಡ್ ಪೋರ್ಟ್ ಅಥವಾ ಭೂ ಬಂದರು ಯಾವ್ದು? ಅಟ್ಟಾರಿ ಅಂತ ಬರ್ತೈತಿ. ಇದು ಪಂಜಾಬ ಮತ್ತು ಪಾಕಿಸ್ತಾನ. ಅಟ್ಟಾರಿ ಕರೆಕ್ಟ್. ಪಂಜಾಬ ಮತ್ತು ಪಾಕಿಸ್ತಾನ ಬಾರ್ಡರ್ ಅಂಡರ್ ಬರ್ತದೆ. ಭಾರತದ ಮೊದಲ ಭೂ ಬಂದರ ಅಂತ ಕರೀತಾರೆ. ಭಾರತದ ಅತಿ ದೊಡ್ಡ ಭೂ ಬಂದರ ಅಂದ್ರ ಪೆಟಾಪೂಲ್ ಅಂತ ಬರ್ತೈತಿ. ಅಲ್ಲಿ 24 ಪರಗಣ ಜಿಲ್ಲೆ, ಪಶ್ಚಿಮ ಬಂಗಾಳ. ಕರೆಕ್ಟ್. ಬೆಂಕ್ ನೆನಪಿಟ್ಟಿ ಮತ್ತೆ ನೆನಪಿರ್ತಾವಲ್ಲ. ಅಲ್ಲ ಟೋಟಲ್ ಆಲ್ ಓವರ್ ಇಂಡಿಯಾ ಲ್ಯಾಂಡ್ ಪೋರ್ಟ್ಸ್ ಅಂತ ಬಂದಾಗ ಟೋಟಲ್ 15 ಅದಾವಲ್ಲ. 15 ಲ್ಯಾಂಡ್ ಪೋರ್ಟ್ ಅದಾವ. ಭಾರತದ ಮೊದಲ ಭೂ ಬಂದರ ಯಾವ್ದು? ಭೂ ಬಂದರ ಅಂತ ಕರೀತಾರೆ. ಇವಕ್ಕ ಭೂ ಬಂದರ ಯಾವ್ದು ಅಂದ್ರೆ ಇದನ್ನ ಯಾವ್ದ? ಅಟ್ಟಾರಿ ಬರ್ತೈತಿ. ಭಾರತದ ಅತಿ ದೊಡ್ಡ ಭೂ ಬಂದರ ಅಂದ್ರ ಪೆಟಾಪೋಲ್. ನೆನಪಿರ್ತಾವಲ್ಲ. ಯಾವ ಮಿನಿಸ್ಟ್ರಿ ಅಂದ್ರ ಇವು ಮಿನಿಸ್ಟ್ರಿನ ಕನ್ಫ್ಯೂಸ್ ಮಾಡ್ತಿರ್ತಾನೆ. ಯಾಕಂದ್ರೆ ಬಂದರ ಅಂದ್ರೆ ಆಲ್ಮೋಸ್ಟ್ ಇವು ಏನ್ ನಮ್ಮ ಮೇಜರ ಮೈನರ ಪೋರ್ಟ್, ಇವು ಮಂಗಳೂರ ಪಟ್ಲ ಇವು ಯಾವ ಇದನ್ ಬರ್ತಾವಲ್ಲ, ಯಾವ ಬರ್ತಾವ ನಮ್ಮ ಬಂದರಗಳು ಬರ್ತಾವಲ್ಲ, ಇವೆಲ್ಲ ಬಂದರ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾವ ಅಂದ್ರೆ ಪೋರ್ಟ್ ಅಂಡ್ ಶಿಪ್ಪಿಂಗ್ ಅಂಡರ್ ಬರ್ತಾವ. ಬಟ್ ಭೂ ಬಂದರ ಬಂದು ಹೊತ್ತೀನಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾವ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದಕ್ಕೆ ಇನ್ನೊಂದು ಹೆಸರು ಒಂದು ಕೊಡ್ತಾರೆ. ಏನಂತ ಕೊಡ್ತಾರೆ? ವಿನಿಮಯ, ವಿಜಿಮಯ, ಏನು ವಿನಿಮಯ ಅಂತ ಹೆಸರು ಕೊಡ್ತಾರೆ. ನೆನಪಿರ್ತದೆ. ಇದೊಂದು ಈಗ ರೀಸೆಂಟ್ ಆಗಿ ಇದನ್ನ ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ಅದು ಕ್ವಶನ್ ಕೇಳಿದ್ರು ನೋಡೋದು ನೆನಪೈತಲ್ಲ. ಯಾರು ಹೇಳ್ತಾರತ್ತ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರು. ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ಅಂತ ಅಂದ್ರೆ ಒಂದ್ ದೇಶದಾಗ ಇಬ್ರು ಪ್ರಧಾನ ಮಂತ್ರಿಗಳು ಇರಬಾರ್ದು, ಇಬ್ರು 2 ಕಾನ್ಸ್ಟಿಟ್ಯೂಷನ್ ಇರಬಾರ್ದು, ಇನ್ನೊಂದೇನಂದ್ರೆ 2 ತಿರಂಗಗಳು ಇರಬಾರ್ದು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂದ್ರೆ ಇದನ್ನ ಶ್ಯಾಮ ಪ್ರಸಾದ್ ಮುಖರ್ಜಿ. ಯಾವ ಒಂದು ಸ್ಟೇಟ್ಗೆ ಅಥವಾ ಯಾವ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂಗ? ಜಮ್ಮು ಕಾಶ್ಮೀರ್ ಯಾವ ಇಯರ್ದಾಗ ಇದನ್ನ ಹಾಕತ್ರಿ? ಯೂನಿಯನ್ ಟೆರಿಟರಿ 2019. ಜಮ್ಮು ಕಾಶ್ಮೀರ್ ಜೋಡ ಇನ್ನೊಂದು ಯಾವ ಯೂನಿಯನ್ ಟೆರಿಟರಿ ಹಾಕತ್ತಂದ್ರೆ ಲಡಾಖ್. ಯಾವ 2 ತಿದ್ದು ಆರ್ಟಿಕಲ್ ಎಲಿಮಿನೇಟ್ ಮಾಡ್ತಾರ? 370 ಮತ್ತು 35A. ವೆರಿ ಗುಡ್. ನೆಕ್ಸ್ಟ್ ಇದು ನೀನು ಹೇಳಿದ್ವಲ್ಲ ಪಾರ್ಲಿಮೆಂಟರಿ ಕಮಿಟೀಸ್ ಎಷ್ಟು ಅದಾವ ಅಂತೇಳಿ? 24 ಕರೆಕ್ಟ್. ಇದನ್ನೊಂದು ಕೇಳಿರ್ತಾರೆ. ಇದ್ರದೊಂದು ಹೇಳ್ಬಿಡ್ರಿ ಲಾಸ್ಟ್. ಯಾವ್ದಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಅಂತ ಬರ್ತಾವಲ್ಲ. ಬ್ಲೂ ಫ್ಲಾಗ್ ಬೀಚಸ್ ಅಂತ ಬಂದಾಗ ಬ್ಲೂ ಫ್ಲಾಗ್ ಬೀಚಸ್ ಒಳಗೆ ಎಷ್ಟು ಇಂಡಿಕೇಟರ್ ಅಥವಾ ಸೂಚ್ಯಂಕಗಳನ್ನ ಕನ್ಸಿಡರ್ ಮಾಡ್ತಾರೆ? ಆಪ್ಷನ್ ಕೊಡ್ತೀನಿ. 33, 34, 32. 33 ಸೂಚ್ಯಂಕಗಳನ್ನ ಕನ್ಸಿಡರ್ ಮಾಡ್ತಾರಲ್ಲ, ಅದ್ರೊಳಗೆ 4 ಸೂಚ್ಯಂಕಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಎಲಿಮಿನೇಟ್ ಮಾಡಿರ್ತಾರೆ. ಈ 4 ಸೂಚ್ಯಂಕಗಳು ಹೈಲೈಟ್ ಆಗಿರ್ತದೆ. ಇನ್ನೊಮ್ಮೆ ಹೇಳ್ತ ನೋಡ, ಬ್ಲೂ ಫ್ಲಾಗ್ ಬೀಚಸ್ ಅತಿ ಎಷ್ಟು ವರ್ಷದ ತನಕ ಕೊಡ್ತಾರ? 10 ವರ್ಷದ ತನಕ ಕೊಡ್ತಾರೆ. ಭಾರತದ ಮೊದಲ ಬ್ಲೂ ಫ್ಲಾಗ್ ಬೀಚ್ ಯಾವ್ದ್ರಿ? ಚಂದ್ರಬಾಗ್ ಬೀಚ್. ಎಲ್ಲಿ ಕಂಡು ಬರ್ತೈತಿ? ಪ್ರೆಸೆಂಟ್ ಇಲ್ಲ ಮತ್ತದ ಎಲ್ಲ ಇಲ್ಲತ್ತಲ್ಲ, ಪ್ರೆಸೆಂಟ್ ಇಲ್ಲ. 10 ವರ್ಷಕ್ಕೊಮ್ಮೆ ಕೊಡ್ತಾರ. ಬ್ಲೂ ಫ್ಲಾಗ್ ಬೀಚಸ್ ಕೊಡೋದು ಯಾವ ಕಂಟ್ರಿ ಅಂದ್ರೆ ಡೆನ್ಮಾರ್ಕ್ ಕಂಟ್ರಿ ಇದಾವ್ರು. ಯಾವ್ದಂದ್ರೆ FEE ಅಂತ ಬರ್ತದೆ. ಗೊತ್ತಲ್ಲ ಬ್ಲೂ ಫ್ಲಾಗ್ ಬೀಚ್. ಕರ್ನಾಟಕದಾಗ ಬ್ಲೂ ಫ್ಲಾಗ್ ಬೀಚಸ್ ಎಷ್ಟು ಅದಾವ? 2 ಅದಾವ. ಯಾವ್ಯಾವ? ಕಾಸರಗೋಡ ಮತ್ತು ಪಡುಬಿದ್ರಿ. ಕಾಸರಗೋಡ ಮತ್ತು ಪಡುಬಿದ್ರಿ. ನೆನಪಿರ್ತೈತಿಲ್ಲ? ಕಾಸರಗೋಡ, ಪಡುಬಿದ್ರಿ ನಮ್ಮ ಕರ್ನಾಟಕದಾಗಿರೋ ಬ್ಲೂ ಫ್ಲಾಗ್ ಬೀಚಸ್. ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ಜಗತ್ನ ಕನ್ಸಿಡರ್ ಮಾಡಿದಾಗ ಎಷ್ಟು ಅಂದ್ರೆ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ 18 ಅದಾವ. ಇದನ್ನ ಇಂಡಿಕೇಟರ್ಸ್ ಅಥವಾ ಸೂಚ್ಯಂಕಗಳನ್ನ ಕನ್ಸಿಡರ್ ಮಾಡಿದಾಗ ಎಷ್ಟು ಬರ್ತಾವ ಅಂದ್ರೆ 33 ಇಂಡಿಕೇಟರ್ಸ್ ಬರ್ತಾವ. ಅದ್ರಾಗ 4 ಹೈಲೈಟ್ ಥೀಮ್ ಅಂತ ಹೇಳಿದ್ನಿ. ಯಾಕಂದ್ರೆ ಥೀಮ್ ಇಂಡಿಕೇಟರ್ಸ್ಗೆ ಏನು ಡಿಫ್ರೆನ್ಸ್ ಅಂದ್ರೆ ಅವ ಇರ್ತಾವ. ಇಂಡಿಕೇಟರ್ಸ್ಗಳು ಅಂದ್ರೆ ಏನ ಪರ್ಟಿಕ್ಯುಲರ್ ಆಗಿ 33 ಇಂಡಿಕೇಟರ್ ಅದಾವ. ಬಟ್ ಏನಂದ್ರೆ 4 ಥೀಮ್ ಅದಾವಲ್ಲ, ಆ 4 ಥೀಮ್ ಅಂಡರ ಇವು ಬರ್ತಾವ. ಥೀಮ್ ಅಂದ್ರೆ ಗೊತ್ತಾಗತ್ತಲ್ಲ, ಆ ಥೀಮ್ ಮೇಲೆ ಮಾಡೋದು. ಈಗ ಹಂಗೆ ಒಂದೇ ಮಾತ್ರ ಥೀಮ್ಲೆ ಎಲ್ಲ ಸ್ತಬ್ಧ ಚಿತ್ರ ಮಾಡ್ತಾರಲ್ಲ, ಸೇಮ್ ಅದ ಥೀಮ್ ಅಂಡರ್ ಏನ್ ಮಾಡ್ತಾರ ಅಂದ್ರೆ ಇವು ಏನಂದ್ರೆ ಬ್ಲೂ ಫ್ಲಾಗ್ ಬೀಚಸ್ಗಳು ಕೊಡ್ತಾರ. ಅವ್ 4 ಥೀಮ್ ಹೇಳ್ಬಿಡ್ತೀರಿ ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ. ಒಂದೇ ಏನಂತಂದ 10 ವರ್ಷ ಅಲ್ಲ ಅನ್ನೋದು ವರ್ಷಕ್ಕೆ ಚೇಂಜ್ ಮಾಡ್ತಾರೆ. ಅದ ಇದು ರಿನ್ಯೂ ಮಾಡ್ತಾರ ನೋಡೋ ಬರ್ರಿ. ಆ 10 ಇಯರ್ಸ್ ಇಲ್ಲ. GI ಟ್ಯಾಗ್ 10 ವರ್ಷ ಬಿಡು. ಕರೆಕ್ಟ್. GI ಟ್ಯಾಗ್ 10 ಇಯರ್ ಐತೆ.
ಬ್ಲೂ ಫ್ಲಾಗ್ ಬೀಚಸ್ಸು 10 years ಓದಿದ್ವಲ್ಲ ಹೊಸ ಬರತ್ತು. ಇದನ್ನು ರಿನ್ಯೂ ಮಾಡ್ತಾರೆ ಇಲ್ಲತ್ತಲ್ಲ, ಈ ರೀಸೆಂಟಾಗೆ ಕಾಸರಗೋಡು ರಿನ್ಯೂ ಮಾಡ್ಯಾರ ನೋಡ. ಹಾಂ 6ನೇ ಬಾರಿಗೆ ರಿನ್ಯೂ ಮಾಡ್ಯಾರ ಕರೆಕ್ಟ್. ನೋಡೋದು ಪಕ್ಕ ಎಷ್ಟೈತಿ ರೀ ಎವ್ರಿ ಇಯರ್ ಅದು ಕೊಟ್ಟನ ಅವ್ರದ್ದು ವೆಬ್ಸೈಟ್ನಾಗ. ಪಕ್ಕ ಇದ್ರೆ ಮತ್ತು ಪಕ್ಕ ಎವ್ರಿ ಇಯರ್ ಅಲ್ಲ. ಎವ್ರಿ ಇಯರ್ ರಿನ್ಯೂ ಪಕ್ಕ ಹೇಳ್ರ ಮತ್ತು ಎಕ್ಸಾಮ್ ಅದಾವ ಮತ್ತು ಹುಡುಗರು. ರಿನ್ಯೂ ಎವ್ರಿ ಇಯರ್ ಮಾಡ್ಬೇಕಂತೇಳಿ. ಕರೆಕ್ಟ್, ಎವ್ರಿ ಇಯರ್ ರಿನ್ಯೂ ಮಾಡ್ತಾರೆ. ಯಾವಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಅಂತ ಹೇಳತ್ತೀವಿ ರೀ. ಪ್ರೆಸೆಂಟ್ ಎಷ್ಟು ಬ್ಲೂ ಫ್ಲಾಗ್ ಬೀಚಸ್ ಅದಾವ ಅಂದ್ರೆ 18 ಬ್ಲೂ ಫ್ಲಾಗ್ ಬೀಚಸ್ ಅದಾವ. ನಾ ಏನು ಹೇಳತ್ತೀನಿ, ಇಂಡಿಕೇಟರ್ಸ್ ಹೇಳತ್ತಿದ್ವಲ್ಲ 33 ಟೋಟಲ್ ಆಲ್ ಓವರ್ ವರ್ಲ್ಡ್ ಬಂದಾಗ ಇಂಡಿಕೇಟರ್ ಕನ್ಸಿಡರ್ ಮಾಡ್ತಾರೆ. ಅದ್ರ 4 ಥೀಮ್ ಅಂತ ಹೇಳಿ 4 ಥೀಮ್ ಹೇಳ್ಬಿಡ್ತೀರಿ. ಒಮ್ಮೆ 4 ಥೀಮ್ ನೆನಪದಾವಲ್ಲ, ಹೇಳಿದ್ವಲ್ಲ 4 ಥೀಮ್ ಯಾವ ಹೇಳ್ರಿ? ಯಾವ್ದ ಹೇಳಿ ನೀವು ಲಾಸ್ಟ್ ಹೇಳಿ ನಾನು. ಎನ್ವಿರಾನ್ಮೆಂಟ್, ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಅತ್ತೀವಿ. ಥೀಮ್ ಎದಕ್ಕೆ ನೆನಪಿಟ್ಬಾರಂದ್ರೆ 33 ಇಂಡಿಕೇಟರ್ದಾಗ ಯಾವ ಬರ್ತಾವ ಕೇಳಂಗಿಲ್ಲ. ಬಟ್ ಇವು 4 ಥೀಮ್ ನೆನಪಿಟ್ಟಿದ್ರತ್ತೀನಿ. ಈಗ ಥೀಮ್ ಹೇಳತ್ ನೋಡಿ, ನಾಳೆ ಅಕಸ್ಮಾತ್ ಈ 33 ಇಂಡಿಕೇಟರ್ದಾಗ ಅಥವಾ ಬ್ಲೂ ಫ್ಲಾಗ್ ಸಂಬಂಧಿಸಿದೀವಿ ಈ ಸೂಚ್ಯಂಕಗಳು ಬರ್ತಾವಿಲ್ಲ ಅಂದ್ರೆ ಇವು 4 ಥೀಮ್ ಎಲಿಮಿನೇಟ್ ಮಾಡಿರ್ತೀನಿ. ಈ 4 ಥೀಮ್ ರಿಲೇಟೆಡ್ ಯಾವ ಇರ್ತಾವಲ್ಲ ಅವ ಇರ್ತಾವೆ. ಯಾಕಂದ್ರೆ ಅವ ಥೀಮ್ ಮೇನ್ ಮೋಟೋ ಇದ್ದಂಗೆ. 4 ಹೇಳ್ಬಿಡ್ಲಿ ಒಮ್ಮೆ. ಒಂದೇದು ನೋಡ್ರಿ, ಎನ್ವಿರಾನ್ಮೆಂಟ್, ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಇರ್ಬೇಕು. ಅಲ್ಲಿದೇನು ಎನ್ವಿರಾನ್ಮೆಂಟ್ ಇರ್ತೈತೆ ಅಥವಾ ಪರಿಸರ ಇರ್ತೈತಲ್ಲ ಅದ್ರದ್ದು ಏನಂದ್ರೆ ಇನ್ಫಾರ್ಮೇಷನ್ ಇರಬೇಕು ಮತ್ತು ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಇದೇ ಏನಂದ್ರೆ 1ನೇ ಥೀಮ್. ಇದ್ರ ರಿಲೇಟೆಡ್ ನಾಳೆ ಏನಕ್ಕೆ ಕೇಳಿದತ್ತೀನಿ, ಆ 33 ಸೂಚ್ಯಂಕದೊಳಗಿಂದ ಇದು ರಿಲೇಟೆಡ್ ಇದ್ರೆ ಇದು ಬರ್ತೈತೆ ಅಂತ ನಂಗೆ ಕನ್ಸಿಡರ್ ಮಾಡಕ್ಕೆ ಗೊತ್ತಾಗತ್ತಲ್ಲ ಹೇಳೋದು. ಯಾಕಂದ್ರೆ ಎಕ್ಸಾಮ್ನಾಗ ಹಿಂಗೆ ಕೇಳ್ಬೇಕತ್ತಿಲ್ಲ. ಥೀಮ್ ಅಂದಾಗ ಅದ್ರ ರಿಲೇಟೆಡ್ ಬರ್ತೈತಿ 33 ಇಂಡಿಕೇಟರ್ನಾಗ ಅಥವಾ ಬ್ಲೂ ಫ್ಲಾಗ್ ಬೀಚಸ್ ಒಳಗೆ 33 ಇಂಡಿಕೇಟರ್ದಾಗ ಇದು ಕನ್ಸಿಡರ್ ಆಕೈತಿಲ್ಲ ಅಂದ್ರೆ ಅದಕ್ಕೆ ಎನ್ವಿರಾನ್ಮೆಂಟ್, ಎಜುಕೇಷನ್, ಇನ್ಫಾರ್ಮೇಷನ್ ಎಲ್ಲ ಲಿಂಕ್ ಆಗಂಗಿತ್ತೇಳಿ ಹಾಕಿಬಿಡ್ರಿ ಇರ್ತೈತೇಳಿ. ಇದಾ 1ನೇ ಥೀಮ್. 2ನೇ ಥೀಮ್ ಏನಂದ್ರೆ ಬಾತಿಂಗ್ ವಾಟರ್ ಕ್ವಾಲಿಟಿ ಅಂತ ಕಳಿತೀವಿ. ಬಾತಿಂಗ್ ವಾಟರ್ ಕ್ವಾಲಿಟಿ ಅಂದ್ರೆ ಇವು ಬ್ಲೂ ಫ್ಲಾಗ್ ಬೀಚಸ್ ಅಂದ್ರೆ ಯಾವ ಕೊಡ್ತಾರೆ ಅಂದ್ರೆ ಕರಾವಳಿಗೆ ಬೀಚ್ ಇರ್ತಾವಲ್ಲ ಅವಕ್ಕ ಕೊಟ್ಟಿರ್ತಾರಲ್ಲ, ಆ ಬೀಚ್ ಒಳಗೆ ಸಮುದ್ರ ನೀರು ಇರ್ತೈತಿ ಹೌದಲ್ಲ, ಅಲ್ಲಿ ಏನಂದ್ರೆ ಕ್ವಾಲಿಟಿ ಆಫ್ ಬಾತಿಂಗ್ ವಾಟರ್ ಅಂದ್ರೆ ಜಳಕ ಮಾಡಕ್ ಸ್ವಚ್ಛ ಅಂತ ನೀರು ಸಿಗ್ಬೇಕಲ್ಲ, ಅಲ್ಲಿ ಉಪ್ಪು ನೀರು ತಂದ ಅದು ಹಾಕ್ಬಾರ್ದು, ಅದಕ್ಕೆ ಬಾತಿಂಗ್ ವಾಟರ್ ಕ್ವಾಲಿಟಿ ಅಂತ ಕರೀತಾರೆ. ಅದ್ರ ರಿಲೇಟೆಡ್ 2ನೇ ಥೀಮ್ ಇದೆ. ಯಾಕೆ ಗೊತ್ತಾದಲ್ಲ 2 ಥೀಮ್. 1ನೇದು ಯಾವ್ದು ಹೇಳಿ ಹೇಳು? ಎನ್ವಿರಾನ್ಮೆಂಟ್, ಎಜುಕೇಷನ್ ಅಂಡ್ ಇನ್ಫಾರ್ಮೇಷನ್. 2ನೇದು ಏನು ಹೇಳಿದ್ರೆ ಬಾತಿಂಗ್ ಕ್ವಾಲಿಟಿ. 3ನೇದು ಏನಂದ್ರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. 1ನೇದು ಏನಂದ್ರೆ ಎನ್ವಿರಾನ್ಮೆಂಟ್, ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಇರಬೇಕು. ಇನ್ನು 3ನೇದು ಏನಂದ್ರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲಿ ಏನಾರ ಪ್ಲಾಸ್ಟಿಕ್ ಅಥವಾ ಕ್ಯಾರಿ ಬ್ಯಾಗ್ ಒಗೆದು ಹೋಗಿರ್ತಾರಲ್ಲ ಅವನ್ನೆಲ್ಲ ಇದನ್ನೇನು ಮಾಡ್ಬೇಕು, ಪ್ರೊಟೆಕ್ಟ್ ಮಾಡ್ಬೇಕು ಅಥವಾ ಮ್ಯಾನೇಜ್ ಮಾಡ್ಬೇಕು. ಅದ್ರ ಸಲ್ಮಾನ್ 3ನೇ ಥೀಮ್ ಅಂತ ಬರ್ತದೆ. ಗೊತ್ತದಲ್ಲ 3 ಥೀಮ್. ಅಥವಾ ನಾಳೆ ಏನು ಕೇಳಿರ್ತಾರೆ ಗೊತ್ತಾ, ಇಂಡಿಕೇಟರ್ ಒಳಗೆ ಬ್ಲೂ ಫ್ಲಾಗ್ ಬೀಚಸ್ ಒಳಗೆ 0 ವೇಸ್ಟ್ ಬರ್ತೈತಿ ಇಲ್ಲಂದ್ರೆ ಬರ್ತೈತಿ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾರೆ 0 ವೇಸ್ಟ್ ತೆಗಿಬೇಕಲ್ಲ. ಹಂಗೆ ಇಂಡಿಕೇಟರ್ 33 ನೆನಪಿಟ್ಕೊಳಕ್ಕಾಗಲಿಕ್ಕೆ ಇವು 4 ಥೀಮ್ ನೆನಪಿಟ್ಕೊಂಡು ಅದಕ್ಕೆ ಲಿಂಕ್ ಆಗು ಯಾವ ಇರ್ತಾವಲ್ಲ ಅವ್ನು ಎಲಿಮಿನೇಟ್ ಮಾಡ್ಕೋತವ್ರಿ. ಈ 3 ಹೇಳಿ. 1ನೇದು ಹೇಳ್ರಿ ಎನ್ವಿರಾನ್ಮೆಂಟ್, ಎಜುಕೇಷನ್ ಮತ್ತೇನಂದ್ರೆ ಇನ್ಫಾರ್ಮೇಷನ್. 2ನೇದು ಏನಂದ್ರೆ ಕ್ವಾಲಿಟಿ ಆಫ್ ಬಾತಿಂಗ್ ವಾಟರ್. ನೆಕ್ಸ್ಟ್ 3ನೇದು ಏನಂದ್ರೆ ಯಾವ್ದ ಮ್ಯಾನೇಜ್ಮೆಂಟ್ ಅಥವಾ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. 4ನೇದು ಯಾವ್ದು ಬರ್ತೈತೆ ಅಂದ್ರೆ ಸೇಫ್ಟಿ ಅಂಡ್ ಸರ್ವಿಸಸ್ ಅಂತ ಕರೀತಾರೆ. ಈ ಸೇಫ್ಟಿ ಅಂಡ್ ಸರ್ವಿಸಸ್ ಹೆಂಗೆ ಕೇಳಿರ್ತಾರೆ ಗೊತ್ತಾ, ಈಗ ಯಾವ್ದ ಬ್ಲೂ ಫ್ಲಾಗ್ ಬೀಚಸ್ ಒಳಗೆ ಇದನ್ನ ಬ್ಲೂ ಫ್ಲಾಗ್ ಬೀಚಸ್ ಅಂತ ಕೊಡ್ತಿರ್ತಾರಲ್ಲ, ಅಲ್ಲಿ ಎಲ್ಲರ ಅಥವಾ ತುರಂತ ಅಥವಾ NDRF ಫೋರ್ಸ್ ಅದು ಎಲ್ಲರ ಬೀಚ್ನಾಗ ಹೋಗಿರ್ತಾರಲ್ಲ ಅವ್ರು ಮುಳುಗಾತ್ರ ತರಾಕ್ ಇರ್ತಾರೋ ಇಲ್ಲೋ ಅಂತೇಳಿ ಹಿಂಗೆ 1 ಲೈನರ್ ಹಾಕಿ ಕೊಟ್ಟಿರ್ತೀನಿ. ಅದು ಯಾವ್ದಂದ್ರೆ ಒನ್ ಆಫ್ ಇಂಡಿಕೇಟರ್. ಯಾಕಂದ್ರೆ ಎಲ್ಲರ ಬೀಚ್ ನೋಡ್ರಿ, ಬೀಚ್ ಒಳಗೆ ಇದ್ದಾಗ ಯಾರ ಮುಳುಗಾತ್ರ ಬಡಗ್ನ ಆಂಬುಲೆನ್ಸ್ ಅವ ಇವ ಇರ್ತಾವಲ್ಲ ಅಥವಾ ಏನಂತಾರ ಸಮುದ್ರ ಆಂಬುಲೆನ್ಸ್ ಅಂತ ಕರೀತಾರಲ್ಲ ಅಂಥವ್ ಏನ್ ಮಾಡ್ತಾರೆ ಅಂದ್ರೆ ಎತ್ಕೊಂಡ್ಬರ್ಬೇಕಂತೇಳಿ NDRF ಫೋರ್ಸ್ ಅಥವಾ ಪೊಲೀಸರು ಇರ್ತಾರಲ್ಲ, ಇದೇ ಏನಂದ್ರೆ ಅದು ಏನಂದ್ರೆ ಸೇಫ್ಟಿ ಅಂಡ್ ಸರ್ವಿಸಸ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಬಂದವ್ರಿಗೆ ಬೀಚ್ದಾಗ ಬಂದವ್ರಿಗೆ ಸುರಕ್ಷತೆ ಇರಬೇಕು, ಇನ್ನೊಂದು ಏನಂದ್ರೆ ಸೇವೆಗಳ ಒದಗಿಸಬೇಕು. ಅದೇ ಏನಂದ್ರೆ 4 ಥೀಮ್. ಈ 4 ಥೀಮ್ ಲಿಂಕ್ ಮಾಡಿರ್ತೀರಿ ನೀವು 33 ಇಂಡಿಕೇಟರ್ ನೆನಪಿಟ್ಕೋಬಹುದು. 33 ಏನ್ ಮಾಡ್ಬೇಕಂತಿಲ್ಲ, ಇವು 4 ಥೀಮ್ ನೆನಪಿಟ್ಕೋರು. ಇದಕ್ಕೆ ಲಿಂಕ್ ಆಗು ಯಾವ ಇರ್ತಾವಲ್ಲ ಅವೆಲ್ಲ ಕಂಪಲ್ಸರಿ ಇದ್ರೋಗ ಇಂಡಿಕೇಟರ್ ಕನ್ಸಿಡರ್ ಮಾಡ್ತಾರೆ. ಲಾಸ್ಟ್ ಒಮ್ಮೆ ಹೇಳ್ಬಿಡ್ತೀರಿ 4 ಹೇಳ್ರಿ. 1ನೇದ ಎನ್ವಿರಾನ್ಮೆಂಟ್, ಎಜುಕೇಷನ್ ಅಂಡ್ ಇನ್ಫಾರ್ಮೇಷನ್. 2ನೇದ ಬಾತಿಂಗ್ ವಾಟರ್ ಕ್ವಾಲಿಟಿ. 3ನೇದ ಮ್ಯಾನೇಜ್ಮೆಂಟ್. 4ನೇದ ಸೇಫ್ಟಿ ಅಂಡ್ ತಡಿ ಧ್ಯಾನ ಮಾಡ್ಲೇನು ಮತ್ತೆ. ನೆಕ್ಸ್ಟ್ 5 ಹೇಳ್ರಿ. ರೀಸೆಂಟಾಗಿ REC ಮತ್ತು FPC ಅಂತ ರೀಸೆಂಟಾಗಿ ಮರ್ಜ್ ಮಾಡತ್ತಾರೆ. ಇವು ಎಂಥವು ಹೇಳ್ರಿ ಕಂಪ್ನಿಗಳು? ಮಹಾರತ್ನ, ನವರತ್ನ, ಮಿನಿರತ್ನ. ಇವು ಕಂಪ್ನಿ ಮೇಲೆ ಡೈರೆಕ್ಟ್ ಹಾಕಿರ್ತಾರೆ. ಏನಂದ್ರೆ ನಮ್ಮಲ್ಲಿ 3 ಕಂಪ್ನಿ ಥರ ಬರ್ತಾವೆ, ಮಹಾರತ್ನ, ಮಿನಿರತ್ನ, ನವರತ್ನ ಅಂತ ಬರ್ತಾವಲ್ಲ. ಈಗ REC ಮತ್ತು FPC ಅಂತ ಬರ್ತಾವೆ. ಇವೆರಡು ಮರ್ಜ್ ಮಾಡತ್ತಾರೆ. ಈ ರೀಸೆಂಟಾಗಿ ಅಪ್ರೂವಲ್ ತೊಗೊಂಡಾರೆ. ಯಾರಿಂದ? ಪ್ರೈಮ್ ಮಿನಿಸ್ಟರ್ದಿಂದ, ಪ್ರೆಸಿಡೆಂಟ್ದಿಂದ ಅಥವಾ ಪಬ್ಲಿಕ್ ಸೆಕ್ಟರ್ ಏನಿರ್ತಾವಲ್ಲ ಅವು ಕಂಪ್ನಿ ಏನು ಮಾಡ್ತಾವೆ ಅಂದ್ರೆ ಪ್ರೆಸಿಡೆಂಟ್ದಿಂದ ಮರ್ಜ್ ಆಗ್ಬೇಕು. ಇವ್ರ ಫುಲ್ ಫಾರ್ಮ್ ಹೇಳ್ರಿ ಎರಡತ್ರದ್ದು. ಎಸ್, REC ಮತ್ತು FPC ಅಂತ ಬರ್ತಾವೆ. ಮಹಾರತ್ನಾಗ ಟೋಟಲ್ ಮಹಾರತ್ನ ಇಟ್ಟದವು 14 ಮಹಾರತ್ನ ಅದಾವಲ್ಲ. 14 ಮಹಾರತ್ನಾಗ ಇವು REC ಮತ್ತು FPC ಅನ್ನೋದ ಮಹಾರತ್ನಗಳ್ರಿ. ಇವು 2 ಮರ್ಜ್ ಆದ್ರೆ ಒಂದೇ ಆಕತಿ. ಈಗ ಅದರ ಸಲ್ ಮಂದಿ ಹೇಳತ್ನ REC ಮತ್ತು FPC 2 ಮಹಾರತ್ನ. ಇದು REC ಫುಲ್ ಫಾರ್ಮ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪನಿ ಅಂತ ಕರೀತಾರೆ. FPC ಅಂದ್ರೆ
ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಎರಡು ನೆನಪಿಟ್ಕೋರ. ಪವರ್ ಫೈನಾನ್ಸ್ ಕಾರ್ಪೊರೇಷನ್, ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ, ಎರಡು ಎಲೆಕ್ಟ್ರಿಕಲ್ ರಿಲೇಟೆಡ್ ಅದಾವು. ಮರ್ಜ್ ಮಾಡತ್ತಾರ, ಪ್ರೆಸಿಡೆಂಟ್ ದಿಂದ ಅಪ್ರೂವಲ್ ತಗೊಂಡ ರೀಸೆಂಟ್ ಆಗಿ. ಡೈರೆಕ್ಟ್ ಏನ್ ಕೇಳಿರ್ತಾರ ಗೊತ್ತಾ, REC ಮತ್ತೆ FPC ರೀಸೆಂಟ್ ಆಗಿ ಮರ್ಜ್ ಮಾಡತ್ತಾರ. ಇವು ಎಂತ ಕಂಪ್ನಿ? ಮಹಾರತ್ನ, ಮಿನಿರತ್ನ, ನವರತ್ನ. ಮಹಾರತ್ನ ಗೊತ್ತಲ್ಲ, ಮಹಾರತ್ನ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇರ್ತೈತಿ, ಅವ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಎಷ್ಟು ಹೇಳಿ? ಮಹಾರತ್ನ ಅಂತ ಬಂದಾಗ 5,000 ಕೋಟಿ. 5,000 ಕೋಟಿ ಇದೆ ಏನಂದ್ರೆ 5,000 ಕೋಟಿ ಇರ್ಬೇಕು ಯಾವ್ದಂದ್ರೆ ಮಹಾರತ್ನ ಬಂದಾಗ. ಆಮೇಲೆ ಮಿನಿರತ್ನ ಬಂದಾಗ, ಮಿನಿರತ್ನ ಲಾಸ್ಟ್ ಅನ್ನ ಸಾರಿ, ಮಹಾರತ್ನ, ನವರತ್ನ, ಮಿನಿರತ್ನ ಬರ್ತದೆ ಕರೆಕ್ಟ್. ಮಹಾರತ್ನ ಬಂದಾಗ ಎಷ್ಟಂದ್ರೆ 5,000 ಕೋಟಿ. ಆಮೇಲೆ ಅದಾದ್ಮೇಲೆ ನವರತ್ನ ಅಂತ ಬರ್ತದೆ, ಅದ್ರೊಳಗೆ ಎಷ್ಟಂದ್ರೆ 1,000 ಕೋಟಿ. ಅದಾದ್ಮೇಲೆ ಯಾವ್ದಂದ್ರೆ ಮಿನಿರತ್ನ ಬರ್ತದೆ, ಇದೆ ಅಂದ್ರೆ 500 ಕೋಟಿ. ನೆನಪಿರ್ತದೆ 500, 1,000, ಇನ್ನೊಂದು ಯಾವ್ದಂದ್ರೆ 5,000 ಕೋಟಿ. ಇವು ಏನಂದ್ರೆ 3 ಬರ್ತಾವ್ರಿ. ಮಹಾರತ್ನ ಎಷ್ಟು ಅದಾವ ಟೋಟಲ್ ಇಂಡಿಯಾದಾಗ ಕೇಳ್ರ? 14 ಅದಾವ. ರೀಸೆಂಟ್ ಆಗಿ ಇವು REC FPC ಮರ್ಜ್ ಮಾಡತ್ತಾರಲ್ಲ, ಇವು ಯಾವ್ದ್ರಾಗ ಬರ್ತಾವ ಅಂದ್ರೆ ಮಹಾರತ್ನದಾಗ. ವೆರಿ ಗುಡ್. ಇವು ಬಯೋಡೈವರ್ಸಿಟಿ ಹೆರಿಟೇಜ್ ಹೇಳಿದ್ರಲ್ಲ, ಇದನ್ನ ಜೋ ಜಿಲ್ಲಾ ಪಾಸತ್ ಇತ್ತೀಚೆಗೆ ನ್ಯೂಸ್ನಾಗ ಇತ್ತಲ್ಲ. ಇಲ್ಲಿ ಟನಲಿಂಗ್ ಮಾಡ್ಬೇಕಾದ್ರೆ ಯಾವ ಕಂಟ್ರಿ ಟೆಕ್ನಾಲಜಿ ಯೂಸ್ ಮಾಡಿದ್ರ? ಆಸ್ಟ್ರೇಲಿಯಾ, ಜಪಾನ. ಆಸ್ಟ್ರೇಲಿಯಾ ಟನಲಿಂಗ್ ಮೆಥಡ್ ಮಾಡಿದ್ರ. ಜೋ ಜಿಲ್ಲಾ ಪಾಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಕತ್ರಿ? ಶ್ರೀನಗರ್ ಟು ನೆನಪಿರ್ತೈತಲ್ಲ, ರೀಸೆಂಟ್ ಆಗಿತ್ತೆ. ಕ್ವಶನ್ ಹಿಂಗ ಕೇಳ್ಬೇಕತ್ತಿಲ್ಲ, ಅಥವಾ ಯಾವ ಕಂಪ್ನಿದವ್ರು ಮಾಡ್ರ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ರ ಅಂತ ಕೇಳ್ತಾರೆ. ಯಾವ ಕಂಪ್ನಿ ಅಂದ್ರ ಮೆಗಾ ಕಂಪ್ನಿ ಅದ. ಏನತ್ತ? ಮೆಗಾ ಇಂಡಸ್ಟ್ರಿಯಲ್ ಏನತ್ತಾರ ಅದಕ್ಕೆ? MEIL ನೋಡಿ, ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಬರ್ತದೆ. ಈ ಕಂಪ್ನಿ ವಿಶೇಷತೆ ಹೇಳಿದ್ದಿಲ್ಲ ಯಾವ್ದಂದ್ರೆ ಎಲೆಕ್ಷನ್ ಬಾಂಡ್ ಟೈಮ್ನಾಗ ಹೈಯೆಸ್ಟ್ ಎಲೆಕ್ಷನ್ ಬಾಂಡ್ ಇದನ್ನ ಪರ್ಚೇಸ್ ಮಾಡಿದವ್ರು ಯಾರಂದ್ರೆ MEIL ಕಂಪ್ನಿ ಅಂತ ಬರ್ತದೆ. ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಬರ್ತದೆ, MEIL ಅಂತ ಪೂರ್ತಿ ನೆನಪಿರ್ತೈತಲ್ಲ. ಜೋ ಜಿಲ್ಲಾ ಟರ್ನಲ್ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಶ್ರೀನಗರ್ ಟು ಲೇ ಮಾಡ್ತೈತೆ. ಯಾವ ಕಂಟ್ರಿದು ಟನಲಿಂಗ್ ಅಂದ್ರೆ ಇವು ಟನಲ್ಗಳು ಬಂದ ಗುಡ್ಡ ಕೋತ್ ತೆಗಿತಿರ್ತಾರಲ್ಲ, ಅದ್ರ ಸಂಬಂಧ ಟನಲಿಂಗ್ ಮೆಥಡ್ ಯೂಸ್ ಮಾಡ್ಬೇಕಲ್ಲ. ಯಾವ ಕಂಟ್ರಿ ಟನಲಿಂಗ್ ಮೆಥಡ್ ಯೂಸ್ ಮಾಡ್ರಂದ್ರೆ ಆಸ್ಟ್ರೇಲಿಯಾ ಟನಲಿಂಗ್. ಯಾಕೆ ಕನ್ಫ್ಯೂಸ್ ಮಾಡಿರ್ತಾರ? ಆಸ್ಟ್ರೇಲಿಯಾ, ಜಪಾನ ಹಿಂಗ್ ಹಾಕ್ಬಿಟ್ಟಿರ್ತಾರ. ಯಾವ ಕಂಟ್ರೀಸ್ ಮಾಡ್ರಂದ್ರೆ ಆಸ್ಟ್ರೇಲಿಯಾ ಟನಲಿಂಗ್ ಮೆಥಡ್ ಬರ್ತೈತಿ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಅದ ಶ್ರೀನಗರ್ ಟು ಲೇ ಅಂದ್ರೆ ಎರಡು ಕಡೆ ಬರ್ತದೆ. ಕನ್ಫ್ಯೂಸ್ ಆಗ್ಬೇಡ್ರಿ. ಯಾವ ಯೂನಿಯನ್ ಟೆರಿಟರಿ ಕೊಟ್ರು ನೋಡ್ರಿ, ಶ್ರೀನಗರ್ ಬರ್ತೇಳಿ ಜಮ್ಮು ಕಾಶ್ಮೀರ್ನೇ ಬರ್ತೈತೆ. ಲೇ ಬಂದ್ರೆ ಇದು ಯಾವ್ದಂದ್ರೆ ಲಡಾಖ್ನೇ ಬರ್ತದೆ. ಅವ್ನು ಕೊಟ್ಟತ್ತೀನಿ ಪ್ಲೇಸ್ ಎರಡು ಕೂಡ ಕೊಡ್ಬೇಕು. ಇಲ್ಲಾರ ಅದು ಲಡಾಖ್ದಿಂದ ಇನಾಗ್ರೇಟ್ ಮಾಡ್ರಿ. ಈ ಕಡೆಯಿಂದ ಆ ಕಡೆ ಕನೆಕ್ಟ್ ಆಕತಿ. ಯಾವ್ದಂದ್ರೆ ಲೇ ಮತ್ತೆ ಜಮ್ಮು ಕಾಶ್ಮೀರ್ ನಡು ಬರ್ತೈತಿ. ಯಾವ ಟನಲ್ ಅಂತ ಹೇಳಿ? ಜೋ ಜಿಲ್ಲಾ ಟನಲ್ ಕರೆಕ್ಟ್. ಪ್ರಾಜೆಕ್ಟ್ ಗಂಗಾ ಅಂತ ಮಾಡ್ತಾರ ತಿಳಿದು. ಇದು ಎಲ್ಲಿ ಬರ್ತದೆ ಪ್ರಾಜೆಕ್ಟ್ ಗಂಗಾ? ಎಲ್ಲಿ? ಉತ್ತರ ಪ್ರದೇಶದಾಗ. ಎದ್ರ ಸಲ್ಮಂದ್ ಮಾಡ್ತಾರ? ಗಂಗಾ ನದಿ ಕ್ಲೀನ್ ಮಾಡೋ ಸಲ್ಮಂದ ಅಥವಾ ಸೀಮ್ಲೆಸ್ ಇಂಟರ್ನೆಟ್ ಕೊಡೋ ಸಲ್ಮಂದ್? ಇಂಟರ್ನೆಟ್ ಸೀಮ್ಲೆಸ್ ಆಗಿ ನಮ್ಮಲ್ಲಿ ಯಾವ್ದೈತಿ ಪ್ರೆಸೆಂಟ್ ಇಂಡಿಯಾದಾಗ? ಯಾವ್ದು ಪೂರ್ತಿ ಹಳ್ಳಿಗಳಿಗೆಲ್ಲ ಸೀಮ್ಲೆಸ್ ಇಂಟರ್ನೆಟ್ ಸೌಲಭ್ಯ ಕೊಡ್ಬೇಕತ್ತೈತಿ. ಯಾವ್ದ್ರಿ? ಭಾರತ್ ನೆಟ್ ಐತಲ್ಲ, ಭಾರತ್ ನೆಟ್ 100% ಯೂಸ್ ಮಾಡ್ಕೊಂಡವ್ರ ಯಾವ್ದ? ಪಂಜಾಬ್. ನೆನಪಿರ್ತೈತಿಲ್ಲ, ಭಾರತ್ ನೆಟ್ ಯೋಜನೆ ಅಂತ ಬರ್ತೈತಿ. ಭಾರತ್ ನೆಟ್ ಏನ್ ಮಾಡ್ತೈತಿ? ಹಳ್ಳಿಗಳು. ಈ ಪ್ರಾಜೆಕ್ಟ್ ಗಂಗಾ ಮತ್ತು ಭಾರತ್ ನೆಟ್ ಎರಡು ಕನ್ಫ್ಯೂಸ್ ಆಗ್ಬಾರ್ದು. ಪ್ರಾಜೆಕ್ಟ್ ಗಂಗಾ ಬಂದ್ರೆ ಓನ್ಲಿ ಉತ್ತರ ಪ್ರದೇಶದಾಗ. ಇದೇನು ಹೊಸ ಬಿಸಿಲು ಬೀಳಾಯ್ತ. ಭಾರತ್ ನೆಟ್ ಅಂತ ಬರ್ತೈತೆ. ಆಲ್ ಓವರ್ ಇಂಡಿಯಾ ಹಳ್ಳಿಗಳಿಗೆ ಏನ್ ಮಾಡತ್ತಾರ ಅಂದ್ರೆ ಇಂಟರ್ನೆಟ್ ಸೌಲಭ್ಯ ಕೊಡ್ಬೇಕಂದ್ರೆ ಯಾವ್ದಾರ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ಅದನ್ನ ಅಳವಡಿಸಿಕೊಂಡ ಮೊದಲ ರಾಜ್ಯ 100% ಹೇಳತ್ನ ಯಾವ್ದಂದ್ರ ಪಂಜಾಬ್. ನೆನಪಿರ್ತೈತಲ್ಲ. ಆಮೇಲೆ ಇವು ಬಯೋಡೈವರ್ಸಿಟಿ ಹೆರಿಟೇಜ್ ನೆನಪದಾವಲ್ಲ, ಇದು ನೆನಪದಾವ್. ಯಾರು ಕೊಡ್ತಾರೆ ಹೇಳ್ರಿ ಬಯೋಡೈವರ್ಸಿಟಿ ಹೆರಿಟೇಜ್ ಅಂತ ಹೇಳಿ? ಯಾರ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ? ರಾಜ್ಯ ಸರ್ಕಾರ. ಯಾವ ಕಾಯ್ದೆ ಪ್ರಕಾರ? 2002 ಬಯೋಡೈವರ್ಸಿಟಿ ಕಾಯ್ದೆ ಪ್ರಕಾರ ಕೊಡ್ತಾರೆ. ಕರ್ನಾಟಕದಾಗ ಟೋಟಲ್ ಎಷ್ಟು ಅದಾವ ಕೇಳ್ರಿ? 5 ಅದಾವ. ಹೇಳ್ತೀರೇನ? 5 ನೆನಪದಾವಲ್ಲ? 5 ನಮ್ದಪ್ಪ ಯಾಕೆ ಬತ್ತು? ಯಾವ್ದಂದಿ? 5 ನೆನಪೈತಲ್ಲ. BHS ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಅಂತಾರ. ಒಂದೇದು ಯಾವ್ದು ಹೇಳ್ರಿ? ಹೇಳ್ರಿ. ಇಲ್ಲಿದ ಇನ್ನೊಮ್ಮೆ ಬಯೋಡೈವರ್ಸಿಟಿ ಹೆರಿಟೇಜ್ ಅಂತ ಬರ್ತದೆ. 2002 ಇದನ್ನ ಜೀವ ವೈವಿಧ್ಯ ಕಾಯ್ದೆ ಅಂತ ಬರ್ತದೆ. ಅದ್ರ ಪ್ರಕಾರ ಬಯೋಡೈವರ್ಸಿಟಿ ಹೆರಿಟೇಜ್ ಅಂತ ಕೊಡ್ತಾರೆ. ಭಾರತದ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಯಾವ್ದಂದ್ರ ಯಾವ್ದ? ನಲ್ಲೂರು ಹುಣಸೆ ತೋಪ ಅಂತ ಬರ್ತದೆ. ಅದು ಕರ್ನಾಟಕದಾಗ ಬರ. ಭಾರತದ ಮೊದಲು ಅಂದ್ರೆ ಕರ್ನಾಟಕದಾಗ ಟೋಟಲ್ ಎಷ್ಟು ಅದಾವ ಅಂದ್ರೆ 5. ಈಗ ಉತ್ತರದಾಗ ಬಂದಾಗ ಬಿಜಾಪುರದಾಗ ಒಂದೈತಿ. ಯಾವ್ದಂದ್ರ ಮಮದಾಪುರ ಅಥವಾ ಸಿದ್ದೇಶ್ವರ ಸ್ವಾಮೀಜಿ ಹೆಸರಲ್ಲೇ ಕರೀತಾರೆ. ಆಮೇಲೆ 4 ದಕ್ಷಿಣದಾಗ ಬರ್ತಾವ. ಈಗ ನಲ್ಲೂರು ಹುಣಸೆ ತೋಪ ಒಂದ್ ಹೇಳ್ರಿ, ಅದು ಎಲ್ಲಿ ಬರ್ತೈತೆ ಅಂದ್ರೆ ಬೆಂಗಳೂರಿನಾಗ. ಅದಾದ್ಮೇಲೆ ಇನ್ನೊಂದು ಬೆಂಗಳೂರಾಗ ಬರ್ತೈತಿ GKVK. ಎಷ್ಟದು? 3 ಅದು ಟೋಟಲ್ 3 ಅದು. ಅದಾದ್ಮೇಲೆ ಇನ್ನೆರಡು ಬರ್ತದೆ. ಒಂದು ಶಿವಮೊಗ್ಗದಾಗ ಯಾವ್ದಾರ ಅಂಬರಗುಡ್ಡ. ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಯಾವ್ದಾರ ಹೊಗರೇಕೆ ಏನಂತ ಬರ್ತೈತಿ ಅಲ್ಲಿ ಚಿಕ್ಕಮಂಗ್ಳೂರು. ನೆನಪಿರ್ತದೆ. ನೆಕ್ಸ್ಟ್ ಹೃದಯ ಜ್ಯೋತಿ ಯೋಜನೆ ಅಂತ ಬರ್ತೈತಿ. ಎದ್ರ ಸಲ್ಮಂದಿ ಇದು ಹೃದಯ ಜ್ಯೋತಿ? ಇವೆಲ್ಲ ರಿವಿಷನ್ ಮಾಡ್ಸತ್ ನಾ ಏನು ಹೊಸ ಹೇಳತ್ತಿಲ್ಲ. ಅದ್ರ ಸಲ್ಮಂದ್ ಹೃದಯ ಜ್ಯೋತಿ ಯೋಜನೆ ಬರ್ತೈತಿ. ಹಾರ್ಟ್ ಸಲ್ಮಂದ್ ಯಾವ ಒಂದು ಇದನ್ನ ಇಂಜೆಕ್ಷನ್ ಕೊಡ್ತಾರೆ ಇದ್ರೊಳಗೆ ಫ್ರೀ ಆಗಿ 10 ಹೆಕ್ಟಾ+. ವೆರಿ ಗುಡ್. ಎಷ್ಟು ಹಬ್ಬ ಮತ್ತು ಸ್ಪೋಕ್ಗಳು ಮಾಡ್ಯಾರ ಅಂದ್ರೆ 10 ಹಬ್ಬ ಮತ್ತು ಸ್ಪೋಕ್ ಎಷ್ಟದಂದ್ರೆ 86 ಸ್ಪೋಕ್ಗಳದಾವ. ನೆನಪಿರ್ತೈತಿಲ್ಲ. 10 ಹೆಕ್ಟಾ+ ಅಂತ ಕೊಡ್ತಾರೆ. ಇದು ತಾಲೂಕ್ ಲೆವೆಲ್ಗೆ ಅಥವಾ ಹಳ್ಳಿ ಲೆವೆಲ್ಗೆ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಯಾವ್ದ ತಾಲೂಕ್ ಲೆವೆಲ್ ತನ ಇರ್ತೈತಿ. ಇದ್ರೊಳಗ ಪ್ರೈಮರಿ ರಿಸರ್ಚ್ ಸೆಂಟರ್ ಯಾವ್ದು ಕರೀತಾರೆ ಅಂದ್ರೆ ಆಪ್ಷನ್ ಕೊಡ್ತೀನಿ. ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಥವಾ ಜಯದೇವ ಆಸ್ಪತ್ರೆ. ವೆರಿ ಗುಡ್. ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಯಾವ್ದು ಕರೀತಾರೆ ರೀಸೆಂಟ್ ಆಗಿ? ಯಾವ್ದಕ್ಕ? ವಿಕ್ಟೋರಿಯಾ ಹಾಸ್ಪಿಟಲ್. ಇದೊಂದು ರೀಸೆಂಟ್ ಆಗಿ ILOದವ್ರು ಫಸ್ಟ್ ಟೈಮ್ ಇದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಅಂತ ಆಚರಿಸ್ತಾರೆ. ನೆನಪೈತಲ್ಲ, ಜೂನ್ 12ಕ್ಕೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ILOದವ್ರು ರೀಸೆಂಟ್ ಆಗಿ, ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಬರ್ತೈತಲ್ಲ, ಆ ಕಂಟ್ರಿದವ್ರು ರೀಸೆಂಟ್ ಆಗಿ ಒಂದು ಬೈಂಡಿಂಗ್ ಟ್ರೀಟಿ ಅಂತ ಮಾಡ್ಯಾರ್ರಿ. ಬೈಂಡಿಂಗ್ ಟ್ರೀಟಿ ಅಂದ್ರೆ ಕಂಪಲ್ಸರಿ ಎಲ್ಲ ಕಂಟ್ರಿಗಳು ಅಡಾಪ್ಟ್ ಮಾಡ್ಕೋಬೇಕು. ಯಾವ ಒಂದು ಬಿಲ್ ಪಾಸ್ ಮಾಡ್ಬೇಕಂದ್ರೆ ಹೇಳ್ರಿ,
ಆಪ್ಷನ್ ಕೊಡ್ತೀನಿ. ಗಿಗ್ ವರ್ಕರ್ಸ್ ಬಿಲ್, ಗಿಗ್ ವರ್ಕರ್ಸ್ ಬಿಲ್ ನೆನಪಿರ್ತೈತಲ್ಲ, ಗಿಗ್ ವರ್ಕರ್ಸ್ ಬಿಲ್. ಈಗ ಅಂದ್ರೆ ಇಂಡಿಯಾದಾಗ ಫಸ್ಟ್ ಗಿಗ್ ವರ್ಕರ್ಸ್ ಬಿಲ್ ತಂದವ್ರು ಯಾರಂದ್ರ ರಾಜಸ್ಥಾನ್. ಕರ್ನಾಟಕ ಎರಡನೇ ಟೈಮ್ ತರ್ತೈತಲ್ಲ ಗಿಗ್ ವರ್ಕರ್ಸ್ ಬಿಲ್. ಈಗ ಕರ್ನಾಟಕದಾಗ ಮ್ಯಾಕ್ಸಿಮಮ್ ಎಷ್ಟೈತೆ ಅಂದ್ರೆ 4 ಲಕ್ಷ ಇನ್ಶೂರೆನ್ಸ್ ಕೊಡ್ತಾರೆ ನೋಡ್ರಿ. 4 ಲಕ್ಷದಾಗ 2 ಲಕ್ಷ ಪಾರ್ಶಿಯಲಿ, 2 ಲಕ್ಷ ಹೌದು, ಇದನ್ನ ಟೋಟಲ್ ಹೋತ್ರ 4 ಲಕ್ಷ. ನೆನಪಿರ್ತೈತಲ್ಲ. ಇದೇನಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳತ್ನ, ಒಮ್ಮೆ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ ರಾಜಸ್ಥಾನ ಕರ್ನಾಟಕ ಏನ್ ಮಾಡಲ್ಲ ಓನ್ ಆಗಿ ತಂದವ್ರಿ. ILO ಏನು ಬೈಂಡಿಂಗ್ ಹತ್ತಿದ್ದಿಲ್ಲ. ಬಟ್ ILO ರೀಸೆಂಟ್ ಆಗಿ ಮಾಡ್ರಂದ್ರೆ ಆಲ್ ಓವರ್ ಇಂಡಿಯಾ ಏನದಲ್ಲ 36 ಏನು ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟ್ಗಳು ಕೂಡಿ ಬರ್ತಾವಲ್ಲ ಎಲ್ಲಾ ಕಡೆ ಅಡಾಪ್ಟ್ ಮಾಡ್ಕೋಬೇಕು. ಅದಕ್ಕೆ ಏನಂತ ಅಂದ್ರೆ ILO ಟ್ರೀಟಿ ಅಥವಾ ಬೈಂಡಿಂಗ್ ಟ್ರೀಟಿ ಅಂತ ತರ್ತಾರೆ. ರೀಸೆಂಟ್ ಆಗಿ ಗಿಗ್ ವರ್ಕರ್ ಸಲ್ಮನ್ ಕಂಪಲ್ಸರಿ ಎಲ್ಲಾ ಕಂಟ್ರಿಗಳು ಏನ್ ಮಾಡ್ಬೇಕಾರ ಬಿಲ್ ಪಾಸ್ ಮಾಡ್ಬೇಕಂದವ್ರು. ಈಗ ನಾಳೆ ಎಲ್ಲರ ಕೇಳಿದಾಗ ಭಾರತದಾಗ ಮೊದಲು ಗಿಗ್ ವರ್ಕರ್ಸ್ ಬಿಲ್ ಕೇಂದ್ರ ಸರ್ಕಾರ ರಾಜಸ್ಥಾನದಾಗ ತಂದೈತೆ ಅಂದ್ರೆ ಕೇಂದ್ರ ಸರ್ಕಾರ ತರಂಗಿಲ್ಲ, ರಾಜಸ್ಥಾನ್ ಗೋರ್ಮೆಂಟ್ ತಂದವ್ರು. ಸೇಮ್ ಹಂಗ ನಾವು ಕರ್ನಾಟಕದಾಗ ತಂದಿರಿ ಕೇಂದ್ರ ಸರ್ಕಾರ ಏನು ಸಂಬಂಧ ಬರಂಗಿಲ್ಲ. ಇದನ್ನ ಎಲಿಮಿನೇಟ್ ಮಾಡ್ರಿ ಮತ್ತೆ ಎಲ್ಲರ ಕೇಂದ್ರ ಸರ್ಕಾರ ಮೆನ್ಷನ್ ಮಾಡ್ಯಾರ ಅಂತ ಹೇಳಿ. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧ ಬರಂಗಿಲ್ಲ. ಕರ್ನಾಟಕ ಗೋರ್ಮೆಂಟ್ ದಾಗ ನಮ್ದು ವಿಧಾನಸಭೆ ವಿಧಾನ ಪರಿಷತ್ದಾಗ ಬಿಲ್ ಪಾಸ್ ಮಾಡಿ ತಂದಾರ. ಯಾವ್ದಂದ್ರೆ ಗಿಗ್ ವರ್ಕರ್ಸ್ ಬಿಲ್. ಎಷ್ಟು ಕೊಟ್ಟಿವತ್ತಂದ್ರ ಓಕೆ. ನೆಕ್ಸ್ಟ್ ಇದು ಸುದರ್ಶನ್ ಪಟ್ನಾಯಕ್ ರೀಸೆಂಟ್ ಆಗಿ ಅವಾರ್ಡ್ ತಗೋತಾರ್ರಿ. ಯಾವ ಕಂಟ್ರಿ ಬರ್ತೈತಿ? ಯಾವ್ದ? ರಷ್ಯಾದ. ಏನ್ ಅವಾರ್ಡ್ ಇದ? ಸ್ಯಾಂಡ್ ಮಾಸ್ಟರ್ ಅವಾರ್ಡ್. ಇನ್ನೊಂದು ಸುದರ್ಶನ್ ಪಟ್ನಾಯಕ್ ಯಾವ್ದಾದ್ರು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡ್ಯಾರ. ಯಾವ್ದ? ಜನಗಣತಿದ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಮಾಡ್ರ ಅಂದ್ರೆ ಸುದರ್ಶನ್ ಪಟ್ನಾಯಕ್ ಅಂತ ಮಾಡ್ರ. ನೆನಪಿರ್ತೈತಲ್ಲ. ರಷ್ಯಾದ ಯಾವ್ದಂದ್ರೆ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ತಗೋತಾವ್ರು. ನೆಕ್ಸ್ಟ್ ಅದಾದ್ಮೇಲೆ ವರ್ಯಾತ್. ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ವರ್ಯಾತ್ ಅನ್ನೋದೊಂದು ಇನಿಷಿಯೇಟಿವ್ ತರ್ತಾರ್ರಿ. ವರ್ಯಾ ಎ ತಿಳ್ಕೊರ ಎದ್ರ ಸಲ್ಮನ್ ತರ್ತಾರಪ್ಪಿ. ಆಪ್ಷನ್ ಕೊಡ್ತೇನೆ. ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್. ವಿಡಿಯೋ ಎಡಿಟಿಂಗ್ ಸಲ್ಮಂದ ವರ್ಯಾತ್ ಅಂದ. ಇದು ವರ್ಯಾ ಎದ್ರ ಸಲ್ಮಂದ್ ಗೊತ್ತಾ? ಈಗ ರೀಸೆಂಟ್ ಆಗಿ ಬಂದಾಗ ನೋಡ್ರಿ ಇವು ಜಮೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳು ಬರ್ತಾವಲ್ಲ, ಇವು ಚಾಟ್ GPT ಇವೆಲ್ಲ ಇವು ಹೆಂಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಾವಲ್ಲ. ನ್ಯಾನೋ ಬನಾನಾ ಅಂತ ಬಂದಿತ್ತು ನೆನಪೈತಲ್ಲ ಯಾರ್ದಂದ್ರ ಗೂಗಲ್ದವ್ರು. ಈ ನ್ಯಾನೋ ಬನಾನಾ ಫೋಟೋ ಎಡಿಟಿಂಗ್ ಸಲ್ಮಂದ್ ಮಾಡ್ರೆ. ಜಮೀನಿ ಅನ್ನೋದು ಏನಂದ್ರೆ ಎಲ್ಲ ರಿಸರ್ಚ್ ಮಾಡೋ ಸಲ್ಮಂದ್ ಮಾಡಿದ್ರಿ. ಇವೆಲ್ಲ ಕೃತಕ ಬುದ್ಧಿಮತ್ತೆ. ಸೇಮ್ ಹಂಗ ಗೌರ್ಮೆಂಟ್ ಓನ್ಡ್ ಯಾವ್ದಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತೆ ಅಂದ್ರೆ ಅದು ಯಾವ್ದಂದ್ರೆ ವರ್ಯ. ಇದೇನ್ ಮಾಡ್ತದ್ರಿ ಎ ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತಾರಲ್ಲ, ಎ ವಿಡಿಯೋ ಟೆಸ್ಟ್ ಸಂಬಂಧ ಮಾಡಿದ್ ಯಾವ್ದಂದ್ರೆ ವರ್ಯ ಅಂತ ಬರ್ತದೆ. ಇದನ್ನ ಯಾರು ತರ್ತಾರಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ತರ್ತಾರ್ರಿ. ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ್ರೆ ಡೈರೆಕ್ಟ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಇದನ್ ಸಾರಿ ಎಲೆಕ್ಟ್ರಾನಿಕ್ ಮಿಟಿ ಅಂತ ಬರ್ತದೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ ಬರ್ತದಲ್ಲ ಅವ್ರು ತರ್ತಾರೆ. ಗೊತ್ತಾತಲ್ಲ. ನಾಳೆ ಕೇಳಿದಾಗ ವರ್ಯ ಅನ್ನೋದು ಕೃತಕ ಬುದ್ಧಿಮತ್ತೆ ಐತಿ. ಇದು ಎದ್ರ ಸಲ್ಮಂದ್ ಯೂಸ್ ಆಗತ್ತೆ? ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಡೆಡಿಕೇಟೆಡ್ ಆಗಿ ವಿಡಿಯೋ ಎಡಿಟಿಂಗ್ ಸಲ್ಮಂದ ಮಾಡ್ರೆ. ಬೇರೆ ಏನು ಸಂಬಂಧ ಬರಂಗಿಲ್ಲ. ಇದು ಎದಕ್ಕೆ ಸಲ್ಮಂದ್ ಮಾಡ್ತಾರೆ ಅಂದ್ರೆ ಡೆಡಿಕೇಟೆಡ್ ಆಗಿ ವಿಡಿಯೋ ಎಡಿಟಿಂಗ್ ಸಲ್ಮಂದ್. ನೆಕ್ಸ್ಟ್ ರೀಸೆಂಟ್ ಆಗಿ ಆಂಕರ್ ಅತ್ ಮಾಡ್ತಾರೆ. ಆಂಕರ್ ಅತ್ ಯಾವ IIT ದವರು ಡೆವಲಪ್ ಮಾಡ್ರಿ. ಇದು ಆಂಕರ್ ಅನ್ನೋದು ಜಗತ್ತಿನ ಅತಿ ದೊಡ್ಡ 3D ಪ್ರಿಂಟೆಡ್ ಬ್ರೇನ್ ಮ್ಯಾಪಿಂಗ್ ಅಂತ ಕರೀತಾರ ಅಥವಾ ವರ್ಡ್. IIT ಮದ್ರಾಸ್. ನೆನಪ ಏನಾತ ಹೇಳ? ಹೇಳ ಏನತ್ತ? IIT ಮದ್ರಾಸ್ ಕಾನ್ಪುರ್ ಅಲ್ಲ, IIT. ಆಂಕರ್ ಅಂತ ಹೇಳಿದ್ನಲ್ಲ, ಆಂಕರ್ ಎದ್ರ ಸಲ್ಮಂದ್ ಮಾಡ್ರ ಅಂತ ಹೇಳಿದ್ದು. ಇವು ಬ್ರೇನ್ ಸಲ್ಮಂದ್ ರಿಸರ್ಚ್ ಮಾಡತ್ತಾರಲ್ಲ, ಬ್ರೇನ್ ರಿಸರ್ಚ್ ಸಲ್ಮಂದ್ ಅಥವಾ ಮೆಂಟಲ್ ಹೆಲ್ತ್ ಸಲ್ಮಂದ್ ರಿಸರ್ಚ್ ಮಾಡ್ತಿರ್ತಾರಲ್ರಿ. ಬ್ರೇನ್ ಬಗ್ಗೆ ಅಥವಾ ಬ್ರೇನ್ ಒಳಗಿರೋ ನ್ಯೂರಾನ್ಸ್ ಬಗ್ಗೆ 3D ಪ್ರಿಂಟೆಡ್ ಅಥವಾ 3D ಅಟ್ಲಾಸ್ ಅಂತ ಬರ್ತದೆ. ಹೆಂಗ ಅಟ್ಲಾಸ್ಗಳು ಇರ್ತಲ್ಲ ಹಂಗೆ 3D ಅಟ್ಲಾಸ್ ಜಗತ್ನಾಗ ಅತಿ ದೊಡ್ಡದ ಅಥವಾ ಕ್ಲಿಯರ್ಡ್ ಆಗಿ 3D ಅಟ್ಲಾಸ್ ಯಾರು ಡೆವಲಪ್ ಮಾಡ್ರಂದ್ರೆ IIT ಮದ್ರಾಸ್ದವ್ರು. ಅದಕ್ಕೆ ಹೆಸರು ಏನ್ ಕೊಟ್ರಂದ್ರ ಆಂಕರ್. ನೆನಪಿರ್ತದೆ. ಎಲ್ಲಿನೋ ಲಾನಿನೋ ಅಂತೂ ಗೊತ್ತದ. ಮುಂದೆ ಹೋಗ್ಬಿಡಲ್ಲ ಬಡ ಬಡ. ನೆಕ್ಸ್ಟ್ ಇದೆ ಕರ್ನಾಟಕ ಹೈಕೋರ್ಟ್ ಪೀಠ ವಿಸ್ತರಣೆ ಮಾಡ್ಬೇಕಂದ್ರೆ ಹೈಕೋರ್ಟ್ ರಿಲೇಟೆಡ್ ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಅದಕ್ಕೆ ಕರ್ನಾಟಕದಾಗ ಫಸ್ಟ್ ಹೈಕೋರ್ಟ್ ಬಂದಿದ್ದು ಯಾವ ಇಯರ್ದಾಗ? 1884. ಕರ್ನಾಟಕ ಹೈಕೋರ್ಟ್ ಅಂತ ರೀನೇಮ್ ಮಾಡಿದ್ದೆ ಯಾವಾಗಂದ್ರ 19. ಅದೇ ಹೆಂಗ್ ಕನ್ಫ್ಯೂಸ್ ಆಗ 1880 ಕರ್ನಾಟಕದಾಗ ಹೈಕೋರ್ಟ್ ಇರ್ತದೆ. ಅದಕ್ಕೆ ಕರ್ನಾಟಕ ಹೈಕೋರ್ಟ್ ಅಂತ ಕರಿತಿರಂಗಿಲ್ಲ. ಯಾಕೆ ಕರಿತಿರಂಗಿಲ್ಲ? ಅವಾಗ ಕರ್ನಾಟಕ ಅಂತ ಹೆಸರು ಇರಂಗಿಲ್ಲ. ಏನಂತ ಕರಿತಿರ್ತಾರ? ಅಟಾರ ಕಚೇರಿ ಅಥವಾ ಮೈಸೂರು ಹೈಕೋರ್ಟ್ ಅಂತ ಕರಿತಿರ್ತಾರೆ. ಅದಾದ್ಮೇಲೆ 1973ದಾಗ ಫಸ್ಟ್ ಟೈಮ್ ಕರ್ನಾಟಕ ಅಂತ ರೀನೇಮ್ ಮಾಡ್ತಿಲ್ಲ. ಅವಾಗ ಕರ್ನಾಟಕ ಹೈಕೋರ್ಟ್ ಅಂತ ಮಾಡ್ತಾರೆ. ಬಟ್ 1884 ನೆನ್ಪಿಟ್ಟವ್ರು ಕರ್ನಾಟಕದಾಗ ಹೈಕೋರ್ಟ್ ಬಂದಿದ್ದಾಗ 1884 ಅಟಾರ ಕಚೇರಿ ಅಂತ ಬಿಲ್ಡಿಂಗ್ ಇರ್ತೈತಲ್ಲ ಅಲ್ಲೇ ಇರ್ತೈತೆ. ಬಟ್ ಅದನ್ನ ರೀನೇಮ್ ಮಾಡಿದ್ದೆ ಯಾವಾಗ? 1973ದಾಗ. ಇನ್ನು ಹೈಕೋರ್ಟ್ ರಿಲೇಟೆಡ್ ಬಂದಾಗ ಆರ್ಟಿಕಲ್ ಕೇಳ್ತಿರ್ತಾರ್ರಿ. ಈಗ ಹೇಳ್ರಿ, ಒಂದು ರಾಜ್ಯ ಒಂದು ಹೈಕೋರ್ಟ್ ಹೊಂದಬೇಕು ಅನ್ನೋದು ಆರ್ಟಿಕಲ್ ಯಾವ? ಇವು ಆರ್ಟಿಕಲ್ ಬಡ ಬಡ ಹೇಳ್ಕೊತ ಹೋಗ್ಬಿಡ್ಬೇಕು. ಒಂದೇದು ಯಾವ ಇದನ್ ಬರ್ತಾವ ನೋಡಿ ಆರ್ಟಿಕಲ್ ಬರ್ತಾವ. ಇದನ್ ಸಾರಿ ಕರೆಕ್ಟ್ ಆರ್ಟಿಕಲ್. ಈಗ ಏನಂದ್ರೆ ಹೈಕೋರ್ಟ್ ಕೇಳತ್ತಿದ್ರು ಹೈಕೋರ್ಟ್ ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕನ್ನತ್ತಾರೆ. ಪ್ರೆಸೆಂಟ್ ಹೈಕೋರ್ಟ್ ಪೀಠಗಳನ್ನ ವಿಸ್ತರಣೆ. ಸುಪ್ರೀಂ ಕೋರ್ಟ್ ಮಾಡ್ಬೇಕಂದ್ರೆ 130ನೇ ವಿಧಿ ಅಂತ ಹೆಂಗ್ ಬರ್ತೈತಲ್ಲ ಸೇಮ್ ಹೈಕೋರ್ಟ್ದು ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಂದ್ರೆ ಈಗ ಮಂಗಳೂರು ತುಮಕೂರು ಕಡೆ ಡಿಮ್ಯಾಂಡ್ ಮಾಡತ್ತಾರಲ್ಲ ಅದ್ರ ರಿಲೇಟೆಡ್ ಕೇಳಿರ್ತಾರೆ. ಹೈಕೋರ್ಟ್ ಗೊತ್ತಾತಲ್ಲ. ಕರ್ನಾಟಕದಾಗ ಹೈಕೋರ್ಟ್ ಬಂದಿದೆ ಯಾವಾಗಂದ್ರೆ 1884. ಅದು ರೀನೇಮ್ ಮಾಡಿದ್ದಂದ್ರೆ 1973. ಈಗ ಹೈಕೋರ್ಟ್ ಅನ್ನೋದ ಕೇಂದ್ರ ಪಟ್ಟಿ ಒಳಗೆ ಬರ್ತೈತಿ, ಸಮವರ್ತಿ ಪಟ್ಟಿದಾಗ ಬರ್ತೈತಿ, ರಾಜ್ಯ ಪಟ್ಟಿ ಒಳಗೆ. ಯಾವ್ದ? ಕೇಂದ್ರ ಪಟ್ಟಿ ಒಳಗೆ ಬರ್ತದೆ. ಈ ಕನ್ಫ್ಯೂಸ್ ಏನಾಕಿರ್ತದೆ? ಹೈಕೋರ್ಟ್ ರಾಜ್ಯಕ್ಕೆ ಐತೆ ಕ್ವಶನ್ ಕನ್ಫ್ಯೂಸ್ ಇದನ್ನ ಮಾಡ್ತಿರ್ತಾರ. ಹೈಕೋರ್ಟ್ ಅಂತ ಬರ್ತೇನೆ, ಇದು ರಾಜ್ಯ ಪಟ್ಟಿ ಒಳಗೆ ಬರ್ತಿರ್ಬೇಕತ್ತೀವಿ. ರಾಜ್ಯ ಪಟ್ಟಿ ಒಳಗೆ ಬರಂಗಿಲ್ಲ. ಯಾವ್ದು ಪಟ್ಟಿ ಒಳಗೆ ಬರ್ತದೆ? ಕೇಂದ್ರ ಪಟ್ಟಿ ಒಳಗೆ ಬರ್ತದೆ. ಬಟ್ ಹೈಕೋರ್ಟ್ ರಾಜ್ಯದಾಗ ಇರ್ತಾವ. ಅಡ್ಮಿನಿಸ್ಟ್ರೇಷನ್ ಏನ್ ಬರ್ತದೆ ಅದಷ್ಟ ಸ್ಟೇಟ್ಗೆ ಅಥವಾ ಸ್ಟೇಟ್ ಅಧಿಕಾರ ಇರ್ತದೆ. ಅಡ್ಮಿನಿಸ್ಟ್ರೇಷನ್ ಮಾಡೋದು, ಯಾರನ್ನ ಟ್ರಾನ್ಸ್ಫರ್ ಮಾಡೋದು, ಹೇಳೋದು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯದವ್ರು ಮಾಡ್ತಾರೆ. ಬಟ್ ಪಟ್ಟಿ ಎಲ್ಲಿ ಬರ್ತದೆ ಅಂದ್ರೆ ಕೇಂದ್ರ ಪಟ್ಟಿದಾಗ ಬರ್ತದೆ. ಇನ್ನು ಆರ್ಟಿಕಲ್ಗಳು ಹೇಳ್ಕೊತ ಹೋಗ್ಬಿಡ್ತೀರಿ. ಒಂದು ರಾಜ್ಯ ಒಂದು ಹೈಕೋರ್ಟ್ ಹೊಂದಬೇಕಂತ ಹೇಳ್ತೈತಿ. ಯಾವ ಆರ್ಟಿಕಲ್ ಅಂದ್ರೆ 314
214 ಕರೆಕ್ಟ್. 214 300 ಅಲ್ಲ, 214ನೇ ಆರ್ಟಿಕಲ್ ಹೇಳ್ತೈತಿ ಒಂದು ರಾಜ್ಯದಾಗ ಒಂದು ಹೈಕೋರ್ಟ್ ಇರ್ಬೇಕಂತ ಹೇಳ್ತೈತಿ. ಈ ಕರ್ನಾಟಕದಾಗ ಒಂದು ಹೈಕೋರ್ಟ್ ಐತೆ ನೆನಪಿಟ್ಕೋರಿ. ಬಟ್ ಸಂಚಾರಿ ಪೀಠ ಅಂತ ಕರಿತೀವಿ. ಈ ಕಲಬುರ್ಗಿದ ಧಾರವಾಡದ ಇವು ಏನಂದ್ರೆ ಹೈಕೋರ್ಟ್ ಸಂಚಾರಿ ಪೀಠ ಅಂತ ಇರ್ತೀವಿ. ಬಟ್ ಪ್ರಿನ್ಸಿಪಲ್ ಬೆಂಚ್ ಅಥವಾ ಕರ್ನಾಟಕಕ್ಕೆ ಇರೋದು ಒಂದು ಹೈಕೋರ್ಟ್ ಅದೆಲ್ಲ ಅಂದ್ರೆ ಬೆಂಗಳೂರದಾಗ ಐತೆ. ಇದು ಯಾವ ಆರ್ಟಿಕಲ್ ಹೇಳ್ತೈತೆ ಅಂದ್ರೆ 214ನೇ ಆರ್ಟಿಕಲ್. ಇದು 214ನೇ ಆರ್ಟಿಕಲ್ ಒಂದು ರಾಜ್ಯ ಒಂದು ಇದನ್ನ ಹೈಕೋರ್ಟ್ ಹೊಂದಬಹುದು ಅಂತೇಳಿ. ಇನ್ನೊಂದು ಬರ್ತೈತಿ ಏನಂದ್ರೆ ಒಂದು ರಾಜ್ಯದಾಗ ಅಥವಾ 2 ರಾಜ್ಯದ ಕೂಡ ನಡು ಒಂದು ಹೈಕೋರ್ಟ್ ಮಾಡ್ಬೋದು ಅಂತ ಹೇಳ್ತೈತಿ. ಯಾವ ಆರ್ಟಿಕಲ್? 231. ವೆರಿ ಗುಡ್. 231ನೇ ಆರ್ಟಿಕಲ್. ಎಲ್ಲ ಆರ್ಟಿಕಲ್ ಹೇಳ್ಬಿಡ್ತು ನಾವು. ಒಂದೇದು ಗೊತ್ತಾತ, ಒಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರ್ಬೇಕು ಅನ್ನೋದಂದ್ರೆ 214 ಆತ. ಅದಾದ್ಮೇಲೆ ಒಂದು ರಾಜ್ಯದ ನಡು ಅಥವಾ 2 ರಾಜ್ಯಕ್ಕೆ ನಡು ಒಂದು ಹೈಕೋರ್ಟ್ ಇರ್ತಾವ ಗೊತ್ತಲ್ಲ, ಅಥವಾ ಯೂನಿಯನ್ ಟೆರಿಟರಿಗಳು ಕನ್ಸಿಡರ್ ಆಗಿ ಒಂದೊಂದು ಹೈಕೋರ್ಟ್ ಮಾಡಿರ್ತಾವ. ಇನ್ನೊಂದು ಇವು ಕನ್ಫ್ಯೂಸ್ ಆಗಬಾರ್ದ, ಯೂನಿಯನ್ ಟೆರಿಟರಿ ಆಡಳಿತ ಬಂದಾಗ ಬೇರೆ ಮತ್ತು ಯೂನಿಯನ್ ಟೆರಿಟರಿ ಒರಿಜಿನಲ್ ಆಗಿ ಒಂದು ಬೇರೆ, ಅದನ್ನ ಹೇಳತ್ತೀನಿ ಕರೆಕ್ಟ್. ಈಗ ಇದನ್ನ ಯಾವ್ದಂದ್ರೆ ನಾವು ಅಂಡಮಾನ್ ನಿಕೋಬಾರ್ ಬಂದಿರ್ತೀನಿ, ಎಲ್ಲಿ ಬರ್ತಾರೆ? ಕಲ್ಕತ್ತಾ ಹೈಕೋರ್ಟ್ನಾಗ ಬರ್ತಾರೆ. ಇದು ಕಲ್ಕತ್ತಾ ಹೈಕೋರ್ಟ್ನಾಗ ಬರ್ತತೀನಿ. ಅದ್ರದ್ದು ಆರ್ಟಿಕಲ್ ಯಾವ್ದು ಹೇಳ್ತೈತೆ ಹೇಳ್ರಿ? 231ನೇ ಆರ್ಟಿಕಲ್. ಸ್ವಂತ ಯೂನಿಯನ್ ಟೆರಿಟರಿನ ಒಂದು ಹೈಕೋರ್ಟ್ ಹೊಂದಬಹುದು ಅಂತ ಹೇಳೋದು ಯಾವ ಆರ್ಟಿಕಲ್ ಅಂದ್ರೆ ಈಗ ಹೇಳು ಯಾವ್ದ? 241. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ಲಿ, ಹೈಕೋರ್ಟ್ ಬಂದಾಗ ನೋಡ್ರಿ, ಹೈಕೋರ್ಟ್ ಈ ಕರ್ನಾಟಕದ ನ್ಯೂಸ್ನಾಗ ಐತೆ. ಒಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರ್ಬೇಕಂದ್ರೆ 214ನೇ ಆರ್ಟಿಕಲ್ ಇದಕ್ಕೆ ಫಿಕ್ಸ್. ಅದಾದ್ಮೇಲೆ ಈ ಕರ್ನಾಟಕ ಕೇಳಿರ್ತಾರೆ ಏನ್ ಗೊತ್ತಾ, ಅಂಡಮಾನ್ ನಿಕೋಬಾರ್ದಾಗ ಈಗ ನಿಕೋಬಾರ್ ಐಲ್ಯಾಂಡ್ ಡೆವಲಪಿಂಗ್ ಮಾಡತ್ತಾರಲ್ಲ, ಹಂಗೆ ಮಾಡತ್ತಾಗ ಅವ್ರು ಏನಾರ ಪ್ರೊಟೆಸ್ಟ್ ಮಾಡಿ ಅಥವಾ ಎಲ್ಲರ ಹೈಕೋರ್ಟ್ಗೆ ಹಾಕ್ಬೇಕ್ರೆ ಕಲ್ಕತ್ತಾ ಹೈಕೋರ್ಟ್ಗೆ ಹಾಕ್ತಾರೆ. ಅಂಡಮಾನ್ ನಿಕೋಬಾರ್ದಾಗ ಹೈಕೋರ್ಟ್ ಇಲ್ಲ. ಈ ಕಲ್ಕತ್ತಾ ಹೈಕೋರ್ಟ್ನಾಗ ಹಾಕ್ತಾರಲ್ಲ, ಯಾವ್ದಾರ ಯೂನಿಯನ್ ಟೆರಿಟರಿ ಆಗಲಿ ಅಥವಾ ಬೇರೆ ರಾಜ್ಯದ ಆಡಳಿತ ಒಂದು ಹೈಕೋರ್ಟ್ನಾಗ ಬರ್ತೇಳಿ. ಅದು ಯಾವ ಆರ್ಟಿಕಲ್ ಪ್ರಕಾರ ಅಂದ್ರೆ 231ನೇ ಆರ್ಟಿಕಲ್. ಇನ್ನು ಸ್ವಂತ ಈ ಪಾಂಡಿಚೇರಿದಾಗ ಒಂದು ಸ್ವಂತ ಹೈಕೋರ್ಟ್ ಹೊಂತೈತಿ ಅಥವಾ ಯೂನಿಯನ್ ಟೆರಿಟರಿ ಸ್ವಂತ ಹೈಕೋರ್ಟ್ ಹೊಂತೈತಿ, ಅದಕ್ಕೆ ಆರ್ಟಿಕಲ್ ಯಾವ್ದು ಬರ್ತದೆ? 240. 3 ಆರ್ಟಿಕಲ್ ಗೊತ್ತದು ಯಾವ ಹೇಳ್ರಿ? 214 ಏನ್ ಹೇಳ್ತೈತಿ? ಒಂದು ರಾಜ್ಯದಾಗ ಒಂದು ಹೈಕೋರ್ಟ್. ಆಮೇಲೆ 2 ರಾಜ್ಯದ ನಡು ಒಂದು ಹೈಕೋರ್ಟ್ ಅಂದ್ರೆ 231. ಅದಕ್ಕೆ ಇನ್ನು 10 ಪ್ಲಸ್ ಮಾಡ್ರೆ 241 ಯೂನಿಯನ್ ಟೆರಿಟರಿದಾಗ ಒಂದು. ಇದು ಗೊತ್ತಾಗ್ತಾ? ಇನ್ನಾದ್ಮೇಲೆ ಕರ್ನಾಟಕದಾಗ ಪ್ರೆಸೆಂಟ್ ಹೈಕೋರ್ಟ್ದ ಮ್ಯಾಕ್ಸಿಮಮ್ ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟೈತಿ? ಆಪ್ಷನ್ ಕೊಡ್ತೇನೆ. ಮ್ಯಾಕ್ಸಿಮಮ್ ಸ್ಯಾಂಕ್ಷನ್ ಸ್ಟ್ರೆಂತ್ 48, 62. ನಾ ಕ್ವಶನ್ ಕೇಳಿದ್, ಇವು ಕ್ವಶನ್ ಹಿಂಗ ಕೇಳಿರ್ತಾನೆ. ಅಥವಾ ಗರಿಷ್ಠ ಏನಂದ್ರೆ ನಮ್ಮಲ್ಲಿ ಅಪ್ರೂವಲ್ ಸಿಕ್ಕಿದ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟೈತೆ ಅಂದ್ರೆ 62. ನೆನಪಿಟ್ಕೋರು 62 ಐತೆ ನಮ್ದು ಹೈಕೋರ್ಟ್. ಏನಂದ್ರೆ ಸ್ಟ್ರೆಂತ್ ಹೇಳತ್ತನ ಅಂದ್ರೆ ಜಡ್ಜಸ್ಗಳು ಎಷ್ಟು ಇರ್ಬೇಕು ಕರ್ನಾಟಕ ಹೈಕೋರ್ಟ್ನಾಗ ಅಂದ್ರೆ 62 ಇರ್ಬೇಕು. ಬಟ್ ಪ್ರೆಸೆಂಟ್ ಕಾರ್ಯನಿರ್ವಾಹಕ ಜಡ್ಜಸ್ ಎಷ್ಟದಂದ್ರೆ 48. ಇವು ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಟೋಟಲ್ ನೆನಪಿಟ್ಕೊಂಡ್ಬಿಡ್ರಿ. ಕರ್ನಾಟಕದಾಗ ಈಗ ಹೈಕೋರ್ಟ್ ವಿಸ್ತರಣೆ ಮಾಡತ್ತೀರ, ಅದ್ರ ರಿಲೇಟೆಡ್ ಕೇಳಿದತ್ತೇಳಿ ಹಿಂದ ಮುಂದೆ ಮಾಡಿ ಏನೋ ಬಂದ್ರು ಇದ್ರ ಸಂಬಂಧ. ಇನ್ನು ಏನ್ ಕೇಳಿರ್ತಾರ ಗೊತ್ತಾನ, ಪೀಠಗಳನ್ನು ವಿಸ್ತರಣೆ ಮಾಡ್ಬೇಕಾದ್ರೆ ಇವು ಆರ್ಟಿಕಲ್ ಸಂಬಂಧ ಬಂದಿರ್ತೈತಲ್ಲ, ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿರ್ತೈತಿ. ಬಟ್ ರಾಜ್ಯ ಸರ್ಕಾರದ ಕಂಪಲ್ಸರಿ ಏನ್ ಮಾಡ್ಬೇಕಂದ್ರೆ ನೇಮಕ. ಇದನ್ನ ಏನಂದ್ರೆ ರೆಕಮೆಂಡ್ ಮಾಡ್ಬೇಕು. ಡೈರೆಕ್ಟ್ ಸುಪ್ರೀಂ ಕೋರ್ಟ್ನವ್ರು ಬಂದ ಅಥವಾ ಕೇಂದ್ರ ಸರ್ಕಾರ ಬಂದ್ ಮಾಡಂಗಿಲ್ಲ. ಸ್ಟೇಟಿಗೆ ಪವರ್ ಇರ್ತದೆ. ನಮ್ಮ ಸ್ಟೇಟ್ದಾಗ ಇಲ್ಲಿ ಹೈಕೋರ್ಟ್ ಬೇಕಾಗೈತಿ ಅಥವಾ ಇಲ್ಲಿ ಏನಂದ್ರೆ ನ್ಯಾಯ ಇದನ್ನ ಮಾಡಕ ಜಸ್ಟಿಸ್ ಡೆಲಿವರಿ ಮಾಡೋ ಸಂಬಂಧ ಇಲ್ಲಿ ಹೈಕೋರ್ಟ್ ಮಾಡ್ಬೇಕಂತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡ್ತೇಳಿ, ಅವಾಗ ಅಟ್ಟ ಕೇಂದ್ರ ಸರ್ಕಾರ ಅದನ್ನ ಏನ್ ಮಾಡ್ತಂದ್ರೆ ವಿಸ್ತರಣೆ ಮಾಡ್ತದೆ. ಯಾಕಂದ್ರೆ ಹೈಕೋರ್ಟ್ ಯಾವ ಲಿಸ್ಟ್ನಾಗ ಬರ್ತೈತೆ ಅಂತೇಳಿ ಯೂನಿಯನ್ ಲಿಸ್ಟ್ನಾಗ ಏನ್ ಕನ್ಫ್ಯೂಸ್ ಆಗತ್ತಿಲ್ಲ. ಇನ್ನು ಆದ್ಮೇಲೆ ಏನಂದ್ರೆ ಈ ವಿಸ್ತರಣೆ ಮಾಡಕತ್ತೇಳಿ ಈ ಕರ್ನಾಟಕದ ನ್ಯೂಸ್ನಾಗ ಏನ್ ಬಂದಿತ್ತು ಅಂದ್ರೆ, ವಿಸ್ತರಣೆ ಮಾಡಕ್ ಮಂಗಳೂರ ಮತ್ತು ತುಮಕೂರ ಡಿಮ್ಯಾಂಡ್ ಮಾಡತ್ತಿದ್ರಲ್ರಿ. ಒಂದು ಕಮಿಟಿದ ರೆಕಮೆಂಡೇಶನ್ ಇರ್ತದೆ. ಆ ಕಮಿಟಿ ರೆಕಮೆಂಡೇಶನ್ ನೀವು ಫಾಲೋ ಮಾಡತ್ತಿಲ್ಲ ಅಂತ ಹೇಳಿದ್ರಿ. ಯಾವ ಕಮಿಟಿ ಹೇಳಿ? ಎಸ್, ಜಶವಂತ್ ಸಿಂಗ್ ಪ್ರಕರಣ ಅಂತ ಬರ್ತದೆ. ಅದೊಂದು ನೆನಪಿಟ್ಕೊಂಡ್ಬಿಡ್ರಿ. ಜಶವಂತ್ ಸಿಂಗ್ ಪ್ರಕರಣ ಗೊತ್ತಾದಲ್ಲ. ಟೋಟಲ್ ಒಮ್ಮೆ ಲಾಸ್ಟ್ ಹೇಳ್ಬಿಡ್ತೀರಿ. ಕರ್ನಾಟಕ ಹೈಕೋರ್ಟ್ ಬಂದಾಗ ಒಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರ್ಬೇಕಂದ್ರೆ ವಿಧಿ ಯಾವ್ದು? 214. 2 ರಾಜ್ಯದ ನಡು ಒಂದಂದ್ರೆ ಇದು 2 ರಾಜ್ಯ ಅಥವಾ 2 ಯೂನಿಯನ್ ಟೆರಿಟರಿ ನಡುನ ಮತ್ತೆ ಅದನ್ನ ಒಂದು ರಾಜ್ಯ ಹೇಳೋಣಂತ ರಾಜ್ಯ ಅಟ್ಟ ನೆನಪಿಟ್ಕೊಂಡ್ಬಿಡ್ರಿ. 231. ಅದಾದ್ಮೇಲೆ ಸ್ವಂತ ಯೂನಿಯನ್ ಟೆರಿಟರಿನ ಹೊಂದ್ಬೇಕಾರ 241. ಇದು ಜಶವಂತ್ ಸಿಂಗ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಡೈರೆಕ್ಟ್ ಹಂಗ ಹಾಕಿರ್ತಾನೆ. ಹೈಕೋರ್ಟ್ ಎಲ್ಲಿ ಮೆನ್ಷನ್ ಮಾಡಲ್ಲ. ಜಶವಂತ್ ಸಿಂಗ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿರ್ತಾನೆ. ಇದಕ್ಕಂದ್ರೆ ಹೈಕೋರ್ಟ್ಗಳು ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಾದ್ರೆ ಕಂಪಲ್ಸರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದು, ಅದ್ರ ಪ್ರಕಾರ ನೀವು ಪೀಠ ವಿಸ್ತರಣೆ ಮಾಡ್ಬೇಕು. ಎತ್ತ ಬೇಕಾದ ಎಲ್ಲಿ ಬೇಕಾದ್ ಮಾಡಂಗಿಲ್ಲ ಅಂತ ಹೇಳ್ತೈತೆ. ಅದ ಒಂದೇ ಯಾವ್ದಂದ್ರೆ ಹೈಕೋರ್ಟ್. ನೆಕ್ಸ್ಟ್ ಇದು ಹೇಳಿದೆ ಇಂಡಿಯಾದಾಗ ಫಸ್ಟ್ ಟೈಮ್ ನೆನಪಿಟ್ಕೋರಿ. ಇದು ಕಾಮರ್ಸ್ ಅಂಡ್ ಟ್ರೇಡ್ ಇಂಡಸ್ಟ್ರಿ ಅಂತ ಬರ್ತದಲ್ಲ. ಇಂಡಸ್ಟ್ರಿ ಯಾವ್ದತ್ತ ಮಿನಿಸ್ಟ್ರಿ ತಡಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. ಕರೆಕ್ಟ್. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆದವ್ರು ಬರ್ತಾರಲ್ಲ. ರೀಸೆಂಟ್ ಆಗಿ ಇಂಡಿಯಾದಾಗ ಮೊದಲ ಬಾರಿಗೆ ಒಂದು ಟೆಂಪಲ್ಗೆ ಏನ್ ಕೊಟ್ಟಾರ ಅಂದ್ರೆ ಇದನ್ನ ಕೊಟ್ಟಾರ್ರಿ, ಅಥವಾ ಏನಂತಾರ ಅದಕ್ಕೆ ಏನು ಪೇಟೆಂಟ್. ಆ ಪೇಟೆಂಟ್ ಅಂತ ಕೊಡ್ತಾರಲ್ಲ. ಪೇಟೆಂಟ್ಗೆ ಏನಂತ ಕರಿತು? ಪೇಟೆಂಟ್ ಅಂತ ಕರಿತು. ನಾಳೆ ಗೊತ್ತಾಗಬಾರ್ದತ್ತಲ್ಲ. ಪೇಟೆಂಟ್ ಅಂತ ಕರಿತಾರ ಗೊತ್ತಿಲ್ಲ. ಪೇಟೆಂಟ್ ಅಂದ್ರೆ ಯಾರ್ದಾರ ಕಾಪಿ ರೈಟ್ ಇರಬಾರ್ದತ್ತ ಹೇಳ್ತೀವಲ್ಲ. ಯಾರ ಒಂದು ಕಾಪಿ ಮಾಡಿ ನಮ್ಮಂಗ ಮಾಡಬಾರ್ದತ್ತ. ಅದಕ್ಕೆ ಏನತ್ತೀವಿ? ಹೊಸತು ಏನೋ ಅಂತಾರೋ ಹಕ್ಕು ಸ್ವಾಮ್ಯ. ಹಾ ಕರೆಕ್ಟ್, ಹಕ್ಕು ಸ್ವಾಮ್ಯ. ನೋಡು, ಹಕ್ಕು ಸ್ವಾಮ್ಯ ಕರೆಕ್ಟ್. ಭಾರತದಾಗ ಮೊದಲ ಯಾವ ಒಂದು ಟೆಂಪಲ್ ರೀಸೆಂಟ್ ಆಗಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕಡೆಗೆ ಹಕ್ಕು ಸ್ವಾಮ್ಯ ಹೊಂದೈತಿ? ಯಾವ ಟೆಂಪಲ್ ಹೇಳಿ?
ಯಾವ್ದ ಪೂರಿ ಜಗನ್ನಾಥ ಟೆಂಪಲ್ ನೆನಪಿಟ್ಕೊಳ್ಳ. ಜಗನ್ನಾಥ ಭಾರತದಾಗ ಮೊದಲು ಇದು ಇಂಡಿಯಾಸ್ ಫಸ್ಟ್ ಸ್ಟ್ಯಾಟಿಕ್ ಜಿಕೆದಾಗ ಯಾವಾಗ ಬೇಕಾದ್ ಕೇಳ್ಬೋದು. ಏನಂದ್ರೆ ಇದು ಇಂಡಿಯಾದಾಗ ಮೊದಲ ಬಾರಿಗೆ ಹಕ್ಕು ಸ್ವಾಮ್ಯ ಹೊಂದಿದ ದೇವಸ್ಥಾನ ಯಾವ್ದಂದ್ರೆ ಪೂರಿ ಜಗನ್ನಾಥ್. ಆಪ್ಷನ್ ಏನ್ ಕೊಟ್ಟಿರ್ತಾರೆ ಮೊನ್ನೆ ಅಯೋಧ್ಯ ರಾಮ ಮಂದಿರ ಏನ್ ಫೇಮಸ್ ಟೆಂಪಲ್ ಇರ್ತಲ್ಲ ಅವನ್ನ ಕೊಟ್ಟಿರ್ತಾನೆ. ಬಟ್ ಪೂರಿ ಜಗನ್ನಾಥಕ್ಕೆ ಏನ್ ಕೊಟ್ಟಿರಲ್ಲ, ಅಲ್ಲಿದ ಏನಂದ್ರೆ ಹಕ್ಕು ಸ್ವಾಮ್ಯ ಅಂದ್ರೆ ಅಲ್ಲಿ ಜೆಂಡಾ ಮತ್ತು ಅಲ್ಲಿದ ಏನ್ ಚಕ್ರಗಳು ಇರ್ತಾವಲ್ಲ ಅವನ್ನೆಲ್ಲ ಕಾಪಿ ಮಾಡ್ಕೊಂಡು ಬೇರೆ ಟೆಂಪಲ್ನಾಗ ಹಾಕಂಗಿಲ್ಲ. ಈಗ ಹಳ್ಳಿ ಕಡೆ ಮಾಡ್ತಿರ್ತಾರೆ ಗೊತ್ತೈತಲ್ಲ, ಯಾವ್ದಾರ ಟೆಂಪಲ್ನಾಗ ಹೊಸದು ಏನಾರ ಐತಂತೇಳಿ ಅಂತ ಆರ್ಕಿಟೆಕ್ಚರ್ ಬಂದು ಕಾಪಿ ಮಾಡ್ತಿಲ್ಲ. ಸೇಮ್ ಜಗನ್ನಾಥ ಟೆಂಪಲ್ಗೆ ಹೋಗಿ ಅಲ್ಲಿದೆಲ್ಲ ಬಂದು ಕಾಪಿ ಮಾಡಂಗಿಲ್ಲ. ಅದ ಏನಂದ್ರೆ ಹಕ್ಕು ಸ್ವಾಮ್ಯ. ರೀಸೆಂಟ್ ಆಗಿ ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರೆ ಅದಕ್ಕಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. ವೆರಿ ಗುಡ್. WT ಮಾರುತಿ ಪೋರ್ಟಲ್ ಅಂತ ಮಾಡ್ತಾರೆ ರೀಸೆಂಟ್ ಆಗಿ. WT ಮಾರುತಿ ಪೋರ್ಟಲ್ ಅಂತ ಇದು ಯಾವ್ದಕ್ಕೆ ಸಂಬಂಧಿಸಿದೆ ಹೇಳ್ರಿ. WT ಹೆಸರಿನಾಗ ಗೊತ್ತಾಗ್ಬಿಡೋಕ WT ಮಾರುತಿ ಪೋರ್ಟಲ್ ಅಂತ. ಆಪ್ಷನ್ ಕೊಡಿ. ಎಸ್, ಪವನ ಶಕ್ತಿ. ವಿಂಡ್ ಟರ್ಬೈನ್ ಮಾರುತಿ ಅಂದ್ರೆ ಫುಲ್ ಫಾರ್ಮ್ ಏನೈತೆ, ವಿಂಡ್ ಟರ್ಬೈನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಅಟ್ಟ ಕರೀತಾರೆ. ಆ ಮಾರುತದ ಏನು ಎಕ್ಸ್ಪ್ಲನೇಷನ್ ಇಲ್ಲ, ಅದನ್ನೇ ನೆನಪಿಟ್ಕೋಬೇಡ್ರಿ. ಆದ್ರೆ WT ಮಾರುತಿ ಪೋರ್ಟಲ್ ಅಂತ ಬಂದ್ರೆ ಯಾವ್ದಕ್ಕೆ ಸಂಬಂಧಿಸಿ ಐತೆ ಅಂತ ಕೇಳಿರ್ತಾನೆ. WT ಬಂದ್ರೆ ಇದು ಏನ್ ಕೇಳಿರ್ತಾನೆ ಗೊತ್ತಾನೆ, WT ಅಂತ ಕೊಟ್ಟ ವರ್ಕಿಂಗ್ ಪೋರ್ಟಲ್ ಅಥವಾ ವರ್ಕಿಂಗ್ ವುಮೆನ್ ಪೋರ್ಟಲ್ ಅಥವಾ ಇನ್ನೊಂದೇನಂದ್ರೆ ವಿಂಡ್ ಟರ್ಬೈನ್ ಪೋರ್ಟಲ್ ಕೊಟ್ಟಿರ್ತಾನೆ. ಎದ್ರ ಸಲ ಬಂದ್ರೆ ವಿಂಡ್ ಟರ್ಬೈನ್ ಅಂದ್ರೆ ಇಂಡಿಯಾದಾಗ ಪವನ ಶಕ್ತಿ ಏನ್ ಜನರೇಟ್ ಮಾಡತ್ತಾರಲ್ಲ ಅದಕ್ಕೆ ಡೆಡಿಕೇಟೆಡ್ ಆಗಿದ್ದ ಪೋರ್ಟಲ್ ಯಾವ್ದಂದ್ರೆ WT ಟರ್ಬೈನ್ ಪೋರ್ಟಲ್ ಅಂತ ಬರ್ತೈತಿ. ನೆನಪಿರ್ತೈತಲ್ಲ WT ಮಾರುತಿ ಪೋರ್ಟಲ್ ಅಂತ ಹೇಳಿ. ನೆಕ್ಸ್ಟ್ ಇದು NCC ಹೇಳಿದ್ರಲ್ಲ, NCC ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತ್ರಿ? ಯಾವ್ದ? ಡಿಫೆನ್ಸ್ ಮಿನಿಸ್ಟ್ರಿ ಅಂಡರ್. NCC ಫುಲ್ ಫಾರ್ಮ್ ಬಂದಾಗ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಎಷ್ಟು ಅದಾವ NCC ಡೈರೆಕ್ಟರೇಟ್ಗಳು? 17 ಅದಾವ. ಪ್ರೆಸೆಂಟ್ ಎಲ್ಲಿ ಎರಡು ಕಡೆ ಮಾಡ್ಬೇಕಂದ್ರೆ ಜಾರ್ಖಂಡ ಮತ್ತು ಆಂಧ್ರ. ವೆರಿ ಗುಡ್. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರ್ರಿ, ಸುಪ್ರೀಂ ಕೋರ್ಟ್ದವ್ರು ರೀಸೆಂಟ್ ಆಗಿ ಗೃಹಿಣಿಯರಿಗೆ ಏನಂತ ಕರಿಬೇಕಂತ ಹೇಳ್ಯಾರ. ಆಪ್ಷನ್ ಕೊಡ್ತೇನೆ. ಗೃಹಿಣಿಯರಿಗೆ ಏನಂತ ಹೇಳ್ಬೇಕಂದ್ರೆ ಇವು ಸುಪ್ರೀಂ ಕೋರ್ಟ್ದು ಏನಾರ ವರ್ಡಿಕ್ ಬಂದಿರ್ತೀನಿ ಹೊಸದು ಆನ್ಲೈನ್ ಹಾಕಿರ್ತಾರೆ. ಹೆಂಗೆ ಕಾಕ್ರೋಚ್ ಹೆಸರು ಹತ್ಲ ಹಂಗೆ ಸೇಮ್ ಗೃಹಿಣಿಯರಿಗೆ ರೀಸೆಂಟ್ ಆಗಿ ಒಂದು ಹೇಳ್ಬೇಕಂದ್ರೆ ಯಾವ ಭಾಳ ಕೇಸ್ ಒಳಗೆ ಮೆನ್ಷನ್ ಮಾಡ್ರಿ ಏನಂತ ಆಪ್ಷನ್ ಕರಿತು. ಆಪ್ಷನ್ ಕೊಡ್ಲಿ. ರಾಷ್ಟ್ರ ನಿರ್ಮಾತರು. ಅದ ನೇಷನ್ ಬಿಲ್ಡರ್ಸ್. ರಾಷ್ಟ್ರ ನಿರ್ಮಾತೃ ಗೃಹಿಣಿಯರ ಇರ್ತಾರ. ಅದು ಯಾಕಾರ ರೀಸೆಂಟ್ ಆಗಿ ಏನ್ ಬಂದದ ಗೊತ್ತಾ, ಹೆಂಗ ಈಗ ಪಾದಾಚಾರಿಗಳ ಹಕ್ಕು ಹೊತ್ತು ಘೋಷಣೆ ಮಾಡಿರಲ್ಲ ಸುಪ್ರೀಂ ಕೋರ್ಟ್, ಸೇಮ್ ಹಂಗ ಗೃಹಿಣಿಯರಿಗೆ ಸ್ವಂತ ತಿಂಗಳ ಅವ್ರು ಏನಂದ್ರ ಮನ್ಯಾಗ ಕೆಲಸ ಮಾಡ್ತಿರ್ತಲ್ಲ ಅದ್ರ ಸಲ್ಮಂದು ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ರ ಅವ್ರಿಗೆ ಏನಂತ ಕರಿತಾರ, ನೇಷನ್ ಬಿಲ್ಡರ್ಸ್ ಅಥವಾ ರಾಷ್ಟ್ರ ನಿರ್ಮಾತೃ ಅಂತ ಕರಿತಾರೆ. ನೆಕ್ಸ್ಟ್ ತರುಣ್ ಭಾರತ್ ಸಂಘ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತ. ಯಾವ ಸ್ಟೇಟ್ನಾಗ ಕಂಡು ಬರ್ತೈತಿ? ರಾಜಸ್ಥಾನದಾಗ. ತರುಣ್ ಭಾರತ್ ಸಂಘ ಎದ್ರ ಸಲ್ಮಂದ್ ನ್ಯೂಸ್ನಾಗ ಇತ್ರಿ? ಯಾವ್ದಕ್ಕ? ವಾಟರ್ ಬಳಕೆ ಸಲ್ಮಂದ್. ಯಾರು ಹೇಳ್ರಿ ಯಾರು ಮಾಡಿದ್ದ ತರುಣ್ ಭಾರತ್ ಸಂಘ ಬಂದಾಗ? ರಾಜೇಂದ್ರ ಸಿಂಗ್ ಅಂತ. ತರುಣ್ ಭಾರತ್ ಸಂಘ ನೆನಪಿರ್ತೈತಲ್ಲ, ರಾಜೇಂದ್ರ ಸಿಂಗ್ ಏನಂತ ಕರೀತಾರಂದ್ರ ವಾಟರ್ ಮ್ಯಾನ್ ಆಫ್ ಇಂಡಿಯಾ. ಆಮೇಲೆ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ರೀಸೆಂಟ್ ಆಗಿ ಡೆತ್ ಆತ್ಲ ಯಾರ? ಗಿರೀಶ್ ಭಾರದ್ವಾಜ್. ಯಾವ ಒಂದು ನದಿ ಮೇಲೆ ಫಸ್ಟ್ ಬ್ರಿಡ್ಜ್ ಇದನ್ನ ಮಾಡಿರ್ತಾರೆ? ಪಯಸ್ವಿನಿ ರಿವರ್. ನೋಡೋದು ಕಾವೇರಿ ಅಲ್ಲಪ್ಪ. ಕಾವೇರಿ ಹೇಳಿದ್ದು ಅದು ಆಕ್ಚುಲಿ ಪಯಸ್ವಿ. ಪಯಸ್ವಿನಿ ಅಂತ ಹೇಳಿದ್ಲು. ಏನತ್ತ? ಅಲ್ಲ, ಲಾಸ್ಟ್ ಟೈಮ್ ಕಾವೇರಿ ಹೇಳಿದ್ವಿ, ಅದ ಪಯಸ್ವಿನಿ ರಿವರ್ ಅಂತ ಹೇಳತ್ತೀವಿ. ಕರೆಕ್ಟ್. ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬರ್ತಾರೆ ಯಾರಂದ್ರೆ ಗಿರೀಶ್ ಭಾರದ್ವಾಜ್ ಅಂತ ಬರ್ತಾರೆ. ಯಾವ ರಿವರ್ ಮೇಲೆ ಅಂದ್ರೆ ಪಯಸ್ವಿನಿ ರಿವರ್. ಯಾಕಂದ್ರೆ ಅದು ಕಾವೇರಿ ತಂದಿದ್ದಿಲ್ಲ, ಕಾವೇರಿ ರಿವರ್ ಅಲ್ರಿ ಅದು ಪಯಸ್ವಿನಿ ರಿವರ್ ಮೇಲೆ ಮೊದಲು ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಯಾರಂದ್ರೆ ಗಿರೀಶ್ ಭಾರದ್ವಾಜ್. ನೆನಪಿರ್ತೈತಲ್ಲ. ಇನ್ ಯಾರನ್ನ ಹೇಳಿದ್ವಿ? ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ರಾಜೇಂದ್ರ ಸಿಂಗ್. ಅವರ ತರುಣ್ ಭಾರತ್ ಸಂಘ ಅಂತ ಮಾಡಿರ್ತಾರೆ. ಎಲ್ಲಿ ಮಾಡಿರ್ತಾರೆ ಅಂದ್ರೆ ರಾಜಸ್ಥಾನದಾಗ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಇದನ್ನ ಗಣತಂತ್ರ ಮಂಡಪಂ ಅಂತ ರೀನೇಮ್ ಮಾಡ್ತಾರೆ. ಇದು ಯಾವ್ದೊಂದು ಆಫೀಸ್ನ ಗಣತಂತ್ರ ಮಂಡಪಂ ಅಂತ ರೀನೇಮ್ ಮಾಡ್ಯಾರ? ಆಪ್ಷನ್ ಕೊಡ್ಲಿ. ಅಶೋಕ ಹಾಲ, ದರ್ಬಾರ್ ಹಾಲ. ದರ್ಬಾರ್ ಹಾಲ್ ಏನ್ ಮಾಡ್ರ ಅಂದ್ರೆ ಗಣತಂತ್ರ ಮಂಡಪಂ. ಇದು ಎಲ್ಲಿ ಕಂಡು ಬರ್ತೈತಿ? ಪ್ರಧಾನ ಮಂತ್ರಿ ಆಫೀಸ್ನಾಗ, ರಾಷ್ಟ್ರಪತಿ ಭವನದಾಗ. ರಾಷ್ಟ್ರಪತಿ ಭವನದಾಗ. ಇವು ಒನ್ ಲೈನರ್ ಏನ್ ಬೇಕಾದ್ ಮಾಡ್ಬೋದು, ಕನ್ಫ್ಯೂಸ್ ನೆನಪಿರ್ತೈತಲ್ಲ. ಯಾಕಂದ್ರೆ ಪ್ರಧಾನ ಮಂತ್ರಿ ಅಥವಾ PMO ಆಫೀಸ್ಗೆ ಏನಂತ ಕರಿತೀವಿ ಈಗ ಪ್ರೆಸೆಂಟ್? ಸೇವಾ ತೀರ್ಥ ಅಂತ ಕರಿತಾರಲ್ಲ. ಸೇಮ್ ಹಂಗ ರಾಷ್ಟ್ರಪತಿ ಭವನದಾಗ ಏನಂತಾರ? ಇದನ್ನ ಏನಂದ್ರ ದರ್ಬಾರ್ ಹಾಲ, ಅಶೋಕ ಹಾಲ್ ಅಂತ. ದರ್ಬಾರ್ ಹಾಲ್ ಏನಂತ ಮಾಡ್ರ? ಗಣತಂತ್ರ ಮಂಡಪಂ ಅಂತ ಮಾಡ್ರ. ಅಶೋಕ ಹಾಲ್ ಅಂತ ಏನ್ ಮಾಡ್ರ? ಅಶೋಕ ಮಂಡಪಂ. ಪಾದಾಚಾರಿಗಳಿಗೆ ಸುಪ್ರೀಂ ಕೋರ್ಟ್ ರಕ್ಷಣೆ ಕೊಟ್ಟಿದ್ದ ಆರ್ಟಿಕಲ್ ಯಾವ ಹೇಳ್ರಿ ನೋಡು? ಯಾವ್ದ? 19D ದಾಗ. ನೆನಪಿತ್ತಲ್ಲ. ಪಾದಾಚಾರಿ ಏನಂತಾರ ರೈಟ್ ಟು ವಾಕ್. ಹೌದು, ಕರೆಕ್ಟ್. ಫುಟ್ಪಾತ್ದಾಗ ಅಡ್ಡಾಡ್ತಿರ್ತಾರಲ್ಲ ಅದು ಏನಂದ್ರೆ ಒಂದು ರೈಟ್ಸ್ ಐತತಿ ಅಂತಾರ. ಇವು ರೈಟ್ಸ್ ಬಂದಾಗ ನೋಡ್ರೆ ಸುಪ್ರೀಂ ಕೋರ್ಟ್ದಾರ ಇವು ಯಾವ ಮೂಲಭೂತ ಹಕ್ಕು ಅದಾವತ್ತ ಮೂಲಭೂತ ಹಕ್ಕು ಅದಾವತ್ ಕೇಳಿರ್ತಾರ. ಯಾವ ಬರ್ತಾವ ಅಂದ್ರೆ ರೈಟ್ ಟು ಯಾವ್ದಂದ್ರ ರೈಟ್ ಟು ವಾಕ್ ಒಂದ್ ಬರ್ತೈತೆ. ಅದಾದ್ಮೇಲೆ ಇನ್ನೊಂದೇನಂದ್ರ ರೈಟ್ ಟು ಪ್ರೈವೇಸಿ ಬರ್ತೈತೆ. ನೆಕ್ಸ್ಟ್ ರೈಟ್ ಟು ಪ್ರೈವೇಸಿ ಆದ್ಮೇಲೆ ರೈಟ್ ಟು ಫಾರ್ಗೆಟ್ ಅನ್ ಬರ್ತೈತೆ. ನೆಕ್ಸ್ಟ್ ಮತ್ತೆ ಯಾವ್ದ? ರೈಟ್ ಟು ಡೈ ಒಂದ್ ಬರ್ತೈತೆ. ಕರೆಕ್ಟ್. ರೈಟ್ ಟು ಡೈ ಅಂತ ಬರ್ತೈತಿಲ್ಲ. ಡಿಗ್ನಿಟಿ ವಿತ್ ಡೈ ಅಂತ ಬರ್ತೈತೆ, ಅದು ರೈಟ್ ಟು ಡೈ. ಇವೆಲ್ಲ ಮೂಲಭೂತ ಹಕ್ಕುಗಳು ರೀಸೆಂಟ್ ಆಗಿ ಮೆನ್ಷನ್ ಮಾಡಿದ್ದು ನೆನಪಿಟ್ಕೊಳ್ಳಿ. ಹೆಂಗಂದ್ರೆ ರೈಟ್ ಟು ಇದನ್ನ ಪ್ರೈವೇಸಿ ಅಂತ ಬರ್ತಲ್ಲ, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಅಂತ ಕರೀತಾರಲ್ಲ, ಅಥವಾ ಏನಂತಾರ ಖಾಸಗಿತನದ ಹಕ್ಕು. ಆಮೇಲೆ ರೈಟ್ ಟು ಫಾರ್ಗೆಟ್ ಅನ್ನೋದು ಬರ್ತದೆ, ಅದು ಏನಂದ್ರೆ ಸುಪ್ರೀಂ ಕೋರ್ಟ್ ಡಿಕ್ಲೇರ್. ಇವೆಲ್ಲ ಸುಪ್ರೀಂ ಕೋರ್ಟ್ ಮಾಡಿದ್ದ. ಇವಕ್ಕೆಲ್ಲ ಡೆಡಿಕೇಟೆಡ್ ಆರ್ಟಿಕಲ್ ಸ್ವಂತ ಆಗಿಲ್ಲ. ಇವು ಏನು ಹಳಿವು ಆರ್ಟಿಕಲ್ ಇರ್ತಲ್ಲ ಅವಕ್ಕೆ ಮರ್ಜ್ ಮಾಡಿರ್ತಾರೆ. ಹೇಳಿಲ್ಲ ಆ ಥೀಮ್ ಮೇಲೆ ವರ್ಕ್ ಹಾಕಿರ್ತಲ್ಲ ಅವ್ನು ಮಾಡ್ತಿರ್ತಾರೆ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಪಾದಾಚಾರಿಗಳದ್ದು ಒಂದು ಏನಂದ್ರೆ ಮೂಲಭೂತ ಹಕ್ಕು ಐತೆ ಅಂತ ಕೊಟ್ಟಾರ. ಇದು ಬಿಮಲ್ ಎನ್ ಪಟೇಲ್ ರೀಸೆಂಟ್ ಆಗಿ ಯಾವ್ದ್ರದ್ದು ಒಬ್ಬರು ಜಡ್ಜ್ ಆಗಿ ನೇಮಕ ಮಾಡ್ತಾರೆ. ಯಾವ್ದ? ಐ ಟಿ ಲಾಸ್. ಯಾವ್ದ್ರದ್ದು ಒಂದು ಹೆಡ್ ಇದನ್ನ ಬರ್ತೈತಿ.
ಯಾವ್ದು ಅನ್ಕ್ಲಾಸ್ ಟ್ರೀಟಿ ಒಳಗೆ ಬರ್ತೈತಲ್ಲ IT ಲಾಸ್ ಅನ್ನೋದು ಒಂದು ಅವ್ರದ ಸಂಸ್ಥೆ. ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಆಗಿ 4 ಏನ್ ಮಾಡತ್ತಾರ ಅಂದ್ರೆ ನ್ಯೂ ಗ್ರೀನ್ ಫೀಲ್ಡ್ ಸಿಟೀಸ್ ಅಂತ ಮಾಡತ್ತಾರ ಇಂಡಿಯಾದಾಗ. ನ್ಯೂ ಗ್ರೀನ್ ಫೀಲ್ಡ್ ಸಿಟೀಸ್ಗಳನ್ನ ಎಲ್ಲಿ ಡೆವಲಪ್ ಮಾಡತ್ತಾರ ಎಲ್ಲಿ ಹೇಳ್ರಿ? ನಮೋ ಸಿಟೀಸ್ ಅತ್ ಕರೆಕ್ಟ್. ನಮೋ ಸಿಟೀಸ್ ಅತ್ ಮಾಡತ್ತಾರ 4 ನ್ಯೂ ಗ್ರೀನ್ ಫೀಲ್ಡ್. ಈ ಕ್ವಶನ್ ನೋಡ್ರಿ, ಗ್ರೀನ್ ಫೀಲ್ಡ್ ಸಿಟೀಸ್ ಅತ್ ಮಾಡತ್ತಾರ ರೀಸೆಂಟ್ ಆಗಿ 4 ಗ್ರೀನ್ ಫೀಲ್ಡ್ ಸಿಟೀಸ್ ಅತ್ ಮಾಡತ್ತಾರ. 4 ಯೂನಿಯನ್ ಟೆರಿಟರಿ ಮತ್ತೆ ಸ್ಟೇಟ್ ಒಳಗೆ ಮಾಡತ್ತಾರ. ಯಾವ ಹೇಳ್ರಿ? ಉತ್ತರ ಪ್ರದೇಶ, ದಿಲ್ಲಿ, ಹರಿಯಾಣ, ರಾಜಸ್ಥಾನ್. ಇವ್ ನೆನಪಿರ್ತೈತಿಲ್ಲ ಏನಂತ ಹೆಸರು ಕೊಡತ್ತಾರ ಅಂದ್ರ ನಮೋ ಸಿಟಿ ಅಂತ ಕೊಟ್ಟಾರ. ವೆರಿ ಗುಡ್. ಶಾನ್ ಕನ್ಸರ್ವೇಷನ್ ಸೊಸೈಟಿ ಅಂತ ಬರ್ತೈತಿ. ಶಾನ್ ಕನ್ಸರ್ವೇಷನ್ ಸೊಸೈಟಿ ಎಲ್ಲಿ ಮಾಡ್ತಾರ? ಲಡಾಖ್ನಾಗ. ಎದ್ರ ಸಲ್ಮಂದ್ ಮಾಡ್ತಾರ ಶಾನ್ ಕನ್ಸರ್ವೇಷನ್ ಸೊಸೈಟಿ? ಆಪ್ಷನ್ ಕೊಡ್ರಿ, ಸ್ನೋ ಲೆಪರ್ಡ್ ಸಲ್ಮಂದ, ಆಮೇಲೆ ಲೆಪರ್ಡ್ ಸಲ್ಮಂದ್. ಯಾವ್ದ? ಸ್ನೋ ಲೆಪರ್ಡ್ ಸಲ್ಮಂದ ಶಾನ್ ಕನ್ಸರ್ವೇಷನ್ ಸೊಸೈಟಿ ಅಂತ ಮಾಡ್ತಾರೆ. ಎಲ್ಲಿ? ಇಂಡಿಯಾದಾಗ ಫಸ್ಟ್ ಸ್ನೋ ಲೆಪರ್ಡ್ ಸಲ್ಮಂದ್ ಡೆಡಿಕೇಟೆಡ್ ಆಗಿ ಕನ್ಸರ್ವೇಷನ್ ಸೊಸೈಟಿ ಎಲ್ಲಿ ಐತಂದ್ರ ಲಡಾಖ್ನಾಗ ಐತಿ. ಅದಕ್ಕೆ ಏನಂತಾರ ಶಾನ್ ಅಂತ ಕರೀತಾರೆ. ನೆನಪಿಟ್ಟವ್ರು. ಸ್ನೋ ಲೆಪರ್ಡ್ ಏನಂತ ಕರೀತಾರೆ? ಇನ್ನೊಂದ್ ಹೆಸರ ಗೋಸ್ಟ್ ಆಫ್. ಅದ ಹಿಮಾಚಲತೆ ಗೋಸ್ಟ್ ಆಫ್ ಹಿಮಾಲಯ ಅಂತ ಕರೆದ್ರು ಅದ ನೋಡ್ರಿ ಸ್ನೋ ಲೆಪರ್ಡ್. ಈ ಬಿಗ್ ಕ್ಯಾಟ್ ಅಲೈನ್ಸಸ್ ದಾಗ ಸ್ನೋ ಲೆಪರ್ಡ್ ಬರ್ತೈತೋ ಇಲ್ಲ? ಬರ್ತೈತಿ. ರೀಸೆಂಟ್ ಆಗಿ ಬಿಗ್ ಕ್ಯಾಟ್ ಅಲೈನ್ಸಸ್ ಗೆ ಜಾಯಿನ್ ಆಗಿದ್ದ ಅಥವಾ ಸಿಗ್ನೇಟರಿ ಕಂಟ್ರಿ ಯಾವ್ದು? ಬಾಂಗ್ಲಾದೇಶ್. ಎಷ್ಟನೇ ಕಂಟ್ರಿ ಆಗತ್ತೆ? 26, 27, 28. 27ನೇ ಕಂಟ್ರಿ. ನೆನಪಿರ್ತೈತಲ್ಲ? 27ನೇ ಕಂಟ್ರಿಯಾಗಿ ರೀಸೆಂಟ್ ಆಗಿ ಬಾಂಗ್ಲಾದೇಶ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಂಘ ಐತಲ್ಲ, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಂಘ ಇಂಡಿಯಾ ಯಾವ ಇಯರ್ದಾಗ ಸ್ಥಾಪನೆ ಮಾಡ್ತೈತಿ? 2023. ವೆರಿ ಗುಡ್. ನೆಕ್ಸ್ಟ್ ಇದು ಪ್ರಜಾಸೇವಾ ಇಲಾಖೆ ಇತ್ತೀಚೆಗೆ ಜಾರಿಗೆ ತರೋ ಕಂಟ್ರಿ ಯಾವ್ದಂದ್ರೆ ಸ್ಟೇಟ್ ಯಾವ್ದಂದ್ರ ಕರ್ನಾಟಕ. ಇವು ಹಡಗಂತರು ಹೇಳಿದ್ರಲ್ಲ ರೀಸೆಂಟ್ ಆಗಿ. ಇದೆ ಅಭಿಜ್ಞಾನ ಆ್ಯಪ್ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡ್ತಾರೆ. ಅಭಿಜ್ಞಾನ ಆ್ಯಪ್ ಇದನ್ನ ಈ ಪ್ರಾಸಿಕ್ಯೂಷನ್ ಆ್ಯಪ್, ಈ ಫಾರೆನ್ಸಿಕ್ ಆ್ಯಪ್ ಅಂತ ಬರ್ತಾರಲ್ಲ, ಯಾವ ಮಿನಿಸ್ಟ್ರಿ ಇದಾರ ಅಥವಾ ಯಾವ ಬೋರ್ಡ್ದವ್ರು ತರ್ತಾರೆ? ಇದು ರೀಸೆಂಟ್ ಆಗಿ ಆ್ಯಪ್ ಬಂದು ಯಾವ ಮಿನಿಸ್ಟ್ರಿ ಇದಾವ್? ಅಭಿಜ್ಞಾನ ಆ್ಯಪ್, ಈ ಫಾರೆನ್ಸಿಕ್ ಮತ್ತೆ ಈ ಪ್ರಾಸಿಕ್ಯೂಷನ್ ಅಂತ ಬರ್ತದೆ. ಇವು 3 ಆ್ಯಪ್ ಬಂದವ ಹೊಸದಾಗಿ. ಇವು ಏನಂದ್ರೆ ಪೋರ್ಟಲ್ ಇದ್ದಂಗ್ರಿ. ಇವು ಏನಂದ್ರೆ ಡಿಜಿಟಲ್ ಪೋರ್ಟಲ್. ನಾವು ಹೇಳಿದಿಲ್ಲ ಹೊಸ ಕಾನೂನುಗಳದಲ್ಲ, ಹೊಸ ಕಾನೂನುಗಳದಾಗ ಏನು ನಾವು ಅಲೋ ಮಾಡಿದ್ರಂದ್ರೆ ಈ ಪ್ರಾಸಿಕ್ಯೂಷನ್ ಅಥವಾ ಈ ಸಾಕ್ಷಿಗಳನ್ನೆಲ್ಲ ನೇಮಕ ಮಾಡ್ಬೋದು. ಹಳಿದ ಏನಿತ್ತಂದ್ರೆ ಸಾಕ್ಷಿಗಳ ಕಂಪಲ್ಸರಿ ಏನಂದ್ರೆ ಕೋರ್ಟಿಗೆ ಹೋಗ್ಬೇಕು ಫಿಸಿಕಲ್ ಆಗಿ. ಬಟ್ ಇದ್ರೊಳಗೆ ಹೊಸ ಕಾನೂನುಗಳಿಗೆ ಏನು ಬರ್ದಲ್ಲ, ಈಗ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇವತ್ರೊಳಗೆ ಏನು ಮಾಡಿದ್ರೆ ಈ ಪ್ರಾಸಿಕ್ಯೂಷನ್ ಅಲೋ ಮಾಡಿರಲ್ಲ. ಎಲೆಕ್ಟ್ರಾನಿಕ್ ಮಾಡಲ್ದಿಂದ ನೀವು ಅಮೆರಿಕಾದಾಗ ಕೂತು ಸಾಕ್ಷಿ ಹೇಳ್ಬೋದು. ಇಂಥವು ಮಾಡೋ ಸಲ ಮಂದಿ ಅಭಿಜ್ಞಾನ ಆ್ಯಪ್, ಈ ಪ್ರಾಸಿಕ್ಯೂಷನ್, ಈ ಫಾರೆನ್ಸಿಕ್ ಆ್ಯಪ್ ಅಂತ ಮಾಡ್ಯಾರ. ಇದನ್ನ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ರೀಸೆಂಟ್ ಆಗಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಅದ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಏನತ್ತ? NCRB ಇದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಬರ್ತದಲ್ಲ. ಮಿನಿಸ್ಟ್ರಿ ಅಂತ ಕೇಳಿದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅದು ಬೋರ್ಡ್ ಅಂತ ಬಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಬರ್ತಲ್ಲ, ಅವ್ರ ಮ್ಯಾನೇಜ್. ನೆಕ್ಸ್ಟ್ ಇದು ಹೇಳಿದ್ರಲ್ಲ ಇಂಡಿಯಾಸ್ ಕೋರ್ ಇಂಡಸ್ಟ್ರೀಸ್ ಬರ್ತಾವ. ಇಂಡಿಯಾಸ್ ಕೋರ್ ಇಂಡಸ್ಟ್ರಿ ಎಷ್ಟು ಬರ್ತಾವ್ರಿ? 8 ಕೋರ್ ಇಂಡಸ್ಟ್ರಿ ಹೇಳ್ತೀರಿ. 1 ಹಿಡ್ದ ಹೇಳ್ರಿ. ಕರೆಕ್ಟ್. 9 ಆತ. ಮತ್ತೆ ಯಾವ್ದು ಬರ್ತಾವ? ಅದನ್ನ ಪಕ್ಕ ಮಾಡ್ರಿ. ಐರನ್ದ ಐರನ್ ಮತ್ತು ಇದನ್ನ ಮತ್ತೆ ಯಾವ್ದಿತ್ತು? ಕಬ್ಬಿಣದ ಅದಿರೋ ಅದು ಒಂದು ಹೊಸದ ಕೋರ್ ಇಂಡಸ್ಟ್ರಿ ಮಾಡ್ರನ. ಅದು ಎಷ್ಟನೇದು ಅದ್ರದ? 9ನೇದು ಆತಲ್ಲ. ಅದ ಹೇಳ್ಬಿಡ್ತೀರಿ 9ನೇದು ಅಂದ್ರೆ 8 ಇದನ್ನ 9 ಹೇಳ್ಬಿಡ್ರಿ. 1 ಹಿಡ್ದ 1ನೇದು ಹೇಳ್ರಿ. ಅದ್ರದ್ದು ಫುಲ್ ಫಾರ್ಮ್ ಹೇಳಿದ್ದಿಲ್ಲ. ರೆಸ್ಕ್ NCF ಅಂತ ಹೇಳಿದಿಲ್ಲ. ಈಗ ವೇಟೇಜ್ ಚೇಂಜ್ ಆಗಿರ್ಬೇಕು. ಮತ್ತೆ ಈ ವೇಟೇಜ್ ಚೇಂಜ್ ಆದ್ರೆ ಕಬ್ಬಿಣದ ಎಲ್ಲಿ ಬಂದೈತಿ? ಅದ ಕಬ್ಬಿಣದ ಎಲ್ಲಿ ಬರ್ತೈತೆ? ಒಂದು ಎಲ್ಲಿ ಬರ್ತೈತೆ ಅದನ್ನ ಹೇಳ್ಬಿಡ. ಅದ್ರ ಕೋಡ್ ಏನ್ ಮಾಡ್ರಿ ಮತ್ತೆ ಹೊಸದಾಗಿ? ಕೋಡ್ ಮಾಡಕ್ ಬರೋಲ್ಲ. ಏನ್ ಮಾಡಿ? ಕೋಡ್ ಐತೆ ನಂಗೆ. ಕೋಡ್ ಮಾಡಿಲ್ಲ. 6ನೇ ಪ್ಲೇಸ್ನಾಗ ಇದು ಬರ್ತೈತೇನ? ರೆಸ್ಕ್ NCFನಾಗ 6ನೇದಕ್ಕೆ ಇದನ್ನ ಆ್ಯಡ್ ಮಾಡ್ಬಿಡ್ನು. ಎಲ್ಲ ಚೇಂಜ್ ಆಗ್ಯಾವ. ಪರ್ಫೆಕ್ಟ್ ಕೋಡ್ ಹೇಳ್ಬಿಡ್ರಿ ಒಮ್ಮೆ. ಲಾಸ್ಟ್ ಹೇಳ್ತೀನಿ. ತಡೆ ಸುಮ್ರೆ ಹೇಳ್ತೀನಿ. ಕೋಡ್ ಬೇಕು ಬೇಡ ಅದನ್ನ? ಮತ್ತೆ ಕೋಡ್ ಹೇಳದ ERS. ಇ ಅಂದ್ರೆ ಎಲೆಕ್ಟ್ರಿಸಿಟಿ, ಆರ್ ಅಂದ್ರೆ ರಿಫೈನರಿ ಪ್ರಾಡಕ್ಟ್ಸ್ ಅಥವಾ ಸಂಸ್ಕರಿಸಿದ ಉತ್ಪನ್ನಗಳ. 2ನೇದು ERS. ಎಸ್ ಅಂದ್ರೆ ಸ್ಟೀಲ್ ಅಲ್ಲ. 3 ಅದು ERS. ನೆಕ್ಸ್ಟ್ ರುಕೋ ಇಲ್ಲ ಫುಲ್ ಇನ್ನೊಮ್ಮೆ ಇದನ್ನ ERS ಆದ್ಮೇಲೆ ಏನ? ರುಕೋ. RUCKY. ಕ್ರುಕೋ CRUCO. ಸಿ ಅಂದ್ರ ಕ್ರೂಡ್ ಆಯಿಲ್. ನೆಕ್ಸ್ಟ್ ಕೋಲ್. ಐರನ್. ಸಿಮೆಂಟ್. ಬರದ್ ಹೇಳ್ರಿ ಯಾರ ಗೊತ್ತಾಗೋಲ್ ಪಕ್ಕ. ಅಂದ್ ಕೋಡ್ ನನಗೆ ಕಳಿಸಿನ ಅದ ಟೆಲಿಗ್ರಾಮ್ ಹಾಕ್ಬಿಡ್ತೀನಿ. ಸುಮ್ ಕೋಡ್ ಐತನ ಸೀರೀಸ್ ವೈಸ್ ಹೇಳತ್ತೀನಿ. ಇದು ಮಾಡಿದ ಕೋಡ್ ಹೇಳ್ರು. ಕೋಡ್ ನೆನಪಿರ್ತಾವ. 1ನೇದು ಯಾವ್ದಂದ್ರೆ ಎಲೆಕ್ಟ್ರಿಸಿಟಿನ, 2ನೇದ ರಿಫೈನರಿ ಪ್ರಾಡಕ್ಟ್ಸ್, 3ನೇದು ಸ್ಟೀಲ್ ERS ಆತ. ಅದಾದ್ಮೇಲೆ ಕ್ರೂಡ್ ಆಯಿಲ್, ಕೋಲ್. ಕರೆಕ್ಟ್ ಅಲ್ಲ?
5 ಅದು ಎಷ್ಟು 9 ಅದಾವಲ್ಲ, ಒಮ್ಮೆ ಹಿಂಗ ನೆನ್ಪಿಟ್ಟಿರ್ಬಿಡ್ರಪ್ಪ. ERS ಅಂತ ಬರ್ತಾ, ERS ಅಂದ್ರೆ ಗೊತ್ತಾತ, ಒಂದೇದು ಯಾವ್ದಂದ್ರೆ ಎಲೆಕ್ಟ್ರಿಸಿಟಿ, R ಅಂದ್ರೆ ರಿಫೈನ್ಡ್ ಪ್ರಾಡಕ್ಟ್ಸ್ ಅಂತ ಬರ್ತಾವ ಅಂದ್ರೆ ಸಂಸ್ಕರಿಸಿದ ಉತ್ಪನ್ನಗಳು, ERS, S ಅಂದ್ರೆ ಸ್ಟೀಲ್. ನೆಕ್ಸ್ಟ್ ಅದಾದ್ಮೇಲೆ ಕ್ರೂಡ್ ಆಯಿಲ್, ಕೋಲ್, ಕ್ರೂಡ್ ಆಯಿಲ್ ಆದ್ಮೇಲೆ ಕೋಲ್, ಎಷ್ಟದು 5 ಅದು 5 ಆದ್ಮೇಲೆ ಲಾಸ್ಟ್ ಡೇಟ್ 4 ಬೇಕಲ್ಲ ಇನ್ನು. ನೆಕ್ಸ್ಟ್ ಐರನ್ ಓರ್ ಅಂತ ಬರ್ತದೆ, ಐರನ್ ಓರ್ 6ನೇದು ಸೇರ್ಸಾರ, ಐರನ್ ಓರ್ ಹೊಸ ಸೇರ್ಸಿದ್. ಅದಾದ್ಮೇಲೆ CNF ಅಂತ ಬರ್ತದೆ, CNF ಸಿಮೆಂಟ್, ನ್ಯಾಚುರಲ್ ಕೋಡ ಕೊಟ್ಬಿಡೋದು, ಒಮ್ಮೆ ಕೋಡ್ ಹೇಳ್ಬಿಡ್ತೀನಿ. ನ್ಯಾಚುರಲ್ ಗ್ಯಾಸ, ಫರ್ಟಿಲೈಸರ ಒಮ್ಮೆ ನೆನಪಿಟ್ಕೊಂಡವ್ರಿ. ಕೋರ್ ಇಂಡಸ್ಟ್ರಿ ಮೇಲೆ ಕೇಳ್ತಿರ್ತಾರೆ, 9 ಕೋರ್ ಇಂಡಸ್ಟ್ರಿ. ಕೋಡ್ ಬೆಂಕಿ ಮಾಡಿರ್ತಾನೆ, ಬ್ರೈಟ್ನೆಸ್ ಇಡು ಮತ್ತೆ ಚಾರ್ಜ್ ಹೋಗಿತ್ತಂದು. ಹಾಂ ಹಾಂ, ERS ನೆನಪಿಡ್ತೀರಾ? ERS ಫುಲ್ ಫಾರ್ಮ್ ಹೇಳ್ರಿ. ECC ಅಂತ ಈ ನೆನಪಿಟ್ಕೋರು. ಕೋರ್ ಇಂಡಸ್ಟ್ರಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಂಡಿಯಾದಾಗ ಕೋರ್ ಇಂಡಸ್ಟ್ರಿ ಅಂತ ಕೇಳ್ತಿರ್ತಾರೆ, ಯಾವ್ದಾವು ಯಾವಿಲ್ಲ, ವೇಟೇಜ್ ಚೇಂಜ್ ಆಗೈತಲ್ಲ, ಒಮ್ಮೆ ನೆನಪಿಟ್ಕೊಂಡು. ERS ಅಂದ್ರೆ E ಅಂದ್ರೆ ಏನು ಹೇಳ್ರಿ? ಎಲೆಕ್ಟ್ರಿಸಿಟಿ, R ಅಂದ್ರೆ ರಿಫೈನರಿ ಪ್ರಾಡಕ್ಟ್ಸ್ ಅಂತ ಬರ್ತಾವೆ, S ಅಂದ್ರೆ ಸ್ಟೀಲ್. ಅದಾದ್ಮೇಲೆ ಯಾವ್ದಂದ್ರೆ ಕ್ರೂಡ್ ಆಯಿಲ್ ಮತ್ತು ಕೋಲ್ ಅಂತ ಬರ್ತದೆ, ಕ್ರೂಕೋ ಅಂತ ಬರ್ತೈತೆ. ಕ್ರೂಡ್ ಆಯಿಲ್ ಇದನ್ನ ಕೋಲ ಗೊತ್ತಾತಲ್ಲ, ಕ್ರೂಡ್ ಆಯಿಲ್ ಕೋಲ್. ಇನ್ನೊಮ್ಮೆ ಹೇಳ್ಬಿಡ್ರೆ, ಇದು ಒಂದೇದು ಯಾವ್ದ? ಎಲೆಕ್ಟ್ರಿಸಿಟಿ. R ಅಂದ್ರೆ ರಿಫೈನರಿ ಪ್ರಾಡಕ್ಟ್ಸ್, S ಅಂದ್ರೆ ಸ್ಟೀಲ್. ಅದಾದ್ಮೇಲೆ ಯಾವ್ದಂದ್ರೆ ಕ್ರೂಕೋ ಅಂತ ಬರ್ತಲ್ಲ, ಕ್ರೂಡ್ ಆಯಿಲ್ ಕೋಲ್. ಅದಾದ್ಮೇಲೆ ಬರೋದು ಯಾವ್ದಂದ್ರೆ ICNF ಅಂತ ಬರ್ತದೆ, ಲಾಸ್ಟ್ ICNF. I ಅಂದ್ರೆ ಯಾವ್ದಂದ್ರೆ ಐರನ್ ಓರ್, C ಅಂದ್ರೆ ಸಿಮೆಂಟ್, N ಅಂದ್ರೆ ನ್ಯಾಚುರಲ್ ಗ್ಯಾಸ್ ಅಂತ ಬರ್ತದೆ, ಇದು ನೈಸರ್ಗಿಕ ಅನಿಲ ಅಂತ ಕರಿತು. ಲಾಸ್ಟ್ ICNF ಅಂತ ಬರ್ತದೆ, F ಅಂದ್ರೆ ಫರ್ಟಿಲೈಸರ್. ಲಾಸ್ಟ್ ಒಮ್ಮೆ ಹೇಳ್ಬಿಡ್ತೀರಿ, ಗೊತ್ತಾತಲ್ಲ. ERS ಕ್ರೂಕೋ, ICNF ಅಂತ ಬರ್ತದೆ. ಆಮೇಲೆ ERS ಅಂದ್ರೆ E ಅಂದ್ರೆ ಎಲೆಕ್ಟ್ರಿಸಿಟಿ, R ಅಂದ್ರೆ ರಿಫೈನರಿ ಪ್ರಾಡಕ್ಟ್ಸ್, S ಅಂದ್ರೆ ಯಾವ್ದ ಸ್ಟೀಲ್, ನೆನಪಿರ್ತೈತಲ್ಲ. ಅದಾದ್ಮೇಲೆ ಕ್ರೂಕೋ ಅಂತ ಹೇಳಿಲ್ಲ, ಕ್ರೂಡ್ ಆಯಿಲ್ ಕೋಲ್. ಅದಾದ್ಮೇಲೆ ICNF, I ಅಂದ್ರೆ ಐರನ್ ಓರ, N ಅಂದ್ರೆ ಸಿಮೆಂಟ್, ಆಮೇಲೆ N ಅಂದ್ರೆ ICNF ಅಂತ ಹೇಳಿ. I ಅಂದ್ರೆ ಯಾವ್ದಂದ್ರೆ ಐರನ್ ಓರ್, C ಅಂದ್ರೆ ಸಿಮೆಂಟ್, N ಅಂದ್ರೆ ನ್ಯಾಚುರಲ್ ಗ್ಯಾಸ್, ಆಮೇಲೆ F ಅಂದ್ರೆ ಫರ್ಟಿಲೈಸರ್. ನೆಕ್ಸ್ಟ್ ಬೇಸ್ ಇಯರ್ದು ಅದನ್ನು ಈಗ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಬೇಸ್ ಇಯರ್ ನೊಮ್ಮೆ ಹೇಳ್ಬಿಡ್ತಾನ. ಈಗ ಲಾಸ್ಟ್ ಇದು ಗೊತ್ತಾಗ್ತಲ್ಲ, ಹೇಳು ಮತ್ತೆ. ಯಾವ್ದು ಸಮಿತಿಯೋ ಯಾವ್ದ? ಪ್ರವೀಣ್ ಮಾತು ಯೂತ್ ಸಮಿತಿ ಚೇಂಜ್ ಮಾಡಿದ. ಯೂತ್ಗೆ ಬೇಸ್ ಇಯರ್ ಏನು ಮಾಡ್ರ? 22, 23 ಹೊಸದಾಗಿ ಎಲ್ಲ ಅವನ ಮಾಡ್ರಲ್ಲ. ಇದಕ್ಕೊಂದು ಹೊಸ ಸಮಿತಿ. ಐರನ್ ಓರ್ಗೆ ಅಟ್ಟ ಹೇಳತ್ತಿ. ಐರನ್ ಓರಿಗೆ ಸಮಿತಿ ಅಥವಾ ಬೇಸ್ ಇಯರ್ ಚೇಂಜ್ ಮಾಡಿದಕ್ಕೆ ಸಮಿತಿ ಯಾವ್ದಂದ್ರೆ ಅಮಿತ್ ಮಾತು. ಕರೆಕ್ಟ್ ಹೇಳ್ರು, ಏನು ಹೇಳತ್ತೀರಿ? ಅದಕ್ಕೆ ಹೇಳತ್ನ. ಈಗ ಬೇಸ್ ಇಯರ್ ಇದ್ದು GDPಗೆ ಮತ್ತೆ ಮತ್ತೆ ಬೇಸ್ ಇಯರ್ ಅಂದ್ರಲ್ಲ. ಬೇಸ್ ಇಯರ್ ಚೇಂಜ್ ಮಾಡೋಣ, ಇರ್ಲ್ಬಿಟ್ಟು. ಐರನ್ ಓರ್ ಸಮಿತಿ ಯಾವ್ದಾರ? ಪ್ರವೀಣ್ ಮಾತು ಸಮಿತಿ ಅಲ್ಲ. ಈಗ ಐರನ್ ಓರ್ ಕೋರ್ ಇಂಡಸ್ಟ್ರಿ ಒಳಗೆ ಸೇರಿಸಿದ್ದ ಪ್ರವೀಣ್ ಮಾತು, ಕರೆಕ್ಟ್ ಅಲ್ಲ? ಈಗ ಬೇಸ್ ಇಯರ್ದು ಒಮ್ಮೆ ಹೇಳ್ಬಿಡ್ತಂತ, ಕರೆಕ್ಟ್ ಅಲ್ವ? ಮತ್ತ ಅದೆಲ್ಲ ಪ್ರವೀಣ್ ಮಾತು ಬರೀ ಐರನ್ ಓರ್ ಸೇರಿಸಿದ್ಕೋ ಏನು ಬೇಸ್? ಬಿಡು, ನಾನು ನೋಡಿ ಹೇಳ್ತೀನಿ, ಬಿಡು ಇರ್ಲಿ. ನೋಡಿ ಹೇಳುದೇನಾದ್ರೂ ಟೆಲಿಗ್ರಾಮ್ನಾಗ ಹಾಕ್ತೀನಿ, ಎಕ್ಸಾಮ್ಸನ್ನೇ ಬಂದವು, ಮತ್ತೆ ಯಾವ್ದಾರು ಬೇರೆ ಹೇಳೋದು ಬೇಡ. ಅದು ಬಿಡು. ಗೊತ್ತಾದ್ವಲ್ರಿ, 9 ಕೋರ್ ಇಂಡಸ್ಟ್ರಿ ಅದಾವ. ಈಗ ಪ್ರೆಸೆಂಟ್ ಎಷ್ಟು ಕೋರ್ ಇಂಡಸ್ಟ್ರಿ ಅದಾವ? 9 ಕೋರ್ ಇಂಡಸ್ಟ್ರಿ ಬರ್ತಾವ. ಆ ಬೇಸ್ ಇಯರ್ ಬಂದಾಗ ಪ್ರೆಸೆಂಟ್ ಅದು ಮಣ್ಣು ಕೇಳ ನೋಡ್ರಿ. ಬೇಸ್ ಇಯರ್ ಪ್ರೆಸೆಂಟ್ ಏನೈತಂದ್ರೆ 2011-12 ಇತ್ತಲ್ಲ, ಅದನ್ನ ಚೇಂಜ್ ಮಾಡ್ರಿ. ಎಷ್ಟಕ್ಕೆ ಮಾಡ್ರಿ ಅಂದ್ರೆ 2022-23 ಅವತ್ತು ರೆಕಮೆಂಡ್ ಮಾಡಿದ್ದು ಕಮಿಟಿ ಹೇಳಿ, ಅವು ಅಳಿವು ಇದ್ದು ಯಾವಾರ ಕಮಿಟಿ ಮಾಡಿದ್ದು ಅದು ಹೇಳ್ತಾನೆ. ಅದು ಐರನ್ ಓರ್ದಂತೂ ಹಾಕ್ತೀನಿ ಪಕ್ಕ. ಬಟ್ ಇದು ನೆನಪಿಟ್ಕೋರೆ, ಒಂದೇದು ಬೇಸ್ ಇಯರ್ ಅಂತ ಬಂದಾಗ ಏನು ಕನ್ಸಿಡರ್ ಮಾಡ್ತಾರೆ? 2011-12 ಇತ್ತು, 11 ಮತ್ತು 12 ಇತ್ತು. ಬೇಸ್ ಇಯರ್ ಕನ್ಸಿಡರ್ ಮಾಡಿದಾಗ ಯಾವ ಏನರ GDP ಕ್ಯಾಲ್ಕುಲೇಟ್ ಮಾಡ್ತಿರ್ತಾರಲ್ಲ, 2011-12 ಏನಂದ್ರೆ ಬೇಸ್ ಇಯರ್ ಕನ್ಸಿಡರ್ ಮಾಡ್ತಾರೆ. ಪ್ರೆಸೆಂಟ್ ಏನಂದ್ರೆ ಬೇಸ್ ಇಯರ್ ಯಾವ್ದು ಚೇಂಜ್ ಮಾಡ್ರೆ 2022-23 ಬರ್ತಾವೆ. ಅವು ಯಾವ ಮಾಡಿರತ್ತೆ ಹೇಳ್ತಾನೆ. CPI at ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬರ್ತದೆ, ಅದಕ್ಕೆ ಒಂದಕ್ಕೆ ಬೇಸ್ ಇಯರ್ ಏನಾಗೈತಾರೆ 24 ಅಷ್ಟೇ ಇಟ್ಟಾರ. ಅದಕ್ಕೆ ಒಂದಕ್ಕೆ ಡೆಡಿಕೇಟೆಡ್ ಆಗಿ ಇಟ್ಟಿರುತ್ತೆ 24. ಗೊತ್ತಾಗತ್ತವಲ್ಲ. 2011-12 ಏನಿತ್ತಂದ್ರೆ ಕಂಪ್ಲೀಟ್ ಆಗಿ ಹಳಿದ ಏನಂದ್ರೆ ಬೇಸ್ ಇಯರ್ ಇರ್ತಿತ್ತು. ಏನ ಕನ್ಸಿಡರ್ ಮಾಡ್ರೆ ಅದ ಬೇಸ್ ಇಯರ್ ಕನ್ಸಿಡರ್ ಮಾಡ್ತಾರೆ. ರೀಸೆಂಟ್ ಆಗಿ ಚೇಂಜ್ ಮಾಡ್ರೆ ಯಾವ ಇಯರ್ ಬರ್ತದೆ ಅಂದ್ರೆ 22-23. ಒಂದೇದು ಬಂದಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರ್ತದೆ, ಅದಕ್ಕೊಂದು ಬೇಸ್ ಇಯರ್ ಮಾಡ್ತಾರೆ ಯಾವ್ದಂದ್ರೆ 24. ಅದಕ್ಕೆ ಒಂದಕ್ಕೆ 24 ಐತಿ, ಉಳ್ಕಿದ್ದು ಮತ್ತೇನಂದ್ರೆ 22-23 ಅದಾವ. ಕಮಿಟಿ ಹೇಳ್ಕೊತೋಲಿ. CPI ಬಂದಾಗ ಯಾರಂದ್ರೆ ಆಶೀಶ್ ಕುಮಾರ್ ಕಮಿಟಿ ಅಂತ ಬರ್ತದೆ, ಗೊತ್ತಲ್ಲ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ್ದಾರ ಅಂದ್ರೆ ಆಶೀಶ್ ಕುಮಾರ್. ನೆಕ್ಸ್ಟ್ GDP ಅಂತ ಬರ್ತದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದ್ರದ್ದು ಡಿಫಾಲ್ಟ್ ಏನಿರ್ತದೆ 22-23. ಚೇಂಜ್ ಆಗಿದ್ದು ಎಲ್ಲ 22-23 ಅದಾವ. ಓನ್ಲಿ ಏನಂದ್ರೆ CPI ಅಷ್ಟೇ 24 ಐತಿ, ಗೊತ್ತಲ್ಲ. 22-23 ಅದಾವ. ಈಗ ಯಾವ್ದಾದ್ರೆ ಆಶೀಶ್ ಕುಮಾರ್ ಕಮಿಟಿ ಬಂದ್ರೆ CPI ಬರ್ತದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. GDP ಬಂದಾಗ ಯಾವ ಕಮಿಟಿ ಹೇಳಿ? ಯಾರ? ಬಿಶ್ವಂತ್ ಗೋಲ್ಡಾರ್ ಕಮಿಟಿ ಅಂತ ಬರ್ತದೆ. ಇದು ಯಾವ್ದಾದ್ರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಪ್ರೆಸೆಂಟ್ ಬೇಸ್ ಇಯರ್ ಯಾವ್ದು ಕೇಳ್ರ? 2022-23. ಅದಕ್ಕೆ ಕಮಿಟಿ ಯಾವ್ದಂದ್ರೆ ಬಿಶ್ವಂತ್ ಗೋಲ್ಡಾರ್. ನೆಕ್ಸ್ಟ್ IIF ಅಂತ ಬರ್ತದೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬರ್ತದೆ. ಅದ್ರದ್ದು ಯಾರು ಕಮಿಟಿ ಹೆಡ್? ಅದು 22-23 ಯಾರ್ದಾರ ಹೇಳಿ? ಮೃದುಲ್ ಸಾಗರ್ ಅಂತ ಬರ್ತಾನೆ. ಮೃದುಲ್ ಸಾಗರ್ ಅಂತ ಬರ್ತಾನೆ, ನೆನಪಿರ್ತಾವಲ್ಲ. ಒಂದೇದು ಆಶೀಶ್ ಕುಮಾರ್ ಕಮಿಟಿ ಅದಕ್ಕೆ ಬರ್ತದೆ CPI. GDP ಬಂದಾಗ
ಬಿಶ್ವಂತ್ ಗೋಲ್ಡಾರ್. ಆಮೇಲೆ ಮೃದಲ್ ಸಗ್ಗರ್ ಅಂತ ಬಂದತ್ತೇಳಿ ಯಾವ್ದು ಕಮಿಟಿ ಅಂದ್ರೆ IIP ಅಂತ ಕರಿತಾರೆ. II ಅಂದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೊಸದು ಇಂಡೆಕ್ಸ್ ಇದು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ಕೈಗಾರಿಕೆದಿಂದ ಏನಾರ ಉತ್ಪಾದನೆ ಆಗಿರ್ತೈತಿ ಅದ್ರ ಸಂಬಂಧ ಪ್ರೊಡಕ್ಷನ್ ಮಾಡ್ರ ಅದಕ್ಕೆ ಯಾವ್ದಂದ್ರ ಮೃದಾಲ್ ಸಗ್ಗರ್. ಅದಾದ್ಮೇಲೆ ಲಾಸ್ಟ್ ಬರ್ತೈತ್ರಿ WPI ಅಂತ ಬರ್ತೈತಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ. ಅದಕ್ಕೆ ಕಮಿಟಿ ಯಾವ್ದೈತೆ ಅಂದ್ರೆ ರಮೇಶ್ ಚಿಂದ್ ಕಮಿಟಿ. 4 ಕಮಿಟಿ ನೆನಪಿಟ್ಕೋತಿರಲ್ಲ, ಅದೊಂದು ಕಮಿಟಿನ ಹಾಕ್ತಾನ ಆದ್ರ ಇವ್ 4 ಸ್ಟೇಟ್ ಅದು ಕರೆಕ್ಟ್. ಸ್ಟೇಟ್ SGDP ಅಂತ ಕರಿತೀವಿ. ಅದಕ್ಕೆ ಯಾರ್ದ ಹೇಳ್ರಿ ಕಮಿಟಿ ಅದ, ಅದು 22, 23 ಬರ್ತದೆ. ಯಾರದ ರವೀಂದ್ರ ಡೊಗ್ಗಾಲಿ ಏನೋ ಐತ ಒಂದ್ ಹೆಸರ ತಡಿ, ರವೀಂದ್ರ ದೋಲಾಕಿಯಾ ನೆನಪಿಟ್ಟು. ರವೀಂದ್ರ ದೋಲಾಕಿಯಾ ಅಂತ ಬರ್ತದೆ. 5 ಕಮಿಟಿ ಅದು 5 ಲಾಸ್ಟ್ ಹೇಳ್ಬಿಡ್ತೀರಿ, ಗೊತ್ತಾಗತ್ತೈತೆ ಅಲ್ಲ. ಇನ್ನೊಮ್ಮೆ ಹೇಳ್ತ ನೋಡ್ರಿ, ಬೇಸ್ ಇಯರ್ ಅಂತ ಹೇಳ್ರಿ ಕ್ವಶನ್ದಾಗ ಕೇಳಿದತ್ತೀನಿ, ಅಥವಾ ಬೇಸ್ ಇಯರ್ ಯಾವ್ದು ಕನ್ಸಿಡರ್ ಮಾಡ್ತಾರೆ 2011, 12 ಇತ್ತು. ಪ್ರೆಸೆಂಟ್ ಚೇಂಜ್ ಆಗಿದ್ದತ್ ಕೇಳಿದತ್ತೀನಿ 22, 23 ಬರ್ತದೆ. CPI ಒಂದು ಬಿಟ್ಟಿರ್ತೀನಿ, ಎಲ್ಲಕ್ಕೂ 22, 23 ಐತೆ. CPI ಬೇಸ್ ಇಯರ್ ಚೇಂಜ್ ಮಾಡತ್ತೆ 22 ಇತ್ತ, 24 ಐತಲ್ಲ, ಅದನ್ನ ರೆಕಮೆಂಡ್ ಮಾಡಿದ್ದ ಆಶೀಶ್ ಕುಮಾರ್ ಕಮಿಟಿ. ಅದಾದ್ಮೇಲೆ GDP ಬಂದಾಗ ಯಾರ ಬಿಶ್ವಂತ್ ಗೋಲ್ಡಾರ್ GDP ಬತ್ರಿ. ಅದಾದ್ಮೇಲೆ IIP ಅಂತ ಬರ್ತದೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬರ್ತದೆ, ಅದಕ್ಕೆ ಯಾರಂದ್ರ ಮೃದಲ್ ಸಗ್ಗರ್ ಅಂತ ಬರ್ತಾನೆ. ಅದಾದ್ಮೇಲೆ ಇನ್ನೊಂದು ಯಾವ್ದು WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಬರ್ತಾರೆ, ಯಾರಂದ್ರ ರಮೇಶ್ ಚಂದ್ ಅಂತ ಬರ್ತಾನೆ. ಅದಾದ್ಮೇಲೆ GSDP ಅಂತ ಬರ್ತದೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರ್ತದೆ, ಅದಕ್ಕೆ ಯಾರಂದ್ರ ದೋಲಾಕಿಯಾ, ರವೀಂದ್ರ ದೋಲಾಕಿಯಾ. CPI ಹೇಳಿಲ್ಲ 24 ಐತಿ. ಹಾ ಇದೇನು ಹೇಳ್ರಿ IM ಇರ್ಲಿ ಬಿಡ, ಅದ್ ನೋಡಿ ಆತ್ ನಾನು. ಅದನ್ನ ಹೊಸ ಸೇರ್ಸ್ಯಾರ PPI ಅಂತ, ಅದು ಕರೆಕ್ಟ್ ಏನೋ ಐತಡಿ ಹೆಸರು ಆತ್ ನೋಡು. PPI ಅಂದ್ರೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಮಾಡ್ತಾರ, ಅದಕ್ಕೆ ಹೊಸದ ಕಮಿಟಿ ಇಲ್ಲ ಅದಕ್ಕ. ಅದೇ WPI ಕಮಿಟಿನ ರೆಕಮೆಂಡ್ ಮಾಡ್ತಿದ್ರು ರಮೇಶ್ ಚಂದ್, ಅದನ್ನ PPI ಮಾಡ್ತಾರ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಮಾಡಿರ್ತಾರ. ಹೊಸ ಕಮಿಟಿ ಇಲ್ಲ, ಅದ ರಮೇಶ್ ಚಂದ್ ಅಂತ ಬರ್ತದಲ್ಲ ಅದ್ರ ಮೇಲೆ ನೆನಪಿರ್ತಾವಲ್ಲ. ಇನ್ನೊಮ್ಮೆ ಹೇಳ್ಬಿಡ್ರಿ, ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ರಿ ಇನ್ನೇನು ಹೊಸ ಹೇಳತ್ತಾರ ಅಂತೇಳಿ. 2011, 12 ಬೇಸ್ ಇಯರ್ ಇತ್ತ, ಅದೇನಾಗೈತೆ ಅಂದ್ರೆ 22, 23 ಆಗಿರ್ತೈತೆ, ನೆನಪಿರ್ತೈತೆ. ಅದಾದ್ಮೇಲೆ CPI ರೆಕಮೆಂಡ್ ಮಾಡಿದ ಕಮಿಟಿ ಯಾವ್ದಾರ ಆಶೀಶ್ ಕುಮಾರ್ ಕಮಿಟಿ 24 ಅಂತ ರೆಕಮೆಂಡ್ ಮಾಡ್ತದೆ. ಅದಾದ್ಮೇಲೆ ಡಿಫಾಲ್ಟ್ ಎಲ್ಲ 22, 23 ಅದಾವ. CPI ಆದ್ಮೇಲೆ ಯಾವ್ದಾರ GDP ಅಂತ ಬರ್ತದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದಕ್ಕೆ ಯಾವ್ದಂದ್ರ ಯಾವ್ದ ಬಿಶ್ವಂತ್ ಗೋಲ್ಡಾರ್ ಕಮಿಟಿ. ಅದಾದ್ಮೇಲೆ ಯಾವ್ದು ಬರ್ತದೆ ಅಂದ್ರೆ WPI, ಇದನ್ನ ಹೇಳ್ರಿ ಯಾವ್ದಾದ್ರೆ IIP ಅಂತ ಬರ್ತದೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬರ್ತದೆ, ಅದ್ರ ಕಮಿಟಿ ಯಾವ್ದಂದ್ರೆ ಮೃದಾಲ್ ಸಗ್ಗರ್. ಅದಾದ್ಮೇಲೆ ಯಾವ್ದು ಲಾಸ್ಟ್ ಬರ್ತದೆ WPI ಅಂತ, WPI ಮುಂದೆ ಹೋಗಿ PPI ಅಂತ ಮಾಡೋದು, ಪ್ರೊಡಕ್ಷನ್ ಪ್ರೈಸ್ ಇಂಡೆಕ್ಸ್ ಅಂತ ಮಾಡ್ತಾರೆ. ಅದ್ರದ್ದು ಯಾವ್ದು ಕಮಿಟಿ ಅಂದ್ರೆ ರಮೇಶ್ ಚಂದ್ ಕಮಿಟಿ. ಅದಾದ್ಮೇಲೆ ಲಾಸ್ಟ್ ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರಲ್ಲ, ಅದಕ್ಕೆ ಯಾವ್ದಂದ್ರೆ ರವೀಂದ್ರ. ನೆಕ್ಸ್ಟ್ ರವೀಂದ್ರ ದೋಲಾಕಿ, ಅದನ್ನು ಪೂರ್ತಿ ನೆನ್ಪಿಟ್ಕೊಂಡವ್ರು. ಮತ್ತೆ ನೆಕ್ಸ್ಟ್ ಪದ್ಮ ಅವಾರ್ಡ್ಸ್ ರೀಸೆಂಟ್ ಆಗಿ ಕೊಟ್ರಲ್ಲ, ಅದನ್ನೊಂದು ಲಾಸ್ಟ್ ಹೇಳ್ತಾನೆ ಮುಗಿತೈತೆ. ಪದ್ಮ ಅವಾರ್ಡ್ಸ್ ಒಂದು ಹೇಳ್ಬಿಡ್ರಿ, ಎಷ್ಟು ಟೋಟಲ್ ಪದ್ಮ ಅವಾರ್ಡ್ಸ್ ಕೊಟ್ಟಿದ್ದು 131 ಪದ್ಮ ಅವಾರ್ಡ್ಸ್ ಕೊಟ್ರೆ, ಅದ್ರ ಡಿವೈಡ್ ಮಾಡಿದ ನೋಡಿ. ಪದ್ಮ ಅವಾರ್ಡ್ದಾಗ ಹೈಯೆಸ್ಟ್ ಅವಾರ್ಡ್ ಯಾವ್ದು ಕರಿತೀವಿ ಅಂದ್ರೆ ಪದ್ಮ ವಿಭೂಷಣ್, ಅದಾದ್ಮೇಲೆ ಪದ್ಮಭೂಷಣ್, ಆಮೇಲೆ ಪದ್ಮಶ್ರೀ ಅಂತ ಬರ್ತದೆ. ಎಲ್ಲಾರ್ದು ಹೇಳ್ಬಿಡ್ತೀರಿ. ಟೋಟಲ್ ಎಷ್ಟು ಅಂದ್ರೆ 131 ಕೊಡ್ತಾರ. ಪದ್ಮ ವಿಭೂಷಣ್ ಎಷ್ಟು ಜನಕ್ಕೆ ಕೊಟ್ಟಾರ? 5 ಜನಕ್ಕೆ ಪದ್ಮ ವಿಭೂಷಣ್ ಕೊಡ್ತಾರ. ಆಮೇಲೆ ಪದ್ಮಭೂಷಣ್ ಅಂತ ಬಂದಾಗ 13 ಇವು ಎರಡ ನೆನ್ಪಿಡ್ಬೇಡ್ರಿ, 5, 13 ಅಟ್ಟ ನೆನ್ಪಿಟ್ಕೊಂಡು ಹೋಗ್ಬಿಡ್ರಿ. ಅದನ್ನ 131 ಮೈನಸ್ ಮಾಡ್ಬಿಡ್ರಿ, 2 ಕೂಡಿಸಿ ಎಷ್ಟು ಬರ್ತಾವಲ್ಲ ಅವು ಪದ್ಮಶ್ರೀ ಇರ್ತಾವ, ಗೊತ್ತಾತಲ್ಲ. 5, 13 ನೆನ್ಪಿಡಾಕತ್ತಲ್ಲ. ಪದ್ಮ ಅವಾರ್ಡ್ಸ್ ಅಂತ ಬರ್ತೇನೆ. ಪದ್ಮ ಅವಾರ್ಡ್ಸ್ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಇರ್ತೈತೆ, ಅದನ್ನ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡಿರ್ತಾರೆ. ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡಿರ್ತಾರೆ, ಬಟ್ ಕೊಡೋರ ಅಪ್ರೂವಲ್ ಕೊಡೋರ ಅಂದ್ರೆ ಪ್ರೆಸಿಡೆಂಟ್. ಇದು ಪೂರ್ತಿ ನೆನ್ಪಿಟ್ಕೋರ. ಪದ್ಮ ಅವಾರ್ಡ್ಸ್ ಬಂದಾಗ ಹೈಯೆಸ್ಟ್ ದಿಂದ ಬರ್ತದೆ ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಟೋಟಲ್ ಆಲ್ ಓವರ್ ಇಂಡಿಯಾ 2026 ಎಷ್ಟು ಕೊಟ್ರ ಅಂದ್ರೆ 131. ಅದ್ರ ಪದ್ಮ ವಿಭೂಷಣ ಎಷ್ಟು ಬರ್ತಾವ ಅಂದ್ರೆ 5. ಆಮೇಲೆ ಪದ್ಮಭೂಷಣ ಎಷ್ಟು ಬರ್ತಾವ 13. ಅದಾದ್ಮೇಲೆ ಏನ್ ಬರ್ತಾವಲ್ಲ ಅವೇನಂದ್ರೆ ಪದ್ಮಶ್ರೀ. ಈಗ ಹೇಳ್ರಿ 5 ಹೇಳ್ಬಿಡ್ತೀರಿ. ಪದ್ಮ ವಿಭೂಷಣ್ ಕೊಟ್ಟವ್ರ 5 ಜನ. ಒಂದೇದ್ ಹೇಳ್ರಿ ಧರ್ಮೇಂದ್ರ ಸಿಂಗ್ ಡಿಯಾಲ್ ಅಂತ ಬರ್ತಾರ. ಒಂದೇದ್ ಯಾರಂದ್ರೆ ಪದ್ಮ ವಿಭೂಷಣ್ ಹೇಳತ್ನ. ಪದ್ಮ ವಿಭೂಷಣ ಆಮೇಲೆ ಕರ್ನಾಟಕದ್ದು ಅಟ್ಟ ಹೇಳ್ತಾನೆ, ನೆನಪಿಟ್ಕೋ. ಯಾವಂದ್ರೆ ಪದ್ಮ ವಿಭೂಷಣ್ದಾಗ 5 ಮಂದಿ ಬರ್ತಾರೆ. ಯಾರಂದ್ರೆ ಧರ್ಮೇಂದ್ರ ಸಿಂಗ್ ಡಿಯಾಲ್ ಒಂದೇದ್. ನೆಕ್ಸ್ಟ್ ಅಚ್ಯುತ್ನ ಏನಂತ ಅವನ ಹೆಸರು ಅಚ್ಯುತ್ ನಂದನ್, VS ಅಚ್ಯುತ್ ನಂದನ್ ಅಂತ ಬರ್ತಾನೆ. ಎರಡನೇದವ್. ನೆಕ್ಸ್ಟ್ ಮೂರನೇದು ರಾಜನ್, T ರಾಜನ್ N ರಾಜನ್, KT ಥಾಮಸ್, P ನಾರಾಯಣ್ ಅಂತ ಬರ್ತಾರೆ. ಇನ್ನೊಮ್ಮೆ ಹೇಳ್ತೀರಿ, ಒಮ್ಮೆ ಹೇಳ್ರಿ. 5 ಪದ್ಮ ವಿಭೂಷಣ್ ಅಂತ ಹೇಳತ್ನ. ಒಂದೇದ ಯಾರಂದ್ರ ಧರ್ಮೇಂದ್ರ ಸಿಂಗ್ ಡಿಯಾಲ್. ಎರಡನೇದ ಅಚ್ಯುತ್ ನಂದನ್. ಮೂರನೇದ ಯಾವ್ದ KT ಥಾಮಸ್ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ ಅದಾದ್ಮೇಲೆ ರಾಜಮ್ ಅಂತ ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಬ್ರ ಯಾರ ನಾರಾಯಣ್, P ನಾರಾಯಣ್. ಗೊತ್ತಾದವಲ್ಲ 5. ಇನ್ನೊಮ್ಮೆ ಹೇಳ್ತೀರೇನ್ ಹೆಸರ ನೆನಪಿರ್ತಾವಲ್ಲ 5 ನೆನಪಿಟ್ಕೊಂಡವ್ರೆ. ಮತ್ತೆ ಯಾರು ಇಲ್ಲ ಅಂತ ಕೇಳಿ ಏನ್ ಕೇಳಿರ್ತಾರೆ ಗೊತ್ತಾ? ಪದ್ಮ ವಿಭೂಷಣ ಪ್ರಶಸ್ತಿ 2026 ಯಾರು ತಗೊಂಡಿಲ್ಲ ಇದ್ರೊಳಗ ಕೇಳಿರ್ತಾರೆ. ಒಂದೇದ ಧರ್ಮೇಂದ್ರ ಸಿಂಗ್ ಡಿಯಾಲ, ಅದಾದ್ಮೇಲೆ ಅಚ್ಯುತ್ ನಂದನ, ಅದಾದ್ಮೇಲೆ ಇನ್ನೊಬ್ರು ಯಾರಂದ್ರೆ ರಾಜನ್ ಅಂತ ಬರ್ತಾರ. P ರಾಜನ್ ಅಂತ ಬರ್ತಾರೆ. ಸಾರಿ ಯಾರಂದ್ರು N ರಾಜಮ್ ಅಂತ ಬರ್ತಾರೆ. N ರಾಜಮ್ಮ. ಅದಾದ್ಮೇಲೆ KT ಥಾಮಸ್. ಇನ್ನೊಬ್ರು ಯಾರಂದ್ರ P ನಾರಾಯಣ್ ಅಂತ ಬರ್ತಾರೆ. ಇವ್ರು ಏನಂದ್ರೆ 5 ಜನ ಪದ್ಮ ವಿಭೂಷಣ್ ತಗೊಂಡವ್ರು. ಇನ್ನು ಕರ್ನಾಟಕದಿಂದ ಪದ್ಮ ವಿಭೂಷಣ್ ತಗೊಂಡವ್ರು ಯಾರಂದ್ರ ಪದ್ಮ ವಿಭೂಷಣ ಯಾರು ತಗೊಂಡಿಲ್ಲ, ಪದ್ಮಭೂಷಣ ತಗೋತಾರೆ. ಯಾರಂದ್ರ
ಯಾರ ಶತವದನ ಗಣೇಶ್. ಕರ್ನಾಟಕದಿಂದ ಟೋಟಲ್ ಪದ್ಮ ಅವಾರ್ಡ್ಸ್ ಎಷ್ಟು ಜನ ತೊಗೊಂಡ್ರ ಅಂದ್ರೆ 8 ಜನ ಟೋಟಲ್ ಪದ್ಮ ಅವಾರ್ಡ್ಸ್. ಕ್ವಶನ್ ಕನ್ಫ್ಯೂಸ್ ಮಾಡ್ಕೋಬೇಡ್ರೆ, ಇನ್ನೊಂದು ಕ್ವಶನ್ ಪೇಪರ್ ಹೋದಾಗ 2-3 ಸರಿ ಹೋದ್ರೆ ನಡೀತೈತಿ. ಬಟ್ ಏನಂದ್ರೆ ಕರ್ನಾಟಕದಿಂದ ಪದ್ಮ ಅವಾರ್ಡ್ಸ್ ಅಂತ ಕೇಳಿದಾಗ ಮತ್ತೆ 7 ಜನ ತಾಕ್ ಬಂದಿರಿ. ಪದ್ಮಶ್ರೀ ತೊಗೊಂಡವ್ರು 7 ಜನ, ಬಟ್ ಪದ್ಮ ಭೂಷಣ ಅಂತ ಬರ್ತೈತಲ್ಲ ಅದನ್ನ ತೊಗೊಂಡವ್ರು ಒಬ್ರದಾರ. ಅದಕ್ಕೆ ಟೋಟಲ್ ಪದ್ಮ ಅವಾರ್ಡ್ಸ್ ಕೇಳಿದ್ರೆ ಕರ್ನಾಟಕದಿಂದ 8 ಜನ ತಗೋತಾರ. ಅದ್ರ ಪದ್ಮ ವಿಭೂಷಣ್ ಯಾರು ತಗೊಂಡಿಲ್ಲ, ಪದ್ಮಭೂಷಣ ಪದ್ಮಶ್ರೀ ತಗೊಂಡಾರ. ಪದ್ಮಭೂಷಣ್ ತಗೊಂಡಾರ ಯಾರಂದ್ರ ಶತವದನ ಗಣೇಶ್. ಇನ್ನು ಆದ್ಮೇಲೆ ಪದ್ಮಶ್ರೀ 7 ಜನ ತಗೋತಾರೆ. 7 ಜನದ ಹೆಸರು ಹೇಳ್ಬಿಡ್ರಿ. ಅಂಕೇಗೌಡ ಅಂತ ಬರ್ತಾರೆ, ಗ್ರಂಥಾಲಯ ಮಾಡ್ತಾರಲ್ಲ ಅಂಕೇಗೌಡ ಅಂತ. ಅವರೆಲ್ಲ ಏನಂತ ಕರಿತಾರಂದ್ರ ಅವ್ರಿಗೆ ಪುಸ್ತಕದ ಮನೆ. ಕರೆಕ್ಟ್, ಮಂಡ್ಯದಾಗ ಪುಸ್ತಕದ ಮನೆ ಮಾಡ್ಯಾರ ನೋಡಿ, ಅಂಕೇಗೌಡ ಅಂತ ಬರ್ತಾರ. ಒಂದು ನೆಕ್ಸ್ಟ್ 2ನೇದು ಯಾರ ಪ್ರಭಾಕರ್ ಕೋರೆ, KLE ಸಂಸ್ಥಾಪಕರದಾರಲ್ಲ ಪ್ರಭಾಕರ್ ಕೋರೆ. 2ನೇದು. 3ನೇದು ಸುಶೀಲಮ್ಮ, ವೆರಿ ಗುಡ್. 3ನೇದ ಸುಶೀಲಮ್ಮ. 3 ನೆನಪದವಲ್ಲ ಯಾರ ಮೊದಲು ಹೇಳ್ರಿ. ಪದ್ಮಭೂಷಣ್ ತಗೊಂಡಾರ ಯಾರಂದ್ರ ಶತವದನ ಗಣೇಶ್. ಪದ್ಮಭೂಷಣ ತಗೊಂಡ ಒಬ್ಬ ವ್ಯಕ್ತಿ ಕರ್ನಾಟಕದಿಂದ ಶತವದನ ಗಣೇಶ್. ಅದಾದ್ಮೇಲೆ ಪದ್ಮಶ್ರೀ ತಗೊಂಡವ್ರು 7 ಜನ. 1ನೇದು ಯಾರಂದ್ರ ಅಂಕೇಗೌಡ, ಅದಾದ್ಮೇಲೆ ಪ್ರಭಾಕರ್ ಕೋರೆ, ಅದಾದ್ಮೇಲೆ ಸುಶೀಲಮ್ಮ. ನೆಕ್ಸ್ಟ್ ಯಾರಕ್ಕೆ ಶಶಿಶೇಖರ್ ವೇಮಾಪತಿ. ಕರೆಕ್ಟ್, ಶಶಿಶೇಖರ್ ವೇಮಾಪತಿ. ಶುಭಾ ವೆಂಕಟೇಶ್ ಅಯ್ಯಂಗಾರ, ಶಶಿಶೇಖರ್ ವೇಮಾಪತಿ. ಕರೆಕ್ಟ್. ಶಶಿಶೇಖರ್ ವೇಮಾಪತಿ ಅಷ್ಟ 4ನೇದವ್ರು. ನೆಕ್ಸ್ಟ್ 4 ಆದ್ಮೇಲೆ ಇನ್ನ 3 ಜನ ಬೇಕಾ. ಅಯ್ಯಂಗಾರ ಒಬ್ರು ಬರ್ತಾರೆ. ಯಾರಂದ್ರೆ ಶುಭಾ ವೆಂಕಟೇಶ್ ಅಯ್ಯಂಗಾರ, ಅದಾದ್ಮೇಲೆ ಇನ್ನ ಸುರೇಶ್ ಹನಗವಾಡಿ, TT ಜಗನ್ನಾಥ್. ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ ಯಾರಂದ್ರೆ ಪದ್ಮಭೂಷಣ್ ತಗೊಂಡವ್ರು ಯಾರು ಹೇಳ್ರಿ, ಶತವದನ ಗಣೇಶ್. ಅದಾದ್ಮೇಲೆ ಪದ್ಮಶ್ರೀ 1ನೇದ ಅಂಕೇಗೌಡ. ಆದ್ಮೇಲೆ ಪ್ರಭಾಕರ್ ಕೋರೆ. ನೆಕ್ಸ್ಟ್ ಯಾರ ಸುಶೀಲಮ್ಮ. 3 ಜನ ಆದ್ರೆ ಅದಾದ್ಮೇಲೆ ಶಶಿಶೇಖರ್ ವೇಮಾಪತಿ ಅಂತ ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅಯ್ಯಂಗಾರ ಹತ್ರ ನೆನಪಿರ್ತೈತಲ್ಲ, ಅಯ್ಯಂಗಾರ ಅಂದ್ರೆ ಶುಭಾ ವೆಂಕಟೇಶ್ ಅಯ್ಯಂಗಾರ ಅಂತ ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಸುರೇಶ್ ಹನಗವಾಡಿ ಅಂತ ಬರ್ತಾರೆ. ಅದಾದ್ಮೇಲೆ TT ಜಗನ್ನಾಥ್. ಸಾಕಲ್ಲ, ಮುಗಿದು. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಅಂತೂ ಎಲ್ಲ ಮುಗಿದೈತಿ. ಇದ್ರೊಳಗೆ ನಾವು ರಿವಿಷನ್ ಅಂತೂ ತಡ್ರಿ. ಕರೆಂಟ್ ಅಫೇರ್ಸ್ ಅಂತೂ ಇಲ್ಲಿ ತನ ರಿವಿಷನ್ ಮಾಡಿವ್ರಿ. ಯಾವ್ದಂದ್ರೆ ಜುಲೈ ತನ ಬಂದೈತಿ. ಜುಲೈದಿಂದ ಯಾಕಂದ್ರೆ ರಿವಿಷನ್ ಮಾಡಿ ನೆನಪಿಟ್ಟು ಹಿಂಗೆ ಕ್ವಶನ್ ಪೇಪರ್ ಬರೀದ್ ನನಗೆ ಗೊತ್ತಿದ್ದಟ್ಟು ಹೇಳ್ತಾನೆ. ಅದ್ರ ಹೆಂಗೆ ಬಿಡಿಸೋದತ್ತ ಹೇಳಿ ಮೆಥಡ್ 1-2 ನಿಮಿಷ ಹೇಳ್ತಾನೆ. ಮತ್ತೆ ಎಕ್ಸ್ಟ್ರಾ ಇವೆಂಟ್ ತಿನ್ನಂತ ನಂದಿರಿ. ಬಿಡ್. ಈಗ ಆಲ್ರೆಡಿ ಏನಂದ್ರ ಇಲ್ಲ ಬಿಡ್, ಸಾಕ್ಲ. ಬಿಡ್. ಇದನ್ನೇನಂದ್ರ ಕ್ವಶನ್ ಪೇಪರ್ ನೋಡ್ರಿ, ಆಲ್ರೆಡಿ ಎಲ್ಲರೂ ಪ್ರಿಪೇರ್ಡ್ ಆಗಿದ್ರಿ ಹೌದಲ್ಲ. ಯಾರು ಏನಂದ್ರೆ ಪ್ರಿಪ್ರೇಷನ್ ಇಲ್ಲ ಅಂತೇನಿಲ್ಲ. ಯಾಕಂದ್ರೆ ಈಗ ಮತ್ತೆ ಎಲ್ಲರ ಎಕ್ಸಾಮ್ ಸನೇ ಬಂದೈತಿ, ಅದನ್ನ ಓದಿಲ್ಲ ಅನ್ನೋದಂತೂ ತಲೆ ಅಂತ ತೆಗೆದ್ಬಿಡ್ರಿ. ಯಾಕಂದ್ರೆ ಎಕ್ಸಾಮ್ ನಿಯರ್ ಬಂದಾಗ ಎಲ್ಲರ ನೀವು ಹಾಕೊಂಡಿರ್ತೇಳಿ ಅಲ್ಲಿ ನೆಗೆಟಿವ್ ಫೀಲ್ ಕೊಡ್ತೈತಿ. ಹೋಗೋ ಟೈಮ್ನಾಗ ಏನಂದ್ರೆ ಪಾಸಿಟಿವ್ ಹೋಗ್ರಿ, ಇದನ್ನು ಓದಿಲ್ಲ ಅದನ್ನ ಓದಿಲ್ಲ ಅಂತ. ಯಾಕಂದ್ರೆ 1 ವರ್ಷದಿಂದ ಓದಿರೋರಿಗೆ 1 ದಿನದಿಂದ ಅಂತೂ ಏನು ಫರಕ್ ಬೀಳಂಗಿಲ್ಲ. ಈಗ ಎಲ್ಲರ 1 ವರ್ಷದಿಂದ ಓದಿರ್ಲಿಕ್ಕೂ 1 ದಿನದಾಗ ಅವ ಎಲ್ಲ ಅಂತೂ ಹಿಸ್ಟ್ರಿ ಚೇಂಜ್ ಮಾಡಕ್ ಆಗಂಗಿಲ್ಲ. ಇದ್ದಿದ್ದು ಪ್ರಾಕ್ಟಿಕಲ್ ಐತೆ. ಅದಕ್ಕೆ ಹೇಳತ್ ನಾಳೆ 1 ದಿನ ಐತೆ, ಅದ್ರ ಸಲ್ಮಾನ್ ಟೆನ್ಷನ್ ಆಗಿ ಅದನ್ನ ಬುಕ್ ಓದಬೇಕು ಇದನ್ನ ಬುಕ್ ಓದಬೇಕು ಅನ್ಬೇಡ್ರಿ. ಏನೇ ಆಗೈತಿಲ್ಲ ಅದನ್ನ ನಾಳೆ ರಿವಿಷನ್ ಮಾಡಿ. ಮತ್ತೆ ಕ್ವಶನ್ ಪೇಪರ್ ಬಿಡ್ಸಾಕ ನೋಡ್ರಿ, ಮೊದಲು ಎಕ್ಸಾಮ್ನಾಗ ಹೋಗಿ ಕೂಡಲೇ ಟೆನ್ಷನ್ ಅದು ಅದಕ್ಕೆ ಆಗ್ಬೇಡ್ರಿ. ಯಾವುದಕ್ಕೂ ಒಟ್ಟ ಅಂದ್ರೆ ಟೆನ್ಷನ್ ಆಗಬಾರ್ದು. OMR ಸೀಟ್ ಚಂದಂಗೆ ತುಂಬ್ರಿ. ಅದಾದ್ಮೇಲೆ ಕ್ವಶನ್ ಪೇಪರ್ ಬಿಡ್ಸಾಕ ಒಂದು ಮೆಥಡ್ ಹೇಳ್ತಾನೆ ನೋಡ್ರಿ. ಫಸ್ಟ್ ಟೈಮ್ ಏನು ಹೊಡಿತಿರ್ತಿರಲ್ಲ, ಯಾರ ಈ ಮಿಲಿಟರಿ ಒಳಗದು ಅಟ್ಯಾಕ್ ಮಾಡ್ಬೇಕಾರೆ ಹೆಡ್ ಶಾಟ್ ಹೊಡಿತಿರ್ತಾರೆ ಗೊತ್ತಾನ. ಹೆಡ್ ಶಾಟ್ ಹೊಡೆದ್ರೆ ಹೆಂಗಿರ್ತಾರೆ, ಮನುಷ್ಯ ಡೆತ್ ಆಗ್ಬೇಕು. ಸೇಮ್ ಹಂಗ ಕ್ವಶನ್ ಪೇಪರ್ ಎಷ್ಟು ಬಿಡಿಸ್ರಿ, 1ನೇ ಲೈನ್ಗೆ ಏನು ಬಿಡಿಸ್ತಿರ್ತಿರಲ್ಲ ಕ್ವಶನ್ ಕರೆಕ್ಟ್ ಅಟೆಂಡ್ ಮಾಡೋದು. ಹೆಂಗಂದ್ರೆ ಈಗ ಸುವರ್ಣ ವಿಧಾನಸೌಧ ಬೆಳಗಾವದಾಗ ಐತಂದ್ರೆ ಬೆಳಗಾವ್ ಆಪ್ಷನ್ ಹಾಕಿ ನಾವು ಕೀ ಆನ್ಸರ್ ತಪ್ಪು ಕೊಟ್ಟರು ಹೊಳ್ಳಿ ಹೋಗಿ ಅಬ್ಜೆಕ್ಷನ್ ಏನು ಬರ್ಬೇಕಂದ್ರೆ ಗ್ರೇಸ್ ಮಾರ್ಕ್ ಕಂಪಲ್ಸರಿ ಬರ್ಬೇಕು. ಅಂತಾವ್ ಹೆಡ್ ಶಾಟ್ ಕ್ವಶನ್. ಈ ಸಿಂಪಲ್ ಹೇಳಿನ ಕ್ವಶನ್, ಬಟ್ ಎಕ್ಸಾಮ್ನಾಗ ನಿಮ್ಗೆ ಹೋಗಿ ಕೂಡಲೇ ಹೆಡ್ ಶಾಟ್ ಕ್ವಶನ್ಸ್ ಅದು ಗೊತ್ತಾಗ್ಬಿಡ್ತಾವೆ. ಅಂದ್ರೆ ಶೂರ್ ಇರ್ಬೇಕು ನೀವು ಕ್ವಶನ್ ಹಾಕಿದ್ದು. ಅದು ಎದ್ರ ಸಲ್ಮಂದ್ 1ನೇ ಟೈಮ್ಗೆ ಅಟೆಂಡ್ ಮಾಡಾಗ ಯಾಕೆ ಶೂರ್ ಶಾಟ್ ಹಾಕ್ಬೇಕಂದ್ರೆ ಕ್ವಶನ್ ನೀವು 1ನೇ ಟೈಮ್ಗೆ ಹಾಕಾಗ ಒಂದು 50ರಿಂದ 60 ಕರೆಕ್ಟ್ ಹಾಕಿದ್ರೆ ಅಂತೇಳಿ ನಾಳೆ ನೆಕ್ಸ್ಟ್ ಗೆಸ್ ಮಾಡಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಯಾವುದೇ ಎಕ್ಸಾಮ್ ಇಲ್ರಿ ಗೌರ್ಮೆಂಟ್ ಏನಾಕಂದ್ರೆ 75 ಮೇಲೆ 85 ತನ ಬಂದ್ರತ್ತೇಳಿ ಆಟೋಮೆಟಿಕ್ ಏನಂದ್ರೆ ಸೆಲೆಕ್ಷನ್ ಲಿಸ್ಟ್ನಾಗ ಇದ್ದಂಗ. ಈಗ 60 ನೀವು ಆಲ್ರೆಡಿ ಏನಂದ್ರೆ ಶೂರ್ ಶಾಟ್ ಹಾಕಿರಂದ್ರೆ 60ಕ್ಕೆ 60 ನಿಮಗೆ ಏನಂದ್ರೆ ಕರೆಂಟ್ ಏನಂದ್ರೆ ಕ್ವಶನ್ ನಿಮ್ಗೆ ಅಥವಾ 60 ಮಾರ್ಕ್ಸ್ ಕೈಯಾಗಿದ್ದಂಗಲ್ಲ. ಇನ್ನು ಏನು ಬೇಕು 15 ಮಾರ್ಕ್ಸ್ ಬೇಕು. ಅದ್ರಾಗ 20 ಗೆಸ್ ಮಾಡಿ ಅದ್ರಾಗ 5 ತಪ್ಪಾದ್ರೂ 75ಕ್ಕೆ ಬರತ್ತೈತಲ್ಲ ರ್ಯಾಂಕಿಂಗ್. ಆ ಸ್ಟ್ರಾಟರ್ಜಿಲಿ ಏನು ಮಾಡ್ರಿ ಅಂದ್ರೆ ಕರೆಕ್ಟ್ ಶೂರ್ ಶಾಟ್ 1ನೇದು ಟೈಮ್ನಾಗ ಏನು ಅಟೆಂಡ್ ಮಾಡ್ತಿರ್ತೀರಿ ಎಲ್ಲ ಹೆಡ್ ಶಾಟ್ ಇರ್ಬೇಕು. ಕರೆಕ್ಟ್ ಏನಂದ್ರೆ ನಾವು ಕೀ ಆನ್ಸರ್ ತಪ್ಪು ಕೊಟ್ಟರು ನಾವು ರೈಟ್ ಹಾಕ್ತೀವಿ ಅನ್ಬೇಕು. ಅದು ಎಷ್ಟಾಗಲಿ ಒಟ್ಟೆ ಅಟೆಂಪ್ಟ್ 1ನೇದ್ರಾಗ 50 ಬರಲಿ 60 ಬರಲಿ ಅದರಿಂದ ತಲೆ ಕೆಡಿಸೋಬೇಡ. ಅಕಸ್ಮಾತ್ ಭಾಳ ಕಡಿಮೆ ಬಂದ್ರೆ ಅವಾಗ ತಿಳ್ಕೊರಿ ಕ್ವಶನ್ ಪೇಪರ್ ಟಫ್ ಐತೆ ಅಂತೇಳಿ. 1ನೇದ ಕೈ ಎಲ್ರಿ 70 ಶೂರ್ ಆಗ್ಯಾವ ಅಂದ್ರೆ ತಿಳ್ಕೊರಿ ಕ್ವಶನ್ ಪೇಪರ್ ಈಜಿ ಐತೆ ಅಂತೇಳಿ. 70 ಬರ್ತೇಳಿ 89 ತನಾರ ಅಟೆಂಡ್ ಮಾಡ್ಬೇಕು. ಇದು 1ನೇ ಅಟೆಂಪ್ಟ್ ರೀ. ಇದ್ರೊಳಗೆ ಎಷ್ಟು ಹಾಕೋಲ್ಲ ಅದಾದ್ಮೇಲೆ ಗೆಸ್ ಮಾಡೋದು ಹೆಂಗಂದ್ರೆ ಈ ಕ್ವಶನ್ ಅಂತೂ 1ನೇದು
ಹೇಳಿ ಏನಂದ್ರೆ ಇವು ಶುವರ್ ಶಾರ್ಟ್ ಕ್ವಶನ್ ಇರ್ತಾವಲ್ಲ. ಮತ್ತು ಕ್ವಶನ್ ಓದಾಗ ಇನ್ನೊಂದು ಏನಂದ್ರೆ ಎಲ್ಲ ಹುಡುಗರು ಬಡಗ್ನ ಕ್ವಶನ್ ನೋಡ್ಕೊಡ್ಲೆ ಈಗ ಅಂದ್ರೆ EWS ಗೊತ್ತಿರ್ತದೆ ಯಾವ್ದಂದ್ರೆ EWS ಬತ್ತೇಳಿ ಎಕನಾಮಿಕ್ ವೀಕರ್ ಸೆಕ್ಷನ್ 103ನೇ ತಿದ್ದುಪಡಿ ಅಂತೇಳಿ ಅವ್ನು ಕೊಟ್ಟಾನಂತೇಳಿ ಅವ್ನು ಕರೆಕ್ಟ್ ಕೊಟ್ಟಾನೋ ತಪ್ಪು ಕೊಟ್ಟಾನೋ ಅದು ನೋಡೋ. ಅಂದ್ರೆ ಸರಿಯಾಗಿದ್ದ ಹೇಳಿಕೆ ಎತ್ ಕೊಟ್ಟಿರ್ತಾನೆ, ಒಮ್ಮೆ ಏನಾಗ ಸರಿ ಆಗಲಾರದ ಹೇಳಿಕೆ ಎತ್ ಕೊಟ್ಟಿರ್ತಾನೆ. ನಾವು ಕನ್ಫ್ಯೂಸ್ ಆಗಿ ಏನಾಕಿರ್ತೇವೆ, ಯಾಕೆ ಸಿಂಪಲ್ ಮಿಸ್ಟೇಕ್ ಭಾಳ ಹಾಕಿರ್ತಾವೆ. ಒಟ್ಟ ಸಿಂಪಲ್ ಮಿಸ್ಟೇಕ್ಗಳು ಮಾಡಬೇಡ್ರಿ ಯಾವುದು ಇದ್ರೊಳಗೆ ಯಾವ್ದಂದ್ರೆ ಮಾಡೋ ಟೈಮ್ನಾಗ 1ನೇದು ಅಟೆಂಪ್ಟ್ ಆದ್ಮೇಲೆ. ಇನ್ನು 2ನೇದ್ರ ಬರಾಗ ನೋಡ್ರಿ ಕ್ವಶನ್ ಓದಿರ್ತೀರಾ 50-50 ಗ್ರೇಸ್ ಇರ್ತಾವೆ. 2 ಆಪ್ಷನ್ ಹೆಂಗಿರ್ತಾವ ಅಂದ್ರೆ ಡಮ್ಮಿ ಆಪ್ಷನ್ ಕೊಟ್ಟಿರ್ತಾನೆ ನಾವು. ಎಕ್ಸಾಮ್ನವ್ರು ಏನಂದ್ರೆ ಕ್ವಶನ್ ಏನು ಹೊಸ ಕೇಳಿರ್ತಾನಲ್ಲ ಅದ್ರ ಡಮ್ಮಿನೇ ಇರ್ತಾವೆ. ಹಿಸ್ಟ್ರಿ ಒಳಗೆ ಕೇಳಿ ಅಥವಾ ಎಕನಾಮಿಕ್ಸ್ ಜಿಯೋಗ್ರಫಿ ಏನೋ ಕೇಳಿರ್ತಾನಲ್ಲ ರಿಪೀಟೆಡ್ ಕ್ವಶನ್ ಕೇಳಿರ್ತಾನೆ ತಿಳ್ಕೊರಿ. ಹೊಸ ಕ್ವಶನ್ ಇರ್ತಲ್ಲ ಅವ್ನು ಎಲಿಮಿನೇಟ್ ಮಾಡೋ ಮೆಥಡ್ ಅವನೇ ಹೇಳ್ಕೊಟ್ಟಿರ್ತಾನೆ. ಹೆಂಗಂದ್ರೆ 2 ಆಪ್ಷನ್ ಡಮ್ಮಿ ಹಾಕಿ ಇರ್ತಾನೆ. ಬಂದರಗಳು ಕೇಳಿದಾಗ ದಕ್ಷಿಣದು 2 ಸ್ಟೇಟ್ ಹಾಕಿ ಉಳ್ಕಿದ್ದು 2 ಉತ್ತರದ್ದು ಹಾಕಿಬಿಡ್ತಾನೆ. ಅಲ್ಲಿ ಯಾವ ಸಮುದ್ರ ಬಂದರ ಬರಂಗಿಲ್ಲ, 2 ಡಮ್ಮಿ ಆಪ್ಷನ್ ಅದು ಅಲ್ಲ. ಹಿಂಗೆ 50% ಎಲಿಮಿನೇಟ್ ಮಾಡಿರ್ತಾರಲ್ಲ ಅಂಥವು ಈ ಫಸ್ಟ್ ಅಟೆಂಪ್ಟ್ನಾಗ ಒಂದು 50-60 ಹಾಕಿದ್ರೆ ಅಂತೇಳಿ ಆಮೇಲೆ ಸೆಕೆಂಡ್ ಮಾಡಾಗ ಏನು ಮಾಡೋದಂದ್ರೆ ಸೆಕೆಂಡ್ ಟೈಮ್ ಓದ್ತಿರ್ತಿರಲ್ಲ ಆ ಟೈಮ್ನಾಗ 50-50% ಇರ್ತಾವಲ್ಲ ಅಂಥವು ಮಿನಿಮಮ್ 5ರಿಂದ 6 ಅಟೆಂಪ್ಟ್ ಮಾಡ್ಬೇಕು. 50% ಇದ್ದಿದ್ದು ಯಾವ್ದಾದ್ರೆ 50-50 ಅಂದಾಗ 2 ಆಪ್ಷನ್ ಇರ್ತಾವಲ್ಲ. ಈಗ 2 ಆಪ್ಷನ್ ಹೋಗಿರ್ತಾವ ಆಲ್ರೆಡಿ ಎಲಿಮಿನೇಟ್ ಆಗಿ, ಇನ್ನು 2 ಆಪ್ಷನ್ ಉಳಿದಿರ್ತಾವಲ್ಲ ಅವಾಗ 50% ಇದ್ದು ಕಂಪಲ್ಸರಿ ಅಟೆಂಡ್ ಮಾಡಿ ಬರ್ಬೇಕು ಅಂತ ಬಿಟ್ಟು ಬರಬಾರ್ದು, ಡೌಟ್ ಐತೆ ಅಂತ ಹೇಳಿ. ಅದಾದ್ಮೇಲೆ ಇನ್ನೊಂದು ಕ್ವಶನ್ಸ್ ಇರ್ತಾವೆ. ಹೆಂಗೆ ಕೇಳಿರ್ತಾನಂದ್ರೆ ಹೊಸ ಕ್ವಶನ್ ಇರ್ತಾವೆ, ನಾವು ಓದೇ ಇರಂಗಿಲ್ಲ ಅವ್ನು ಎಂಥವು. ಬಟ್ ಆ ಕ್ವಶನ್ ಹೆಂಗಿರ್ತೈತೆ ಅಂದ್ರೆ ಆಪ್ಷನ್ ಕೊಟ್ಟಿರ್ತಾನಲ್ಲ, ಆಪ್ಷನ್ ಕೊಟ್ಟಾಗ ಏನು ಮಾಡಿರ್ತಾನೆ 4 ಆಪ್ಷನ್ ಕೊಟ್ಟಿರ್ತಾನೆ ರೀ. 4 ಆಪ್ಷನ್ ಕೊಟ್ಟಾಗ ಒಂದು ಆಪ್ಷನ್ದಾಗ ಏನು ಮಾಡ್ತಾನೆ ಅರ್ಧ ಕನ್ನಡ ಕೊಟ್ಟಿರ್ತಾನೆ ಆಪ್ಷನ್, ಆಮೇಲೆ ಅದ್ರ ಬ್ರೆಕೆಟ್ನಾಗ ಇಂಗ್ಲೀಷ್ನಾಗಾರ ಕೊಟ್ಟಿರ್ತಾನೆ. ಇಲ್ಲಾರ 4 ಆಪ್ಷನ್ದಾಗ ಅದು ಒಂದು ಆಪ್ಷನ್ ಉದ್ದಂಗೆ ಕೊಟ್ಬಿಟ್ಟಿರ್ತಾನೆ, ಇಲ್ಲಾರ ಒಂದು ಡಿಫ್ರೆಂಟ್ ಆಪ್ಷನ್ ಕೊಟ್ಟಿರ್ತಾನೆ. ಆ ಡಿಫ್ರೆಂಟ್ ಆಪ್ಷನ್ ಇದ್ದಿದ್ದು ಮಿನಿಮಮ್ ಅಂತ 5 ಕ್ವಶನ್ ಅಟೆಂಪ್ಟ್ ಮಾಡಿ. ಇವು ಯಾಕಂದ್ರೆ ಈಗ ಎಲ್ಲಿ 60 ಮಾಡಿದ್ರತ್ತೀನಿ, ಇಲ್ಲಿ ಏನಿಲ್ಲ 10-15 ಇಲ್ಲಿ ಒಂದು 10-12 ತನ ಬಂದ್ರೆ ಏನಂದ್ರೆ 72-73 ತನ ಬರ್ತೀರಿ. ಇನ್ನು ಲಾಸ್ಟ್ ಆಪ್ಷನ್ ಬರ್ತದ್ರಿ. ಈಗ ಗೊತ್ತಾದ್ವಲ್ಲ ಇವು ಏನೇನು ಹೇಳತ್ತ 1ನೇ ಟೈಮ್ನಾಗ ಅಟೆಂಡ್ ಮಾಡಿದಾಗ ಒಂದು 60 ಮಾಡಿರ್ತೀರಿ ತಿಳ್ಕೊರಿ. ಯಾವಂದ್ರೆ ಈ ಶುವರ್ ಶಾರ್ಟ್ ಕ್ವಶನ್ ಅದು ಪಕ್ಕಾ ಬರ್ತೈತೆ, 60 ಮಾರ್ಕ್ಸ್ ಇರ್ತದೆ. ಇವು ಹೋಗ್ಬಾರ್ದು. ಅದು ಹೋಗ್ಬಾರ್ದು ಅಂದ್ರೆ ಇನ್ನೇನಂದ್ರೆ ಇವು 50-50% 2 ಅಟೆಂಪ್ಟ್ ಮಾಡ್ತೀರಾ. ಇವು 50-50% ಇರ್ತದಲ್ಲ ಅಂತ ಒಂದು 5ರಿಂದ 6 ಅಟೆಂಡ್ ಮಾಡೋದು. ಅದಾದ್ಮೇಲೆ ಏನು ಮಾಡೋದು ಅಂದ್ರೆ ಯಾವ್ದು ಹೇಳಿ ಅದಾದ್ಮೇಲೆ ಮರ್ತೀನಿ ಈಗ ಯಾವ್ದು ಉದ್ದ ಆಪ್ಷನ್ ಏನಿರ್ತೈತಲ್ಲ ಉದ್ದ ಇರ್ತೈತಲ್ಲ ಅಂತ ಆಪ್ಷನ್ ಅಟೆಂಡ್ ಮಾಡ್ರೆ. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಇರ್ತಾರೆ, ಅವು ಮಿನಿಮಮ್ ಅವನು ಒಂದು 4ರಿಂದ 5 ಅಟೆಂಡ್ ಮಾಡೋದು. ಹೆಂಗೆ ಗೊತ್ತಾನ ಕ್ವಶನ್ ನೋಡಿರ್ತೀರಿ, ಕ್ವಶನ್ ನೋಡಿ ಕೂಡಲೇ ಅದು ಆಟೋಮೆಟಿಕ್ ಅನಿಸ್ತೈತಿ ಇದು ಆನ್ಸರ್ ಅಂತೇಳಿ. ಅದು ಅನಿಸ್ತೈತೆ ಅಂದ್ರೆ ಅದು ಕಾಮಿಡಿ ಅಲ್ಲ. ಎದ್ರ ಸಲ ಓದಿರ್ತೀರಲ್ಲ ಪ್ರತಿ ಮನುಷ್ಯಂತ ಹೆಂಗಾದ್ರೆ ಈಗ ನೋಡಿ ನೀವು ಬೇಕಾದ್ರೆ ಇಲ್ಲಿಂದ 10 ವರ್ಷ ಆದ್ಮೇಲೆ ನೀವು ಧಾರವಾಡಕ್ಕೆ ಬಂದಾಗ ಎಲ್ಲರ ಅವ್ನು ನೋಡಿನ ಅಂದ ಕೂಡಲೇ ನೆನಪು ಬರ್ದೆ ಎಲ್ಲೋ ನೋಡಿನ ಅಂತೇಳಿ. ಸೇಮ್ ಹಂಗೆ ಬ್ರೇನ್ ವರ್ಕ್ ಹಾಕಿರ್ತೈತಿ. ಹೆಂಗೆ ವರ್ಕ್ ಹಾಕಿರ್ತದೆ ಕ್ವಶನ್ ಎಲ್ಲರೂ ಬಿಡಿಸ್ತಿರ್ತೀರಿ, ಎಲ್ಲೋ ಓದಾಗಿ ಟೆಲಿಗ್ರಾಮ್ನಾಗ ನೋಡಿರ್ತೀರಿ, ಎಲ್ಲೋ ನೋಡಿರ್ತೀರಿ. ಆ ಕ್ವಶನ್ ನೋಡ್ಕೊಳ್ಳಿ ಇದು ಆನ್ಸರ್ ಅಂತ ಇರ್ತೈತಲ್ಲ ಅಂತ ಅನಿಸಿದ್ದು ಏನಂದ್ರೆ ಒಂದು ಮಿನಿಮಮ್ 5 ಅಟೆಂಡ್ ಮಾಡಿ. ಇದೆಲ್ಲ ಬತ್ತೇಳಿ 80 ತನ ಬಂದಿರ್ತದೆ. ಅದ್ರ ನೆಗೆಟಿವ್ ಹೋದ್ರೂ 75 ಸ್ಕೋರ್ ಅಂತೂ ಕಂಪಲ್ಸರಿ ಬರ್ತಾವೆ. ಅದ್ರ ಸಲ್ಮಂದಿ ಹೇಳತ್ನ ಇದ ಕ್ವಶನ್ ಪೇಪರ್ ಸ್ಟ್ರಾಟಜಿ ಅಟೆಂಡ್ ಮಾಡು. ಫಸ್ಟ್ ಅಂತೂ ಅಟೆಂಡ್ ಮಾಡ್ತಿರ್ತಿರಲ್ಲ ಯಾರು ಏನಾರ, ಮತ್ತು ಅದ್ರಾಗ ಏನು ಹಾಕಿರ್ತಾವೆ ಒಂದೇ ಕ್ವಶನ್ ಟಪ್ ಅನಿಸ್ಕೊಡ್ಲಿ ನರ್ವಸ್ ಆಗೋದು ಇಂಥವು ಅದು ಮಾಡ್ಬೇಡಿ. ಯಾಕಂದ್ರೆ ಬ್ರೇನ್ ಮಾಡೋದು ಅದ ಕೆಲಸ. 1ನೇ ಕ್ವಶನ್ ನೀವು ಟಪ್ ಆಗೈತೆ ಅಂತ ಒಂದು 2 ನಿಮಿಷ 3 ನಿಮಿಷ ಕೊಟ್ಟಿರ್ತೀರಿ, ನೆಕ್ಸ್ಟ್ ಕ್ವಶನ್ಗೆ ಏನಾಕತ್ತೆ ಅಂದ್ರೆ ಆ ಟೈಮ್ ಇದನ್ನೇನಂದ್ರೆ ಎಫೆಕ್ಟ್ ಬೀಳ್ತಿರ್ತದೆ. ಅದು 1ನೇ ಕ್ವಶನ್ ಬರಲಿಲ್ಲ ಬಿಡ್ರಿ, 2ನೇ ಕ್ವಶನ್ ಅಟೆಂಡ್ ಮಾಡ್ರಿ, 3ನೇ ಕ್ವಶನ್ ಅಟೆಂಡ್ ಮಾಡಿ. ಹಿಂಗೆ ಏನಂದ್ರೆ ಇನ್ಕ್ರೀಸ್ ಮಾಡ್ಕೋತ ಹೋಗೋದು. 1ನೇದ್ರಾಗ ಮಾಡಾಗ ನಾರ್ಮಲ್ ಶುವರ್ ಶಾರ್ಟ್ ಕ್ವಶನ್ ಮಾಡ್ರಿ, ಆಮೇಲೆ 50-50% ಮಾಡೋದು. ಆಮೇಲೆ ಯಾವ್ದಾದ್ರು ಕ್ವಶನ್ ಪೇಪರ್ನಾಗ ಹೇಳಿಕೆ ಅಥವಾ ಏನಂದ್ರೆ ಆಪ್ಷನ್ಗಳು ಲೆಂದಿ ಇರ್ತಾವಲ್ಲ ಅವ್ನ ಅಟೆಂಪ್ಟ್ ಮಾಡೋದು. ಅದಾದ್ಮೇಲೆ ಲಾಸ್ಟ್ ಏನಿರ್ತೈತಲ್ಲ ಯಾವಾಗ ಕಾನ್ಸೈನ್ಸ್ ಅಂತ ಕರೀತಾರೆ ಅದಕ್ಕೆ ಮನ್ಸಿಂದ. ಯಾಕಂದ್ರೆ ಬ್ರೇನ್ ವರ್ಕ್ ಆಗೋದು ಹಂಗಾಕಿದ್ರೆ ಹೇಳಿನಲ್ಲ 10 ವರ್ಷ ಆದ್ಮೇಲೆ ಮನುಷ್ಯನ ಎಲ್ಲೋ ನೋಡಿನತ್ತಿಲ್ಲ ಹಂಗ ಬ್ರೇನ್ ಈ ಕ್ವಶನ್ ಎಲ್ಲೋ ಓದಿದ್ನಿ ಇದು ಆನ್ಸರ್ ಇರ್ಬೋದು ಅಂತೇಳಿ ಗೆಸ್ ಮಾಡಿದ್ರೆ ಅಂತ ಒಂದು 5 ಅಟೆಂಪ್ಟ್ ಮಾಡ್ಬಾರ್ದು. ಓಕೆ, ಎಲ್ಲರಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ತಂಗಿ ಎಕ್ಸಾಮ್ ಮಾಡ್ಬರ್ರಿ. ಸರಿ, ಥ್ಯಾಂಕ್ ಯು ಅನಾಥ್.